ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸಂದೀಪನಿ ಗ್ರಾಮೀಣ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳು ನರಿಮೊಗರು ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ 2024-25ನೇ ಸಾಲಿನ ಪುತ್ತೂರು ಶೈಕ್ಷಣಿಕ ವಲಯದ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮ ಸಂದೀಪನಿ ಶಾಲೆಯ ಘೋಷ್ ತಂಡ ಹಾಗೂ ಮುಂಡೂರು ಶಾಲೆಯ ಘೋಷ್ ತಂಡದೊಂದಿಗೆ ಇದೀಗ ಸಂದೀಪನಿ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ 5 ವಲಯಗಳಾದ ಪುತ್ತೂರು ಗ್ರಾಮಾಂತರ, ಪುತ್ತೂರು ನಗರ, ಕಡಬ, ಸವಣೂರು ಹಾಗೂ ಉಪ್ಪಿನಂಗಡಿ, ಈ 5 ವಲಯದ ಎಲ್ಲ ಕ್ರೀಡಾಪಟುಗಳು, ಶಿಕ್ಷಕರು ಮತ್ತು ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಿಕ್ಷಕರು ಇದೀಗ ಪಥಸಂಚಲನದಲ್ಲಿ ಭಾಗವಹಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ. ಕ್ರೀಡೆ ಎಂದರೆ ಎಲ್ಲ ರೀತಿಯ ಲೈಂಗಿಕ ಚಟುವಟಿಕೆ. ಪರಿಣಾಮಕಾರಿಯಾಗಿ ಎದುರಿಸಲು ಕ್ರೀಡೆಗಳು ಅತ್ಯಂತ ಸಹಕಾರಿಯಾಗಿದೆ. ಮೂಲ ಕೃಷ್ಣ ಪ್ರಸಾದ್ ಅವರಿಗೆ ಯಾವ ಕೃಷ್ಣ ಪ್ರಸಾದ್ ಒಟ್ಟಿಗೆ ಮೋನಪೇರೆ ಅವರಿಗೆ ಇದೆಲ್ಲವನ್ನು ಮೀರಿ ಬೆಳೆದಿದೆ. ಕ್ರೀಡೆಯ ಪ್ರಾಮುಖ್ಯತೆ ಆಟದ ಮೈದಾನದ ಮಿತಿಯನ್ನು ಮೀರಿಸುತ್ತದೆ. ಇದು ಮಾನಸಿಕ ದೈಹಿಕ ಬೆಳವಣಿಗೆಗಳ ಜೊತೆಗೆ ಮನುಷ್ಯನ ರಾಜ್ಯಗಳ ಹಾಗೂ ದೇಶಗಳ ನಡುವಿನ ಬಾಂಧವ್ಯದ ಬೆಳವಣಿಗೆಗೆ ಕೂಡ ಸಹಕಾರಿ. ದೇಹದ ಆರೋಗ್ಯವನ್ನು ಕಾಪಾಡುವುದರ ಜೊತೆಯಲ್ಲಿ ನಮ್ಮಲ್ಲಿ ನಾಯಕತ್ವಂತಹ ಗುಣಗಳನ್ನು ಬೆಳೆಸುವುದರಲ್ಲಿ ಕೂಡ ಕ್ರೀಡೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕ್ರೀಡೆಗಳು ರಾಜತಾಂತ್ರಿಕತೆ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಪ್ರಬಲ ಸಾಧನಗಳಾದರೆ ಜನರನ್ನು ಲಿಂಗಭೇದವಿಲ್ಲದೆ ಒಟ್ಟುಗೂಡಿಸಲು ಕೂಡ ಸಹಕಾರಿಯಾಗಿದೆ. ಒಟ್ಟಿನಲ್ಲಿ ಎಲ್ಲ ಸ್ಪರ್ಧಾಳುಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುವುದು, ಕ್ರೀಡೆಯಲ್ಲಿ ಪಾರದರ್ಶಕತೆ ಹಾಗೂ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳುವುದು ಕೂಡ ಬಹಳ ಮುಖ್ಯ. ಇಂದಿನ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸ್ತಾ ಆಗಮಿಸ್ತಾ ಇರುವಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಇದೀಗ ಪಥಸಂಚಲನ ನಡೆಯಲಿಕ್ಕಿದೆ. ಎಲ್ಲ ನಮ್ಮ ಶಾಸಕರಿಗೆ ಎಲ್ಲ ಅತಿಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಗೌರವವಂದನ ಅಧಿಕಾರಿಗಳನ್ನ ಶ್ರೀಯುತ ಅಂಜನೇಯ ರೆಡ್ಡಿ ಅವರು ಮಾಡಲಿಕ್ಕಿದ್ದಾರೆ. ಪುತ್ತೂರು ಠಾಣಾಧಿಕಾರಿಗಳಂತ ಅಂಜನೇಯ ರೆಡ್ಡಿ ಸರ್. ಎಲ್ಲ ದೈಹಿಕ ಶಿಕ್ಷಣ ಸಮಿತಿಯ ಜೊತೆ ಸೇರಿಕೊಳ್ಳಬೇಕಾದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ವಲ್ಪ ಶುಭವಾಗಿದೆ. ಎಲ್ಲ ದೈಹಿಕ ಶಿಕ್ಷಕರು ನಮ್ಮ ಜೊತೆ ಸೇರಿಕೊಳ್ಳಬೇಕಾದ ವಿನಂತಿ ಮಾಡ್ತಾ ಇದ್ದೇವೆ. ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಯಾವ ದೈಹಿಕ ಶಿಕ್ಷಕರು ನಮ್ಮ ಜೊತೆ ಸೇರಿಕೊಳ್ಳಬೇಕಾದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಗೌರವದಿಂದ ಸ್ವೀಕರಿಸಲಿಕ್ಕೆ ನಾನು ಶಾಸಕರು ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ನಿಂತುಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ದಕ್ಷಿಣ ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಶಾಂತಿಪುರಿ ಗ್ರಾಮೀಣ ಸಂಸ್ಥೆ ಗ್ರಾಮೀಣ ಆಂಗ್ಲವಾದ ಶಿಕ್ಷಣ ಸಂಸ್ಥೆ ಜಂಟಿ ಆಶ್ರಯದಲ್ಲಿ ನಡೆಯತಕ್ಕಂಥ ಒಂದು ಭಾರತದ ಕ್ರೀಡಾಕೂಟ ಇದು ನಡೆಯುತ್ತಾ ಇದೆ. ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಡೆಯುತ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು ಜಿಲ್ಲೆಯ ಡ್ಯಾನ್ಸೆಟ್ಟಿನ ತಂಡ ಇದೀಗ ಈ ಪಥಸಂಚಲನವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮೆಲ್ಲ ಜಿಲ್ಲೆಯ ಸಂಘಟನೆಗಳು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬ್ಯಾಂಕೆಟ್ ಮುಂದಕ್ಕೆ ಬರಬೇಕು. ಅತಿಥಿಗಳಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಮಂಗಳೂರಿನ ಆಕರ್ಷಣೀಯ ಬ್ಯಾಂಕ್ ಅತ್ಯಂತ ಪ್ರೀತಿಯ ಗೌರವವನ್ನು ನೀಡಿದ್ದಾರೆ. ಎಲ್ಲ ಅತಿಥಿಗಳಿಗೆ ಮಾನ್ಯ ಶಾಸಕರಿಗೆ ಎಲ್ಲ ಅತಿಥಿಗಳಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಕ್ರೀಡೆಯ ಉದ್ದೇಶವಾಗಿರುವಂತಹ ಶಿಸ್ತು, ಪ್ರಾಮಾಣಿಕತೆ, ಸತ್ಯ ಇವೆಲ್ಲವನ್ನ ಮೈಗೂಡಿಸಿಕೊಂಡು ಅತ್ಯಂತ ಆಕರ್ಷಣೀಯ ತಂಡಗಳೊಂದಿಗೆ ಗೌರವವನ್ನು ಎಲ್ಲ ತಂಡಗಳು ನೀಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಕ್ರೀಡಾ ಜ್ಯೋತಿ ತಂಡ ಕೂಡ ಮೈದಾನಕ್ಕೆ ಆಗಮಿಸಬೇಕಾಗಿದೆ. ಅವರು ಕೂಡ ಸಿದ್ಧರಾಗಿದ್ದಾರೆ. ಕೆಲವು ನಿಮಿಷಗಳಲ್ಲಿ ಮೈದಾನವನ್ನು ಪ್ರವೇಶಿಸಿ ಕ್ರೀಡಾ ಜ್ಯೋತಿಯನ್ನ ಕ್ರೀಡಾಂಗಣಕ್ಕೆ ಒಂದು ಸುತ್ತು ಬಂದು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಲಿಕ್ಕಿದ್ದಾರೆ. ಕೊನೆಯದಾಗಿ ಸೌರ ವಲಯ ರಾಜಕೀಯ ಸೌರ ವಲಯದ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮದ ಕ್ರೀಡಾಕೂಟ ನಡೆಯುತ್ತಾ ಇದೆ. ಸೌರ ವಲಯದ ಹಿರಿಯ ಕ್ರೀಡಾಕೂಟಗಳನ್ನು ಪಥಸಂಚಲನ ಕಾರ್ಯಕ್ರಮದಲ್ಲಿ ಒಂದು ಜೊತೆ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಯಾಗಿ ಸುಮಾರು 30 ಶಿಕ್ಷಕರಾಗಿರುವಂತಹ ನಮ್ಮ ದೈಹಿಕ ಶಿಕ್ಷಕ ಜೊತೆ ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದ ವಿದ್ಯಾಸಂಸ್ಥೆಯ ಗೈಡ್ಸ್ ಮತ್ತು ರಾಜ್ಯದ ವಿದ್ಯಾಸಂಸ್ಥೆಯ ಗೈಡ್ಸ್ ಮತ್ತು ಸ್ಕೌಟಿನ ಮಕ್ಕಳು ನಮ್ಮ ಜೊತೆ ಹೆಜ್ಜೆ ಮಾಡ್ತಾ ಇದ್ದಾರೆ. ಹಿರಿಯ ಕ್ರೀಡಾಪಟುಗಳು ತಾಲೂಕಿಗೆ ದೊಡ್ಡ ಹೆಸರನ್ನು ತಂದುಕೊಂಡಿರುವಂತಹ ಕ್ರೀಡಾಪಟುಗಳು ನಮ್ಮ ಮುಂದೆ ಸಾರ್ವಜನಿಕ ಸಂಸ್ಥೆಯ ಶಿಕ್ಷಕರನ್ನು ಕಾರ್ಯಕ್ರಮದಲ್ಲಿ ಹೆಜ್ಜೆ ಮಾಡ್ತಾ ಇದ್ದಾರೆ. ಅನೇಕ ದಿನಗಳಿಂದ ಆರ್ಥಿಕ ಸಂಸ್ಥೆಗಳಿರುವಂತಹ ಶಿಕ್ಷಕರಿಂದ ಕಾರ್ಯಕ್ರಮದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ವಲಯ ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಸಾಂದೀಪನಿ ವಿದ್ಯಾಸಂಸ್ಥೆ ಹೆಮ್ಮೆ ಕ್ರೀಡಾಪಟುಗಳು ಈ ವಲಯದ ಕ್ರೀಡಾಪಟುಗಳು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಸುಂದರವಾದಂತಹ ಹೆಜ್ಜೆಯೊಂದಿಗೆ
ಆಕರ್ಷಣೀಯವಾದಂತಹ ಗೌರವವನ್ನು ನೀಡ್ತಾರೆ. ಥ್ಯಾಂಕ್ ಯು ಧನ್ಯವಾದ. ಹಾಗೆ ಅವರನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಪುತ್ತೂರು ತಾಲೂಕಿನ ವಿವಿಧ ವಲಯಗಳಲ್ಲಿ ಶಿಕ್ಷಣಗಳು ಬಹಳ ಆಕರ್ಷಣೀಯವಾಗಿ ಗೌರವವನ್ನು ನೀಡುವ ಮೂಲಕ ಎಲ್ಲ ಶಿಕ್ಷಣ ಬಂಧುಗಳು ಪ್ರೀತಿಯ ಗೌರವವನ್ನು ಮಾನ್ಯ ಶಾಸಕರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ನೀಡ್ತಾ ಇದ್ದಾರೆ. ಸುಂದರ ಕ್ರೀಡಾಕೂಟ ನಡೆಸಿ ಅತ್ಯಂತ ಹೆಮ್ಮೆಯ ಕ್ರೀಡಾಕೂಟದಲ್ಲಿ ಆಗಲಿ ಕನಸು ನನಸಾಗಲಿ ಎನ್ನುವ ಮಾತನ್ನು ಹೇಳ್ತಾ ಈ ವಿದ್ಯಾಸಂಸ್ಥೆಯ ಶಿಕ್ಷಕ ಬಂಧುಗಳ ಬಗ್ಗೆ ಮಾತಾಡ್ತಾರೆ. ಹಲವು ದಿನಗಳಿಂದ ಈ ಕ್ರೀಡಾಕೂಟದ ಯಶಸ್ಸಿನ ಕೆಲಸವನ್ನು ಮಾಡ್ತಾ ಇರುವಂತಹ ಈ ಸಂಸ್ಥೆಯ ಹೆಮ್ಮೆಯ ಶಿಕ್ಷಕ ಬಂಧುಗಳು ಗೌರವವನ್ನು ನೀಡ್ತಾರೆ. ಜೊತೆಯಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯ ಬ್ಯಾಂಕ್ಗಳಿಂದ ಆಕರ್ಷಣೀಯ ಉಡುಗೆಯೊಂದಿಗೆ ಹಲವು ಕನಸುಗಳಿಗೆ ನನಸಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆಯ ಅತ್ಯಂತ ದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಸಂಸ್ಥೆ ಧ್ವಜಾರೋಹಣಕ್ಕಾಗಿ ಎಲ್ಲ ಗೌರವದ ವಂದನೆ ಸ್ವೀಕರಿಸಿದ ಧ್ವಜಾರೋಹಣಕ್ಕಾಗಿ ಎಲ್ಲ ಅತಿಥಿಗಳ ಜೊತೆಯಲ್ಲಿ ಮಾನ್ಯ ಶಾಸಕರನ್ನು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲರನ್ನು ಕೂಡ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಆಹ್ವಾನಿಸಬೇಕಾಗಿ ಹೊರಟಿದ್ದೇವೆ. ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈ ದಿನದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾವು ಲೋಕೇಶ್ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶಿಕ್ಷಣದಲ್ಲಿ ದೊಡ್ಡ ಹೆಜ್ಜೆಯನ್ನು ಹಾಕಿ ಪುತ್ತೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂತಹ ಸಾಧನೆಯನ್ನು ಮಾಡಿರುವಂತಹ ಮಾನ್ಯ ಲೋಕೇಶ್ ಸರ್ ಅವರು ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಈ ಕ್ರೀಡಾಕೂಟದ ಧ್ವಜವನ್ನು ಮೇಲೇರಿಸುತ್ತದೆ. ಧ್ವಜವಾದಂತಹ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಬೇಕಾಗಿ ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಶಿಕ್ಷಣ ಶಿಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಿಮ್ಮ ಕರ್ತವ್ಯವನ್ನು ನಾವು ಪ್ರಾರಂಭಿಸಬೇಕಾಗಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಗಳಿಗೆ ಬರಬೇಕು. ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಆಂಜನೇಯ ರೆಡ್ಡಿ ಅವರಿದ್ದಾರೆ. ಮಾನ್ಯ ಶಾಸಕರೊಂದಿಗೆ ಭಾಸ್ಕರಾಚಾರ್ಯ, ಮಾನ್ಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ಹಾಗೆ ಚಕ್ರವಾಡಿ ಸರ್, ಈ ಶಾಲೆಯ ಮುಖ್ಯ ಗುರುಗಳು ಶ್ರೀಯುತ ಭಾಸ್ಕರ್ ಕೆಬಿಲ್ ಅವರು, ಜಯಮೂರ್ತಿ ಬಿಲ್ಲಾಯ್ ಅವರು, ಹಾಗೆ ವಿಶ್ವಪ್ರಸಾದ್ ಸರ್ ಅವರು, ಎಲ್ಲ ಅತಿಥಿಗಳು, ಶ್ರೀಯುತ ಕೃಷ್ಣಪ್ರಸಾದ್ ಆಳ್ವ, ಟ್ರಿಬ್ಯುನಲ್ ಮೆಂಬರ್ ಆಗಿರುವಂತಹ ಕೃಷ್ಣಪ್ರಸಾದ್ ಆಳ್ವ, ಶ್ರೀಯುತ ಅರುಣ್ ಕುಮಾರ್ ಹುಟ್ಟಿಲ ಸರ್, ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕಾಗಿ ಶ್ರೀಯುತ ರಾಕೇಶ್ ಅವರು, ಇಲ್ಲಿನ ವಿದ್ಯಾಸಂಸ್ಥೆಯ ಶಿಕ್ಷಕರ ಸಂಘದ ಅಧ್ಯಕ್ಷರು, ತಾವೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಇದೀಗ ಆರಾಧ್ಯ ನಡೆಯುವುದ ಪ್ರಾರ್ಥನೆ. ಹಾಗೆ ಶ್ರೀ ವಿಮಲ್ ಕುಮಾರ್, ಶ್ರೀ ನಾಗೇಶ್ ಸರ್, ಶ್ರೀ ಲಕ್ಷ್ಮಣಕಾನಂದ ಸರ್, ಸರಿ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ 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 ಪಾರ್ವತಿ ನಂದನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ
ನಿರಂಜನ. ಮುಂದೆ ನಿತ್ಯ ಪಂಚಾಂಗ ಪಠಣ ಯಜ್ಞ JS. ಸ್ವದೇಶ ದಿನಾಂಕ ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಸೋಮವಾರ ನಿತ್ಯ ನಕ್ಷತ್ರ ಹುಬ್ಬ. ಅಮೃತ ವಚನ. ಅಮೃತ ವಚನ. ಬದುಕಿನ ಅತಿ ದೊಡ್ಡ ಸಾಧನೆಯ ಹಿಂದೆ ಅಷ್ಟೇ ದೊಡ್ಡ ತ್ಯಾಗವೂ ಇರುತ್ತದೆ. ತ್ಯಾಗ ಪರಿಶ್ರಮವಿಲ್ಲದೆ ಯಾವುದೂ ಸಿದ್ಧಿಯಲ್ಲ. ಕಾರ್ಯಕ್ರಮವನ್ನು ಮುಂದುವರಿಸಿದ ಇದೀಗ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಜಯಮಾಲಾ VN ಇವರಿಂದ ಸ್ವಾಗತ ಭಾಷಣ. ಎಲ್ಲರಿಗೂ ಶಿರಬಾಗಿ ನಮಿಸುತ್ತಾ ಈ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮತ್ತು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಸಹಯೋಗದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯಲಿದೆ. ಅದಕ್ಕಾಗಿ ಗಣ್ಯಾತಿ ಗಣ್ಯರು ನಾವು ನೀವೆಲ್ಲರೂ ಕೂಡ ಈ ಕ್ರೀಡಾಂಗಣದ ಮುಂಭಾಗದಲ್ಲಿ ಸೇರಿಕೊಂಡಿದ್ದೇವೆ. ಶಿಕ್ಷಣ ಎನ್ನುವುದು ಮನುಷ್ಯನಲ್ಲಿ ಹುದುಗಿರುವ ಪರಿಪೂರ್ಣತೆಯ ಪ್ರಕಟೀಕರಣ ಎಂದು ವೇದಾಂತ ಕೇಸರಿ ಸ್ವಾಮಿ ವಿವೇಕಾನಂದರು ಬಹಳ ವರ್ಷಗಳ ಹಿಂದೆ ಸಾರಿದವರು. ಭಾರತೀಯ ಸಾರವೂ ಕೂಡ ಇದೇ ಆಗಿದೆ. ಶಿಕ್ಷಣ ಒಬ್ಬ ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ, ಸ್ವಾಭಿಮಾನಿಯಾಗಿ, ರಾಷ್ಟ್ರಭಕ್ತನನ್ನಾಗಿ ಮಾಡಬೇಕು. ಜೊತೆಗೆ ತನ್ನ ಸಂಸ್ಕೃತಿಯ, ಪರಂಪರೆಯ, ಹಿರಿಯರ ಕೊಡುಗೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತವನಾಗಬೇಕು, ತಿಳುವಳಿಕೆಯನ್ನು ಉಳ್ಳವನಾಗಿರಬೇಕು. ಹಾಗೆ ಭೌತಿಕ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ವಿಕಾಸ ಸಾಧ್ಯ ಆಗಬೇಕು. ಮಾನಸಿಕ ದೃಢತೆಯ ಜೊತೆಗೆ ದೈಹಿಕ ಸಾಮರ್ಥ್ಯ ಹೆಚ್ಚಬೇಕು. ಇದು ಇಂದಿನ ಶಿಕ್ಷಣದಲ್ಲಿ ಇದೆಯಾ ಎಂಬ ಪ್ರಶ್ನೆಗೆ ಉತ್ತರವಾಗಿ ಹುಟ್ಟಿಕೊಂಡದ್ದು 2001ನೇ ಇಸವಿಯಲ್ಲಿ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು. ಈ ಎಲ್ಲ ಆಶಯಗಳನ್ನು ಇಟ್ಟುಕೊಂಡು ಕಳೆದ 24 ವರ್ಷಗಳಿಂದ ಈ ಗ್ರಾಮೀಣ ಪರಿಸರದಲ್ಲಿ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗಾಗಿ, ಹಾಗೆ ಸಮಾಜಮುಖಿ ವ್ಯಕ್ತಿತ್ವದ ವಿದ್ಯಾರ್ಥಿಗಳು ನಮ್ಮಲ್ಲಿ ನಿರ್ಮಾಣ ಆಗಬೇಕು. ನಮ್ಮ ಶ್ರೇಷ್ಠ ಪರಂಪರೆಯ ಬಗ್ಗೆ ಹೆಮ್ಮೆ ಪಡುವಂತಹ ವಿದ್ಯಾರ್ಥಿಗಳು, ರಾಷ್ಟ್ರಾಭಿಮಾನದ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿರ್ಮಾಣ ಆಗಬೇಕು. ಆ ಮೂಲಕ ಭಾರತಕ್ಕೆ ಮಹತ್ತರವಾದ ಕೊಡುಗೆಯನ್ನು ನೀಡಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಕಟಿಬದ್ಧವಾಗಿ ನಿಂತಿದೆ. ಇಂದು ನಾವು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಬಹಳ ಕಡಿಮೆ ಸಮಯದಲ್ಲಿ ಇವತ್ತು ವಿದ್ಯಾಸಂಸ್ಥೆ 1150 ವಿದ್ಯಾರ್ಥಿನಿಯರನ್ನು ದಾಖಲು ಮಾಡಿಕೊಂಡಿದೆ. ಈ ಭಾಗದ ಜನರು, ಪುತ್ತೂರಿನ ಭಾಗದಿಂದ ವಿದ್ಯಾರ್ಥಿಗಳು, ಹಾಗೆ ದೂರದ ಊರುಗಳಿಂದ ವಸತಿ ನಿಲಯದಲ್ಲಿ ಇದ್ದುಕೊಂಡು ವಿದ್ಯಾರ್ಥಿಗಳು ರಾಜ್ಯದ ಬೇರೆ ಬೇರೆ ಜಾಗಗಳಿಂದ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ. ಈ ಸಂಸ್ಥೆ ಬೆಳಿಬೇಕಿದ್ರೆ ಊರಿನ ವಿದ್ಯಾಭಿಮಾನಿಗಳು ಹಾಗೆ ಎಲ್ಲ ಹಿರಿಯರು ನಮ್ಮ ಜೊತೆ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ವಿದ್ಯಾಸಂಸ್ಥೆಯ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಇಲಾಖಾ ವತಿಯಿಂದ ಹೇಳುವುದಿದ್ರೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಗುರುತಿಸಿ ನಮ್ಮನ್ನು ಮೆಚ್ಚಿಕೊಂಡು ಪ್ರತಿ ಕ್ಷಣದಲ್ಲಿ ಕೂಡ ಹಂತ ಹಂತವಾಗಿ ನಮ್ಮನ್ನು ಬೆಳೆಸಿದವರು ನಮ್ಮ ಶಿಕ್ಷಣ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ಕೂಡ. ಹಾಗೆ ಈ ಒಂದು ಪುಟ್ಟ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣದಾಗಿ ಆರಂಭಗೊಂಡಂತಹ ವಿದ್ಯಾಸಂಸ್ಥೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ಸಮಾಜಕ್ಕೆ ತನ್ನದೇ ಆದಂತಹ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ನೀಡ್ತಾ ಇದೆ. ಒಂದಷ್ಟು ಪ್ರಥಮಗಳಿಗೆ ಕಾರಣವಾದಂತಹ ಹೆಮ್ಮೆಯ ವಿದ್ಯಾಸಂಸ್ಥೆ ಇದು. ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ತನ್ನದೇ ಆದ ಸಾಧನೆಗಳನ್ನು ಕ್ರೀಡೆ, ಯೋಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಮಾಡಿರುವಂಥದ್ದು ನಮಗೆಲ್ಲ ತಿಳಿದಿರುವಂತಹ ವಿಷಯ. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಿದ್ರೆ
ಹಲವು ಹಿರಿಯರ ಮಾರ್ಗದರ್ಶನ, ಪ್ರೋತ್ಸಾಹ, ಸತತವಾದ ಬೆಂಬಲ ಇದೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನಮ್ಮ ವಿದ್ಯಾಸಂಸ್ಥೆಯ ಸ್ಥಾಪಕರಾದಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಹಾಗೆ ದೂರದರ್ಶಿತ್ವ ಉಳ್ಳವರು, ನಮ್ಮೆಲ್ಲರ ಉತ್ಸಾಹದ ಚಿಲುಮೆ ಇವರು ಶ್ರೀಯುತ ಜಯರಾಮ ಕೆದಿಲಾಯ ಶಿವರಾಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಕೂಡ ಅತ್ಯಂತ ಗೌರವಪೂರ್ವಕವಾದ ಹಾಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ವಿಶೇಷ ವ್ಯಕ್ತಿ, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶಾಸಕರು, ಪುತ್ತೂರಿನ ಶಾಸಕರು ಶ್ರೀಯುತ ಅಶೋಕ್ ರೈ ನಮ್ಮ ಜೊತೆಗಿದ್ದಾರೆ. ಹಲವು ಸಮಯಗಳಿಂದ ನಮ್ಮೊಡನೆ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವ ತುಡಿತ ನಮ್ಮಲ್ಲಿತ್ತು. ಬಹಳ ಸಲ ಕರೆದಾಗಲೂ ಕೂಡ ಅವರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ಇವತ್ತು ಬಹಳ ವಿಶೇಷವಾಗಿ, ಅಪರೂಪವಾಗಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊಟ್ಟು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಾನು ಕಂಡಂತೆಯೇ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ದೆರ್ ಈಸ್ ಎ ಸೆಲ್ಫಿಶ್ ಪೊಲಿಟಿಷಿಯನ್ ಬಟ್ ದೆರ್ ಈಸ್ ಎ ಸೆಲ್ಫ್ಲೆಸ್ ಸಚ್ ಎ ಡೆಡಿಕೇಟೆಡ್ ಲೀಡರ್ ಅಮಂಗ್ ಅಸ್ ಅಂತ ಹೇಳಿ. ಅಂತಹ ಒಂದು ದಕ್ಷ ರಾಜಕಾರಣಿಯವರು, ಬಡವರ ಆಶಾಕಿರಣ ಅವರು, ನೊಂದು ಒಂದಷ್ಟು ಭಾವನೆಗಳನ್ನು ಹೊತ್ತುಕೊಂಡು ಹೋದವರಿಗೆ ಸ್ಪಂದಿಸಿದವರು. ಅಲ್ಲಿ ಪಕ್ಷ ನೋಡಲಿಲ್ಲ, ಶ್ರೀಮಂತ ಬಡವ ಜಾತಿ ಯಾವುದನ್ನು ಲೆಕ್ಕಿಸದೆ ಕೂಡ ಪ್ರತಿಯೊಬ್ಬರ ಭಾವನೆಗಳಿಗೆ ಸ್ಪಂದಿಸ್ತಾ ಇವತ್ತು ಜನಮಾನಸವನ್ನು ಗೆದ್ದವರು, ನಮಗೆ ಅತ್ಯಂತ ಆತ್ಮೀಯರು ಕೂಡ ಶ್ರೀಯುತ ಅಶೋಕ್ ಕುಮಾರ್ ರೈ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪುತ್ತೂರಿನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ಹಾಗೆ ನಾಡಿದ್ದು ನಡೀಲಿಕ್ಕಿರುವಂತಹ ದೀಪಾವಳಿಯಲ್ಲಿ ಮಹಿಳೆಯರನ್ನು ವಿಶೇಷವಾಗಿ ಗುರುತಿಸುವಂತಹ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಮೊನ್ನೆ ತಾನೇ ಮಾತಾಡುವಾಗ ಹೇಳಿದ್ರು, ಪುತ್ತೂರು ತಾಲೂಕಿಗೆ ಸಿಂಥೆಟಿಕ್ ಒಂದು ಸುಸಜ್ಜಿತವಾದ ಕ್ರೀಡಾಂಗಣದ ಕನಸನ್ನು ಹೊತ್ತವರು. ಹಾಗೆ ದೂರದ ರಾಜಧಾನಿ ಬೆಂಗಳೂರಿನಲ್ಲಿ ಕಂಬಳವನ್ನು ಮಾಡುವ ಮೂಲಕ ಜನಮಾನಸವನ್ನು ಗೆದ್ದವರು. ಹಾಗೆ ತುಳು ಭಾಷೆ, ಹೀಗೆ ಅವರ ಅಸೆಂಬ್ಲಿಯಲ್ಲಿ ಮಾತನಾಡುವ ರೀತಿ ಪ್ರತಿಯೊಂದು ಕೂಡ ಆಸಕ್ತಿದಾಯಕ ಹಾಗೂ ಮಾರ್ಗದರ್ಶಕವಾದದ್ದು. ಹಾಗೆ ಇಂತಹ ರಾಜಕಾರಣಿಗಳು ನಮ್ಮ ಯುವ ಜನಾಂಗಕ್ಕೆ ಮಾದರಿಯಾಗ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಎಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು ಶ್ರೀಯುತ ಭಾಸ್ಕರಾಚಾರ್ಯ ಅವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಅಧ್ಯಕ್ಷರಿಗೆ ಶ್ರೀಯುತ ನವೀನ್ ಕುಮಾರ್ ರೈ, ದೈಹಿಕ ಶಿಕ್ಷಕರು KPSKಯು ಇವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನೋರ್ವ ಅಪರೂಪದ ವ್ಯಕ್ತಿತ್ವ ಈ ವಿದ್ಯಾಂಗಣದ ಈ ಸ್ಟೇಜ್ನಲ್ಲಿ ಅಲಂಕರಿಸಿದ್ದಾರೆ. ಶ್ರೀಯುತ ಆಂಜನೇಯ ರೆಡ್ಡಿ ಅವರು, ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆ ಪುತ್ತೂರು. ಬಹುಶಃ ಅವರ ಬಗ್ಗೆ ಹೇಳುವುದಿದ್ರೆ ಸುಮಾರಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಕ್ರೀಡಾಭಿಮಾನಿಯಾಗಿದ್ದುಕೊಂಡು ಒಂದಷ್ಟು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಯಾವುದೇ ಸದ್ದು ಗದ್ದಿಲ್ಲದೆ ಎಲ್ಲರ ವಿದ್ಯಾರ್ಥಿಗಳನ್ನು, ಯುವ ಜನತೆಯನ್ನು ತಮ್ಮದೇ ಆದ ನಿಟ್ಟಿನಲ್ಲಿ ಪ್ರೋತ್ಸಾಹಿಸ್ತಾ ಎಲ್ಲರಿಗೆ ಮಾದರಿಯಾಗಿರುವಂಥವರು. ಹಾಗೆ ತಮ್ಮ ಅಧಿಕಾರವನ್ನು ನೋಡಿದಾಗ, ತಮ್ಮ ಕೆಲಸದ ಬಗ್ಗೆ ನೋಡಿದಾಗ ಅಷ್ಟೇ ಒಂದು ನಿಷ್ಠೂರವಾಗಿ ಮತ್ತು ದಕ್ಷವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥವರು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಹಿರಿಯರ ಕಿರಿಯರ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಹರೀಶ್ ಪುತ್ತೂರಯ್ಯ ಆಡಳಿತ ಮಂಡಳಿ ಸದಸ್ಯರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಬೇಕಿದ್ರೆ ಅಥವಾ ಇದನ್ನು ಕೇಳಿಕೊಳ್ಳಿಕ್ಕೆ ನಮ್ಮ ಶಿಕ್ಷಣ ಅಧಿಕಾರಿಗಳು ಶ್ರೀಯುತ ಲೋಕೇಶ್ SR ಇವರು ಕೇಳಿಕೊಂಡಾಗ ಇದಕ್ಕೆ ನಮ್ಮ ಶಾಲಾ ಆಡಳಿತ ಮಂಡಳಿ ಒಪ್ಪಿಕೊಂಡು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಹಾಗೆ ನಮ್ಮ BO ಅವರ ಬಗ್ಗೆ ಎರಡು ಮಾತು ಹೇಳದಿದ್ರೆ ತಪ್ಪಾಗ್ತದೆ. ನಮ್ಮೆಲ್ಲರನ್ನು ಕೂಡ ಒಂದೇ ಇದರಲ್ಲಿ ಸೂರಿನಡಿಯಲ್ಲಿ ಸೇರಿಸಿಕೊಂಡು ಬಹಳ ಒಂದು
ಪ್ರೀತಿಯಿಂದ ಆತ್ಮೀಯತೆಯಿಂದ ಎಲ್ಲರನ್ನು ಕಟ್ಟಿ ಹಾಕಿ ಎಲ್ಲರಲ್ಲಿ ಕೆಲಸ ತಗೊಳ್ಳುವಂತಹ ಒಂದು ಜಾಣತನ ಅವರದು. ಒಂದು ಮೀಟಿಂಗ್ ಸಭೆಗಳನ್ನು ಮಾಡುವಾಗ ಅತ್ಯಂತ ಗೌರವಪೂರ್ವಕವಾಗಿ ಶಿಕ್ಷಕರನ್ನು ನಡೆಸಿಕೊಂಡಂತಹ ಕೀರ್ತಿ ಇವರದು. ಹಾಗೆ SSLC ರಿಸಲ್ಟ್ ದಾಖಲೆಯನ್ನು ಪುತ್ತೂರು ತಾಲೂಕಿನಲ್ಲಿ ನಿರ್ಮಿಸಿದ ಕೀರ್ತಿ ಇವರದು. ಎಲ್ಲರಲ್ಲಿ ಒಂದಾಗಿ ಬೆರೆಯುವ ಸರಳ ಸಜ್ಜನಿಕೆಯ BO ಸರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಅಕ್ಷರ ದಾಸೋಹದ ಅಧಿಕಾರಿಗಳಾದಂತಹ ಶ್ರೀ ವಿಷ್ಣು ಪ್ರಸಾದ್ ಸರ್, ಸಹಾಯಕ ನಿರ್ದೇಶಕರು. ಇವರಿಗೆ ಕೂಡ ನಾವು ಯಾವುದೇ ವಿಚಾರಗಳನ್ನು ಕೇಳಿದಾಗ ಸಂಸ್ಥೆಯೊಂದಿಗೆ ಸ್ಪಂದಿಸುವವರು, ಎಲ್ಲರಲ್ಲಿ ಒಂದಾಗಿ ಬೆರೆಯುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ಇವರು ಕೂಡ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ನಮ್ಮ ಶಾಲೆಯ ಸಂಚಾಲಕರಾದ ಶ್ರೀಯುತ ಭಾಸ್ಕರಾಚಾರ್ಯ ಹಿಂದಾರ್, ಎಲ್ಲರಿಗೆ ಪರಿಚಿತರು, ದಕ್ಷ ವ್ಯಕ್ತಿ, ನೇರ ನಡೆ ನುಡಿಯ ವ್ಯಕ್ತಿತ್ವ ಇವರದು. ಬಹಳ ಹೆಮ್ಮೆಯಿಂದ ಹೇಳಬೇಕು ಅಂತ ಹೇಳಿದ್ರೆ ಇವರೊಬ್ಬರು ಕಬಡ್ಡಿ ಪ್ಲೇಯರ್. ನಾನು ಅವರ ಸ್ನೇಹಿತರು ಹೇಳೋದು ಕೇಳಿದ್ದೇನೆ, ಒಂದು ಸಲ ರೈಡಿಗೆ ಹೋದರೆ 4-5 ಜನರನ್ನು ಔಟ್ ಮಾಡಿ ಬರ್ತಿದ್ರು ಅಂತ ಹೇಳಿ. ಹಾಗೆ ಸದಾ ಉತ್ಸಾಹದ ಚಿಲುಮೆ ಇವರು. ಇವತ್ತು ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಶಕ್ತಿ, ಸ್ಫೂರ್ತಿ ಎಲ್ಲವೂ ಕೂಡ ಭಾಸ್ಕರಾಚಾರ್ಯ ಅವರದು. ಹಾಗಾಗಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೊಬ್ಬ ಗಣ್ಯ ವ್ಯಕ್ತಿ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ. ನಮ್ಗೆ ಗೊತ್ತಿದೆ ಪುತ್ತಿಲ ಅವರ ಕೆಲಸ ಕಾರ್ಯಗಳು. ಒಂದು ರೀತಿ ನಾವೆಲ್ಲ ಇವತ್ತು ಈ ಭಾಗದ ಜನತೆ ನೆಮ್ಮದಿಯಾಗಿ ಜೀವನ ನಡೆಸಬೇಕಿದ್ರೆ ಕಾರಣ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಜನಸಾಮಾನ್ಯರಲ್ಲಿ ಒಂದಾಗಿ ಬೆರೆಯುತ್ತಾ ನಮ್ಮೆಲ್ಲರಿಗೆ ಕೂಡ ಒಂದು ರಕ್ಷಕರಾಗಿ ಇರುವಂಥವರು. ನಿಮ್ಗೆ ಗೊತ್ತಿದೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಗ್ರಾಮ, ಜಿಲ್ಲೆ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸ್ತಾ ಹಿಂದುತ್ವ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು ಇವೆಲ್ಲವನ್ನು ಕೂಡ ಬೆಳೆಸಬೇಕು, ಒಳ್ಳೆಯ ಒಂದು ಲೀಡರ್ಸ್ ಅನ್ನು ತಯಾರು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಿಸ್ವಾರ್ಥ ಮನೋಭಾವದಿಂದ ಒಂದಷ್ಟು ಯುವಕರನ್ನು ಒಗ್ಗೂಡಿಸಿಕೊಂಡು ಯುವಕರಿಗೆ ಸ್ಫೂರ್ತಿಯಾಗಿ ಇರುವಂತವರು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ. ಅವರ ಕಾರ್ಯವೈಖರಿ ನೋಡಿದ್ರೇನೆ ಗೊತ್ತಾಗುವಂಥದ್ದು. ಅವರು ಈ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅಧಿಕಾರಿ ಶ್ರೀಯುತ ಚಕ್ರಪಾಣಿ ಎವಿ ಇವರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇವರದು, ಮಿತಭಾಷಿ. ನಮ್ಮೊಂದಿಗೆ ಕಳೆದ 1 ವಾರದಿಂದ ಈ ಕಾರ್ಯಕ್ರಮದ ತಯಾರಿಗಾಗಿ ಸಂಸ್ಥೆಯ ಒಬ್ಬ ಸದಸ್ಯನಂತೆ ದುಡಿದು ನಮ್ಮನಿಗೆಲ್ಲ ಮಾರ್ಗದರ್ಶನ ನೀಡ್ತಾ ಇವತ್ತು ಈ ಸುಸಜ್ಜಿತವಾದ ಕ್ರೀಡಾಂಗಣದ ವ್ಯವಸ್ಥೆಗೆ ದುಡಿದವರು. ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಯಾವಾಗಲೂ ಕೂಡ ಆಭಾರಿಯಾಗಿರುತ್ತದೆ. ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಶ್ರೀ ಕೃಷ್ಣ ಪ್ರಸಾದ್ ಕಾರ್ಯದರ್ಶಿಗಳು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯವರು ಮಾರಾರ್ಪಣೆ ಮಾಡಿ ಗೌರವಿಸಬೇಕು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ಗಣ್ಯಾತಿ ವ್ಯಕ್ತಿಗಳು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಕೆದಿಲಾಯ ಇವರು, ನಮ್ಮ ಆಡಳಿತ ಮಂಡಳಿಯ ಇನ್ನೋರ್ವ ಸದಸ್ಯರು ಶ್ರೀಯುತ ಪ್ರಸನ್ನ ಎನ್ ಭಟ್ ಇವರು, ಹಾಗೆ ಆಡಳಿತ ಮಂಡಳಿಯ ಮತ್ತೋರ್ವ ಸದಸ್ಯರು ಶ್ರೀಯುತ ಹರೀಶ್ ಪುತ್ತರಾಯ ಇವರು. ಇವರೆಲ್ಲರಿಗೂ ಕೂಡ ಉಪಸ್ಥಿತಿಯನ್ನು ಗೌರವಿಸ್ತಾ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಲಕ್ಷ್ಮಣ ಕರಂದ್ಲಾಜೆ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವು
ಸಂಘಗಳಿವೆ, ಸಹ ಶಿಕ್ಷಕರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ, ದೈಹಿಕ ಶಿಕ್ಷಕರ ಸಂಘ, ಹೀಗೆ ಎಲ್ಲರನ್ನು ಕೂಡ ಸಮಯದ ಅಭಾವ ಇರುವುದರಿಂದ ಎಲ್ಲರ ಉಪಸ್ಥಿತಿಯನ್ನು ಗುರುತಿಸ್ತಾ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರುಗಳಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯೊಂದಿಗೆ ಭಾಗವಹಿಸಿ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅನ್ನುವ ಒಂದು ಸೇರಿಸಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸೋಲು ಗೆಲುವು ಎರಡನ್ನೂ ಸಮಭಾವದಿಂದ ಇವತ್ತು ಸ್ವೀಕಾರ ಮಾಡಿಕೊಂಡು ತಾವೆಲ್ಲರೂ ಕೂಡ ಒಳ್ಳೆಯ ಮನಸ್ಸಿನಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ, ಎಷ್ಟೋ ಸಲ ಅಬ್ದುಲ್ ಕಲಾಂ ಸೋತಿದ್ದ ಪೈಲಟ್ ಎಕ್ಸಾಮ್ ಅಲ್ಲಿ ಫೇಲ್ ಆದದ್ರಿಂದ ನಮಗೊಂದು ದೇಶಕ್ಕೆ ಅದ್ಭುತ ವಿಜ್ಞಾನಿ ಸಿಕ್ಕಿದ್ರು. ಹಾಗೆ ಇನ್ನಷ್ಟು ಸುಮಾರು ಜನ ಅವರವರ ಜೀವನದಲ್ಲಿ ಸೋಲನ್ನು ಕಂಡಿದ್ದಾರೆ, ಆದರೆ ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ. ಬದುಕಿನಲ್ಲಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ತಮಗೆಲ್ಲರಿಗೂ ಕೂಡ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಹರಸ್ಲಿ, ಎಲ್ಲರೂ ಕೂಡ ಬಹುಮಾನವನ್ನು ಗೆಲ್ಲುವಂತಾಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕ್ರೀಡಾಂಗಣದ ತಯಾರಿಗಾಗಿ ಈ ವಲಯದ ದೈಹಿಕ ಶಿಕ್ಷಕರು ಕಳೆದ ಒಂದು ವಾರದಿಂದ ಇಲ್ಲಿ ದುಡಿತಾ ಇದ್ದಾರೆ. ಅವರೆಲ್ಲರ ಶ್ರಮವನ್ನು ಕೂಡ ಸ್ಮರಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪುತ್ತೂರು ಮತ್ತು ಕಡಬ ವಲಯದ ಎಲ್ಲ ದೈಹಿಕ ಶಿಕ್ಷಕರು ಈ ದಿನ ಈ ಒಂದು ಸ್ಪರ್ಧೆಗಳನ್ನು ನಡೆಸಿಕೊಡ್ಲಿಕ್ಕೆ ಅಫಿಷಿಯೇಟಿಂಗಿಗೆ ಬಂದಿದ್ದೀರಾ. ತಮ್ಮೆಲ್ಲರ ಇರುವಿಕೆಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸ್ತಾ ತಮಗೆಲ್ಲರಿಗೂ ಕೂಡ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಸಹೋದ್ಯೋಗಿ ಬಂಧುಗಳು, ಶಿಕ್ಷಕೇತರ ಬಂಧುಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬಹಳ ಆಸಕ್ತಿಯಿಂದ ಈ ದಿನದ ಕಾರ್ಯಕ್ರಮವನ್ನು ಲೈವ್ ಆಗಿ ತೋರಿಸಲಿಕ್ಕೆ ಪತ್ರಕರ್ತ ಮಿತ್ರರು ಬಂದಿದ್ದೀರಾ, ಶ್ರೇಯಸ್ ಅವರು ಇದ್ದೀರಾ. ತಮ್ಮೆಲ್ಲರನ್ನು ಕೂಡ ಗುರುತಿಸ್ತಾ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಕೂಡ ಗೌರವಪೂರ್ವಕವಾದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತಾ ಇದ್ದೇನೆ. ಧನ್ಯವಾದ. ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಯುತ ಚಕ್ರಪಾಣಿಗಳಿಂದ ಪ್ರಾಸ್ತಾವಿಕ ಮಾತು. ಎಲ್ಲರಿಗೂ ಆತ್ಮೀಯ ವಂದನೆಗಳು. ಪುತ್ತೂರು ತಾಲೂಕು ಮಟ್ಟದ ಈ ಒಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಜಯರಾಮ್ ಕೆದಿಲ ಸರ್ ಅವರೇ, ನಮ್ಮೆಲ್ಲರ ನೆಚ್ಚಿನ ಶಾಸಕರೇ, ಈ ಒಂದು ಕ್ರೀಡಾಕೂಟವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೂ BO ಸರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯನವರೇ, ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ನಿರ್ಣಾಯಕ ಬಂಧುಗಳೇ, ಕ್ರೀಡಾಭಿಮಾನಿಗಳೇ, ಪೋಷಕರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಬಹುಶಃ ಈಗಾಗಲೇ ಸಮಯ ಮೀರಿದೆ. ಕೇವಲ ಒಂದು 2 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕ ಭಾಷಣಗಳನ್ನು 2 ವಿಷಯಗಳನ್ನು ಹೇಳುತ್ತಾ ಮುಗಿಸ್ತಾ ಇದ್ದೇನೆ. ಈ ಒಂದು ಕಡಬ ಮತ್ತು ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ 5 ವಲಯಗಳು ಈ ಒಂದು ಕ್ರೀಡಾಕೂಟದಲ್ಲಿ 2 ದಿವಸಗಳ ಕಾಲ ಈ ಒಂದು ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಕ್ರೀಡಾ ಒಂದು ಸಾಮರ್ಥ್ಯವನ್ನ, ಒಂದು ಪ್ರತಿಭೆಯನ್ನ ಇಲ್ಲಿ ಅನಾವರಣ ಮಾಡಲಿಕ್ಕಿದೆ. ಬಹುಶಃ ಈ 2 ದಿವಸಗಳ ಕಾಲ 1500 ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ 200ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕಿದ್ದೇವೆ. ಪ್ರಮುಖವಾಗಿ ಈ ಒಂದು ಸಾಂದೀಪನಿ ವಿದ್ಯಾಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು, ಕ್ರೀಡಾಕೂಟವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಬಹುಶಃ 1 ತಿಂಗಳಿಂದ ಈಚೆಗೆ ಬಹಳಷ್ಟು ನಮ್ಮ ಇಲಾಖೆಯೊಂದಿಗೆ ಸಹಕರಿಸುತ್ತಾ ಬಹಳಷ್ಟು ಅಚ್ಚುಕಟ್ಟಾಗಿ, ಪ್ರಮುಖವಾಗಿ ನಮ್ಮ ಭಾಸ್ಕರಾಚಾರ್ ಇಂದಾರವರು ಬಹುಶಃ ಈ ಒಂದು ಕಾರ್ಯಕ್ರಮದ ಸೂತ್ರಧಾರಿ ಅವರೇ. ನಾವು ಯಾವುದೇ ಒಂದು ಕೆಲಸವನ್ನು ವಿಷಯವನ್ನಲ್ಲಿ ಅವರಲ್ಲಿ ಕೇಳುವಾಗ ನಾನಿದ್ದೇನೆ, ನೀವೇನು ಹೇಳ್ತೀರಿ, ನಾನು ಎಲ್ಲ ಸಹಕಾರವನ್ನು ಕೊಡ್ತೇನೆ ಎಂಬುದಾಗಿ ನಮ್ಮಲ್ಲಿ ಹುರಿದುಂಬಿಸುತ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಬಹಳಷ್ಟು ನಮ್ಮೊಟ್ಟಿಗೆ ಅವರು ಮಾರ್ಗದರ್ಶಕರಾಗಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ್ದಾರೆ. ಸರ್, ತಮಗೆ, ತಮ್ಮ ಎಲ್ಲ ಆಡಳಿತ ಮಂಡಳಿಯವರಿಗೆ, ಇಲ್ಲಿಯ ಎಲ್ಲ ಅಧ್ಯಾಪಕ ವೃಂದಕ್ಕೆ, ಮುಖ್ಯೋಪಾಧ್ಯಾಯರಿಗೆ ನಮ್ಮ ಇಲಾಖೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. 1-2 ವಿಚಾರಗಳು. ಬಹುಶಃ ಮೂಡುಬಿದ್ರೆ ಬಿಟ್ಟರೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಒಂದು ತಾಲೂಕು ಅಂತ ಇದ್ರೆ ಅದು ನಮ್ಮ ಪುತ್ತೂರು ತಾಲೂಕು ಮಾತ್ರ ಕ್ರೀಡಾ ಕ್ಷೇತ್ರದಲ್ಲಿ. ಇದಕ್ಕೆ ಪೂರಕವಾಗಿ ಬಹುಶಃ ಕಳೆದ ಬಾರಿ ಒಂದು ಮೂಡುಬಿದ್ರೆಯಲ್ಲಿ ನಡೆದಂಥ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ
ಬಹುಶಃ 6 ವಿಭಾಗಗಳಲ್ಲಿ 5 ವಿಭಾಗವನ್ನ ನಮ್ಮ ಪುತ್ತೂರು ತಾಲೂಕು ಪಡೆದುಕೊಂಡಿರುವ ವಿಚಾರವನ್ನು ಇಲ್ಲಿ ಸಂತೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಶಾಸಕರು ನಮ್ಮ ಮುಂದೆ ಇದ್ದಾರೆ. ಸರ್, ತಮಗೆ ಈ ಪುತ್ತೂರು ತಾಲೂಕಿನ ಒಂದು ಸಿಂಥೆಟಿಕ್ ಟ್ರ್ಯಾಕಿನ ಒಂದು ಖಂಡಿತವಾಗಿ ಒಂದು ಅವಶ್ಯಕತೆ ಇದೆ. ನಮ್ಮ ವಿದ್ಯಾರ್ಥಿಗಳು ಕಳೆದ ಬಾರಿ ವಿವೇಕಾನಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ಬಹುಶಃ ಕೀರ್ತಿ ಇಲ್ಲಿ ಇರಬಹುದು, ರಾಷ್ಟ್ರ ಮಟ್ಟದಲ್ಲಿ ಹೈ ಜಂಪ್ ಅಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ವಿದ್ಯಾರ್ಥಿನಿ ಇಲ್ಲಿ ಇದ್ದಾಳೆ. ಬಹುಶಃ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ನಮ್ಮ ಪುತ್ತೂರು ತಾಲೂಕು ಖಂಡಿತವಾಗಿ ಬಯಸ್ತದೆ. ಆ ಮೂಲಕ ನಮ್ಮ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿತವಾಗಿಯೂ ಮಿಂಚಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಎಲ್ಲ ನಮ್ಮ ಈ ಸಂಸ್ಥೆಯ ಅಧ್ಯಾಪಕ ವೃಂದ, ಮುಖ್ಯೋಪಾಧ್ಯಾಯರು, ಅದೆಲ್ಲ ನಿರ್ಣಾಯಕ ಬಂಧುಗಳು ಎಲ್ಲ ಸಹಕರಿಸಬೇಕು. ಇವತ್ತು ಮತ್ತು ನಾಳೆ ನಡೆಯುವಂತಹ ಎಲ್ಲ ಈ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಎಲ್ಲ ಸಹಕಾರವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕ್ರೀಡಾ ನೀತಿಯ ಆಗಮನವಾಗ್ತದೆ. ಈ ಪ್ರದೇಶದ ಅತ್ಯುನ್ನತ ಕ್ರೀಡಾಪಟುಗಳು ಕ್ರೀಡಾ ನೀತಿಯನ್ನು ತರುವ ಮೂಲಕ ಒಂದು ಸುತ್ತನ್ನ ಮೈದಾನಕ್ಕೆ ಹಾಕಿ ಕ್ರೀಡಾ ಕಾರ್ಯಕ್ರಮವನ್ನು ಸುಧಾರಿಸಲಿಕ್ಕೆ ಮಾನ್ಯ ಶಾಸಕರಿಗೆ ನಿಯೋಗದ ಮೂಲಕ ಚಾಲನೆ ಕೊಡಬೇಕಾಗಿದೆ. ಕ್ರೀಡಾ ನೀತಿಯ ಕ್ರೀಡಾಪಟುಗಳು ಮೈದಾನವನ್ನು ಪ್ರವೇಶಿಸಬೇಕು. ಈಗಾಗಲೇ ಲೋಕವಾಯುಕ್ತರಿಂದ ಹೊರಟು ನಮ್ಮ ಈ ಅಂತರವನ್ನ ಮೈದಾನವನ್ನು ಪ್ರವೇಶಿಸಲಿಕ್ಕಿದ್ದಾರೆ. ಎಲ್ಲ ಕ್ರೀಡಾಪಟುಗಳು ಎದ್ದು ನಿಂತುಕೊಳ್ಳಬೇಕು. ಕ್ರೀಡಾ ಜ್ಯೋತಿ ಆಗಮನ ನಮ್ಮ ಈ ಸಂಸ್ಥೆ ಹಿರಿಯ ವಿದ್ಯಾರ್ಥಿ, ಪ್ರಸ್ತುತ ಸೈನಿಕ ಕಾಲೇಜು ಪುತ್ತೂರು, ಇಲ್ಲಿಯ ದ್ವಿತೀಯ PUC ವಿದ್ಯಾರ್ಥಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕರ್ನಾಟಕ ತಂಡದ 2022 ಸಾಲಿನಲ್ಲಿ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಪ್ರದೇಶದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದವು. ಹಾಗೆ ಇನ್ನೋರ್ವ ಕರ್ನಾಟಕದ ಹೈಜಂಪ್ ತಾಲೂಕು ಮತ್ತು ಜಿಲ್ಲೆ ರಾಜ್ಯವನ್ನು ಪ್ರವೇಶಿಸಿದರು. ಅಮನ್ ರಾಜ್ ಡಿಸ್ಟ್ರಿಕ್ಟ್ ಈಜಿನಲ್ಲಿ ಮೆಡಲಲ್ಲಿ 2018-24 14 ಗೋಲ್ಡ್ ಮೆಡಲ್ಗಳನ್ನು, 15 ಸಿಲ್ವರ್ ಮೆಡಲ್ಗಳನ್ನು ಮತ್ತು 5 ಬ್ರಾಂಜ್ ಮೆಡಲ್ಗಳನ್ನು ನಮ್ಮ ಕ್ಷೇತ್ರಕ್ಕೆ ತಂದುಕೊಂಡವರು. ಇನ್ನೊಂದು ಕರಾಟೆಯಲ್ಲಿ ಉನ್ನತ ಚಟುವಟಿಕೆ 9ನೇ ತರಗತಿ ವಿದ್ಯಾರ್ಥಿಯಾಗಿದ್ದು 2022-23 ಸಾಲಿನಲ್ಲಿ ಕರಾಟೆ ಹೋರಾಟದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2022-23 ಸಾಲಿನಲ್ಲಿ ರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಮತ್ತು ರಾಷ್ಟ್ರ ಮಟ್ಟದ ಕರಾಟೆ ಮುಕ್ತ ಪಂದ್ಯಾವಳಿಯಲ್ಲಿ ಮೊದಲನೇ ಸ್ಥಾನ ಪಡೆದ ಈ 4 ಜನ ಕ್ರೀಡಾಪಟುಗಳ ಜೊತೆಗೆ ನಮ್ಮ ಹೆಮ್ಮೆಯ ಈ ವಿದ್ಯಾಸಂಸ್ಥೆಯ ಮಕ್ಕಳು ಕೂಡ ಕ್ರೀಡಾ ಜ್ಯೋತಿಯನ್ನು ಮೈದಾನಕ್ಕೆ ಬರುತ್ತ ಸ್ವಲ್ಪ ಕ್ರೀಡಾ ನಿಯಮದ ಸಂಪ್ರದಾಯದಂತೆ ನಮ್ಮ ಕ್ರೀಡೆಯ ಸಂಪ್ರದಾಯದಂತೆ ಸಫಲಗೊಳಿಸಬೇಕ ವಿದ್ಯೆಯನ್ನು ಹಾಕ್ತಾರೆ. ಹಾಗೆ ಸ್ವಲ್ಪ ಅನುಕೂಲ ಕ್ರೀಡಾ ಜ್ಯೋತಿಯನ್ನು ಒದಗಿಸಲಿಕ್ಕೆ ಬಯಸಬೇಕಾಗಿದೆ. ಕ್ರೀಡಾಕೂಟ ಉದ್ಘಾಟನೆ ಶಾಸಕರು ಮಾಡಿದ ನಂತರ ಕ್ರೀಡಾ ಜ್ಯೋತಿ ಒದಗಿಸಲಿಕ್ಕೆ ಅಧಿಕಾರಿ ವ್ಯಾಖ್ಯೆ ಮಾಡ್ತಾರೆ. ಕೆಲಸವನ್ನು ನೋಡ್ತಾರೆ. ಅತ್ಯಂತ ಸುಂದರ ಕ್ರೀಡಾಂಗಣ, ಅದರ ಜೊತೆಯಲ್ಲಿ ಅತ್ಯಂತ ಆಕರ್ಷಣೀಯವಾದಂತಹ ಯೂನಿಫಾರ್ಮ್ಗಳನ್ನು ಧರಿಸುವಂತಹ ನಮ್ಮ ಈ ತಾಲೂಕಿನ ವಿದ್ಯಾರ್ಥಿಗಳು, ಹಾಗೆ ಸುಂದರ ವಾದನದೊಂದಿಗೆ ನಮ್ಮ ಮಾನವಗಳನ್ನು ಧರಿಸುವಂತಹ ಆಕರ್ಷಣೀಯ ವಾದನ ತಂಡ ಈ ವಿದ್ಯಾಸಂಸ್ಥೆ ಮತ್ತು ಮಂಡಳಿಯು ಉನ್ನತ ವಿದ್ಯಾಭ್ಯಾಸ ಮತ್ತು ಮತ್ತಷ್ಟು ನೆರವನ್ನು ನೀಡುತ್ತ ಈ 2 ದಿನಗಳ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುತ್ತ ನನ್ನೆಲ್ಲರ ಹಾರೈಕೆಯೊಂದಿಗೆ ವೇದಿಕೆಗೆ ಆಗಮನಿಸುತ್ತಾ ಇದ್ದಾರೆ. ವೇದಿಕೆಗೆ ತರಬೇಕು, ಕ್ರೀಡಾ ಜ್ಯೋತಿಯನ್ನು ಮಾನ್ಯ ಶಾಸಕರಿಗೆ ನೀಡಬೇಕು. ಈ ದಿನದ ಕ್ರೀಡಾಕೂಟವನ್ನು ಉದ್ಘಾಟಿಸಬೇಕು ಎನ್ನುವುದರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಶಾಸಕರನ್ನು ಮಾತನಾಡುತ್ತಿದ್ದಾರೆ. ಈ 4 ವಿದ್ಯಾರ್ಥಿಗಳ ಜೊತೆಯಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯ ಪ್ರಗತಿಯಲ್ಲಿ ಮಾನ್ಯ ಶಾಸಕರು ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡ್ತಾರೆ. ಜ್ಯೋತಿಯನ್ನು ಬೆಳಗಿಸುವಂತೆ ಮುಗಿದ ಎಲ್ಲ ಅತಿಥಿಗಳ ಜೊತೆಯಲ್ಲಿ ಸುಂದರ ಸನ್ನಿವೇಶ ಇವತ್ತು ಪ್ರೀತಿಯೂಡ ಕ್ರೀಡಾಕೂಟದ ಯಶಸ್ಸಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಈಗ ಕ್ರೀಡಾಕೂಟ ಯಶಸ್ವಿಯಾಗಿ ಅತ್ಯಂತ ದೊಡ್ಡ ಕ್ರೀಡಾಕೂಟ ಇದಾಗಲಿ, ಇನ್ನಷ್ಟು ಕ್ರೀಡಾಕೂಟಗಳು ಸಮೀಪ ವಿದ್ಯಾಸಂಸ್ಥೆಯಲ್ಲಿ ಮೂಡುವುದರಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡೆಯಲಿ ಎನ್ನುವಂತ ನಮ್ಮೆಲ್ಲರ ಹಾರೈಕೆಗೆ ಶ್ರೀಯುತ ಅರುಣ್ ಕುಮಾರ್ ಸುತ್ತಲ ಕ್ರೀಡಾ ಜ್ಯೋತಿಯನ್ನು ಬೆಳೆಸಬೇಕಾದ ಮಾತಾಡಿದರು.
ಸಂದರ್ಭದಲ್ಲಿರುವಂತಹ ಕ್ರೀಡಾಕೂಟಿನ ಅತಿಥಿಗಳ ಜೊತೆಯಲ್ಲಿ ಬೆಳಗಿಸುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಈ ಕ್ರೀಡಾಕೂಟಿ ನಮ್ಮ ಕ್ರೀಡಾ ಸಂಪ್ರದಾಯಕ್ಕೆ 2 ದಿನಗಳ ಕಾಲ ನಿರಂತರವಾಗಿ ಬೆಳೆಯುತ್ತಾ ಕ್ರೀಡೆ ಬೆಳೆಯಲಿ, ಮತ್ತಷ್ಟು ಕ್ರೀಡಾಪಟುಗಳು ನಿರ್ಮಾಣ ಆಗಲಿ ಎನ್ನುತ್ತಾ ಹಾರೈಕೆಯಲ್ಲಿ 2 ದಿನಗಳ ಕಾಲ ಉಳಿಲಿಕ್ಕಿದೆ. ಹಾಗೆ ನನ್ನ ಶಾಸಕರು ಅತಿಥಿಗಳ ಜೊತೆಗೆ ಹಾರಿಸಬೇಕು. ಹಾಗೆ ಪಾರಿವಾಳ ಕೂಡ ನಮ್ಮ ಕ್ರೀಡಾ ಸಂಪ್ರದಾಯದಲ್ಲಿ ಪಾರಿವಾಳವನ್ನು ಕೂಡ ಹಾರಿಸುವ ಮೂಲಕ ನಾವು ಕ್ರೀಡೆಗೆ ಬೆಳಕನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬೆಳವನ್ನು ಹಾರಿಸಿಕೊಂಡು ಹಾಗೆ ನಮ್ಮ ಶಾಸಕರು ಸಂಚಾಲಕರ ಜೊತೆಯಲ್ಲಿ ಸೇರಿಕೊಂಡು ಕ್ರೀಡಾ ಜೊತೆ ಬೆಳೆಸ್ತಾ ಇದೆ. ಹಾಗೆ ಪಾರಿವಾಳವನ್ನು ಹಾರಿಸುವ ಮೂಲಕ ಆಂಜನೇಯ ರೀತಿಯ ಪಾರಿವಾಳವನ್ನು ಮೇಲಕ್ಕೆ ಬಿಟ್ಟು ನಮ್ಮ ಈ ಕ್ರೀಡಾಕೂಟದ ಯಶಸ್ಸಿಗೆ ಶುಭವನ್ನು ಹಾರೈಸಬೇಕೆಂದು ಮಾಡಿದ್ದಾರೆ. ಈ ಕ್ರೀಡಾಕೂಟದ ಸುಂದರ ಸಮಯ ಬೆಲೂನನ್ನು ಆಕಾಶದ ಎತ್ತರಕ್ಕೆ ಹಾರಿಸಿ ಎಲ್ಲಿವರೆಗೆ ಬೆಲೂನು ಹೋಗ್ತದೆ ಅಲ್ಲಿವರೆಗೆ ನಮ್ಮ ಕ್ರೀಡೆಯಲ್ಲಿ ಬಳಸುತ್ತಿರುವ ಹಾಗೆ ಪಾರಿವಾಳ ಕೂಡ ಕ್ರೀಡೆಯ ಊಟ ಹಾರಿಸುವ ಕ್ರೀಡೆಯಲ್ಲಿ ಪಾರಿವಾಳವನ್ನು ಕೂಡ ಹಾರಿಸುವುದರ ಮೂಲಕ ಕ್ರೀಡೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಆಂಜನೇಯ ವಿಜಯವರು ಪಾರಿವಾಳವನ್ನು ಅಲ್ಲಿ ಪಾರಿವಾಳವನ್ನು ಹಾರಿಸುವ ಮೂಲಕ ಎಲ್ಲ ಅತಿಥಿಗಳು ಇದಕ್ಕೆ ಸಂಚಾಲಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲರ ಜೊತೆಯಲ್ಲಿ ಶುಭ ಹಾರೈಸ್ತಾ ಇದ್ದಾರೆ. ಒಂದು ಒಳ್ಳೆಯ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅನ್ನೋದು ಮಾತನಾಡುತ್ತಾ ಒಂದು ಶುಭ ಎಲ್ಲ ಶುಭ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ತಾರೆ. ಹಾಗೆ ಮೊದಲ ಕರೆಯಲ್ಲಿರುವಂತಹ ಎಲ್ಲ ಮಕ್ಕಳು ತಮ್ಮ ತಮ್ಮ ಅಂಕಣಗಳಿಗೆ ಪ್ರವೇಶಿಸಬೇಕು, ಕೌತುಕವಾಗಿ ನೋಂದಾಯಿಸಿಕೊಂಡು ಆದಷ್ಟು ಬೇಗ ಮೈದಾನಕ್ಕೆ ಏಳಬೇಕಾಗಿ ವಿನಂತಿ ಮಾಡಬಹುದು. ಸರಿ ಸರ್, ಸಂಚಾಲಕರು ಹಾಗೆ ಶಾಸಕರು ಮತ್ತು ಆಂಜನೇಯ ಸರ್ ಪಾರಿವಾಳವನ್ನು ಹಾರಿಸುವ ಮೂಲಕ ಮತ್ತೊಂದು ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಪ್ರತಿಜ್ಞಾನಿಕೆ ಸ್ವೀಕಾರವಾಗಿ ಇದು ಬಲಕ ಸೂತ್ರ ನಮ್ಮ ಸೌರವಲಯದ ಮನೆಯಲ್ಲಿ ಆಗಿರುವಂತಹ ಬಲಕ ಸೂತ್ರವಾಗಿ ವಿನಂತಿ ಮಾಡಿದ್ದಾರೆ. ಕ್ರೀಡಾಕೂಟದ ಯಶಸ್ಸಿಗಾಗಿ ತಾವೆಲ್ಲರೂ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿ ನಾವೆಲ್ಲ ಎಲ್ಲ ವಿದ್ಯಾರ್ಥಿಗಳು ಕೈಯನ್ನು ಮುಂದಕ್ಕೆ ಚಾಚಬೇಕು. Athletes, ಸಾವಧಾನ್. ಎಲ್ಲರೂ ಎಲ್ಲ ಅತಿಥಿಗಳು ಇಬ್ಬರಿಗೊಮ್ಮೆ ಈಗಿನ ಪ್ರತಿಜ್ಞಾನಿಕೆಯನ್ನು ಸ್ವೀಕರಿಸಬೇಕಾಗಿ ಎಲ್ಲ ಮಕ್ಕಳು ಬಲಗೈಯನ್ನು ಮುಂದೆ ಚಾಚಿ, ಬಲಗೈ ನೇರವಾಗಿ ನಿಮ್ಮ ಭುಜದ ನೇರಕ್ಕೆ ಎಲ್ಲ ಬೆರಳುಗಳು ಸೇರಿಕೊಂಡು 2000 ಎಲ್ಲ ಫ್ಲಾಗ್ ಹಿಡ್ಕೊಂಡ ಮಕ್ಕಳು ಎದುರು ಬನ್ನಿ. ಎಲ್ಲ ಫ್ಲಾಗ್ಗಳು ಒಟ್ಟಿಗೆ ಸೇರಿಸಿ 2024-25ನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರು ನೀಡುವ ನಿರ್ಣಯಗಳಿಗೆ ಅನುಗುಣವಾಗಿ ಕ್ರೀಡಾ ಘನತೆಗಾಗಿ ತಾಲೂಕಿನ, ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಕ್ರೀಡಾ ಉನ್ನತಿಗಾಗಿ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ಸಂದೀಪನಿ. ಸನ್ಮಾನ ಮಾಡುವಂಥ
ಪ್ರಕಾರವಾದ ಸಂದೀಪನಿ ವಿದ್ಯಾಸಂಸ್ಥೆ ಅತ್ಯಂತ ಎತ್ತರವಾಗಿ ಬೆಳೆದಿದೆ. ಆ ನಿಟ್ಟಿನಲ್ಲಿ ಇನ್ನಷ್ಟು ಬೆಳೆಯಲಿ ಎನ್ನುವಂತಹ ನಿಮ್ಮ ಹಾರೈಕೆ ಅವರಿಗೆ ಬೇಕಿದೆ. ಆ ನಿಟ್ಟಿನಲ್ಲಿ ನಿಮ್ಮನ್ನ ಸನ್ಮಾನಿಸಿ ನಾವು ಸಂತೋಷವನ್ನು ಪಡೆಯಲಿದ್ದೇವೆ. ಸರ್ಕಾರದ ಅಧ್ಯಕ್ಷರು ಸೇರಿಕೊಂಡು ಎಲ್ಲ ಅತಿಥಿಗಳ ವಿಷಯದಲ್ಲಿ ಸಂದೀಪನಿ ವಿದ್ಯಾಸಂಸ್ಥೆಗಳಿಗೆ ಪ್ರಥಮ ಬಾರಿ ಆಗಮಿಸಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಾನ್ಯ ಅಶೋಕ್ ರೈ ಅವರಿಗೆ ಅವರ ಆಗಮನ ನಮಗೆಲ್ಲ ಬಹಳ ಖುಷಿ ಕೊಟ್ಟಿದೆ, ಸಂತೋಷವನ್ನು ತಂದಿದೆ. ಅದಕ್ಕಾಗಿ ಸಂದೀಪನಿ ಪರಿವಾರದ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೇವೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇವೆ. ನಾವು ಹಾಗೆ ಕಾರ್ಯಕ್ರಮ ಉದ್ಘಾಟಕರು ಶಾಸಕರು ಈ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ನೆರವಿಗೆ ಹೋಗಿ ಬದಿಗಳಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಆದಷ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಆಯೋಜನೆ ಮಾಡಿದಂಥ ತಾಲೂಕು ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆಗಿರುವಂಥ ಜಯರಾಮ್ ಕಿದಿಲಾಯ್ ಅವರೇ, ಈ ಶಾಲೆಯ ಸಂಚಾಲಕರು ಆತ್ಮೀಯರು ಮಿತ್ರರೂ ಆಗಿರುವಂಥ ಭಾಸ್ಕರ್ ಆಚಾರ್ ಇಂದಾರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ ಅವರೇ, ಆತ್ಮೀಯರಾಗಿರುವಂಥ ಅರುಣ್ ಕುಮಾರ್ ಪುತ್ತಿಲ ಅವರೇ, ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಆಂಜನೇಯ ರೆಡ್ಡಿ ಅವರೇ, ಅಕ್ಷರ ದಾಸೋಹದ ನಿರ್ದೇಶಕರಾಗಿರುವಂಥ ವಿಷ್ಣು ಪ್ರಸಾದ್ ಅವರೇ, ಪ್ರಾಂಶುಪಾಲರು, ಈ ಶಾಲೆಗೆ ನನ್ನನ್ನು 3-4 ಬಾರಿ ನನ್ನ ಮನೆಗೆ ಬಂದು, ನಾನು ಶಾಸಕನಾಗುವ ಮೊದಲು ಕೂಡ ನನ್ನ ಮನೆಗೆ ಬಂದು ನನ್ನನ್ನು ಆಹ್ವಾನಿಸಿದರು. ಅವರ ಬೇರೆ ಬೇರೆ ಕಾರಣದಿಂದ ನನಗೆ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಅತ್ಯಂತ ಪ್ರೀತಿಯಿಂದ ನನ್ನನ್ನು 2-3 ಸಲ ಕರೆದಿದ್ರು. ಅದಕ್ಕಾಗಿ ನಾನು ಇವತ್ತು ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಈ ಶಾಲೆಯ ಪ್ರಾಂಶುಪಾಲರಾದಂಥ ಜಯಮಾಲ ಅವರೇ, ಆತ್ಮೀಯರಾಗಿರುವಂಥ ಕೃಷ್ಣ ಪ್ರಸಾದ್ ಆಲು ಅವರೇ, ಈ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳೇ, ಮಕ್ಕಳೇ, ಪೋಷಕರೇ, ಮಾಧ್ಯಮದ ಮಿತ್ರರೇ, ಪುತ್ತೂರಿನಲ್ಲಿ ಬಹುಶಃ 2 ವರ್ಷದಿಂದ ಎಲ್ಲ ರೀತಿಯ ಕ್ರೀಡೆಗಳನ್ನು ನಾವು ಸರ್ಕಾರದಿಂದ ಆಯೋಜನೆ ಮಾಡಲಿರುವಂಥ ಎಲ್ಲ ರೀತಿಯ ಕನ್ನಡಬಾರಿ ಜೂನಿಯರ್ ಕಾಲೇಜಿನಲ್ಲೂ ಕೂಡ ಒಂದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ತಾಲೂಕು ಮಟ್ಟದ ಕ್ರೀಡೆಯನ್ನು ನಮ್ಮ ಸಂದೀಪನಿ ಶಾಲೆಯಲ್ಲಿ ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬೇಕಿದ್ರೆ ಇದು ಚಿಕ್ಕ ಕೆಲಸ ಏನಲ್ಲ. ಭಾಸ್ಕರಾಚಾರ್ಯ ಅವರು ಹೇಳ್ತಾ ಇದ್ರು, ಇದು ಆಯೋಜನೆ ಮಾಡಲಿಕ್ಕೆ ಒಂದಷ್ಟು ಹಣದ ಅವಶ್ಯಕತೆ ಇದೆ. ಅಂದರೆ ಸರ್ಕಾರದಿಂದ ಇದಕ್ಕೆ ಹೆಚ್ಚಿನ ಅನುದಾನಗಳು ಏನು ಬರುವುದಿಲ್ಲ. ಶಾಲೆ ಒಂದು ಗುರುತಿಸುವಂಥ ಕೆಲಸ ಆಗಬೇಕು. ಮಕ್ಕಳಿಗೆ ಈ ಅವರ ಆಸಕ್ತಿಯನ್ನು ಪ್ರದರ್ಶಿಸುವಂಥ ಒಂದು ಕೆಲಸಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಬಹುಶಃ ಇವತ್ತು ಸಂದೀಪನಿ ಶಾಲೆಯಲ್ಲಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಭಾಸ್ಕರಾಚಾರ್ಯರು ಮತ್ತು ಜಯಮಾಲ ಟೀಚರು, ಪ್ರಾಂಶುಪಾಲರು, ಅವರೆಲ್ಲ ಫಿಸಿಕಲ್ ಡೈರೆಕ್ಟರ್ಸ್ ಯಾರು PD-ಗಳಿದ್ದಾರೆ ಅವರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಅವರಿಗೆಲ್ಲ ನಾನು ಸರ್ಕಾರದ ಪರವಾಗಿ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ಪೋರ್ಟ್ಸ್ಗಳು ಆಗಬೇಕು. ನಾವೆಲ್ಲ ನೋಡ್ತೇವೆ, ನಮ್ಮ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಟ್ಯಾಲೆಂಟ್ ಇದ್ದ ಮಕ್ಕಳಿದ್ದಾರೆ. ಒಂದಷ್ಟು ಶಾರೀರಿಕ ಶಿಕ್ಷಕರ ಒಂದು ತಂಡ ಕೂಡ, ಅದರಲ್ಲೂ ನಮ್ಮ ಪುತ್ತೂರಿನಲ್ಲಿ ಒಳ್ಳೆಯ ಒಂದು ತಂಡ ಇದೆ. ನಾನು ಎಲ್ಲಿಗೆ ಹೋದರೂ ಅವರು ಎಲ್ಲ ಗ್ರೌಂಡಲ್ಲಿ ಕಾಣುವುದು ಆ ಶಾರೀರಿಕ ಶಿಕ್ಷಕರ ತಂಡ. ಅವರ ಒಂದು ಆಸಕ್ತಿಯನ್ನು ನೋಡಿದರೆ ನಾವು ಪಾಪ ಅವರಿಗೆ ಏನು ಮಾಡಿ ಕೊಡಲಿಲ್ಲ, ಅವರು ಏನು ಕೇಳ್ತಾ ಇದ್ದಾರೆ ಅದನ್ನು ಮಾಡಿ ಕೊಡಲಿಕ್ಕೆ ಆಗಲಿಲ್ಲ ಅನ್ನುವ ನೋವು ನನ್ನ ಮನಸ್ಸಿನಲ್ಲಿದೆ. ಈ ಹಿಂದೆ ಇಷ್ಟು ವರ್ಷದಿಂದ
ಯಾರೆಲ್ಲ ಇಲ್ಲಿ ಜನಪ್ರತಿನಿಧಿಗಳು ಆಗಿದ್ರು ಅದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಮೊದಲೇ ಪುತ್ತೂರಿಗೆ ಒಂದು ಒಳ್ಳೆಯ ರೀತಿಯ ಸಿಂಥೆಟಿಕ್ ಟ್ರ್ಯಾಕ್, ಒಳ್ಳೆಯ ರೀತಿಯ ಗ್ರೌಂಡಿನ ಅವಶ್ಯಕತೆ ಇತ್ತು, ನನ್ನ ಅನಿಸಿಕೆ ಇತ್ತು. ನನ್ನ ಕನಸು ಏನಂತ ಹೇಳಿದ್ರೆ ಪುತ್ತೂರಿಗೆ ಒಳ್ಳೆಯ ರೀತಿಯ ಒಂದು ಗ್ರೌಂಡಿನ ನಿರ್ಮಾಣ ಆಗಬೇಕು. ಎಲ್ಲ ಈ ಪುತ್ತೂರಿನ ಜನರು ಏನಿದ್ದಾರೆ, ಪೋಷಕರು ಏನಿದ್ದಾರೆ, ತನ್ನ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ರೀತಿಯ ಕ್ರೀಡೆಯ ಅವರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ನಮ್ಮ ಕನಸಿದೆ. ಒಂದಷ್ಟು ಬಾಸ್ಕೆಟ್ಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಮತ್ತು ಏನು ಟ್ರ್ಯಾಕಲ್ಲಿ ಓಡ್ತಾರಲ್ಲ ಏನದು ಸ್ಕೇಟಿಂಗ್ ಇರ್ಬೋದು, ಎಲ್ಲ ಇಂಡೋರ್ ಸ್ವಿಮ್ಮಿಂಗ್ ಇರ್ಬೋದು, ಜಿಮ್ ಇರ್ಬೋದು, ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು, ಇದರೆಲ್ಲ ವ್ಯವಸ್ಥೆಗಳು ನಮ್ಮ ಪುತ್ತೂರಿಗೆ ಅವಶ್ಯಕತೆ ಇದೆ. ಪೋಷಕರು ತನ್ನ ಮಕ್ಕಳನ್ನು ತಂದು ಆ ಗ್ರೌಂಡ್ ಹತ್ರ ಬಿಟ್ಟರೆ ಆ ಪೋಷಕರು ಕೂಡ 3 ರೌಂಡ್ ಆ ಗ್ರೌಂಡ್ಗೆ ವಾಕಿಂಗ್ ಆಗಿ ಮಾಡಿದರೆ ಅವರ ವಾಕಿಂಗ್ ಕೂಡ ಆಗಬೇಕು. ಆನಂತರ ಅಲ್ಲಿ ಆ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗುವಂಥ ಕೆಲಸಕ್ಕೆ ಆ ಥರ ಒಂದು ವ್ಯವಸ್ಥೆಗಳು ಪುತ್ತೂರಿಗೆ ಅವಶ್ಯಕತೆ ಇದೆ. ಈವಾಗಲೇ ನಮ್ಮ ಪುತ್ತೂರಿನಲ್ಲಿ 3 ಕಿಲೋಮೀಟರ್ ದೂರದಲ್ಲಿ 20 ಎಕರೆ ಜಾಗವನ್ನು ಗುರುತಿಸಿ ಸರ್ಕಾರದಿಂದ 8 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. 2-3 ದಿವಸದಲ್ಲಿ ಈ 20 ಎಕರೆ ಜಾಗವನ್ನು ಕರ್ನಾಟಕ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸಗಳು ಪ್ರಗತಿಕದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕೂಡ ಖೇಲೋ ಇಂಡಿಯಾದಲ್ಲಿ ನಮಗೆ ಇಂಡೋರ್ ಗೇಮ್ಗಳನ್ನು, ಇಂಡೋರ್ ಸ್ಟೇಡಿಯಂಗಳನ್ನು ಮಾಡಲಿಕ್ಕೆ 25 ಕೋಟಿ ರೂಪಾಯಿ ಅನುದಾನದ ವ್ಯವಸ್ಥೆ ಇದೆ. ಅದನ್ನು ಕೂಡ ಪಡ್ಕೊಂಡು ಆ ಗ್ರೌಂಡನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡುವಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಪುತ್ತೂರಿನಲ್ಲಿ ಜಾಗ ಸಿಗುವುದೇ ಭಾರಿ ಕಷ್ಟ. ನಾನು ನನ್ನ ಸ್ವಂತ ನೆಲೆಯಲ್ಲಿ ಹೋಗಿ ಅಧಿಕಾರಿಗಳನ್ನು ಬಿಟ್ಟು ಹೋಗಿ 20 ಎಕರೆ ಜಾಗ ಭಾಸ್ಕರಾಚಾರ್ಯ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇನ್ನು ಎಲ್ಲರಿಗೆ ಮುಟ್ಟಿದಂತೆ ನೋಡಬೇಕು. ಕೋರ್ಟನ್ನು ಕೂಡ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಇಟ್ಟಿದ್ದೀವಿ. ಯಾರಾದರೂ ಕೋರ್ಟಿಗೆ ಹೋಗೋದು ಬೇಡ ಅಂತ ಅದನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ಗ್ರೌಂಡನ್ನು ಮಾಡುವಂಥ ಆಲೋಚನೆಗಳನ್ನು ಎಲ್ಲ ಮಾಡಿದ್ದೀವಿ. ನಮ್ಮ ಈ ಭಾಗದ ಮಕ್ಕಳನ್ನು ನಾವು ನೋಡಬಹುದು. ನಾವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯ ಕ್ರೀಡಾಪಟುಗಳನ್ನು ನೋಡಬೇಕು. ನಾವು ಯಾವ ರೀತಿಯಲ್ಲಿ ಕ್ರೀಡಾಪಟುಗಳು ಇದ್ದಾರೆ, ಅವರಿಗೆ ಯಾವ ರೀತಿಯ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಯಾವ ರೀತಿಯ ಒಳ್ಳೆಯ ಆಹಾರಗಳನ್ನು ಸೇವಿಸ್ತಾರೆ. ನಮ್ಮಲ್ಲೆಲ್ಲ ಈಗ ನಮ್ಮ ಪೀಳಿಗೆಗಳೆಲ್ಲ ಚಿಕ್ಕದಾಗಿದೆ. ಈಗ ನಾವೇ ಚಿಕ್ಕವರು ಗಿಡ್ಡ, ನನ್ನಿಂದ ಇನ್ನೂರವರೆಲ್ಲ ಗಿಡ್ಡಗಳ ಸೈಜುಗಳನ್ನೇ ನೋಡುದು. ಈಗ ಮೊದಲಿನ ದೊಡ್ಡ ಭಾಸ್ಕರಾಚಾರ್ಯರು ಹಿಂದೆ 5 ಜನರನ್ನು ಎಳ್ಕೊಂಡು ಬರ್ತಾ ಇದ್ರಂತೆ ಕಬಡ್ಡಿಯಲ್ಲಿ. ಇನ್ನು 5 ಜನಲ್ಲ, 2 ಹೋದವರನ್ನು ಒಳಗೆ ಇದೆ ಜಾಸ್ತಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಜೀನ್ಸ್ಗೆ ಸರಿಯಾದ ವ್ಯವಸ್ಥೆಗಳ ಕೊರತೆ, ಪ್ರೋಟೀನ್ ಯುಕ್ತವಂತ ಆಹಾರವನ್ನು ಕೊಡುವುದು, ಅದರ ಜೊತೆಗೆ ಅವರಿಗೆ ಫಿಸಿಕಲ್ ಫಿಟ್ನೆಸ್ಗೆ ಬೇಕಾಗುವಂಥ ವ್ಯವಸ್ಥೆಗಳು ನಮ್ಮ ಹತ್ರ ಭಾರಿ ಕಡಿಮೆ ಇದೆ. ಈ ಒಂದು ವಲಯದಲ್ಲಿ ಸರ್ಕಾರ ಮತ್ತು ಸಮಾಜ ಇದಕ್ಕೆ ಗಮನ ಕೊಡದಿದ್ರೆ ಬಹುಶಃ ಮುಂದಿನ ಪೀಳಿಗೆಯಲ್ಲಿ ಜನ ಇನ್ನೂ ಇದರಿಂದ ಕೆಳಗೆ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಯಾವ ಮಕ್ಕಳನ್ನು ನೋಡಿ ಪಾಪ ಒಳ್ಳೊಳ್ಳೆ ಅಚೀವ್ಮೆಂಟ್ಗಳನ್ನು ಮಾಡ್ತಾರೆ, ಅವರ ಸೈಜ್ ನೋಡಿ ಅಂತೆ ಎಲ್ಲ ಕಡ್ಡಿ ಥರ ಇರ್ತಾರೆ. ಮತ್ತು 5'2", 5'3", ಒಂದು 100ರಲ್ಲಿ 2 ಜನ 3 ಜನ ಮಾತ್ರ 5'6", 5'7" ಬರುವಂಥದ್ದು. ಹುಡುಗಿರಂತೂ ಕೂಡ 5'1" ಇದ್ದಾರೆ. ಈಗ ಯಾಕಂತ ಹೇಳಿದ್ರೆ ಸರಿಯಾದ ಪ್ರೋಟೀನ್ ಯುಕ್ತ ಆಹಾರಗಳು ಬೇಕು. 1ನೇ ಕ್ಲಾಸಿಂದ ಅವರಿಗೆ 2nd PUC ವರೆಗೆ ಫಿಸಿಕಲ್ ಫಿಟ್ನೆಸ್ ಸರಿಯಾಗಬೇಕು. ಇವು ಗೊತ್ತು ಬೇರೆ ಯುರೋಪ್ ಕಂಟ್ರಿಗೆ ಹೋಗಿ ಅಂತ 6'1", 6'2" ಹೇಗಿದ್ದಾರೆ. 2nd PUC ಆದ ಕೂಡಲೇ ಅವರಿಗೆ 1 ವರ್ಷ ಮಿಲಿಟರಿ ಟ್ರೈನಿಂಗ್ ಅನ್ನು ಕೊಡ್ತಾರೆ. ನಮ್ಮಲ್ಲಿ ಇದ್ದವರಿಗೆ ಸರಿಯಾದ ಫುಡ್ ನಾನು ಎಲ್ಲ ಮಕ್ಕಳಲ್ಲಿ ಹೇಳಿದ್ರು, ಸರಿಯಾಗಿ ನೀರು ಕುಡಿಯಿರಿ. ನೀವು ಬರೀ ಈಗ ಸ್ಪೋರ್ಟ್ಸಲ್ಲಿ ಇಲ್ಲಿ ಓಡಿದಿರಿ ಅಂತ ಹೇಳಿದ್ರೆ ಆಗೋದಿಲ್ಲ. ದಿವಸಕ್ಕೆ ಮಿನಿಮಮ್ 3.5 to 4 ಲೀಟರ್ಸ್ ನೀರನ್ನು ಕುಡಿಬೇಕು. ಕನಿಷ್ಠ ಒಂದು 2 ಮೊಟ್ಟೆಯನ್ನಾದರೂ ನೀವು ಸ್ಪೋರ್ಟ್ಸಲ್ಲಿದ್ದರೆ 2 ಮೊಟ್ಟೆಯನ್ನಾದರೂ ಬೆಳಿಗ್ಗೆ ಸಾಯಂಕಾಲ ಒಂದು ತಿನ್ನುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ಆಹಾರವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಪೋಷಕರು ಕೂಡ ಮಾಡಬೇಕು. ಬರೀ ಗಂಜಿ ಕೊಟ್ಟರೆ ಸಾಕಾಗೋದಿಲ್ಲ, ಓಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಆನಂತರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಅನ್ನು ಮಾಡುವಂಥ ಕೆಲಸಗಳು ಮಾಡಬೇಕು. ನಿಮ್ಮ ಮಕ್ಕಳನ್ನು ನೀವು 6 ತಿಂಗಳು ಅವನು ಆಟ ಆಡೋದಿಲ್ಲ, ಅವನು ಜಿಮ್ಮಿಗೆ ಹೋಗೋದಿಲ್ಲ, ಅವನು ಓಡೋದಿಲ್ಲ, ಅವನು ಮಲಗ್ತಾನೆ, ಅವನಿಗೆ ಲೇಜಿನೆಸ್ಸು, ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರಲ್ಲ,
ತಂದೆ ತಾಯಿ ಅವರಿಗೆ ಯಾವಾಗಲೂ 6 ತಿಂಗಳು ಅವನನ್ನು ಯಾವುದಾದ್ರೂ ಒಂದು ಗೇಮ್ಸ್ಗೆ, ಯಾವುದಾದ್ರೂ ಒಂದು ಫಿಟ್ನೆಸ್ಗೆ, ಎಕ್ಸಸೈಸ್ ಮಾಡಲಿಕ್ಕೆ ಅವರನ್ನು ತೊಡಗಿಸ್ಕೊಂಡ್ರೆ ಮತ್ತೆ ನೀವು ಅವನ ಹತ್ರ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಅವನೇ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇನೆ. ಅವನ ಫಿಸಿಕಲ್ ಫಿಟ್ನೆಸ್ ಆಗ್ತದೆ. ಇನ್ನೊಂದು ಯಾರು ಸ್ಪೋರ್ಟ್ಸಲ್ಲಿದ್ದಾರೆ ಅವರು ಯಾವತ್ತೂ ಕೂಡ ಭಾರಿ ಕಡಿಮೆ ಮಾದಕ ದ್ರವ್ಯಗಳಿಗೆ ಬಲಿಯಾಗುವಂಥ ಕೆಲಸಗಳು ಆಗುವುದಿಲ್ಲ. ಅವರ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ತಾರೆ. ಸಮಾಜದಲ್ಲೂ ಕೂಡ ಶಿಸ್ತಾಗಿ ಮುಂದೆ ಬರುವಂಥ ಕೆಲಸವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಎಲ್ಲರಿಗೆ ಶಾಸಕರ ನೆರವಲ್ಲಿ ವಿನಂತಿ ಮಾಡಿಕೊಳ್ಳುವುದು ಪೋಷಕರಿಗೆ ಮತ್ತೆ ಈಗ ಯಾರು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ನೀವು ನಿಮ್ಮ ಫಿಟ್ನೆಸ್ ಅನ್ನು ಕೂಡ ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು. ನೀವು ಪ್ರಶ್ನೆ ಹಾಕ್ಬೋದು, ನಾವು ಫಿಟ್ನೆಸ್ ಅನ್ನು ಮಾಡಬೇಕು, ನನಗೆ ಸರಿಯಾದ ಗ್ರೌಂಡ್ ಇಲ್ಲ, ಸ್ವಿಮ್ಮಿಂಗ್ ಕಲೀಲಿಕ್ಕೆ ವ್ಯವಸ್ಥೆಗಳಿಲ್ಲ, 1 ವರ್ಷ 2 ವರ್ಷ ತಡೀರಿ. ನಿಮಗೆ ಬೇಕಾಗುವಂಥ ಎಲ್ಲ ಕೆಲಸಗಳನ್ನು ಮುಂದಿನ ದಿವಸಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಹಿಡಿದು ಎಲ್ಲ ಗ್ರೌಂಡಿನ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ನಾವೆಲ್ಲ ಪುತ್ತೂರಿನ ಜನತೆ ಸೇರಿ ಮಾಡ್ತೇವೆ ಅನ್ನೋ ವಿಚಾರಗಳನ್ನು ಹೇಳುತ್ತಾ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದ ಈ ಕ್ರೀಡೆಯನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ನಮ್ಮ ಭಾಸ್ಕರ್ ಆಚಾರ್ಯ ಅವರು ಪಾಪ ಈ ಗ್ರೌಂಡ್ ಅನ್ನು ನೋಡಿದ್ರೆ ಒಳ್ಳೆ ಒಂದು ಇಂಟರ್ನ್ಯಾಷನಲ್ ರೀತಿಯ ಗ್ರೌಂಡ್ ಅನ್ನು ಮಾಡುವಂಥ ವ್ಯವಸ್ಥೆ, ಅದಕ್ಕೆ ವ್ಯವಸ್ಥಿತ ರೀತಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಎಲ್ಲರಿಗೆ ಈ ಅವಕಾಶವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರ ಸಂಸ್ಥೆಯಿಂದ ಅದನ್ನಷ್ಟು ಖರ್ಚು ಮಾಡಿ ಈ ಕೆಲಸವನ್ನು ಮಾಡಿದಂಥ ಭಾಸ್ಕರ್ ಆಚಾರ್ಯ ಇಂದಾರು ಮತ್ತು ಆ ಶಾಲೆಗೆ ನಾನು ಶುಭವನ್ನು ಹಾರೈಸ್ತಾ, ನಿಮ್ಮ ಏನಾದರೂ ನನ್ನ ಕಡೆಯಿಂದ ಯಾವುದೇ ಕೆಲಸಗಳಿರೋ ದಯಮಾಡಿ ನನ್ನನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿ, ಖಂಡಿತ ನನ್ನಿಂದ ಆಗುವಂಥ ಸೇವೆಯನ್ನು ನಾನು ಮಾಡಲಿಕ್ಕೆ ಬದ್ಧನಿದ್ದೇನೆ ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳಿಗೆ ಆಗಲೇ ಹೇಳುವಾಗ ಹೇಳಿದರು, ಎಲ್ಲರೂ ವಿನ್ ಆಗೋದು ದೊಡ್ಡ ಸಂಗತಿ ಅಲ್ಲ, ಒಬ್ಬರು ಮಾತ್ರ ವಿನ್ ಆಗಲಿಕ್ಕೆ ಒಂದು ಈವೆಂಟ್ ಅಲ್ಲಿ ಸಾಧ್ಯ. ಇಬ್ಬರು 3 ಜನ ಫಸ್ಟ್ ಸೆಕೆಂಡ್ ಥರ್ಡ್ ಆದ್ರೆ 3 ಜನ ಮಾತ್ರ ವಿನ್ ಆಗಲಿಕ್ಕೆ ಸಾಧ್ಯ. ಗೆಲುವು 3 ಜನರಿಗೆ ಮಾತ್ರ. ಸೋತವರನ್ನು ತಲೆಬಿಸಿ ಮಾಡ್ಬೇಕಂತಲ್ಲ, ಗೆಲುವನ್ನು ಯಾರು ಕೂಡ ಆನಂದಿಸಬಹುದಂತೆ, ಆದ್ರೆ ಸೋಲನ್ನು ಎದುರಿಸುವ ಮನುಷ್ಯ ಇದ್ದಾನಲ್ಲ ಅವನು ನಿಜವಾದ ಜೀವನದಲ್ಲಿ ಮುಂದೆ ಬರ್ತಾನೆ. ಯಾವಾಗಲೂ ನಾವು ಜೀವನದಲ್ಲಿ ಫೇಲ್ ಆದ ಕೂಡಲೇ ಸುಸೈಡ್ ಮಾಡುವಂಥದ್ದಲ್ಲ, ಮುಂದೆ ಒಳ್ಳೆ ರೀತಿಯಲ್ಲಿ ಕಲಿತೇನೆ, ಸೋತ ಕೂಡಲೇ ಅದನ್ನು ನಾನು ಸೋತು ಬಿಟ್ಟು ಇನ್ನು ನನಗೇನು ಇಂಟ್ರೆಸ್ಟ್ ಇಲ್ಲ, ಇದರಲ್ಲಿ ಮುಂದೆ ಬರಲಿಕ್ಕೆ ಆಗುದಿಲ್ಲ ಅಂತಲ್ಲ, ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿವಸ ಗೆಲುವು ನಮ್ಮ ಮುಂದೆ ಇರ್ತದೆ. ಅದನ್ನು ಮಾಡುವಂತಹ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಫಿಟ್ನೆಸ್ ಬಗ್ಗೆ ತಮ್ಮ 1 ವರ್ಷದಿಂದ 3 ವರ್ಷದಿಂದ ಹಿಡಿದು 60 ವರ್ಷದವರು ಕೂಡ ನಿಮ್ಮ ಫಿಟ್ನೆಸ್ ಬಗ್ಗೆ ಗಮನ ಕೊಡಿ. ನಿಮ್ಮ ಜೀವನಕ್ಕಾಗಿ ನಿಮಗಾಗಿ ಕನಿಷ್ಠ 1 ಗಂಟೆ ಸಮಯವನ್ನು ನೀವಿಡಿ. ನಾನು ಕೂಡ ಹಾಗೆ ಬೆಳಿಗ್ಗೆ ಎದ್ದು ಹೊರಗೆ ಬರೋದಿಲ್ಲ. ಎಷ್ಟು ಜನ ಹೊರಗೆ ಕೂತರು ನಾನು 6 ಗಂಟೆಗೆ ಎದ್ರೆ 1.5 ಗಂಟೆ ಎಕ್ಸಸೈಸ್ ನಂದೆಲ್ಲ ಮುಗಿಸಿಯೇ ನಾನು ಹೊರಗೆ ಬರೋದು. 25 ಜನಗಳು ನನಗಾಗಿ 1 ಗಂಟೆ 1.5 ಗಂಟೆ ನಾನು ಇಟ್ಕೊಳ್ತೇನೆ. ನೀವು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ ನಮಗೆ ಒಳ್ಳೆಯ ಜೀವನ, ಈ ಜೀವನವನ್ನು ಆನಂದಿಸಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗ್ತದೆ. ಇವತ್ತು ಉದ್ಘಾಟನೆಗೊಂಡಂಥ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಅದರ ಜೊತೆಗೆ ನನಗೆ ಇವತ್ತು ಸೋಮವಾರ ಮಂಡೆ ತುಂಬ ಜನ ನನ್ನ ಆಫೀಸಿನಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಾನು ಕಚೇರಿಯಲ್ಲಿ ಇದ್ದೇನೆ ಅಂತ ಎಲ್ಲರೂ ಗೊತ್ತಿದೆ. ಅವರನ್ನೆಲ್ಲ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದೆ, ಅತ್ಯಂತ ಸಂತೋಷ ಆಗಿದೆ. ಅದೇ ರೀತಿ ಕಾರ್ಯಕ್ರಮದಿಂದ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ನೀವು ಅನುವು ಮಾಡಿಕೊಡ್ತೀರಿ ಅಂತ ನಿಮ್ಮ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಬೇಕು, ಕ್ರೀಡಾಪಟುಗಳ ನಿರ್ಮಾಣ ಆಗಬೇಕು. ಈಗಾಗಲೇ 2 ಮೊಟ್ಟೆ ಬದಲಿಗೆ 5 ಮೊಟ್ಟೆಗಳು ನಮಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆಯ ಆಟಗಾರರೊಂದಿಗೆ ನಾವು ಕ್ರೀಡಾಪಟುಗಳು ಬೆಳೆಸುವ ಒಂದು ಮಾತನ್ನು ಹೇಳ್ತಾ ಎಲ್ಲರಲ್ಲಿ ಒಂದು ವಿನಂತಿ, ಬರುವ 2ನೇ ತಾರೀಕು ಶನಿವಾರದಂದು ನನ್ನ ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಸುಮಾರು 75,000 ಜನರಿಗೆ ವಸ್ತು ವಿತರಣೆ ಮತ್ತು ಸಹಭೋಜನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ತಾವೆಲ್ಲ ಬಂಧುಗಳು ತಮಗೆ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ತಮಗೆ ಗೊತ್ತಿದ್ದವರಿಗೆ, ಪಕ್ಕದ ಮನೆಯವರಿಗೆ ಆ ವಿಚಾರವನ್ನು ಅದನ್ನು ತಿಳಿಸುವಂತ ಕೆಲಸವನ್ನು ಮಾಡಬೇಕು ಅನ್ನೋ ನಿಮ್ಮಂತರ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಇದನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ 24 ಗಂಟೆ ಕೂಡ ಇಬ್ಬರು ಕೂಡ ಅವರಿಗೆ ಸಾಕಾಗುತ್ತಿಲ್ಲ.
ನಿರಂತರವಾಗಿ ಕರ್ತವ್ಯದಲ್ಲಿ ತೊಡಗಿರುವಂತಹ ಮಾನ್ಯ ಶಾಸಕರು ಈ ಕಾರ್ಯಕ್ರಮವನ್ನು ಬಿಟ್ಟು ಅನೇಕ ಕಾರ್ಯಕ್ರಮ ಸರ್ ತಮ್ಮನ್ನ ಪ್ರೀತಿಯ ಧನ್ಯವಾದಗಳಿಗೆ ಪೂರೈಸಿಕೊಳ್ತಾ ಇದ್ದಾರೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಪಾಲ್ಗೊಂಡಿಗೆ ಒಳಕ್ಕೆ ಈ ಬಗ್ಗೆ ಕಾರ್ಯಕ್ರಮವನ್ನು ಮುಂದುವರಿತಾ ಇದೆ. 17ರ ವಯೋಮಾನದ ಬಾಲಕರ 800 ಮೀಟರ್ ಓಟದ ಸ್ಪರ್ಧೆ ಮತ್ತು 17ರ ವಯೋಮಾನದ ಬಾಲಕಿಯರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೂಡಲೇ ಸ್ಟಾರ್ಟಿಂಗ್ ಬಾಡಿಗೆ ತರಬೇಕು. ಅದೇ ರೀತಿ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 600 ಮೀಟರ್ ಓಟದ ಸ್ಪರ್ಧೆಗೆ ತಾವು ಕೂಡ ಸಿದ್ಧರಿರಬೇಕು. 8ನೇ ತರಗತಿ ವಿಭಾಗದ ಬಾಲಕರ ಶಾರ್ಟ್ ಪುಟ್, ಅದೇ ರೀತಿ 8ನೇ ತರಗತಿ ಬಾಲಕಿಯರ ಉದ್ದಜಿಗಿತ ಸ್ಪರ್ಧೆಗೆ ತಾವು ಕೂಡ ಕೂಡಲೇ ತೆರಳಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕರ ಸೆಂಟರ್ ಜಿಗಿತ ಸ್ಪರ್ಧೆಗೆ ಕೂಡ ತಾವು ಕೂಡಲೇ ತೆರಳಬೇಕು. ಕಾರ್ಯಕ್ರಮವನ್ನು ನಡೆಸಿದ ನಮ್ಮ ಜೊತೆಗಿರುವಂತಹ ಅತಿಥಿಗಳು ಈ ಕಾರ್ಯಕ್ರಮ ಉದ್ದೇಶದಲ್ಲಿ ಮಾತನಾಡಬೇಕು ವಿನಂತಿ ಮಾಡಿದರು. ಮೊದಲಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಮತ್ತು ಸಾಂದೀಪಿನಿ ಗ್ರಾಮೀಣ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳ ಸಹಯೋಗದೊಂದಿಗೆ 2024-25ನೇ ಸಾಲಿನ ಪುತ್ತೂರಿನ ಶೈಕ್ಷಣಿಕ ವಲಯದ ತಾಲೂಕು ಮಟ್ಟದ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆ ಮಾಡಿದಂಥ ನಮ್ಮ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕುಮಾರ್ ರೈ ಸರ್ ಅವರೇ, ವೇದಿಕೆ ಮೇಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಈ ಸಾಂದೀಪಿನಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀಯುತ ಜಯರಾಮ್ ಕಿದಲಾಯ್ ಅವರೇ, ಭಾಸ್ಕರಾಚಾರ್ಯ ಅವರೇ, ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಅವರೇ, ವೇದಿಕೆ ಮೇಲಿರುವ ವಿಷ್ಣು ಪ್ರಸಾದ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪತ್ರಕರ್ತ ಮಿತ್ರರೇ ಮತ್ತು ಶಿಕ್ಷಕ ಮಿತ್ರರೇ ಮತ್ತು ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ನಮ್ಮದು 5 ವಲಯಗಳ ಮುಖಾಂತರ ಇವತ್ತೇನು ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟ ಇವತ್ತು ನಾವು ಸಾಂದೀಪಿನಿ ವಿದ್ಯಾಸಂಸ್ಥೆಗಳ ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಸಹಕರಿಸಿದಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿರ್ಬೋದು ಮತ್ತು ಶಾಲಾ ಮುಖ್ಯಸ್ಥರಿಗೆ, STMC ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಭಾಸ್ಕರಾಚಾರ್ಯ ಅವರು ನೇತೃತ್ವದಲ್ಲಿ ಅವರ ಎಲ್ಲ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ಉತ್ತಮವಾದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಸಾಂದೀಪಿನಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಲಿ. ಯಾಕೆಂದರೆ ಕಳೆದ ವರ್ಷ ನಮ್ಮದು ಜಿಲ್ಲಾ ಮಟ್ಟದಲ್ಲಿ ನಮ್ಮದು ಹೇಳಿದಾಗೆ 6 ವಿಭಾಗಗಳಲ್ಲಿ 5 ವಿಭಾಗಗಳನ್ನು ನಾವು ಪುತ್ತೂರಿನವರು ಗೆದ್ಕೊಂಡು ಬಂದಿದ್ವಿ. ಈ ವರ್ಷ ನಾವು 6 ವಿಭಾಗಗಳನ್ನು ಗೆಲ್ಲಬೇಕು ಅನ್ನೋದು ನಮ್ಮ ಆಶೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಬೇಕು ಮತ್ತು ಶಿಕ್ಷಕರು ಸಹ ಶ್ರಮವನ್ನು ಹಾಕಬೇಕು ಅಂತ ಹೇಳ್ತಾ, ನಮಗೆ ಜಿಲ್ಲಾ ಮಟ್ಟದ ಮಂಗಳೂರಿನಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. ಅಲ್ಲಿ ನಮಗೆ ಹೆಚ್ಚಿನ ಪ್ರಶಸ್ತಿಗಳನ್ನ ನಾವು ಪಡಿಬೇಕು ಅಂತ ಹೇಳ್ತಾ ಮಕ್ಕಳಿಗೆ ಇನ್ನೊಮ್ಮೆ ಶುಭ ಹಾರೈಕೆ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ 2 ಮಾತನ್ನು ಮುಗಿಸ್ತಾನೆ. ವಿನಂತಿಯನ್ನು ಮಾಡಿಕೊಳ್ತಾರೆ. ಈಗಾಗಲೇ 1 ಗಂಟೆ ತಡವಾಗಿ ನಮ್ಮ ಸ್ಪರ್ಧೆ ಪ್ರಾರಂಭ ಮಾಡ್ತಾ ಇದೆ. ಭಾಗವಹಿಸ್ತಕ್ಕಂಥ ಸ್ಪರ್ಧೆಗಳು ಕೂಡಲೇ ಸ್ಟಾರ್ಟಿಂಗ್ ಮಾಡಿ ತರಬೇಕು. ಅದೇ ರೀತಿ ಅಂತಿಮ ನಿರ್ಣಾಯಕರು ಮತ್ತು ನಿರ್ಣಾಯಕರು ಎಲ್ಲರೂ ಕೂಡ ಜೊತೆ ಸಹಕರಿಸಬೇಕಾಗಿ ಹೇಳಬಹುದು. ಈ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಗಣ್ಯ ಅತಿಥಿಗಳು ಶ್ರೀಯುತ ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸಾಂದೀಪಿನಿ ಗ್ರಾಮೀಣ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳು ಇದರಿಂದ ಕಡಬ ಮತ್ತು ಪುತ್ತೂರು ತಾಲೂಕಿನ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಏನೊಂದು ಕ್ರೀಡಾಕೂಟ ಆರಂಭ ಮಾಡಿದ್ರಿ. ಇವು ಸುಂದರವಾದ ಸುಮಧುರವಾಗಿರುವಂತಹ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವಿಶೇಷವಾಗಿ ಕ್ರೀಡಾಳುಗಳೇ, ತೀರ್ಪುಗಾರರೇ, ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿದ್ವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಈಗಾಗಲೇ
ಎಲ್ಲ ವಿಚಾರಗಳನ್ನು ತುಂಬ ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ಮೇಡಮ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ MLS ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಮತ್ತು ಫಿಟ್ನೆಸ್ ಬಗ್ಗೆ ವಿದ್ಯಾರ್ಥಿಗಳು ಯಾವ ಥರ ತಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು, ಹೇಗಿರಬೇಕು ಎಂಬುದಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಒಬ್ಬ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಗಿ ನನಗೆ ನಿನ್ನೆ ಭಾಸ್ಕರಣ್ಣ ಅವರು ಒಂದು ಕಾಲ್ ಮಾಡಿ ಫೋನ್ ಮಾಡಿ ಕೇಳಿದ್ರು, ಸರ್ ನಮ್ಮ ಕಾರ್ಯಕ್ರಮಕ್ಕೆ ಈ ಥರ ಬನ್ನಿ ಸರ್, ನಾವು ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ. ಬಹುಶಃ ಅವರು ಇಷ್ಟು ವಯಸ್ಸಾಗಿದೆ, ನಿಮ್ಮ ಬಾಡಿಗೆ ವಯಸ್ಸಾಗಿರ್ಬೋದು ಸರ್, ಬಟ್ ನಿಮ್ಗೆ ವಯಸ್ಸಾಗಿಲ್ಲ. ಅಷ್ಟು ಚೆನ್ನಾಗಿ ನೀವು ಎಲ್ಲರನ್ನೂ ಸೇರಿಸ್ಕೊಂಡು ಆಕ್ಟಿವ್ ಆಗಿ ಓಡಾಡಿಕೊಂಡು ಈ ಸಂಸ್ಥೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತನ್ನದೇ ಆಗಿರುವಂಥ ಒಂದು ಕೀರ್ತಿ ಬರೋ ರೀತಿಯಲ್ಲಿ ಮುನ್ನಡೆಸ್ತಿದ್ದೀರಿ. ಹೆಸರು ಕೂಡ ಬಹಳ ಚೆನ್ನಾಗಿದೆ. ನಾನು ಫಸ್ಟ್ ಬಂದಾಗ ಸಾಂದೀಪಿನಿ, ಇದು ಹೇಗೆ ಹೆಸರು ಬಂತು ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು. ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಒಂದು ಅಪ್ಪಟ ಒಂದು ಶಿಕ್ಷಣದ ಮುಖಾಂತರ ತಮ್ಮದೇ ಆಗಿರುವಂಥ ಒಂದು ಜೀವನಗಳನ್ನು ರೂಪಿಸ್ಕೊತಾ ಇದ್ದಾರೆ. ಇವತ್ತು ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಎಂಬತಕ್ಕಂಥದ್ದು ಮನುಷ್ಯನ ಎರಡು ಭಾಗಗಳು. ಆ ಎರಡನ್ನೂ ರೂಢಿಸ್ಕೋಬೇಕು. ಆದರೆ ಇತ್ತೀಚಿನ ಪೇರೆಂಟ್ಸ್ ಏನಾಗಿದೆ ಅಂತಂದರೆ, ಅವನು 10th ಓದ್ತಾ ಇದ್ದಾನೆ, PUC ಓದ್ತಾ ಇದ್ದಾನೆ ಅಂದ ತಕ್ಷಣವೇ ಮಾರ್ಕ್ಸ್ ಕೇಳ್ತಾರೆ. 10th ಎಷ್ಟು ಬಂದಿದೆ, PUC ಎಷ್ಟು ಬಂದಿದೆ ಅಂತ. ಬಟ್ ಇವತ್ತು ಮಾರ್ಕ್ಸ್ಗಿಂತ ನಾವು ದೈಹಿಕವಾಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈಗ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಸಚಿನ್ ತೆಂಡೂಲ್ಕರ್ ಅವರು 10th ಮ್ಯಾಥಮೆಟಿಕ್ಸ್ ಪಾಸ್ ಆಗಲೇ ಇಲ್ಲ. ಆದರೆ ಏನು, ಇವತ್ತು ಜಗತ್ತಿನ ಕ್ರಿಕೆಟ್ನ ದೇವರು ಅಂತ ಹೇಳ್ಬಿಟ್ಟು ಹೆಸರು ಗಳಿಸ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿದು ದೊಡ್ಡ ಮಟ್ಟದ ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ಲ. ಆದರೆ ಅವರು ಆ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಅವರನ್ನು ತೊಡಗಿಸ್ಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆಗಿರುವಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇವತ್ತು ಎಲ್ಲ ತಂದೆ ತಾಯಿರು ಸಹ ನಮ್ಮ ಮಕ್ಕಳನ್ನ ಕೇವಲ ಓದಿಸುವ ಒಂದು ಇದರಾಗಿ ನೋಡಿದಿರ, ನಾವು ದೈಹಿಕವಾಗಿ ಅನೇಕ ರೀತಿಯಾಗಿರುವಂಥ ಒಂದು ಕ್ರೀಡೆಗಳನ್ನು ಆಡುವಂಥ ಮತ್ತು ಅನೇಕ ರೀತಿಯಾಗಿರುವಂಥ ಒಂದು ವೈಯಕ್ತಿಕವಾಗಿ ಸ್ಪೋರ್ಟ್ಸಲ್ಲಿ ಬೆಳವಣಿಗೆ ಹೊಂದಿರುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ನಾವು ಪರಿಗಣನೆಗೆ ತಗೋಬೇಕು. ನನ್ನ ಮಗ ಬರೀ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರೇ ಆಗಬೇಕು, ನನ್ನ ಮಗ IAS ಆಗಬೇಕು, IPS ಆಗಬೇಕು ಅಂತ ಹೇಳ್ಬಿಟ್ಟು ನೋಡಬಾರ್ದು. ಅದರ ಜೊತೆಗೆ ಉತ್ತಮವಾಗಿರುವಂಥ ಒಂದು ಕ್ರೀಡಾಪಟುಗಳನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮ ದೇಶದ ಒಂದು ಪ್ರಮುಖ ಉದ್ದೇಶ ಆಗಬೇಕು. ಯಾಕೆಂತಂದರೆ ಇತ್ತೀಚೆಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಆದಾಗ ನಮ್ಮ ಭಾರತ ದೇಶದ ಸ್ಥಾನಮಾನ 70ಕ್ಕಿಂತ ಹೆಚ್ಚು. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಪ್ರಪಂಚದ 2ನೇ ದೊಡ್ಡ ದೇಶ ಭಾರತ. ಆದರೆ ಒಲಿಂಪಿಕ್ ಗೇಮ್ಸ್ ಆದಾಗ ನಮ್ಮ ಸಾಧನೆ ಮಾತ್ರ ಬಹಳ ಶೂನ್ಯ. ಕೇವಲ 6 ಪದಕಗಳನ್ನು ಮಾತ್ರ ಹೊಡೆದಿದ್ದಾರೆ. ಇವತ್ತಿನ ಯುವ ಜನತೆ ಮನಸ್ಸು ಮಾಡಿ ಆ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂಥ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಹೊರಟ್ರೆ ಬಹಳಷ್ಟು ಅವಕಾಶಗಳಿದ್ದಾವೆ. ಇವತ್ತು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಒಂದು ಸಣ್ಣ ದೇಶ, ಜಪಾನ್ ಅಂತಕ್ಕಂಥದ್ದು ಒಂದು ಸಣ್ಣ ದೇಶ. ಆದರೆ ಆ ದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಒಂದು ಕ್ರೀಡಾ ಇದಕ್ಕೆ ಸಲ್ಲಿಸುವಂಥ ಒಂದು ಕೊಡುಗೆ ಅಪಾರವಾಗಿರುವಂಥದ್ದು. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಮನಸ್ಸು ಮಾಡಿ ಭಾರತದ ಕ್ರೀಡಾ ಕ್ಷೇತ್ರವನ್ನು, ಭಾರತದ ಕ್ರೀಡಾ ಧ್ವಜವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಒಂದು ಉತ್ತಮವಾಗಿರುವಂಥ ಒಂದು ಶಾಲೆ, ಆ ಶಾಲೆಯಲ್ಲಿ ಮೊದಲನೇ ಬಂದಿದ್ದು ನಾನು, ಫಸ್ಟ್ ಸಲ ಬಂದಿದ್ದು. ಒಂದು ಸುಂದರವಾದ ವೇದಿಕೆಯಲ್ಲಿ ನನಗೆ ಗೌರವ ಕೊಟ್ಟರು, ಪ್ರೀತಿ ಕೊಟ್ಟರು ಸರ್. ವೇದಿಕೆಯಲ್ಲಿರುವಂಥ ಎಲ್ರಿಗೂ ಸಹ ವಂದಿಸುತ್ತಾ, ವಿದ್ಯಾರ್ಥಿಗಳು ಆಟ ಆಡಿದಾಗ ಸೋಲು ಗೆಲುವು ಅಂತಕ್ಕಂಥದ್ದು ಸಾಮಾನ್ಯ. ಅದು ಜೀವನಕ್ಕೂ ಸಹ ಹೋಲಿಸ್ಕೊಂಡು, ಸೋತಾಗ ನಾವು ಯಾವ ಥರ ಬಿಹೇವ್ ಮಾಡಬೇಕು, ಗೆದ್ದಾಗ ಯಾವ ಥರ ಬಿಹೇವ್ ಮಾಡಬೇಕು, ಸೋಲು ಮತ್ತು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಜೀವನವನ್ನು ಮುನ್ನಡೆಸ್ಕೊಂಡು ನಾವೆಲ್ಲರೂ ಸಹ ಪರಸ್ಪರ ಅಣ್ಣ ತಮ್ಮಂದರಂತೆ ಬದುಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಸರ್, ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಲೋಕ ಸಂಸ್ಥಾ ಸುಖಿನೋ ಭವಂತು, ಲೋಕ ಸಂಸ್ಥಾ ಸುಖಿನೋ ಭವಂತು. ಆರಾಧ್ಯ ಮೂರ್ತಿ ಮಹತ್ವದಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಾಯಿ ಭಾರತಾಂಬೆಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ, ಪುತ್ತೂರು ಮತ್ತು ಕಡಬ ತಾಲೂಕಿನ ಶೈಕ್ಷಣಿಕ ವಲಯದ ತಾಲೂಕು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ಸಂಸ್ಥೆಯ
ಗೌರವಾನ್ವಿತ ಸಂಚಾಲಕರಾಗಿರುವಂತಹ ಜಯರಾಮ್ ಕಿದಿಲಾಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಿಕ್ಷಣ ಮತ್ತು ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಲೋಕೇಶ್ ಅವರೇ, ಆಂಜನೇಯ ರೆಡ್ಡಿ ಅವರೇ, ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡಿರತಕ್ಕಂಥ ಈ ಶಾಲೆಯ ಸಂಚಾಲಕರಾಗಿರ್ತಕ್ಕಂತಹ ಭಾಸ್ಕರಾಚಾರ್ಯ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಇಲಾಖೆಯ ವಿಷ್ಣು ಭಟ್ ಅವರೇ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ರಾಕೇಶ್ ರೈ ಅವರೇ, ಈ ಶಾಲೆಯ ದಾನಿಗಳಾಗಿರ್ತಕ್ಕಂತಹ ಕರ್ನಲಾಜ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ ಮತ್ತು ಅಧ್ಯಾಪಕ ವೃಂದದವರೇ, ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿರ್ತಕ್ಕಂತಹ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಕ್ರೀಡಾಕೂಟದ ಆ ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಇವತ್ತು ಇಡೀ ರಾಜ್ಯವೇ ಗುರುತಿಸುವಂತೆ ಗ್ರಾಮೀಣ ಮಟ್ಟದಲ್ಲಿ ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೊಡಬೇಕು, ಸುಶಿಕ್ಷಿತವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ ಸಾಮಾಜಿಕ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಜಯರಾಮ ಕಿದಿಲಾಯರ, ಭಾಸ್ಕರಾಚಾರ್ಯರ ಆ ತಂಡ ಇವತ್ತು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟು ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದ ಜನಮಾನಸದಲ್ಲಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಕ್ಕಳ ದೈಹಿಕ ಕ್ಷಮತೆಯನ್ನು ಕೂಡ ಉಳಿಸಿಕೊಂಡು ಪರಿಪೂರ್ಣವಾಗಿರತಕ್ಕಂಥ ಆರೋಗ್ಯವನ್ನ ಆ ಮಕ್ಕಳು ಮುಂದಿನ ದಿವಸದಲ್ಲಿ ಪಡಿಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಇಲಾಖೆಗಳು ಸರ್ಕಾರದ ವತಿಯಿಂದ ಕ್ರೀಡಾಕೂಟವನ್ನ ಆಯೋಜನೆ ಮಾಡತಕ್ಕಂಥ ಆ ಒಂದು ಇವತ್ತು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ನಿಭಾಯಿಸ್ತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಕಷ್ಟು ಬೇಡಿಕೆಗಳು ವೇದಿಕೆಯಲ್ಲಿ ಈ ಭಾಗದಲ್ಲಿ ಬಂದವು. ಸಿಂಥೆಟಿಕ್ನ ಕ್ರೀಡಾಂಗಣ ಆಗಬೇಕು, ಕ್ರೀಡೆಗೆ ಸಂಬಂಧಪಟ್ಟಿರತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಪುತ್ತೂರಿನಲ್ಲಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಬಹುಕಾಲದ ಬೇಡಿಕೆ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಈ ಕ್ಷೇತ್ರದ ಶಾಸಕಿಯಾಗಿರತಕ್ಕಂತಹ ಸಂದರ್ಭದಲ್ಲಿ ಶಕುಂತಲಾ ಶೆಟ್ಟಿಯವರ ಮುಖಾಂತರ ನಿವೇದನೆಯನ್ನ ಮಾಡತಕ್ಕಂತಹ ಸಂದರ್ಭ ಬಂತು. ಅನಂತರದ ಶಾಸಕರಾಗಿರತಕ್ಕಂಥ ಸಂಜೀವ ಮಠಂದೂರ್ ಅವರ ಹತ್ರ ಸಿಂಥೆಟಿಕ್ ಟ್ರ್ಯಾಕಿನ ಒಂದು ವ್ಯವಸ್ಥೆ ಪುತ್ತೂರಿಗೆ ಆಗಬೇಕು ಅಂತಕ್ಕಂಥ ಆಗ್ರಹ ಶಿಕ್ಷಕರ ಅಭಿಮಾನಿಗಳಲ್ಲಿತ್ತು. ಆದರೆ ಇವತ್ತಿನ ಶಾಸಕರು ಅದನ್ನ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಈ ಭಾಗದಲ್ಲಿ 20 ಎಕರೆ ಜಾಗವನ್ನ ಮಂಜೂರು ಮಾಡಿಕೊಟ್ಟು ಪುತ್ತೂರಿನ ಜನರ ಆಗ್ರಹವನ್ನ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಪುತ್ತೂರಿನ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. 25ನೇ ವರ್ಷ ಆಗತಕ್ಕಂಥ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಈ ಶಾಲೆಯ ಕನಸನ್ನ ಇನ್ನಷ್ಟು ನನಸು ಮಾಡತಕ್ಕಂತಹ ಸಾಮಾಜಿಕ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಮತ್ತೆ ಈ ಸಂಸ್ಥೆಯ ಮುಖಾಂತರ ಒಳ್ಳೆಯ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಸಮರ್ಪಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗಲಿ, ಈ ರಾಷ್ಟ್ರದ ಕೆಲಸವನ್ನ ಜಗತ್ತು ಭಾರತಕ್ಕೆ ಗೌರವವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಇವತ್ತು ಶಿಕ್ಷಣವನ್ನ ಪಡೆದಿರತಕ್ಕಂತಹ ಮಕ್ಕಳಿಂದ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡಾಕೂಟಕ್ಕೆ ಶುಭವನ್ನ ಹಾರೈಸ್ತಾ ಈ ಸಂಸ್ಥೆಯು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನ ಈ ಮಂಡನೆ ಮಾಡ್ತಾ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಾಗಲಿ. ಸ್ಪರ್ಧೆ, ಸೋಲು ಮತ್ತು ಗೆಲುವು ಎರಡನ್ನೂ ಕೂಡ ಸವಾಲಾಗಿ ಸ್ವೀಕಾರ ಮಾಡಿ ನಾವೆಲ್ಲರೂ ಆ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋಣ. ಇವತ್ತು ಸೋತಿರುವವರು ನಾಳೆಯ ದಿವಸ ಗೆಲ್ಲಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ಕ್ರೀಡಾ ಪಟುಗಳು ಆ ಮುಂದಿನ ದಿವಸದಲ್ಲಿ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಆ ಒಂದು ಸೌಹಾರ್ದತೆಯ ವಾತಾವರಣ ಈ ಕ್ರೀಡಾಕೂಟದ ಮುಖಾಂತರ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಆಗಮಿಸಿದ ಅತಿಥಿಗಳಿಗೆ ಸ್ಮರಣೆಗಳಿಗೆ ಗೌರವಿಸಬೇಕಾಗಿ ಗೌರವದ ಅಧ್ಯಕ್ಷರಿಗೆ ಹೇಳಿಕೊಳ್ಳುವುದು.
ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀಯುತ ಜಯಲಕ್ಷ್ಮೀಯವರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕ್ರೀಡಾಪಟುಗಳೇ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಸಲ್ಲಿಸ್ತಾ, ಕ್ರೀಡಾಕೂಟ ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಇನ್ನೂ ಒಂದು ದಿವಸ ಇದೆ, ಇನ್ನೂ ಒಂದೊಂದೂವರೆ ದಿವಸ ಇದೆ. ಅದರಲ್ಲಿ ಚೆನ್ನಾಗಿ ಆಡಿ ನಿಮ್ಮ ಸ್ಕೂಲಿಗೆ ಕೀರ್ತಿಯನ್ನು ತರಬೇಕು. ಸೋತವರಿಗೆ, ನಾವೆಲ್ಲ ಸೋತವರು, ಸಮಾಜದಲ್ಲಿ ಏನು ಮಾಡಲಿಕ್ಕೆ ಆಗತ್ತೆ ಸೋತವರಿಗೆ, ಇದಕ್ಕೆ ನಾವು ಕೂಡ ಆದರ್ಶ. ಅದೇನು ಸೋತವರು ಬೇಸರ ಪಡಬೇಕು ಅಂತೆಲ್ಲ, ಸೋಲು ಅಂತ ಹೇಳುವಂಥದ್ದು ಗೆಲುವಿಗೆ ದಾರಿಯನ್ನು ತೋರಿಸ್ತಾರೆ. ಇದನ್ನು ಪ್ರಯತ್ನ ಮಾಡಿ ನೋಡಬೇಕಷ್ಟೇ. ಎಲ್ಲರಿಗೂ ಕ್ರೀಡಾಪಟುಗಳು ಯಾವುದೇ ಗಾಯ ಇತ್ಯಾದಿ ತಪ್ಪತ್ರೆ ಅಲ್ಲದೆ ವಿಘ್ನನಾಶಕ ಗಣಪತಿಯು ಎಲ್ಲರನ್ನು ಕಾಪಾಡಲಿ, ಕೃಷ್ಣನು ಜಯವನ್ನು ಸಾಧಿಸಲಿ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ವಂದನೆಗಳು ಶ್ರೀಮತಿ ಪ್ರಮೀಳಾ ಸರ್. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಪುತ್ತೂರು ಶೈಕ್ಷಣಿಕ ವಲಯದ ತಾಲೂಕು ಮಟ್ಟದ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕ್ರೀಡಾಳುಗಳಿಗೆ ಪ್ರೋತ್ಸಾಹಕರವಾದ ಮಾತುಗಳನ್ನಾಡಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಜಯರಾಮ ಕಿದಿಲಾಯ ಇವರಿಗೆ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿನ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಲ್ಲಿನ ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಎಸ್ ಸರ್ ಇವರು ಕ್ರೀಡಾಕೂಟದ ಕ್ರೀಡಾಳುಗಳಿಗೆ ಅಭಿನಂದನಾ ಪೂರ್ವಕವಾದ ಮಾತುಗಳನ್ನಾಡಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ತಾಲೂಕು ಮಟ್ಟದ ಕ್ರೀಡಾಕೂಟವು ಅಚ್ಚುಕಟ್ಟಾಗಿ ನಡೆಸಲು ಮಾರ್ಗದರ್ಶಕರಾಗಿರುವ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಭಾಸ್ಕರಾಚಾರ್ಯ ಹಿಂದರ್ ಇವರಿಗೆ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಲ್ಲಿನ ಕ್ರೀಡಾಕೂಟದಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರಾದ ನಗರ ಠಾಣಾಧಿಕಾರಿಗಳಾದ ಶ್ರೀ ಆಂಜನೇಯ ರೆಡ್ಡಿ ಇವರಿಗೆ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕ್ರೀಡಾಕೂಟದಲ್ಲಿ ಉಪಸ್ಥಿತರಿರುವ ನಮ್ಮ ಊರಿನ ಸಕ್ರಿಯ ರಾಜಕೀಯ ಮುಖಂಡರು, ಇಲ್ಲಿನ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಕ್ರೀಡಾಕೂಟದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕ್ರೀಡಾಕೂಟದಲ್ಲಿ ಉಪಸ್ಥಿತರಿದ್ದು ಪ್ರಾಸ್ತಾವಿಕ ಮಾತುಗಳನ್ನಾಡಿದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಯುತ ಚಕ್ರಪಾಣಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಪುತ್ತೂರು ತಾಲೂಕಿನ ಶೈಕ್ಷಣಿಕ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಇವರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪುತ್ತೂರು ತಾಲೂಕಿನ ವಿವಿಧ ವಲಯಗಳ ಇಲಾಖಾಧಿಕಾರಿಗಳಿಗೆ ಗೌರವಪೂರ್ವಕ ಧನ್ಯವಾದಗಳು. ವಿವಿಧ ಕ್ಲಸ್ಟರ್ನ CRP, BRP ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಶ್ರೀಯುತ ಕೃಷ್ಣ ಪ್ರಸಾದ್ ಕೆದಿಲಾಯ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕ್ರೀಡಾಕೂಟದ ಪೂರ್ವ ತಯಾರಿ ಮತ್ತು ಯಶಸ್ಸಿಗೆ ಕಾರಣಕರ್ತರಾದ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಯಮಲ ವಿಎನ್ ಇವರಿಗೂ ಆತ್ಮೀಯ ಧನ್ಯವಾದಗಳು. ಕ್ರೀಡಾಕೂಟಕ್ಕೆ ಆಗಮಿಸಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ರಾಕೇಶ್ ರೈ ಕೆಡಂಜಿ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕ್ರೀಡಾಕೂಟದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಪೋಷಕರಾಗಿರುವ ಲಕ್ಷ್ಮಣ ಕರಂದಲಾಜೆ ಇವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವ ಬೇರೆ ಬೇರೆ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರು, ತಂಡದ ವ್ಯವಸ್ಥಾಪಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಳೆದ 3-4 ದಿನಗಳಿಂದ ಕ್ರೀಡಾಂಗಣದ ಸುವ್ಯವಸ್ಥೆಗೆ ಶ್ರಮಿಸಿದ ವಿವಿಧ ವಲಯದ ದೈಹಿಕ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕ್ರೀಡಾಕೂಟದ ಯಶಸ್ಸಿಗೆ ಶ್ರಮಿಸಿರುವ ನಮ್ಮ ಶಾಲಾ ದೈಹಿಕ ಶಿಕ್ಷಕರುಗಳಿಗೂ ಹಾಗೂ ಎಲ್ಲ ಸಹ ಶಿಕ್ಷಕರಿಗೂ, ಶಿಕ್ಷಕೇತರ ವೃಂದದವರಿಗೂ ಕ್ರೀಡಾಕೂಟದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕ್ರೀಡಾಕೂಟಕ್ಕೆ ತನುಮನ ಧನ ಸಹಾಯ ನೀಡಿದ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹೃದಯಾಂತರಾಳದ ವಂದನೆಗಳು.
ಕ್ರೀಡಾಕೂಟದ ಶಾಮಿಯಾನ ವ್ಯವಸ್ಥೆ, ಧ್ವನಿವರ್ಧಕ ವ್ಯವಸ್ಥೆ, ಸಹಕಾರ ನೀಡಿದ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪತ್ರಕರ್ತರಿಗೂ ಛಾಯಾಗ್ರಾಹಕರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕ್ರೀಡಾಕೂಟದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುವ ಎಲ್ಲ ಸ್ವಯಂ ಸೇವಕರಿಗೂ, ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ಶಾಲಾ ಅಭಿವೃದ್ಧಿಯಲ್ಲಿ ಸಹಕರಿಸುತ್ತಿರುವ ಎಲ್ಲ ಪೋಷಕರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕ್ರೀಡಾಕೂಟವನ್ನು ವ್ಯವಸ್ಥಿತವಾಗಿ ನಡೆಸಿಕೊಡುವ ಪುತ್ತೂರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಕ್ರೀಡಾಕೂಟದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕ್ರೀಡಾಕೂಟಕ್ಕೆ ಆಗಮಿಸಿದ ಪುತ್ತೂರು ತಾಲೂಕಿನ ಎಲ್ಲ ಕ್ರೀಡಾಳುಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಸಾಧಿಸುವ ಛಲ ಇರಲಿ, ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ಇನ್ನಿಲ್ಲದಿದ್ದರೆ ನಾಳೆ ಗೆಲುವು ನಿಮ್ಮದಾಗುವುದಂತೂ ಖಂಡಿತ. ಆಲ್ ದ ಬೆಸ್ಟ್. ವಂದನೆಗಳು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಮೊದಲನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬಗ್ಗೆ ಶ್ರೀಮತಿ ರಾಜೀವ್ ಶೆಟ್ಟಿ ಶಾಂತಿಗಿರಿ ಪಂಜಳ ಈ ಎಲ್ಲ ಗೌರವಾನ್ವಿತ ತೀರ್ಪುಗಾರರು ಮುಕ್ತಾಯ ಹಂತದ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ದಯವಿಟ್ಟು ಒಂದು ಸೂಚನೆಯನ್ನ ನೀಡ್ತಾ ಇದ್ದೇವೆ. ಯಾವುದೇ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂತಹ ಕ್ರೀಡಾಪಟುಗಳು ತಕ್ಷಣ ತಮ್ಮ ಎಲಿಜಿಬಿಲಿಟಿಯೊಂದಿಗೆ ನಮ್ಮ ಈ ಒಂದು ಸಭಾಂಗಣದ ಬಲಭಾಗದಲ್ಲಿ ದಾಖಲೆ ವಿಭಾಗ ಇದೆ. ನೀವು ದಯವಿಟ್ಟು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂತವರು ನಿಮ್ಮ ಎಲಿಜಿಬಿಲಿಟಿ ಕಾರ್ಡ್ನೊಂದಿಗೆ ದಾಖಲೆ ವಿಭಾಗಕ್ಕೆ ಕೂಡಲೇ ತಕ್ಷಣ ತೆರಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ದಯವಿಟ್ಟು ಎಲ್ಲ ಕ್ರೀಡಾಪಟುಗಳಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವು ಈಗಾಗಲೇ 1 ಗಂಟೆ 1.5 ಗಂಟೆ ತಡವಾಗಿ ಸ್ಪರ್ಧೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆದಾಗ್ಯೂ ಬಹಳ ಶಿಸ್ತುಬದ್ಧವಾಗಿ ನಾವು ಕಾಲ್ ರೂಮ್ ಇಂದ ವಿದ್ಯಾರ್ಥಿಗಳನ್ನ ಸಾಲಾಗಿ ಸ್ಪರ್ಧೆ ನಡೆಯುವಂತಹ ಸ್ಥಳಗಳಿಗೆ ನಿಮ್ಮನ್ನ ಕಳಿಸಿಕೊಡ್ತಾ ಇದ್ದೇವೆ. ಈ ಮಧ್ಯೆ ಸ್ಪರ್ಧೆಯಲ್ಲಿ ಇಲ್ಲದಂತಹ ಸ್ಪರ್ಧಿಗಳು ದಯವಿಟ್ಟು ಹೊರಗೆ ಬರಬೇಕು. ಯಾವ ಸ್ಪರ್ಧೆಗೆ ನಾವು ಕಾಲ್ ಕೊಡ್ತೇವೆ ಅವರನ್ನು ಹೊರತುಪಡಿಸಿ ಯಾರು ಕೂಡ ಅತ್ತಿತ್ತ ತಿರುಗಾಡಬೇಡಿ. ಅಲ್ಲಿ ವಾಲಂಟಿಯರ್, ಸ್ಕೌಟ್ ಗೈಡ್ಸ್ನವರು ಕೂಡ ತುಂಬಾ ಜನ ಬೇಡ. ನಿಮಗೆ ಎಲ್ಲಿ ನಾವು ನಿಯೋಜನೆ ಮಾಡಿದ್ದೇವೆ ಅಲ್ಲಿ ಮಾತ್ರ ತಾವುಗಳಿರಬೇಕು. ಉಳಿದವರು ದಯವಿಟ್ಟು ಹೊರಗೆ ಬನ್ನಿ. हाल हाल एल्पताजला ayatram
ನೋಡಿ, ದಯವಿಟ್ಟು ಕ್ರೀಡಾ ಸಂಯೋಜಕರ ಕೊಠಡಿಗೆ ವಾಲಂಟಿಯರ್ ಸ್ವಯಂ ಸೇವಕರು ತಾವುಗಳು ತೆರಳಬೇಕು. ಕ್ರೀಡಾ ಸಂಯೋಜಕರ ಕೊಠಡಿಗೆ ಸ್ವಯಂ ಸೇವಕರು ತೆರಳಬೇಕು. ನಿಮಗೆ ಎಲ್ಲೆಲ್ಲಿ ನಾವು ಕರ್ತವ್ಯವನ್ನ ಈಗಾಗಲೇ ತಿಳಿಸಿದ್ದೇವೆ, ಅಲ್ಲಿ ನೀವು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯ ಪಾಲಕರಾಗಿ ನಮ್ಮ ಜೊತೆ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಸರ್ಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಟ್ಟೂರು ಮುಖ್ಯಸ್ಥರಾಗಿದ್ದುಕೊಂಡು, ಶ್ರೀ ಸತೀಶ್ ಸೈಂಟ್ ಮೇರೀಸ್ ಪ್ರೌಢಶಾಲೆ ಉಪ್ಪಿನಂಗಡಿ, ಶ್ರೀಮತಿ ವಾಣಿಶ್ರೀ ಇರ್ದೇವ್ ಉಪ್ಪಳಿಗೆ, ಶ್ರೀ ನಿರಂಜನ್ ದೈಹಿಕ ಶಿಕ್ಷಕರು ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ, ಶ್ರೀಮತಿ ದೀಕ್ಷಾ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುತ್ತೂರು, ಶ್ರೀ ಜಯರಾಮಗೌಡ ಮೌಂಟನ್ ವ್ಯೂ, ಶ್ರೀ ಅಕ್ಷಯ್ ಬೆತ್ತನಿ ಆಂಗ್ಲ ಮಾಧ್ಯಮ ದರ್ಬೆ, ಶ್ರೀ ಸಂತೋಷ್ ಅಂಬಿಕಾ ವಿದ್ಯಾಲಯ ಬಪ್ಪಳಿಗೆ, ಕುಮಾರಿ ಸೌಮ್ಯ ಗಜಾನನ ವಿದ್ಯಾಸಂಸ್ಥೆ ಈಶ್ವರಮಂಗಲ, ಇವರು ದಯವಿಟ್ಟು ಈ ಒಂದು ಸ್ಪರ್ಧೆಯಲ್ಲಿ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದಾರೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ನೋಡಿ, ದಯವಿಟ್ಟು ಕ್ರೀಡಾಪಟುಗಳು ಹೊರಗೆ ಬನ್ನಿ. ಸ್ಪರ್ಧೆಯಲ್ಲಿ ಇಲ್ಲದವರು ದಯವಿಟ್ಟು ಹೊರಗೆ ಬನ್ನಿ. ಒಂದು ಸ್ಪರ್ಧೆ ಮುಗಿದ ತಕ್ಷಣ ಹೊರಗೆ ಬರಬೇಕು. ದಯವಿಟ್ಟು ಹೊರಗೆ ಬನ್ನಿ. ನೋಡಿ, ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಸಂಬಂಧಪಟ್ಟಂತ ಸ್ಪರ್ಧೆ ನಿರ್ಣಾಯಕರು ನಿಮ್ಮ ಸ್ಪರ್ಧೆ ಹತ್ತಿರ ಯಾರು ಅನವಶ್ಯಕವಾಗಿದ್ದಾರೆ ಅವರನ್ನು ದಯವಿಟ್ಟು ಹೊರಗೆ ಕಳಿಸಿಕೊಡಿ. ಟ್ರ್ಯಾಕ್ ಕ್ಲಿಯರ್ ಮಾಡಿ. ಹದಿನೇಳರ ವಯೋಮಾನದ ಬಾಲಕಿಯರ 800 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ಈ ಮಧ್ಯೆ ಎಲ್ಲ ಮುಖ್ಯಸ್ಥರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ರಿಸಲ್ಟ್ ಬಂದಾಗ ಅವರ ಹೆಸರನ್ನ ಪೂರ್ತಿಯಾಗಿ ಬರೆಯಿರಿ. ಸಂಪೂರ್ಣ ಅವರ ಹೆಸರನ್ನ ಪೂರ್ತಿಯಾಗಿ ಬರೀಬೇಕು. ಅದೇ ರೀತಿ ಅವರ ಸಂಸ್ಥೆ, ಅದು ಆಂಗ್ಲ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಸಂಸ್ಥೆಯ ಹೆಸರನ್ನು ಸರಿಯಾಗಿ ಬರೆಯಿರಿ. ಮತ್ತು ಈ ರೀತಿ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಕೂಡ ಸಮಯ, ಎತ್ತರ ಅಥವಾ ದೂರ ಯಾವುದು ಪರ್ಫಾರ್ಮೆನ್ಸ್ ಇದೆ ಅದನ್ನು ಕೂಡ ನೀವು ಉಲ್ಲೇಖ ಮಾಡಬೇಕು. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು ವತಿಯಿಂದ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಯಾವ ಈವೆಂಟಿನಲ್ಲಿ ಪುತ್ತೂರು ತಾಲೂಕು ಹಂತದಲ್ಲಿ ದಾಖಲೆಯನ್ನು ಮಾಡ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ₹500 ನಮ್ಮ ಸಂಘದ ವತಿಯಿಂದ ನೀಡುವುದಾಗಿ ಸಂಘ ಪ್ರಕಟಣೆಯನ್ನು ಮಾಡಿದೆ. ಯಾವ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ದಾಖಲೆಯನ್ನು ಮಾಡುತ್ತಾರೋ ಅವರಿಗೆ ₹500 ನೀಡುವಂತಹ ಭರವಸೆಯನ್ನ ಸಂಘ ನೀಡಿದೆ. ಆದ ಕಾರಣ ಅವರ ಪರ್ಫಾರ್ಮೆನ್ಸ್ ಅನ್ನು ಕೂಡ ದಯವಿಟ್ಟು ಉಲ್ಲೇಖ ಮಾಡಬೇಕಾಗಿ ವಿನಂತಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 600 ಮೀಟರ್ ಓಟ, 8ನೇ ತರಗತಿ ವಿಭಾಗದ ಬಾಲಕರ 600 ಮೀಟರ್ ಓಟದ ಸ್ಪರ್ಧೆ, 8ನೇ ತರಗತಿ ವಿಭಾಗದ ಬಾಲಕಿಯರ 600 ಮೀಟರ್ ಓಟದ ಸ್ಪರ್ಧೆ. ಈ ಸ್ಪರ್ಧೆಗೆ ಕೂಡ ತಮಗೆ ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಸ್ಪರ್ಧೆಗಳು ಕೂಡ ಎ ಟೀಮು ಬಿ ಟೀಮು ಅಂತ ನಾವು ಮಾಡಿದ್ದೇವೆ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಎ ಟೀಮ್ ಆಗಿ ಈಗಾಗಲೇ ಶ್ರೀ ಬಾಲಕೃಷ್ಣ ಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಣಾಲು ಮುಖ್ಯಸ್ಥರು. ಇವರು 8ನೇ ತರಗತಿ ವಿಭಾಗದ ಹೈಸ್ಕೂಲ್ ಬಾಯ್ಸ್ ಅಂಡ್ ಪ್ರೈಮರಿ ಬಾಯ್ಸ್ 8ನೇ ತರಗತಿ ಇದರ ಸ್ಪರ್ಧೆ ನಡೆಸಿಕೊಡಲಿದ್ದಾರೆ. ಶ್ರೀ ಬಾಲಕೃಷ್ಣ ಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಣಾಲು ಮುಖ್ಯಸ್ಥರಾಗಿ, ಶ್ರೀಮತಿ ಪ್ರಫುಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ, ಶ್ರೀ ರಾಜೇಶ್
ಸೈಂಟ್ ಆಂಟನಿ ಪ್ರೌಢಶಾಲೆ ಉದನೆ, ಶ್ರೀಮತಿ ನೀಲಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಪುತ್ತೂರು, ಶ್ರೀಮತಿ ಶ್ರೀ ಬೇಬಿ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂಜುಬಾಲ್. ಇವರು ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರು ಮತ್ತು 8ನೇ ತರಗತಿ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಟೀಮ್ ಬಿ 100 ಮೀಟರ್ ಏಜ್ ಬಾಯ್ಸ್ ಪ್ರೈಮರಿ ಬಾಯ್ಸ್ ಇಲ್ಲಿಗೆ ಬರಬೇಕು. ಬಾಯ್ಸ್ ಅಂಡ್ ಗರ್ಲ್ಸ್ ಪ್ಲೀಸ್ ಕಮ್ ಹಿಯರ್. ಕೃತಿ ಪಿ ವೆಬ್ ನಂಬರ್ 283 ಶ್ರೀರಾಮ ವಿದ್ಯಾಲಯ ಉಪ್ಪಿನಂಗಡಿ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಬಿ ಟೀಮ್ ಅಲ್ಲಿ ಶ್ರೀ ಪುಷ್ಪರಾಜ್ ಸುಧಾನ ಪ್ರೌಢಶಾಲೆ ಮುಖ್ಯಸ್ಥರಾಗಿ ಶ್ರೀ ಗಂಗಾಧರ ಗೌಡ ಉಪ್ಪಿನಂಗಡಿ, ಶ್ರೀಮತಿ ವನಿತಾ ಕಾಣಿಯೂರು, ಕುಮಾರಿ ಪೂಜಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುತ್ತೂರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಶ್ರೀಮತಿ ಸುಚಿತ್ರ ದೈಹಿಕ ಶಿಕ್ಷಕ. 100 ಮೀಟರ್ ಏಜ್ ಬಾಯ್ಸ್ ಕಾಲ್ ರೂಮಿಗೆ ಅರ್ಜೆಂಟ್ ಆಗಿ ಬರಬೇಕು. ಕ್ರೀಡಾಂಗಣದ ಒಳಗಡೆ ಬಹಳಷ್ಟು ಇತರ ಕ್ರೀಡಾಪಟುಗಳಿದ್ದೀರಿ. ದಯವಿಟ್ಟು ನೀವು ಹೊರಗಡೆ ಬನ್ನಿ. ಇಲ್ಲಿ ಗ್ಯಾಲರಿಯ ವ್ಯವಸ್ಥೆ ಇದೆ. ಶಾಶ್ವತ ಆಗುವಲ್ಲಿ ಅನೇಕರು ಕಾಣ್ತಾ ಇದ್ದೀರಿ. ಸ್ಟಾರ್ಟಿಂಗ್ ಮತ್ತು ಫಿನಿಶಿಂಗ್ ನ ಹತ್ರ ಕೂಡ ಬಹಳಷ್ಟು ಜನ ಅನಗತ್ಯವಾಗಿ ಕಾಣ್ತಾ ಇದ್ದೀರಿ. ಡಿಸ್ಕಸ್ ಆಗುವಲ್ಲಿ ಕೂಡ ಅನಗತ್ಯವಾಗಿ ತುಂಬಾ ಜನ ಇದ್ದೀರಿ. ನೋಡಿ, ಅಲ್ಲಿ ಕ್ರೀಡಾಂಗಣದ ಒಳಗಡೆ ಯಾರು ಕೂಡ ಇರಬಾರ್ದು. ಅಲ್ಲಿ ಲಾಂಗ್ ಜಂಪ್ ಆಗ್ತಾ ಇದೆ, ಅದರ ಪಕ್ಕದಲ್ಲಿ ತುಂಬಾ ಜನ ನಿಂತುಕೊಂಡಿದ್ದೀರಿ. ದಯವಿಟ್ಟು ನೀವು ಹೊರಗಡೆ ಹೋಗಬೇಕು. ಈ ಸಂಸ್ಥೆಯ ಸ್ವಯಂ ಸೇವಕರುಗಳು ದಯವಿಟ್ಟು ಗಮನಿಸಿ, ಯಾರೋ ಕೂಡ ಅನಗತ್ಯವಾಗಿ ಕ್ರೀಡಾಂಗಣದ ಒಳಗಡೆ ಬರಬಾರ್ದು. ಅಂಡರ್ 17 ಬಾಯ್ 100 ಮೀಟರ್ ನೋಯಲ್ ಸಾಜಿದ್ ಮತ್ತು ಸೈಂಟ್ ಜೋಕಿನ್ ಕಡಬ, ಮನೀಶ್ ಬಿ ಶೆಟ್ಟಿ 933 ಶ್ರೀರಾಮ್ ನೆಂಜಾಡಿ ಅವ್ರು ಕೂಡಲೇ ಬರ್ಬೇಕು ಇಲ್ಲಿಗೆ ಕಾಲ್ ರೂಮಿಗೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 600 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಟ್ರ್ಯಾಕ್ ಕ್ಲಿಯರ್ ಮಾಡಿ. ಈ ಮಧ್ಯೆ ಚಕ್ರಸ್ಥ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರು ಮತ್ತು 8ನೇ ತರಗತಿ ವಿಭಾಗದ ಬಾಲಕಿಯರ ಚಕ್ರಸ್ಥ ಸ್ಪರ್ಧೆಯನ್ನು ಈಗಾಗಲೇ 2 ಟೀಮುಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಶ್ರೀ ರಾಜೇಶ್ ನಾಯ್ಕ್ ದೈಹಿಕ ಶಿಕ್ಷಣ ಶಿಕ್ಷಕರು, ಸೈಂಟ್ ಮೇರೀಸ್ ಪ್ರೌಢಶಾಲೆ ಮರ್ದಾಳ ಇವರು ಮುಖ್ಯಸ್ಥರಾಗಿದ್ದುಕೊಂಡು, ಶ್ರೀಮತಿ ಹರಿಣಾಕ್ಷಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಶ್ರೀ ಹೇಮಧರ ದೈಹಿಕ ಶಿಕ್ಷಣ ಶಿಕ್ಷಕರು, ಕಾಂಚನ ವೆಂಕಟ ಸುಬ್ಬರತ್ನ ಸ್ಮಾರಕ ಶಾಲೆ ಕಾಂಚನ, ಶ್ರೀಮತಿ ಅಲ್ಫೋನ್ಸ ದೈಹಿಕ ಶಿಕ್ಷಣ ಶಿಕ್ಷಕರು ಜ್ಞಾನೋದಯ ಬೆತಣಿ, ಶ್ರೀ ಪ್ರಸಾದ್ ಷಣ್ಮುಖದೇವ ಪ್ರೌಢಶಾಲೆ ಲಂಪ. ದಯವಿಟ್ಟು ಸಂಬಂಧಪಟ್ಟಂತಹ ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಸ್ಪರ್ಧೆಗೆ ಸಿದ್ಧರಿದ್ದಾರೆ. ನಿರ್ಣಾಯಕರು ಸಹಕರಿಸಬೇಕು. ಇಲ್ಲಿ ಮಕ್ಕಳನ್ನು ಸರಿಯಾದ ನಿಮ್ಮ ಮಕ್ಕಳನ್ನು ಇದು ಕಾಲಿನ ಮಕ್ಕಳ ಸ್ಥಳಕ್ಕೆ ಸರಿಯಾಗಿ ಕಳಿಸಿ. ನೋಡಿ ಮಕ್ಕಳೇ, ವಾಲಂಟಿಯರ್ಸ್ ಅರ್ಥ ಆಗ್ತದಲ್ಲ, ಸ್ವಯಂ ಸೇವಕರು ಕಾಲ್ ರೂಮಿಗೆ ಯಾರನ್ನ ನಿಯೋಜನೆ ಮಾಡಿದ್ದಾರೆ ಅವರು ಕೂಡಲೇ ತೆರಳಬೇಕು. ಕಾಲ್ ರೂಮಲ್ಲಿ ಈಗಾಗಲೇ ಕಾಲ್ ರೂಮ್ ಗೊತ್ತಾಯ್ತಲ್ಲ ನಿಮಗೆ, ಅಲ್ಲಿ ಕ್ರೀಡಾಪಟುಗಳ ಸಂಯೋಜನೆ ನಡೀತಕ್ಕಂಥ ಅಲ್ಲಿ ನಮ್ಮ ಸಂಸ್ಥೆಯ
ಈ ವೇದಿಕೆಯ ಬಲಭಾಗದಲ್ಲಿ ಮೇಲೆ ಯಾರಿಗೆ ಸ್ವಯಂ ಸೇವಕರಿಗೆ ನಿಯೋಜನೆ ಮಾಡಿದ್ದೇವೆ ಕೂಡಲೇ ತೆರಳಬೇಕು. ಮತ್ತೆ ನೋಡಿ, ಅಲ್ಲಿ ಅನಗತ್ಯವಾಗಿ ಇರುವವರು ದಯವಿಟ್ಟು ಹೊರಗೆ ಬನ್ನಿ. ಸ್ವಯಂ ಸೇವಕರು ಸ್ಪರ್ಧೆಯಲ್ಲಿಲ್ಲದವರನ್ನು ಹೊರಗೆ ಕಳಿಸಿ. ಮಗದೊಮ್ಮೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಮುಖ್ಯಸ್ಥರಿಗೆ, ಯಾವುದೇ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳ ಹೆಸರನ್ನು ಸರಿಯಾಗಿ ನಮೂದಿಸಿ ಮತ್ತು ಕೂಡಲೇ ತಕ್ಷಣ ಅವರನ್ನ ದಾಖಲೆ ವಿಭಾಗಕ್ಕೆ ಅವರ ಎಲಿಜಿಬಿಲಿಟಿ ಕಾರ್ಡ್ ಒಂದಿಗೆ ತೆರಳುವ ಹಾಗೆ ಸೂಚನೆಯನ್ನು ನೀಡಿ. ಸ್ವಯಂ ಸೇವಕರ ಮುಖ್ಯಸ್ಥರಾಗಿರತಕ್ಕಂಥ ಶ್ರೀಯುತ ಮುರಳೀಕೃಷ್ಣ ಸರ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ನೋಡಿ, ದಯವಿಟ್ಟು ಸಮಯ ಪಾಲಕರು ದಯವಿಟ್ಟು ತೆರಳಬೇಕು. ಒಂದು ನಿಮಿಷ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 600 ಮೀಟರ್ ಓಟದ ಸ್ಪರ್ಧೆ. ಈ ಕ್ರೀಡಾಂಗಣಕ್ಕೆ 3 ಸುತ್ತುಗಳನ್ನು ಕ್ರಮಿಸುವಂಥದ್ದು. ದಯವಿಟ್ಟು ಟ್ರ್ಯಾಕ್ ಕ್ಲಿಯರ್ ಮಾಡಿ. ಶ್ರೀರಾಮ ವಿದ್ಯಾಲಯ ಉಪ್ಪಿನಂಗಡಿ 100 ಮೀಟರ್ಗೆ ಇಲ್ಲಿಗೆ ಬರಬೇಕು. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ 2 ಟೀಮುಗಳನ್ನು ಮಾಡಿದ್ದೇವೆ. ಎ ಟೀಮ್ ಅಲ್ಲಿ ದಯವಿಟ್ಟು ಸಮಯ ಪಾಲಕರಾಗಿ ಕರ್ತವ್ಯ ನಿರ್ವಹಿಸತಕ್ಕಂಥ ನಮ್ಮ ಸಂಮಿತ್ರರು ದಯವಿಟ್ಟು ಸಹಕರಿಸಬೇಕು. ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಸರ್ಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಡ್ನೂರು ಮುಖ್ಯಸ್ಥರಾಗಿದ್ದುಕೊಂಡು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ಶ್ರೀ ಸತೀಶ್ ದೈಹಿಕ ಶಿಕ್ಷಕರು ಸೈಂಟ್ ಮೇರೀಸ್ ಪ್ರೌಢಶಾಲೆ ಉಪ್ಪಿನಂಗಡಿ, ಶ್ರೀಮತಿ ವಾಣಿಶ್ರೀ ದೈಹಿಕ ಶಿಕ್ಷಕರು ಈರ್ದೇವಪ್ಪಳಿಗೆ, ಶ್ರೀ ನಿರಂಜನ್ ದೈಹಿಕ ಶಿಕ್ಷಕರು ಬೆತ್ತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದರ್ಬೆ, ಶ್ರೀಮತಿ ದೀಕ್ಷಾ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುತ್ತೂರು, ಶ್ರೀ ಜಯರಾಮಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು ಮೌಂಟನ್ ವ್ಯೂ ಪ್ರೌಢಶಾಲೆ ಸಾಲ್ಮಾರ್, ಶ್ರೀ ಅಕ್ಷಯ್ ದೈಹಿಕ ಶಿಕ್ಷಣ ಶಿಕ್ಷಕರು ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ, ಶ್ರೀ ಸಂತೋಷ್ ದೈಹಿಕ ಶಿಕ್ಷಣ ಅಂಬಿಕಾ ವಿದ್ಯಾಲಯ ಬಪ್ಪಳಿಗೆ, ಕುಮಾರಿ ಸೌಮ್ಯ ಗಜಾನನ ವಿದ್ಯಾಸಂಸ್ಥೆ ಈಶ್ವರಮಂಗಲ. ಬಹುಶಃ ಅಲ್ಲಿ ಸಮಯ ಪಾಲಕರು ಇನ್ನು ಬಂದು ಸೇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸಮಯ ಪಾಲಕರು ಬಾರದವರು ಕೂಡಲೇ ತೆರಳಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಉದ್ದ ಜಿಗಿತ ಸ್ಪರ್ಧೆಯ ಎ ಟೀಮ್ ಶ್ರೀ ರಾಮಕೃಷ್ಣ ಎ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಈರ್ದೆ ಉಪ್ಪಳಿಗೆ ಮುಖ್ಯಸ್ಥರಾಗಿದ್ದುಕೊಂಡು, ಶ್ರೀ ಮೊಹಮ್ಮದ್ ಹಾರೀಸ್ ದೈಹಿಕ ಶಿಕ್ಷಕರು ಸೈಂಟ್ ಜಾರ್ಜ್ ಪ್ರೌಢಶಾಲೆ ನೆಲ್ಯಾಡಿ, ಶ್ರೀಮತಿ ಇಂದಿರಾ ದೈಹಿಕ ಶಿಕ್ಷಕರು ಕೆಪಿಎಸ್ ಕೆಯೂರು, ಶ್ರೀಮತಿ ನಮಿತಾ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ, ಶ್ರೀಮತಿ ವಿಮಲಾ ದೈಹಿಕ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಕುಂಜ ಇವರು ಎ ಟೀಮ್ನಲ್ಲಿ ಉದ್ದ ಜಿಗಿತ ಸ್ಪರ್ಧೆಯನ್ನ ಪ್ರಾಥಮಿಕ ಶಾಲಾ ವಿಭಾಗದ 8ನೇ ತರಗತಿ ವಿಭಾಗದ ಬಾಲಕಿಯರು ಮತ್ತು ಬಾಲಕರ ಸ್ಪರ್ಧೆ ನಡೆಸಿಕೊಡ್ಲಿಕ್ಕಿದ್ದಾರೆ. ಷಣ್ಮುಖ ಪ್ರೌಢಶಾಲೆ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಪ್ರಸಾದ್ ರವರು ಚಕ್ರ ಎಸೆತ ಸ್ಪರ್ಧೆ ನಡೆಯುವಲ್ಲಿ ಕೂಡಲೇ ತೆರಳಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉದ್ದ ಜಿಗಿತ ಸ್ಪರ್ಧೆಯ ಬಿ ಟೀಮಿನಲ್ಲಿ ಮುಖ್ಯಸ್ಥರಾಗಿದ್ದು ಶ್ರೀ ಸುಧಾಕರ ರೈ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ ಇವರು ಮುಖ್ಯಸ್ಥರಾಗಿ, ಶ್ರೀ ಸದಾಶಿವ ದೈಹಿಕ ಶಿಕ್ಷಣ ಶಿಕ್ಷಕರು ಮೊರಾರ್ಜಿ ವಸತಿಯುತ ಶಾಲೆ ಬಲ್ನಾಡು, ಶ್ರೀಮತಿ ಆಶಾಲತಾ ದೈಹಿಕ ಶಿಕ್ಷಣ ಶಿಕ್ಷಕರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ,
ಶ್ರೀ ಚಂದ್ರಶೇಖರ್ ಎ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ, ಶ್ರೀಮತಿ ಹರಿನಾಕ್ಷಿ ದೈಹಿಕ ಶಿಕ್ಷಣ ಶಿಕ್ಷಕರು ಗುಡ್ ಶೆಫರ್ಡ್ ಆಂಗ್ಲ ವಿದ್ಯಾ ಸಂಸ್ಥೆ ಮರದಾಳ, ಶ್ರೀ ರಂಜಿನಿ ದೈಹಿಕ ಶಿಕ್ಷಣ ಶಿಕ್ಷಕರು ಇಂದ್ರಪ್ರಸ್ಥ ಉಪ್ಪಿನಂಗಡಿ. ಇವರು ಉದ್ದ ಜಿಗಿತ ಸ್ಪರ್ಧೆಯ ಬಿ ಟೀಮಿನಲ್ಲಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ತ್ರಿವಿಧ ಜಿಗಿತ ಸ್ಪರ್ಧೆಯ ಮುಖ್ಯಸ್ಥರಾಗಿ ಶ್ರೀ ಕರುಣಾಕರ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಣಿಕರ. ಓಕೆ, ನೋಡಿ ಮಕ್ಕಳೇ, ಅನಗತ್ಯವಾಗಿ ಸುತ್ತಾಡಬೇಡಿ, ತಿರುಗಾಡಬೇಡಿ, ದಯವಿಟ್ಟು ಹೊರಗೆ ಬನ್ನಿ. ನೋಡಿ, ವಾಲಂಟಿಯರ್ಸ್ ನೀವು ಇದ್ದೀರಲ್ಲ, ಅನಗತ್ಯವಾಗಿ ಯಾರಿದ್ದಾರೆ ಹೊರಗೆ ಕಳಿಸ್ಬೇಕು ಅವರು. ಸರಿ, ಅಲ್ಲಿ ಚಕ್ರಪಾಣಿ ಸರ್ ಅವರನ್ನು ಹೊರಗೆ ಕಳಿಸಿ. ಅಲ್ಲಿ ತುರ್ತು ಸೇವೆಯನ್ನು ಹೊರಗೆ ಕಳಿಸಿ. ಟ್ರ್ಯಾಕ್ ಕ್ಲಿಯರ್ ಮಾಡಿ. ಈ ಮಧ್ಯೆ 8ನೇ ತರಗತಿ ವಿಭಾಗದ 600 ಮೀಟರ್ ಓಟದ ಸ್ಪರ್ಧೆ ಈಗಾಗಲೇ ಪ್ರಾರಂಭ ಆಗಿದೆ. ಆದಷ್ಟು ಬೇಗ ನೋಂದಣಿ ಮಾಡ್ಕೊಳ್ಬೇಕು. ಈ ಮಧ್ಯೆ ಬಹಳ ಸಂತೋಷದಿಂದ ನಾವು ಒಂದು ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಪುತ್ತೂರಿನ ಕೀರ್ತಿ ಹತ್ತೂರಿಗೆ ಅಂತ ಹೇಳಿದ ಹಾಗೆ ಪುತ್ತೂರಿನ ಸುದ್ದಿ ಇವತ್ತು ಇಡೀ ಪ್ರಪಂಚದಾದ್ಯಂತ ನೋಡುವಂತಹ ಒಂದು ಅವಕಾಶ ಇದೆ. ಅನೇಕ ವರ್ಷಗಳಿಂದ ಡಾಕ್ಟರ್ ಶಿವಾನಂದ ಇವರ ಒಂದು ನೇತೃತ್ವದಲ್ಲಿ ಪುತ್ತೂರು ಸುದ್ದಿ ಬಹಳ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಬಹುಶಃ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಸಾಂದೀಪನಿ ಸಂಸ್ಥೆಯಲ್ಲಿ ನಡೀತಕ್ಕಂಥ ತಾಲೂಕು ಮಟ್ಟದ ಕ್ರೀಡಾಕೂಟ ಕೂಡ ಇವತ್ತು ಅಂತರ್ಜಿಲ್ಲೆ, ಅಂತಾರಾಜ್ಯ, ಅಂತಾರಾಷ್ಟ್ರೀಯದಲ್ಲಿ ಕೂತು ನೋಡತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಬಹುಶಃ ಆದ ಕಾರಣ ಎಲ್ಲರ ನಡೆ ನುಡಿ, ನಿಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಿಕೆ ಎಲ್ಲವೂ ಕೂಡ ಇವತ್ತು ಹತ್ತೂರಿನ ಜನ ನೋಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಬಹಳ ಶಿಸ್ತುಬದ್ಧವಾಗಿ ನಮ್ಮ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಂಗಣದಲ್ಲಿ ಒಳ್ಳೆಯ ಪೆವಿಲಿಯನ್ ಇದೆ. ಬಹುಶಃ ಪುತ್ತೂರು ತಾಲೂಕಿನಲ್ಲಿ ಇಂಥ ಕ್ರೀಡಾಂಗಣ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಷ್ಟು ಸುಂದರವಾದಂತಹ ಒಂದು ವ್ಯೂ ಇರತಕ್ಕಂಥ ಕ್ರೀಡಾಂಗಣ ನಮ್ಮದಾಗಿದೆ. ಆ ಬಿಸಿಲಲ್ಲಿ ನಿಲ್ಲುವ ಬದಲು ದಯವಿಟ್ಟು ಪೆವಿಲಿಯನ್ಗೆ ಬಂದು ಕೂತ್ಕೊಳ್ಳಿ, ಒಳ್ಳೆಯ ವ್ಯವಸ್ಥೆ ಇದೆ. ನಿಮಗೆ ನೆರಳಲ್ಲಿ ನಿಂತು ಎಲ್ಲ ಸ್ಪರ್ಧೆಗಳನ್ನು ಏಕಕಾಲದಲ್ಲಿ ನೋಡತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಸಂಬಂಧಪಟ್ಟಂತ ಆತಿಥ್ಯ ವಿದ್ಯಾಸಂಸ್ಥೆ ಮಾಡಿದೆ. ಅತ್ತಿತ್ತ ತಿರುಗಾಡಬೇಡಿ. ಸ್ಪರ್ಧೆಯನ್ನ ಕರೆ ಕೊಟ್ಟಾಗ ಆ ಸ್ಪರ್ಧಿಗಳು ಮಾತ್ರ ತೆರಳಿ, ಉಳಿದವರು ಹೊರಗೆ ಬನ್ನಿ. ಈ ಮಧ್ಯೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪ್ರೀತಿಯ ಆಹ್ವಾನವನ್ನ ನೀಡಿ ಅವರು ಮನಪೂರ್ವಕವಾಗಿ ಬಹಳ ಸಂತೋಷದಿಂದ, ಬಹುಶಃ ಆತಿಥ್ಯ ವಿದ್ಯಾಸಂಸ್ಥೆಯ ಸಂಚಾಲಕರು, ಅಧ್ಯಕ್ಷರ ಮೇಲೆ ಗೌರವ ಇರಬಹುದು, ಈ ಸಂಸ್ಥೆ ಮೇಲೆ ಗೌರವ ಇರಬಹುದು, ಅಥವಾ ಕ್ರೀಡೆ ಮೇಲೆ ಗೌರವ ಇಟ್ಕೊಂಡು ಅನೇಕ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರೆಲ್ಲರನ್ನ ಕೂಡ ಆತಿಥ್ಯ ವಿದ್ಯಾಸಂಸ್ಥೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಫೌಲ್ ಸ್ಟಾರ್ಟ್ ಆದರೆ ಕೊಡ್ತದೆ ಮಕ್ಕಳಿಗೆ. ಮಕ್ಕಳು ಈಗ ಬಹಳ ಬುದ್ಧಿವಂತರಾಗಿರ್ತಾರೆ. ರಮಣ ಸರ್, ತಾಂತ್ರಿಕ ಸಮಸ್ಯೆಗಳನ್ನು ನಾವು ಸೇರಿಸಿಕೊಂಡು ಹೋಗಬೇಕಾಗ್ತದೆ. ಹಾಗೆ ರಿಸಲ್ಟ್ ಅನ್ನ ಆದಷ್ಟು ಬೇಗ ಕೊಟ್ಟರೆ ಒಳ್ಳೇದು ಸರ್. ಇಲ್ಲಿ ಫಿನಿಶಿಂಗ್ ಜಡ್ಜಸ್ ಸರಿ ರಿಸಲ್ಟ್ ಅನ್ನು ಕಳುಹಿಸಿಕೊಡಿ. ಹಾಗೆ ಒಂದು ಸುಂದರ ಕ್ರೀಡಾಕೂಟ ನಡೀತಾ ಇದೆ. 8ನೇ ತರಗತಿ ವಿಭಾಗದ 600 ಮೀಟರ್ ಮೊತ್ತ ನಿಮ್ಮೆಲ್ಲರ ಗಮನವನ್ನು ಸೆಳೀತಾ ಇದ್ದೇನೆ. 8ನೇ ತರಗತಿ ವಿಭಾಗದ ಅಂಡರ್ 14 600 ಮೀಟರ್ ಓಟ. ಎಸ್, ಓವರ್ ಟು ಸ್ಟಾರ್ಟರ್. ಕ್ಲಿಯರ್ ಮಾಡಿ ದಯವಿಟ್ಟು. ಈ ಮಧ್ಯೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಶ್ರೀನಿವಾಸರು ಸರ್ವೆ ಮುಖ್ಯ ಗುರುಗಳು, ಸರ್ವೆ ಎಸ್ಡಿಎಂ ಸರ್ವೆ ಇಲ್ಲಿಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ಶ್ರೀಯುತ ಶ್ರೀನಿವಾಸರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಉಲಹನ್ನ ಸಂತ ಜಾರ್ಜ್ ಪ್ರೌಢಶಾಲೆ ನೆಲ್ಯಾಡಿ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ಹಿರಿಯರು, ನನ್ನ ಗುರುಗಳು ಕೂಡ ಹೌದು. ಶ್ರೀ ಉಲಹನ್ನ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸೀತಾರಾಮಗೌಡ, ಗ್ರೇಡ್ 1 ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಸೀತಾರಾಮಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಜಯರಾಮಗೌಡ ಕುಂಬ್ರ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂಬ್ರ, ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಜಯರಾಮ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಜನಾರ್ದನ ಗೌಡ ನೆಲ್ಯಾಡಿ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ನಮ್ಮ ಜನಾರ್ದನ ಗೌಡರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಕುಮಾರ್ ಕುದ್ಮಾರ್, ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ನಿವೃತ್ತರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಆತಿಥ್ಯ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಮಧ್ಯೆ ಎಲ್ಲ ಮುಖ್ಯಸ್ಥರಿಗೆ ಮಗದೊಮ್ಮೆ ವಿನಂತಿ, ಬಂದಿರತಕ್ಕಂಥ ರಿಸಲ್ಟ್ ಏನಿದೆ ದಯವಿಟ್ಟು ನೀವು ಕಾಯಬೇಡಿ, ದಾಖಲೆಯ ವಿಭಾಗಕ್ಕೆ ಕಳುಹಿಸಿಕೊಡಿ. ಕ್ಲಪ್ತ ಸಮಯಕ್ಕೆ ನಾವು ವಿದ್ಯಾರ್ಥಿಗಳಿಗೆ ವಿಜಯ ವೇದಿಕೆಯನ್ನು ಕೂಡ ಮಾಡುವವರಿದ್ದೇವೆ. ಒಟ್ಟಿಗೆ ಬಂದರೆ ಇನ್ನೂ ಕಷ್ಟ. ಬಹಳ ಸ್ಪಷ್ಟವಾಗಿ ಅದು ಆಂಗ್ಲ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಸ್ಪಷ್ಟವಾಗಿ ಅವರ ಹೆಸರನ್ನ ನೋಂದಾಯಿಸಿಕೊಂಡು ಅವರನ್ನ ದಾಖಲೆ ವಿಭಾಗಕ್ಕೆ ಕಳಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಚೆಸ್ಟ್ ನಂಬರ್ 471 ಶಾರ್ಟ್ ಕೊಟ್ಟಿಗೆ 504 ಇನ್ನು ಕೂಡ ಗುಂಡೆ ಎಸೆತ ಸ್ಪರ್ಧೆಗೆ ತಾವು ತೆರಳಿಲ್ಲ ಅಂತ ಮಾಹಿತಿ ಬಂದಿದೆ. ಮಕ್ಕಳೇ ನೋಡಿ, ಒಂದು ವಿಷಯ ನಿಮಗೆ ತಿಳಿದಿರಲಿ, ಈಗಾಗಲೇ ಆರ್ಡರ್ ಆಫ್ ಇವೆಂಟ್ ಈಗಾಗಲೇ ಹಾಕಿದ್ದೇವೆ. ಸಮಯ ಮೀರಿದೆ. ಸಂಬಂಧಪಟ್ಟ ಸ್ಪರ್ಧೆಗೆ ತಾವುಗಳು ಕೂಡಲೇ ಕಾಲ್ ರೂಮಿಗೆ ಹೋಗಿ ನೀವು ರಿಪೋರ್ಟ್ ಮಾಡಿಕೊಳ್ಬೇಕು. ನೋಡಿ, ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಮತ್ತು ಬಾಲಕಿಯರ 8ನೇ ತರಗತಿ ವಿಭಾಗದ ಬಾಲಕ ಬಾಲಕಿಯರ ಉದ್ದ ಜಿಗಿತ ಸ್ಪರ್ಧೆ ನಡೆಸಿಕೊಡ್ತಕ್ಕಂತಹ ಟೀಮ್ ಉದ್ದ ಜಿಗಿತ ಟೀಮ್ ಬಿ ಶ್ರೀಯುತ ಸುಧಾಕರ್ ರೈ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾನಾಜ್ ಮುಖ್ಯಸ್ಥರಾಗಿ
ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರ ಜೊತೆ ಇರತಕ್ಕಂಥ ಶ್ರೀ ಸದಾಶಿವ ದೈಹಿಕ ಶಿಕ್ಷಕರು, ಮೊರಾರ್ಜಿ ವಸತಿಯುತ ಶಾಲೆ ಬಳ್ಳಾಡು, ಶ್ರೀಮತಿ ಆಶಲತಾ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ, ಶ್ರೀ ಚಂದ್ರಶೇಖರ್ ಸರ್ಕಾರಿ ಹಿರಿಯ ಪ್ರಥಮ ಶಾಲೆ ಕೊಣಾಜೆ, ಶ್ರೀಮತಿ ಹರಿಣಾಕ್ಷಿ ಗುಡ್ ಶೆಫರ್ಡ್ ವಿದ್ಯಾಸಂಸ್ಥೆ ಮರ್ದಾಳ, ಶ್ರೀರಂಜಿನಿ ಇಂದ್ರಪ್ರಸ್ಥ ಉಪ್ಪಿನಗಡೆ. ದಯವಿಟ್ಟು ಸ್ಪರ್ಧೆ ನಡೆಯತಕ್ಕಂಥ ಸ್ಪರ್ಧೆಯಲ್ಲಿ ಇನ್ನು ಕೆಲವರು ತಲುಪಿಲ್ಲ ಅಂತೇಳಿ ಮಾಹಿತಿ ಬಂದಿದೆ. ದಯವಿಟ್ಟು ತೆರಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ದೈಹಿಕ ಶಿಕ್ಷಣ ಸಂಮಿತರರು ನಿಮ್ಮ ನಿಮ್ಮ ಸ್ಪರ್ಧೆಗಳಿಗೆ ಎ ಟೀಮ್ ಮತ್ತು ಬಿ ಟೀಮ್ ಅಂತ ಮಾಡಿದ್ದೇವೆ. ಬಹುಶಃ ಒಂದಿಷ್ಟು ಆ ಸ್ಪರ್ಧೆಯಲ್ಲಿ ಇರತಕ್ಕಂಥವರು ತೆರಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಹುಡುಗರ ಶಾರ್ಟ್ ಪಟ್ ಮತ್ತು ಲಾಂಗ್ ಜಂಪಿಗೆ ಪ್ರಥಮ ಕರೆ. ನೋಡಿ, ಉಪ್ಪಿನಂಗಡಿ ವಲಯದ ಅಲ್ಲಿ ಟೀಮ್ ಮ್ಯಾನೇಜರ್ ಯಾರಿದ್ದಾರೆ, ಉಪ್ಪಿನಂಗಡಿ ವಲಯದ ನೋಡಲ್ ಅಧಿಕಾರಿಗಳು ಗಮನಿಸಿಕೊಳ್ಳಿ. ಅಲ್ಲಿ ನಮ್ಮ ವಲಯದ ಫ್ಲಾಗ್ ಅನ್ನು ಅವರ ಮಕ್ಕಳು ತಗೊಂಡು ಹೋಗಿದ್ದಾರೆ, ಅದನ್ನ ಅಳವಡಿಸುವ ಕೆಲಸ ಆಗಬೇಕು. Under 17 girls. Discuss throw last call. Please come here. ಈ ಮಧ್ಯೆ ಬಹಳ ಸಂತೋಷದಿಂದ ತಮ್ಮಲ್ಲಿ ಒಂದು ಪ್ರಕಟಣೆಯನ್ನು ಸಲ್ಲಿಸಲು ನಾನು ಇಚ್ಛಿಸ್ತಾ ಇದ್ದೇನೆ. ಬಹುಶಃ ಈ ಬಹಳ ಸುಂದರವಾದಂತಹ ಈ ಕ್ರೀಡಾಕೂಟದ ಮೆರಗನ್ನು ತಂದಿರತಕ್ಕಂಥದ್ದು ಈ ಸಭಾಂಗಣವನ್ನು ನೋಡುವಾಗ ನಮಗೆ ಅನೇಕ ಜನರ ಕೊಡುಗೈ ದಾನಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಈ ವೇದಿಕೆ ಮುಂಭಾಗದಲ್ಲಿ ಬಹಳ ಅತ್ಯುತ್ತಮ ರೀತಿಯ ಒಂದು ಟ್ರೋಫಿಗಳು, ಅನೇಕ ಟ್ರೋಫಿಗಳು, ಒಂದೆರಡಲ್ಲ ಅನೇಕ ಟ್ರೋಫಿಗಳನ್ನು ನೋಡಬಹುದು. ಈ ದಿನದ ಎಲ್ಲ ಟ್ರೋಫಿಯನ್ನು ಕೂಡ ಮಾಡಿದಂಥವರು ಶ್ರೀ ಪ್ರಸಾದ್ ಪಾನಾಜಿ. ಬಹುಶಃ ಈ ಸಂಸ್ಥೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥವರು, ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತದನಂತರ ವಿದ್ಯಾಶ್ರೀ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಆರ್ಲಪ್ಪಗಾವ್ ಅಂತೇಳಿ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಇವತ್ತು ಜನಸೇವೆಯನ್ನು ಮಾಡಿದ ಜೊತೆಗೆ ಶ್ರೀ ಪ್ರಸಾದ್ ಪಾನಾಜಿ ಈ ಒಂದು ಟ್ರೋಫಿಗಳನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ದೊಡ್ಡ ಚಪ್ಪಾಳೆ, ಮಕ್ಕಳೆಲ್ಲರಲ್ಲೂ ಚಪ್ಪಾಳೆ ಬಿಟ್ಟು ಮಾತಾಡ್ತಾ ಇದ್ದೀರಿ. ನಮಗೆ ಬಹಳ ಸುಂದರವಾದಂತಹ ಒಂದು ಟ್ರೋಫಿಯನ್ನ, ಬಹಳ ಇಷ್ಟು ಟ್ರೋಫಿಗಳನ್ನ ಕೂಡ ಮಾಡಿದಂಥವರು ಈ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ದುಡಿದಂಥವರು. ಅದೇ ರೀತಿ ಶ್ರೀ ಪ್ರಸಾದ್ ಪಾನಾಜಿ ವಿದ್ಯಾಶ್ರೀ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಂತಹ ಒಂದು ಟ್ರಸ್ಟ್ ಅನ್ನು ಮಾಡಿ ಅದರ ಸಂಚಾಲಕರಾಗಿರತಕ್ಕಂಥವರು ನಮಗೆ ಈ ಒಂದು ಟ್ರಾಫಿಗಳನ್ನು ಕೂಡ ಮಾಡಿದ್ದಾರೆ. ಆತಿಥ್ಯ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ವ್ಯವಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೋಡಿ, ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ಸಾನ್ವಿಕಾ ದಯವಿಟ್ಟು ಕೂಡಲೇ ನೀವು ತೆರಳಬೇಕು. ಸಾನ್ವಿಕಾ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ಕೂಡಲೇ ತೆರಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನೇಕ ಕ್ರೀಡಾಭಿಮಾನಿಗಳು ನಮ್ಮ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಶ್ರೀ ವೆಂಕಟೇಶ್ ಪ್ರಸಾದ್ ಪೋಷಕರು, ಪ್ರಗತಿಪರ ಕೃಷಿಕರು ಆಗಿರತಕ್ಕಂಥವರು ಈ ಒಂದು ಸಂಸ್ಥೆಯ ವೆಂಕಟೇಶ್ ಪ್ರಸಾದ್ ಪೋಷಕರು, ಈ ಸಾಂದೀಪನಿ ವಿದ್ಯಾಸಂಸ್ಥೆ ಪ್ರಗತಿಪರ ಕೃಷಿಕರು ಆಗಿರತಕ್ಕಂಥ ವೆಂಕಟೇಶ್ ಪ್ರಸಾದ್ ರವರು ಈ ಒಂದು ಕ್ರೀಡಾಕೂಟಕ್ಕೆ ನಮಗೆ ತುಂಬು ಸಹಕಾರ ನೀಡಿದ್ದಾರೆ.
17ರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸ್ಪರ್ಧಿಗಳು ಸ್ಪರ್ಧೆ ನಡೆಯುವ ಸ್ಥಳದಲ್ಲಿ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ದಾರೆ. ಕಾಲ್ ರೂಮಿನ ವಾಲಂಟಿಯರ್ಸ್ ದಯವಿಟ್ಟು ಬರಬೇಕು. ಸಂಯೋಜನಾ ಕೊಠಡಿಯ ವಾಲಂಟಿಯರ್ಸ್ ಸ್ವಯಂ ಸೇವಕರು ಈ ಕಡೆಗೆ ಬರಬೇಕು. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಗುಂಡೆಸ್ತ ಸ್ಪರ್ಧೆಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಕ್ರೀಡಾ ಸಂಯೋಜಕರ ಬಳಿ ನೀವು ರಿಪೋರ್ಟ್ ಮಾಡಿಕೊಳ್ಳಿ. ಅದೇ ರೀತಿ 17ರ ವಯೋಮಾನದ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಗೂ ಕೂಡ ತಮಗೆ ಈಗಾಗಲೇ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆಗೆ ಕೂಡ ತಮಗೆ ಪ್ರಥಮ ಕರೆ ನೋಡಿ. ಎಲ್ಲ ಸ್ಪರ್ಧಿಗಳು ಕೂಡ ದಯವಿಟ್ಟು ಗಮನಿಸಿಕೊಳ್ಳಿ. ನೀವು ಕಾಲ್ ರೂಮಿಗೆ ಕ್ರೀಡಾ ಸಂಯೋಜಕರ ಬಳಿ ರಿಪೋರ್ಟ್ ಮಾಡಿ ತದನಂತರ ನೀವು ತೆರಳಬೇಕು. ಹಲೋ. 8ನೇ ತರಗತಿಯ ಹುಡುಗರ ವಿಭಾಗದ ಡಿಸ್ಕಸ್ ಥ್ರೋಗೆ 446 ಗುರು ಕಿರಣ್ ರಾಮಕುಂಜ ಜಾರ್ಜ್ ನೆಲ್ಯಾಡಿ ಸಿಜಾನ್ ಎಲ್ಲ ವಿಭಾಗದ 100 ಮೀಟರ್ ಓಟದ ಸ್ಪರ್ಧೆಗೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಸಿದ್ಧತೆಗಳು ನಡೀತಾ ಇದೆ. ದಯವಿಟ್ಟು ಕ್ಲಿಯರ್ ಮಾಡಿ. ದಯವಿಟ್ಟು ನಾನು ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರನ್ನು ದಯವಿಟ್ಟು ನಮ್ಮ ತೀರ್ಪುಗಾರರು ಹೊರಗೆ ಕಳಿಸಿ. ನಮ್ಮೆಲ್ಲ ಸಂಮಿತ್ರರಲ್ಲಿ ವಿನಂತಿ, ನಿಮ್ಮ ಸ್ಪರ್ಧೆ ನಡೆಯುವಂತಹ ಅನವಶ್ಯಕವಾಗಿ ಯಾರಿದ್ದಾರೆ ಅವರನ್ನು ದಯವಿಟ್ಟು ಹೊರಗೆ ಕಳಿಸಿ. ಯಾವ ಕೆಟಗರಿ ಅಂತ ಹೇಳಿ. ರಮನ್ ಸರ್,
ದಯವಿಟ್ಟು ಟ್ರ್ಯಾಕ್ ಮಾಡಿ 100 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ಬಹುಶಃ ಪ್ರತಿ ಸ್ಪರ್ಧೆಯಲ್ಲಿ ಕೂಡ 5 ವಲಯಗಳಿಂದ 15 ಮಂದಿ ಸ್ಪರ್ಧಿಗಳು ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ವಲಯದಲ್ಲಿ ಪಡೆದಂತಹ 15 ಸ್ಪರ್ಧಿಗಳು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎರಡೆರಡು ಹೀಟ್ಸ್ ಮೂಲಕ ಫೈನಲ್ ಹಂತಕ್ಕೆ ನಾವು ಅವರಿಗೆ ಪ್ರವೇಶವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಈ ಮಧ್ಯೆ ತಾಲೂಕು ಮಟ್ಟದ ಕ್ರೀಡಾಕೂಟದ ಪ್ರಥಮ ಫಲಿತಾಂಶ ಇದೀಗ ನಮ್ಮ ಕೈ ಸೇರಿದೆ. 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ 17ರ ವಯೋಮಾನದ 800 ಮೀಟರ್ ಓಟದ ಸ್ಪರ್ಧೆ ಬಾಲಕರ ವಿಭಾಗದ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಕುಮಾರಿ ಪ್ರಮೀಳಾ 446 ಗುರು ಕಿರಣ್. ಎಂಟನೇ ತರಗತಿಯ ಚಕ್ರ ಎಸೆತ ಹುಡುಗರು 446 ಗುರು ಕಿರಣ್. ಮೊಹಮ್ಮದ್ ಮುರ್ತಾಲಾ 476 ಜುಜಾನ್. ಇವರು ಕೂಡ ಈ ಕೂಡಲೇ ಇಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ. ಪ್ರಾಥಮಿಕ ಶಾಲಾ ವಿಭಾಗದ ಉದ್ದ ಜಿಗಿತಕ್ಕೆ ಇದು ಅಂತಿಮ ಕರೆ. ಎಲ್ಲ ಮಕ್ಕಳು ದಯವಿಟ್ಟು ಸ್ಟುವರ್ಡ್ಸ್ಗೆ ಬನ್ನಿ. 101 126 128 160 163 166 219 220 221 262 263 264 323 325. ಇದು ಲಾಸ್ಟ್ ಕಾಲ್. (916) ತನ್ವಿ ಡಿ ಸರ್ಕಾರಿ ಪ್ರೌಢಶಾಲೆ ಇರ್ದೆ. 925 ಸಾರಿಕಾ ರಾಯ್ ತುಲ್ಯ ಪದವ್ ಹೈ ಜಂಪ್ ಅಂಡರ್ 17 ಗರ್ಲ್ ಕೂಡಲೇ ರಿಪೋರ್ಟ್ ಮಾಡಿಕೊಳ್ಳಿ. ಪ್ರೈಮರಿ ಲಾಂಗ್ ಜಂಪ್ ಬಾಯ್ ಪ್ರೈಮರಿ ವಿಭಾಗದ ನೋಡಿ ಹೊರಗೆ ಕಳಿಸಿ ಅವರನ್ನ ಹೊರಗೆ ಕಳಿಸಿ ಎಲ್ಲರನ್ನ. ಎಂಟನೇ ತರಗತಿಯ ಹುಡುಗರ 100 ಮೀಟರ್ ಓಟಕ್ಕೆ ಪ್ರಥಮ ಕರೆ, 400 ಮೀಟರ್ ಓಟಕ್ಕೆ ಪ್ರಥಮ ಕರೆಯನ್ನು ಕೊಟ್ಟಿದ್ದೇವೆ. ಹುಡುಗಿಯರು 400 ಮೀಟರ್ ಗರ್ಲ್ಸ್ 8th standard and boys. ಎಂಟನೇ ತರಗತಿಯ ಹುಡುಗರು ಮತ್ತು ಹುಡುಗಿಯರು 400 ಮೀಟರ್ಗೆ ಬಾಲ್ ರೂಮಿಗೆ ಬರಬೇಕು. ಕ್ಲಿಯರ್ ಮಾಡಿ. ಈ ಮಧ್ಯೆ ಭೋಜನ ಸಿದ್ಧಗೊಂಡಿದೆ. ದಯವಿಟ್ಟು ಬಿಡುವಿನಲ್ಲಿರತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಸಮಿತಿರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ರೀಡಾಪಟುಗಳಲ್ಲಿ ಮಕ್ಕಳು ನಿಮ್ಮನ್ನ ಸ್ಪರ್ಧೆಗೆ ಕರೆದಾಗ ನೀವು ಇಲ್ಲಿ ಕೂಡಲೇ ಇರಬೇಕು. ಯಾವುದೇ ಸ್ಪರ್ಧೆ ಬಿಡುವಿಲ್ಲ, ನಿರಂತರವಾಗಿ ಸ್ಪರ್ಧೆಗಳು ನಡೀತಾ ಇರ್ತದೆ. ಯಾರು ಪ್ರಸ್ತುತ ಬಿಡುವಿನಲ್ಲಿದ್ದೀರಿ ದಯವಿಟ್ಟು ನೀವು ಊಟಕ್ಕೆ ತೆರಳಬಹುದು. ಬಹಳ ಶಿಸ್ತುಬದ್ಧವಾಗಿ ಊಟಕ್ಕೆ ತೆರಳಿ ಕೂಡಲೇ ಬಂದು ನೀವು ಇಲ್ಲಿ ಆಸೀನರಾಗಬೇಕು.
800 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಕುಮಾರಿ ಪ್ರಮೀಳಾ, ಕುಮಾರಿ ಲಾವಣ್ಯ, ಕುಮಾರಿ ದಿವಿಜ್ಞಾ, ಪ್ರಮೀಳಾ ಬೆತನಿ, ನುಜ್ಬಾಲ್ತಿಲ, ಲಾವಣ್ಯ GHS ಕಡಬ, ದಿವಿಜ್ಞಾ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕೆಲ ಪುತ್ತೂರು. ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಒಂದು ವಿನಂತಿ. ಈ ದಿವಸ ಸರ್ಕಾರಿ ಸಂಘಗಳಿಗೆ ಚುನಾವಣೆ ನಡೀತಾ ಇದೆ. ತಾವು ಫ್ರೀ ಇದ್ದ ಸಮಯದಲ್ಲಿ ತಮ್ಮ ಓಟನ್ನು ಹಾಕಿ ಬರ್ಬೋದು. ತಾವು ಡ್ಯೂಟಿ ಮಾಡ್ತಿರುವಾಗ ಅಲ್ಲಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಮಾತ್ರ ತಾವು ಅಡ್ಜಸ್ಟ್ ಮಾಡಿ ಒಂದು ಓಟನ್ನು ಪೋಲ್ ಮಾಡಿ ಬರಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಚಂದ್ರಶೇಖರ್ ದೈಹಿಕ ಕೊಣಾಜೆ ಶ್ರೀ ಚಂದ್ರಶೇಖರ್ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ದಯವಿಟ್ಟು ಉದ್ದಜಿಗಿತ ಸ್ಪರ್ಧೆ ನಡೆಯುವಲ್ಲಿ ತೆರಳಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 17 ball. Under 17 ball. First is September 152 Ramesh Devi Bardila. ಹಲೋ ಸರಿ ಮೊನಪ ಸರ್, ನೀವು ಈ ಲಿಸ್ಟ್ ನ ಪ್ರಕಾರ ಕಳಿಸಿ. ಈಗ ನೀವು ಪ್ರೈಮರಿ ಕಳಿಸಿದಿರಿ, ಅಲ್ಲೇ 17 ಫಸ್ಟ್ ಆಗಬೇಕಿದ್ದು. ಆರ್ಡರ್ ಆಫ್ ಹಾಗೆ ಜಯರಾಮ್ ಸರ್ ಈ ಸಂಸ್ಥೆಯ ಅಧ್ಯಕ್ಷರು ಈಗಾಗಲೇ ವಿಜಯ ವೇದಿಕೆ ತಪಸ್ಸನ್ನು ಬರ್ತಾ ಇದ್ದಾರೆ. ಎಂಟುನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದ ಮೊದಲ ಸ್ಪರ್ಧೆ. ಈ ಸ್ಪರ್ಧೆಯ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ದಿವಿಜ್ಞ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. 2.37 ಸೆಕೆಂಡುಗಳೊಂದಿಗೆ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಪ್ರಶಸ್ತಿ ಪತ್ರ, ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಲಾವಣ್ಯ, ಕುಮಾರಿ ಲಾವಣ್ಯ, ಸರ್ಕಾರಿ ಪ್ರೌಢಶಾಲೆ ಕಡಬ 2.36.65 ಮಿನಿಟ್ನಲ್ಲಿ ಈ ಒಂದು ಓಟವನ್ನು ಪೂರೈಕೆ ಮಾಡಿದಂತಹ ಕುಮಾರಿ ಲಾವಣ್ಯ ಇವರು ಕಂಚಿನ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಅವರಿಗೆ ಗೌರವ. ಪ್ರಥಮ ಸ್ಥಾನಿ ಕುಮಾರಿ ಪ್ರಮೀಳಾ ಬೆತನಿ ಪದವಿ ಪೂರ್ವ ಕಾಲೇಜು ನೂಜುಬಾಲ್ತಿಲ 2.32 ಸೆಕೆಂಡುಗಳ ಸಮಯದೊಂದಿಗೆ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಪ್ರಮೀಳಾ ಇವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಈ ಒಂದು ಬಹುಮಾನವನ್ನು ವಿತರಣೆ ಮಾಡಿದಂತಹ ವಿಜೇತರನ್ನು ಅಭಿನಂದಿಸಿದಂತಹ ಈ ಒಂದು ಆದಿತ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಜಯರಾಮ್ ಕದಲಾಯರ್ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾಪಟುಗಳಿಗೆ ಕೂಡ ವಿಶೇಷವಾಗಿ ಅಭಿನಂದನೆಗಳು.
ಹಲೋ ಹಲೋ ಸರ್ ಒಂದು ನಿಮಿಷ ಸರ್ ಆಗಲಿಲ್ಲ. ಹಲೋ ಸರಿ, ಲೀಸ್ಟ್ ಅಲ್ಲಿ ನೀವು ಅವರಿಗೆ ಕೊಟ್ಟಿರುವಂತಹ ಟ್ರ್ಯಾಕ್ ನಂಬರ್ ಅನ್ನು ಕೂಡ ಬರೆದು ಕೊಡಿ. ಲೀಸ್ಟ್ ಅಲ್ಲಿ ಯಾವ ಟ್ರ್ಯಾಕ್ ಅವರಿಗೆ ಕೊಟ್ಟಿದ್ದೀರಿ ಮಗುವಿನ ಹೆಸರನ್ನ ಎದುರುಗಡೆ ಟ್ರ್ಯಾಕ್ ನಂಬರ್ ಕೊಡಿ. ಪ್ರೈಮರಿಗೆ ಸಮಸ್ಯೆ ಇಲ್ಲ, ಅಂಡರ್ 17ಗೆ ಆಗುವಾಗ ಮತ್ತೆ ಗೊಂದಲ ಆಗ್ತದೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಸರ್. ಲೋಕೇಶ್ ಸರ್, ಆ ಲೀಸ್ಟ್ ಅಲ್ಲಿ ಯಾವ ಟ್ರ್ಯಾಕ್ ಕೊಟ್ಟಿದ್ದೀರಿ ಅಂತ ಕೊಡಿ. ಯಾವ ಕ್ಯಾಟಗರಿ ಸರ್ ಈಗ? ಅಂಡರ್ 17 ಬಾಯ್ಸ್. ರಾಮನ್ ಸರ್, ಓಕೆ, ಎಸ್ ಎಸ್. ಇಲ್ಲಿ ಈಗಾಗಲೇ ಅಂಡರ್ 17 ಬಾಯ್ಸ್ 18 ಮೀಟರ್ಸ್ ವಿನ್ನರ್ಸ್ ಕರೆದಿದ್ದೇವೆ. ಸುಧೀಶ್ ಟಿ ಆಫ್ GHS ಕಡವ, ಮನೋಹರ್ ಕುಮಾರ್ ಆಫ್ VM, ವಿವೇಕಾನಂದ ತೆಂಗಿಲ, ನವನೀತ್ ಆಫ್ ಸೈಂಟ್ ಆಂಟನಿ ಬುಧನೆ ಈಗಾಗಲೇ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಶ್ರೀಯುತ ಪ್ರವೀಣ್ ರೈ ಅವರು, ನಮ್ಮ ಸಂಸ್ಥೆಯ ಠಾಣೆಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರವೀಣ್ ರೈ ಅವರು, ಮುಖ್ಯಮಂತ್ರಿಗಳ ಪದಕ ವಿಜೇತರಾಗಿರುವಂತಹ ಪ್ರವೀಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಈ ಕ್ರೀಡಾಕೂಟಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಸರ್, ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಎಸ್, ಬನ್ನಿ ಮಕ್ಕಳು. ಅಂಡರ್ 17 ಬಾಯ್ಸ್ 18 ಮೀಟರ್ ವಿನ್ನರ್ ಎಸ್ ಅವರನ್ನ ಮೇಡಮ್ ಇದ್ದಾರೆ. ಪ್ರವೀಣ್ ಕುಮಾರ್, ಪೊಲೀಸ್ ಇಲಾಖೆ ದೊಡ್ಡ ಕರ್ನಾಟಕ ರಾಜ್ಯದ ಸುಧೀಶ್, ಮನೋಹರ್ ಕುಮಾರ್, ನವನೀತ್ ಹೇಗಿದ್ದೀರಿ? ನವನೀತ್ ವೇದಿಕೆ ಬನ್ನಿ. ವೇದಿಕೆ ಬನ್ನಿ. ಪೊಲೀಸ್ ಇಲಾಖೆಯಲ್ಲಿ ಸಾಧನೆಗಳ ಮೇಲೆ ನಾವು ಸಾಧನೆಗಳನ್ನು ಮಾಡಬಹುದು ಅಂತ ಹೇಳೋದು ಇದಕ್ಕೆ. ಪ್ರವೀಣ್ ಅವರು ಪೊಲೀಸ್ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಪದಕವನ್ನು ಪಡೆದವರು. ಅವರು ಸಾಧನೆಗೆ ಸಿಕ್ಕಂತಹ ದೊಡ್ಡ ಗೌರವ ಅದು. 3 ಜನ ಕೂಡ ಬಂದಿದ್ದಾರೆ. ಅವರನ್ನು ನಾವು ವಿಜಯ ವೇದಿಕೆಯಲ್ಲಿ ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. 3ನೇ ಸ್ಥಾನದಲ್ಲಿ ನವನೀತ್, ಸೈಂಟ್ ಆಂಟನಿ ಬುಧನೆ, ದೂರದ ಕಡಬದಿಂದ ಬಂದವರು, ಪ್ರೀತಿಯಿಂದ ಮೇಲೇರಿದ್ದಾರೆ. 2ಯ ಸ್ಥಾನವನ್ನು ಪಡೆದವರು ಮನೋಹರ್ ಕುಮಾರ್, ವಿವೇಕಾನಂದದ ವಿದ್ಯಾರ್ಥಿ. ಸುಧೀಶ್ GHS ಕುಂಬ್ರದ ವಿದ್ಯಾರ್ಥಿ. ಪ್ರಥಮ, 2ಯ ಮತ್ತು 3ಯ ಸ್ಥಾನದ ಈ ಮಕ್ಕಳನ್ನು ಹರಿಸ್ತಾ ಇದ್ದಾರೆ ಪ್ರವೀಣ್ ರೈ ಅವರು. ದೊಡ್ಡ ಸಾಧನೆಗಳನ್ನು ಮಾಡಬೇಕು, ನಿಮ್ಮ ಕ್ಷೇತ್ರದಲ್ಲಿ ನೀವು ಬೆಳಿಬೇಕು ಎನ್ನುವಂತ ಅವರ ಸಾಧನೆಯೊಂದಿಗೆ ಶುಭ ಹಾರೈಸಿದ್ದಾರೆ. ಅವರ ಸಾಧನೆಯೊಂದಿಗೆ ನಾವೆಲ್ಲರೂ ಕೂಡ ಈ ಮಕ್ಕಳನ್ನು ಹರಿಸ್ತಾ ಇದ್ದೇವೆ. ಮಕ್ಕಳೇ, ಮುಂದೆ ನಿಮ್ಮ ಕ್ರೀಡಾ ಜೀವನ ಉಜ್ವಲವಾಗಿ ಎನ್ನುವಂತ ಹಾರೈಕೆಯೊಂದಿಗೆ ಅಟೆನ್ಷನ್ ಶಾಲೆಯ ಸೆಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಇನ್ನು ನಾವು ಕಾಯುವುದನ್ನು ದಯವಿಟ್ಟು ಗಮನಿಸಬೇಕು. ಇರ್ದ ಶಾಲೆಯ ತನ್ನೇಡಿ ಹೊಡೆಯಲಿ ವಾಲಂಟಿಯರ್ಸ್ ಹಿಂದೆ ಕಳಿಸಲಿ. ಅಂಡರ್ ಮೀಟರ್ ಲೈನಲ್ಲಿ ಹಿಂದೆ ಕಳಿಸಲಿ. ಆ ಯೆಲ್ಲೋ ಟಿ ಶರ್ಟ್
ನೋಡಿ ಟ್ರ್ಯಾಕ್ ನ ಒಳಗೆ ಬರ್ಲಿಕ್ಕಿಲ್ಲ, ನೀವು ಇಲ್ಲಿ ಹೋಗ್ಬೇಕು. ವಾಲಂಟಿಯರ್ಸ್ ಕಳಿಸಿ, ಅವರ ಕಳಿಸ್ಬೋದು. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 600 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಗತಿ ಕಾನಡ್ಕ, ಧನ್ವಿತಾ ಬಲ್ಯ, ಚರಿಷ್ಮಾ MS ಕಾವು ದಯವಿಟ್ಟು ವೇದಿಕೆ ಬನ್ನಿ. ಕ್ಲಿಯರ್ ಮಾಡಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕುಮಾರಿ ಪ್ರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ, ಧನ್ವಿತಾ ಸರ್ಕಾರಿ ಉನ್ನತೀಕರಿಸಿ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಯ, ಚರಿಷ್ಮಾ MS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾವು ಎಲ್ಲಿದ್ದೀರಿ ಮಕ್ಕಳು, ದಯವಿಟ್ಟು ವಿಜಯವೇದಿಕೆ ಬರ್ತಾರೆ. ಒಂದು ನಿಮಿಷ ಸರ್. ಹಲೋ ಸರ್, ಅಲ್ಲಿ ದಾಮೋದರ್ ಸರ್ ನೋಡಿ, ಅಲ್ಲಿ ಬಿಟ್ ನಂಬರ್ಗೆ 4 ಪಿನ್ ಹಾಕ್ಲಿಕ್ಕೆ ಹೇಳಿ ಸರ್, ಮೇಲೆ ಮಾತ್ರ 2 ಹಾಕ್ತಾರೆ. BV ಮೌಲ್ಯ ಅಂಡರ್ 17 ಗರ್ಲ್ಸ್ ಹೈ ಜಂಪ್ ಈ ಕೂಡ ಇಲ್ಲಿಗೆ ಬರಬೇಕು. ಸನ್ಮುಖ ದೇವ ಪ್ರೌಢಶಾಲೆ ತಕ್ಕಂಪಾಡ್. ಆರ್ನೂರು ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು ಶ್ರೀ ಭಾಸ್ಕರಾಚಾರ್ಯ ಹಿಂದಾರ್ ಅವರು. ಬಹುಶಃ ದೊಡ್ಡ ಚಪ್ಪಾಳೆ ತಟ್ಟಬೇಕು ಮಕ್ಕಳೇ. ಈ ಒಂದು ಅದ್ಭುತವಾದಂತಹ ಕ್ರೀಡಾಕೂಟಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿದಂಥವರು. ಈ ಒಂದು ಕ್ರೀಡಾಕೂಟದ ಯಶಸ್ಸಿಗಾಗಿ ಅನೇಕ ದಿನಗಳಿಂದ ತನ್ನದೇ ಆದಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದರಲ್ಲಿ ಬಹಳಷ್ಟು ನಮಗೆ ಸಹಕಾರ ನೀಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಎಂದು ನಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಮುಖ್ಯ ಗುರುಗಳು ತಿಳಿಸಿದ ಹಾಗೆ ಒಳ್ಳೆಯ ಕಬಡ್ಡಿ ಆಟಗಾರರು ಕೂಡ ಹೌದು, ಒಳ್ಳೆಯ ಸಂಘಟಕರು, ದಕ್ಷ ನಮ್ಮ ಆಡಳಿತಗಾರರು ಹೌದು. ಈ ಒಂದು ಕ್ರೀಡಾಪಟುಗಳನ್ನ ಗೌರವಿಸಿ. ಒಂದು ನಿಮಿಷ ಸರ್. 600 ಮೀಟರ್ ಓಟದ ಸ್ಪರ್ಧೆಯ ತೃತೀಯ ಸ್ಥಾನಿ ಕರಿಷ್ಮಾ MS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾವು 2 ನಿಮಿಷಗಳ ಒಂದಿಗೆ ತೃತೀಯ ಸ್ಥಾನವನ್ನು ಸಂದಾಗಿಸಿಕೊಂಡವರಿಗೆ ಕಂಚಿನ ಪದಕದೊಂದಿಗೆ ಗೌರವ. ಅದೇ ರೀತಿ ದ್ವಿತೀಯ ಸ್ಥಾನಿ ಧನ್ವಿತಾ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಯ 1.59 ನಿಮಿಷಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಪ್ರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ 1.57 ನಿಮಿಷಗಳೊಂದಿಗೆ ಪ್ರಥಮ ಸ್ಥಾನವನ್ನು ಸಂದಾಗಿಸಿಕೊಂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಥ್ಯಾಂಕ್ ಯು ವಿಜೇತರಿಗೆ. ಈ ವಿದ್ಯಾರ್ಥಿಗಳನ್ನು ನಡೆಸಿದಂತಹ ಮಾನ್ಯ ಸಂಚಾಲಕರಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿ ಸರ್, ಅಲ್ಲಿ ಲೈನ್ ನಂಬರ್ ನಮಗೀಗ ಸೆಕೆಂಡ್ ಇಡ್ಸಿಗೆ ಹೋಯ್ತಲ್ಲ ಸರ್, 17 ಬಾಯ್ಸ್, ಅದೊಂದು ಲೈನ್ ನಂಬರ್ ಕಳಿಸಿ ಸರ್. ಮತ್ತೆಲ್ಲ ಹಿಡ್ಸಿನ ಆ ಲೈನ್ ನಂಬರ್ಗಳನ್ನಲ್ಲಿ ಹಿಡ್ಸ್ ಮಾಡಿದ ಕೂಡಲೇ ತಕ್ಷಣ ಕಳಿಸಿ ಸರ್.
ಒಂದು ಬಿಗ್ ನಂಬರ್ ಸಿಕ್ಕಿದೆ 715 ಒಂದು ಬಿಗ್ ನಂಬರ್ ಕಳೆದು ಸಿಕ್ಕಿದೆ, ಯಾರಾದರೂ ಪಡ್ಕೊಳ್ಬಹುದು. 8ನೇ ತರಗತಿಯ ಚಕ್ರೇಸಕ 471 ನಂಬರ್ನ ಮೊಹಮ್ಮದ್ ಮುರ್ತಾಲಾ ಸೈಂಟ್ ಜಾರ್ಜ್ ನಿಲೆ ಕೂಡಲೇ ಬರಬೇಕು. ನಮ್ಮ ಈ ಕ್ರೀಡಾಕೂಟಕ್ಕೆ ಕುಂಬ್ರ CRP ಆಗಿ ಹಲವು ವರ್ಷಗಳಿಂದ CRP ಆಗಿ ಕೆಲಸವನ್ನು ಮಾಡ್ತಾ ಇರುವಂಥ ಶಶಿಕಲಾ ಮೇಡಮ್ ಅವರು ಬಂದಿದ್ದಾರೆ. ಸರ್ ಮೇಡಮ್, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಈ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕರಾಟ ತರಬೇತಿಯನ್ನು ಕೊಡ್ತಾ ಇರುವಂಥ ನಾರಾಯಣ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮನ್ನು ಕೂಡ ಗುರುತಿಸಿಕೊಂಡು ಸ್ವಾಗತಿಸ್ತಾ ಇದ್ದೇವೆ. ಕರಾಟೆಯಲ್ಲಿ ದೊಡ್ಡ ಹೆಸರಿದೆ, ನಾರಾಯಣ್ ಮಳಿ. ಅನೇಕ ವಿದ್ಯಾರ್ಥಿಗಳು ಅವರ ಕರಾಟೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಧನೆಗಳನ್ನು ಗಳಿಸಿದವರು. ಹಾಗೆ ಊಟಕ್ಕೆ ಯಾರಿಗೆ ಊಟ ರೆಡಿಯಾಗಿದೆ, ಯಾರು ಬಿಡುವಾಗಿದ್ದೀರಿ ಅವರು ಪೂರೈಸಿಕೊಳ್ಬೋದು. ಬಿಡುವಾಗಿರುವಂಥ ಎಲ್ಲ ಕ್ರೀಡಾಪಟುಗಳು. ಇನ್ನೊಂದು, ನಮ್ಮ ಕ್ರೀಡಾಂಗಣದ ಒಳಗೆ ಯಾರೆಲ್ಲ ಕ್ರೀಡಾಪಟುಗಳಿದ್ದೀರಿ ಅವರು ಮಾತ್ರ ಅಲ್ಲಿ ಉಳಿದವರು ಹೊರಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರು ಇಲ್ಲ, ಹೆಚ್ಚಿನ ವಿಷಯ ಯಾರು ಇಲ್ಲ, ಅದು ಕ್ರೀಡಾಪಟುಗಳು ಮಾತ್ರ. ಹಾಗಾಗಿ ಯಾರಾದರೂ ಇದ್ರೆ ಅಲ್ಲಿಂದ ಹೊರಗೆ ಬನ್ನಿ. ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ. ಹಲೋ ಸುಧೀರ್ ಸರ್, ರೆಡಿಯಾ? ಸರ್, ಉಲ್ಲಹನಾನ್ ಸರ್ ಒಮ್ಮೆ ಬನ್ನಿ. ಉಲ್ಲಹನಾನ್ ಸರ್, ಸೀತಾರಾಮ್ ಸರ್, ದಯವಿಟ್ಟು ನಿವೃತ್ತ ಶಿಕ್ಷಕರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿವೃತ್ತ ಎಲ್ಲ ದೈಹಿಕ ಶಿಕ್ಷಣ ಸಮಿತಿಗಳು ದಯವಿಟ್ಟು ವೇದಿಕೆ ಹತ್ತಿರ ಬನ್ನಿ. ಸರ್, ರೆಡಿ ಸರ್.
600 ಮೀಟರ್ ಓಟದ ಸ್ಪರ್ಧೆ 14ನೇ ವಯೋಮಾನದ ಬಾಲಕಿಯರ ಸ್ಪರ್ಧೆಯಲ್ಲಿ ವಿಜೇತರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಕ್ಷಮಾ ಜೆ ರೈ BMS ತಿಂಕಿಲ, ಪುನರ್ವಿ ಕೆಸಿ ಗೋಪಾಲಕೃಷ್ಣ ಬಿಳಿನೆಲೆ, ಸನ್ನಿಧಿ ಶ್ರೀರಾಮ ವಿದ್ಯಾಲಯ ನಿಲ್ಲ. ದಯವಿಟ್ಟು ವಿಜಯ ವೇದಿಕೆ ಬನ್ನಿ. ಮೀಟರ್ ಓಟದ ಸ್ಪರ್ಧೆ 14ರ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕಿಯರ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಕ್ಷಮಾ ಜೆ ರೈ BMS ತಿಂಕಿಲ, ಪುನರ್ವಿ ಕೆಸಿ ಶ್ರೀ ಗೋಪಾಲಕೃಷ್ಣ ಬಿಳಿನೆಲೆ ಮತ್ತು ಸನ್ನಿಧಿ ಪಿ ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ. ದಯವಿಟ್ಟು ವಿಜಯವೇದಿಕೆ ಹೊರಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹದಿನೇಳರ ವಯೋಮಾನದ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಗೆ ಈಗಾಗಲೇ ಪುರುಷರ ಬಾಲಕರ ಸ್ಪರ್ಧೆ ಮುಕ್ತಾಯಗೊಂಡಿದೆ. 17ರ ವಯೋಮಾನದ ಬಾಲಕಿಯರ ಸ್ಪರ್ಧೆಗೆ ದಯವಿಟ್ಟು ಶಾನಿಯವರೇ 17ರ ವಯೋಮಾನದ ಬಾಲಕಿಯರ ಸ್ಪರ್ಧೆಗಳನ್ನು ದಯವಿಟ್ಟು ಕಳಿಸಿಕೊಡಿ. ಎತ್ತರ ಜಿಗಿತ ಸ್ಪರ್ಧೆಯ ಮುಂದಿನ BT ಪ್ಲೀಸ್ ಗೆಟ್ ರೆಡಿ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಶ್ರೀ ಪುಷ್ಪರಾಜ್ ಮುಖ್ಯಸ್ಥರಾಗಿದ್ದುಕೊಂಡು ಶ್ರೀ ಗಂಗಾಧರ, ಶ್ರೀಮತಿ ವನಿತಾ, ಶ್ರೀಮತಿ ಕುಮಾರಿ ಪೂಜಾ, ಶ್ರೀಮತಿ ಸುಚಿತ್ರ ದಯವಿಟ್ಟು ಮುಂದಿನ ಸ್ಪರ್ಧೆ ನಡೆಸಿಕೊಂಡು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ರಮಣ ಸರ್ ಗಡಿಬಿಡಿ ಮಾಡಬೇಡಿ ಸರ್. ಇಲ್ಲೊಂದು ಎತ್ತರ ಜಿಗಿತ ಸ್ಪರ್ಧೆಯ ಮುಂದಿನ ಸ್ಪರ್ಧಿಗಳು 17ರ ವಯೋಮಾನದ ಬಾಲಕಿಯರ ಮುಂದಿನ ಸ್ಪರ್ಧೆ ನಡೆಸಿಕೊಂಡಿದ್ದಾರೆ. ಮುಖ್ಯಸ್ಥರಾಗಿ ಶ್ರೀ ಪುಷ್ಪರಾಜ್, ಗಂಗಾಧರ, ಶ್ರೀಮತಿ ವನಿತಾ, ಕುಮಾರಿ ಪೂಜಾ, ಶ್ರೀಮತಿ ಸುಚಿತ್ರ ದಯವಿಟ್ಟು ಮುಂದಿನ ಸ್ಪರ್ಧೆ ನಡೆಸಿಕೊಡಬೇಕಾಗಿ ವಿನಂತಿ. ಈಗಾಗಲೇ ನಮ್ಮ ಸ್ಪರ್ಧೆಗಳೆಲ್ಲವೂ ಕೂಡ ನಾವು 1.5 ಗಂಟೆ ಹಿಂದೆ ತಡವಾಗಿ ನಮ್ಮ ಸ್ಪರ್ಧೆಗಳು ನಡೆದ ಕಾರಣ ಸ್ಪರ್ಧೆ ನಡೀತಾ ಇದೆ. ಈ ದಿನ ನಡೀತಕ್ಕಂಥ ಎಲ್ಲ ಸ್ಪರ್ಧೆಗಳು ಕೂಡ ಅತಿ ಕ್ಲಪ್ತ ಸಮಯದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ನಡೀಬೇಕಾಗಿದೆ. ಪ್ರಥಮ ಸ್ಥಾನಿ ಕ್ಷಮಾ ಜೆ ರೈ ಇದಿರಮ್ಮ. ಕ್ಷಮಾ ಎಲ್ಲಿರುವ ಕ್ಷಮಾ ಜೆ ರೈ ಬಂದ್ರ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ವಿದ್ಯಾರ್ಥಿ ಕ್ಷಮಾ. ತಮ್ಮನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಆರ್ನೂರು ಮೀಟರ್ ಓಟದ ಟ್ರ್ಯಾಕ್ ಕ್ಲಿಯರ್ ಮಾಡಿ.
14ರ ವಯೋಮಾನದ ಬಾಲಕಿಯರ 8ನೇ ತರಗತಿ ವಿಭಾಗದ 600 ಮೀಟರ್ ಓಟದ ಸ್ಪರ್ಧೆ, ಬಹುಶಃ ದೂರದ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ ಮಕ್ಕಳೇ. ಈ ಒಂದು ವಿಜೇತರನ್ನ ಗೌರವಿಸಲಿದ್ದಾರೆ ಶ್ರೀ ನಾರಾಯಣಾಚಾರ್ಯ. ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಡೆಯತಕ್ಕಂಥ ಕರಾಟೆ ಸ್ಪರ್ಧೆಗಳನ್ನೆಲ್ಲವೂ ಕೂಡ ನಡೆಸಿಕೊಡ್ತಕ್ಕಂಥ ನಮ್ಮ ಕರಾಟೆಯ ಶಿಕ್ಷಕರು ಕೂಡ ಹೌದು, ಆತ್ಮೀಯರು. ಬಹುಶಃ ರಾಜ್ಯ ಮಟ್ಟದ ಒಂದು ಕರಾಟೆ ಸ್ಪರ್ಧೆ ಸುಧಾರಣಾ ಸಂಸ್ಥೆ ನಡೆದಾಗ ಆ ಸ್ಪರ್ಧೆಯನ್ನು ಆಯೋಜನೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತ ನಾರಾಯಣ ಸರ್ ನಮ್ಮ ಜೊತೆ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ನಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಪ್ರೌಢಶಾಲಾ ವಿಭಾಗದ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಸನ್ನಿಧಿ ಪಿ ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ. ಇಲ್ಲಿಯ ವಿದ್ಯಾರ್ಥಿನಿ ಕಂಚಿನ ಪದಕದೊಂದಿಗೆ 2.01 ನಿಮಿಷಗಳ ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾಳೆ. ಅದೇ ರೀತಿ ದ್ವಿತೀಯ ಸ್ಥಾನಿ ಪುನರ್ವಿಕೆಸಿ ಶ್ರೀ ಗೋಪಾಲಕೃಷ್ಣ ಬೆಳಿನಲೆ. ಇಲ್ಲಿಯ ವಿದ್ಯಾರ್ಥಿನಿ ಬೆಳ್ಳಿಯ ಪದಕದೊಂದಿಗೆ ಗೌರವ 2.01.50 ಮಿನಿಟ್ಸ್ ಒಂದಿಗೆ ಈ ಒಂದು ದೂರವನ್ನು ಕ್ರಮಿಸಿದ್ದಾಳೆ. ಪ್ರಥಮ ಸ್ಥಾನಿ ಕ್ಷಮ ಜಯರಾಯ್. 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕ್ಷಮಾ ಜಯರಾಯ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಸಿಕ್ಕಿಲ್ಲ 1.59 ನಿಮಿಷಗಳ ಅಂತರದೊಂದಿಗೆ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡ ಕ್ಷಮ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಅತ್ಲೆಟ್ ಟೆನ್ಷನ್ ಸಲ್ಯೂಟ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಗೌರವಿಸಿದಂತ ನಾರಾಯಣ ಸರ್ ತಮಗೂ ಕೂಡ ಪ್ರೀತಿಯ ವಂದನೆಗಳು. 8ನೇ ತರಗತಿಯ ಹುಡುಗರ ಮತ್ತು ಹುಡುಗಿಯರ 400 ನಂಬರ್ ಬ್ಯಾಕ್ ಸೈಡ್ 4 ಪಿನ್ ಹಾಕ್ಲಿಕ್ಕೆ ಹೇಳಿ ಸರ್, ಇಲ್ಲ ಇದರಲ್ಲಿ ಕಳಿಸ್ಬೇಡಿ ಸರ್. ಟಿಪ್ ನಂಬರ್ ಕರೆಕ್ಟ್ ಮಾಡಲಿ ಸರ್, 4 ಪಿನ್ ಹಾಕಿ. ನೋಡಿ, ಮೇಘಶ್ರೀ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ಮೇಘಶ್ರೀ ಕೂಡಲೇ ನೀವು ತೆರಳಬೇಕು. ಮೇಘಶ್ರೀ ತಗೋಣ ಸರ್, ಇದು ಪ್ರೈಮರಿ ಗೇಮ್ಸ್ ಅಲ್ವಾ? ಆರ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ 14ರ ವಯೋಮಾನದ ಬಾಲಕರ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಧನುಷ್ ಪಿಡಿ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಪುತ್ತೂರು. ದ್ವಿತೀಯ ಸ್ಥಾನಿ ಯಶಸ್ ಕೆ ಶ್ರೀರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. ತೃತೀಯ ಸ್ಥಾನಿ ಕೀರ್ತಿ ಷಣ್ಮುಖದೇವ ಪರ್ಲಂಪಾಡಿಯಲ್ಲಿ ವಿದ್ಯಾರ್ಥಿ. ದಯವಿಟ್ಟು ವಿಜಯವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ವಿದ್ಯಾರ್ಥಿಗಳನ್ನ ಗೌರವಿಸಲಿದ್ದಾರೆ ನಮ್ಮ ನಿಕಟಪೂರ್ವ ನಮ್ಮ ತಾಲೂಕಿನ ಅಧ್ಯಕ್ಷರು, SDF ಪ್ರೌಢಶಾಲೆ ಸರ್ವೆ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಹಾಗೂ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿರುವುದು ಕೂಡ ನಮ್ಮ ತರುಣರಿಗೆ, ನಮ್ಮ ಯುವಕರಿಗೆ ಆದರ್ಶಪ್ರಾಯರಾಗಿ ಎಲ್ಲ ಕ್ರೀಡಾಕೂಟಗಳಿಗೆ ಕೂಡ ಭಾಗವಹಿಸ್ತಾರೆ. ಬಹುಶಃ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ವಲಯ ತಾಲೂಕುಗಳಲ್ಲಿ ನಡೆದಂತ ಈ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಎಲ್ಲ ಸ್ಪರ್ಧೆಗಳಲ್ಲಿ ಶ್ರೀನಿವಾಸ್ ಸರ್ವೆ ಇವರು ಆಗಮಿಸಿ ಅವರು ತನ್ನ ಮನ ಧನದಿಂದ ಸಹಾಯವನ್ನ ನೀಡಿದ್ದಾರೆ. ಬಹುಶಃ ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಕೂಡ ಒಟ್ಟಿಗೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಓವರ್ ಟು ಸ್ಟಾರ್ಟ್. ಕ್ಲಿಯರ್ ಮಾಡಿ. ಇದೀಗ ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತೇಳಿ ಸನ್ಮಾನ್ಯ ಶ್ರೀನಿವಾಸ ಸರ್ವೆ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನೇಕ ಸಂಘ ಸಂಸ್ಥೆಗಳನ್ನು ತನ್ನದಾಗಿಸಿಕೊಂಡಂತಹ ಶ್ರೀಯುತ ಶ್ರೀನಿವಾಸ ಸರ್ವೆ ಅವರು ತನ್ನ ಆಡಳಿತಾವಧಿಯಲ್ಲಿ SDF ಸರ್ವೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಆ ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡಿದಂಥವರು. ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹದಿನಾಲ್ಕರ ವಯೋಮಾನದ ಬಾಲಕರ 8ನೇ ತರಗತಿ ವಿಭಾಗದಲ್ಲಿ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ
ತೀರ್ಥೇಶ್ ಷಣ್ಮುಖದೇವ ಪೆರ್ಲಪ್ಪಾಡಿ ಇಲ್ಲಿಯ ವಿದ್ಯಾರ್ಥಿ ಕಂಚಿನ ಪದಕದೊಂದಿಗೆ ಗೌರವ. ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಯಶಸ್ವಿ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಹಿರಿಯ ವಿದ್ಯಾರ್ಥಿ ಬೆಳ್ಳಿಯ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಚಿನ್ನದ ಪದಕವನ್ನು ತಂದಾಗಿಸಿಕೊಂಡಂತಹ ಧನುಷ್ ಪಿಡಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಅಥ್ಲೇಟ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಅಭಿನಂದನೆಗಳು. ಅದೇ ರೀತಿ ಕ್ರೀಡಾಪಟುಗಳನ್ನು ಅಭಿನಂದಿಸಿದ ಶ್ರೀನಿವಾಸ ಸರ್ ತಮಗೂ ಕೂಡ ಸಂಸ್ಥೆ ಪರವಾಗಿ ಪ್ರೀತಿ ವಂದನೆಗಳು. ಈ ಮಧ್ಯೆ ಭೋಜನದ ವ್ಯವಸ್ಥೆ ಪ್ರಗತಿಯಲ್ಲಿದೆ. ದಯವಿಟ್ಟು ಬಿಡುವಿನಲ್ಲಿರತಕ್ಕಂಥವರು ಭೋಜನವನ್ನ ಸ್ವೀಕರಿಸಿಕೊಳ್ಳಿ. ಓವರ್ ಟು ಸ್ಟಾರ್ಟ್. ಎಂಟನೇ ತರಗತಿಯ ಹುಡುಗರ ಮತ್ತು ಹುಡುಗಿಯರ 400 ಮೀಟರ್ ಓಟಕ್ಕೆ ದ್ವಿತೀಯ ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಗೆ ನೀವು ಕ್ರೀಡಾ ಸಂಯೋಜಕರ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಪ್ರಥಮ ಕರೆಯನ್ನು ಮಾತ್ರ ಕೊಟ್ಟಿದ್ದೇವೆ. 100 ಮೀಟರ್ ಓಟದ ಸ್ಪರ್ಧೆಗಳು ಎಲ್ಲವೂ ಕೂಡ ಪ್ರಗತಿಯಲ್ಲಿದೆ. ಫೈನಲ್ಸ್ ಆದ ನಂತರ ನೀವು ಕ್ರೀಡಾಂಗಣಕ್ಕೆ ಬರಬೇಕು. ಪ್ರಾಥಮಿಕ ವಿಭಾಗದ ಬಾಲಕರ 600 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನು ವಿಜಯಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಣಮ್ ಬಿ ನಾಯ್ಕ್, ಸೈಂಟ್ ಆನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಕಡಬ. ಆಶ್ಲೇಷ್ ಪಿ ವಿ, ಸೈಂಟ್ ಆನ್ಸ್ ಕಡಬ. ತೇಜಸ್ವಿ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. ಕೊನೆಯ ಕರೆ. ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತವರು ನೀವು ಕ್ರೀಡಾ ಸಂಯೋಜಕರ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಈಗಾಗಲೇ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಇದನ್ನು ತಿಳ್ಕೊಳ್ಳಿ. ನೀವು ನಿಮ್ಮ ತಂಡದ ವ್ಯವಸ್ಥಾಪಕರು ಅಥವಾ ಅಲ್ಲಿ ಅಧ್ಯಕ್ಷ ಶಿಕ್ಷಕರು ಕ್ರೀಡಾ ಸಂಯೋಜಕರ ಬಳಿ ತಿಳಿಸಿದರೆ ಸಾಕು. ಯಾವುದಾದ್ರೂ ಸ್ಪರ್ಧೆಯಲ್ಲಿದ್ದರೆ ಅಲ್ಲಿಂದ ಓಡ್ಕೊಂಡು ಬರಬೇಡಿ. ಆ ಸ್ಪರ್ಧೆಯನ್ನು ಮುಗಿಸಿದ ನಂತರ ನಿಮ್ಮ ಇರುವಿಕೆಯನ್ನು ತಿಳಿಸಿದರೆ ಸಾಕು.
ಸುಧೀರ್ ಸರ್ ಫೈನಲ್ ಸರ್ 8 ಹೀಟ್ಸ್ ನಡೀತಾ ಇದೆ ನೋಡಿ ಮಕ್ಕಳು ಅನಾವಶ್ಯಕವಾಗಿ ಹೊರಗೆ ಬನ್ನಿಯಪ್ಪ ನೋಡಿ ಒಳ್ಳೆ ಶಿಸ್ತಿನ ಪಟುಗಳು 400 ಮೀಟರ್ ಓಟಕ್ಕೆ ಎಲ್ಲ ಹುಡುಗ ಮತ್ತು ಹುಡುಗಿಯರಿಗೆ ಲಾಸ್ಟ್ 400 ಮೀಟರ್ 20 girls and boys 40 girls and boys 100 ಮೀಟರ್ನ ಫೈನಲ್ಗೆ ಕ್ವಾಲಿಫೈ ಆದವರಲ್ಲಿ ಹೋಗಿ ನೋಡಿ ದಯವಿಟ್ಟು ಗಮನಿಸಿಕೊಂಡು ಎಲ್ಲ ವಿಭಾಗದಲ್ಲಿ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕ್ವಾಲಿಫೈಡ್ ಆದವರು ಅರ್ಹತೆಯನ್ನು ಪಡೆಕೊಂಡವರು ನಿಮ್ಮ ಹೆಸರನ್ನು ಕೇಳಿ ನಾವು ಹೇಳಲ್ಲ ಅಲ್ಲಿಗೆ ಹೋಗಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ತೆರಳಬೇಕು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಈಗಾಗಲೇ ಕ್ವಾಲಿಫೈಡ್ ಆದವರು ದಯವಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ಗೆ ತೆರಳಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ. ಈ ಮಧ್ಯೆ ಕ್ರೀಡಾಪಟುಗಳಿಗೆ ಒಂದು ಸೂಚನೆಯನ್ನು ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಾವು ವಲಯ ಮಟ್ಟ ತಾಲೂಕು ಮಟ್ಟದಲ್ಲಿ 100 ಬಾರಿ ನಿಮ್ಮನ್ನು ಕರೀತೇವೆ. ಕ್ರೀಡಾಪಟುಗಳು ಇದನ್ನು ತಿಳ್ಕೊಳ್ಬೇಕು. ನಿಮಗೆ ಈಗಾಗಲೇ ಆರ್ಡರ್ ಆಫ್ ಇವೆಂಟ್ ಕೊಟ್ಟಿದ್ದೇವೆ. ಬೇರೆ ಸ್ಪರ್ಧೆಗಳಲ್ಲಿ ಜಿಲ್ಲೆ ರಾಜ್ಯ ಸ್ಪರ್ಧೆಗಳು ನಡೆಯುವ ಸಂದರ್ಭದಲ್ಲಿ ಆರ್ಡರ್ ಆಫ್ ಇವೆಂಟ್ ಏನಿದೆ ಆ ಟೈಮಿಂಗ್ಸ್ ನೋಡ್ಕೊಂಡು ನೀವು ತೆರಳಬೇಕು. ನಿಮ್ಮನ್ನು ಪದೇ ಪದೇ ಕರೆಯಲ್ಲ ಯಾರು ಕೂಡ. ಇದು ನಿಮಗೆ ಅಭ್ಯಾಸ ಆಗಬಾರ್ದು ಅಂತ ನಿಮಗೆ ಹೇಳ್ತಾ ಇದ್ದೇವೆ. ಸರಿ ದಾಮೋದರ್ ಸರ್ ಫೈನಲ್ ಲಿಸ್ಟ್ ಇಲ್ಲ. ಫೈನಲ್ ಲಿಸ್ಟ್ ಇದ್ರೆ ಕೊಡಿ. ಸುಧೀರ್ ಸರ್ ಫೈನಲ್ ಲಿಸ್ಟ್ ಅವರಿಗೆ ಗೊತ್ತಿದೆ, ಮಕ್ಕಳಿಗೆ ಗೊತ್ತಿದೆಯಲ್ಲ ಅಲ್ಲ ಕ್ವಾಲಿಫೈಡ್ ಲಿಸ್ಟ್ 400 ಮೀಟರ್ ಓಟ 17 boys and girls 40 boys and girls 8 boys and girls ದಾಮೋದರ್ ಸರ್ ಅಲ್ಲಿ ಫೈನಲ್ ಲಿಸ್ಟ್ ನೀವು ಕಲಿತಿರ್ತೀರಿ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಫೈನಲ್ ಲಿಸ್ಟ್ ಇಲ್ಲಿಗೆ ಕಲಿತಿರೋದು, ಯಾಕಂದ್ರೆ ಯಾರು ಸೆಲೆಕ್ಷನ್ ಆದವ್ರಿಗೆ ಗೊತ್ತಿಲ್ಲ ಅವರಿಗೆ. ಕ್ವಾಲಿಫೈಡ್ ಕೆಲವರು ಅಲ್ಲಿ ಮಕ್ಕಳು ಹೋಗಿದ್ದಾರೆ, ಆಗ ಇಲ್ಲಿ ಗೊತ್ತಿಲ್ಲಲ್ಲ. ಓದಿ ಕೊಡ್ತೇವೆ. ಫಸ್ಟ್ ಸೆಕೆಂಡ್ ಥರ್ಡ್ ಮಾತ್ರ ಅಲ್ಲ, ಫೋರ್ತ್ ಇದೆ. ಸರಿ ಸರಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಲಿಸ್ಟ್ ಕೊಡಿ ಸರ್. ಅಲ್ಲಿ ಹಾಗೆ ಯಾರಿಗೆ ಊಟ ಆಗಲಿಲ್ಲ ಕೈ ಎತ್ತಿ ನೋಡೋಣ. ಊಟ ಆಗದವರು ಎಲ್ಲ ಊಟ ಆಗದವರು ಬಿಡುವಾಗಿದ್ದರೆ ಊಟಕ್ಕೆ ಹೋಗ್ಬೇಕು ಅನ್ನೋ ಸೂಚನೆ ಮತ್ತೆ ಕೊಡ್ತಾ ಇದ್ದಾರೆ. ಹಲೋ ಲೋಕೇಶ್ ಕಡಬ. ಹಲೋ ಯಾವ ಕಡೆಗಾರಿ? ಏತ್ ಫೈನಲ್ 17 ಬಾಯ್ಸ್ 8 ಇಡ್ಸಿಲ್ವಾ? ಕೊಡ್ಬೇಡಿ ಸರ್ ಇಲ್ಲಿ. 100 ಮೀಟರ್ ಸೇರಿದಂತ ಮಕ್ಕಳು ಸ್ಟಾರ್ಟಿಂಗ್ ಪಾರ್ಟಿಗೆ ಬರಬೇಕು, ಊಟಕ್ಕೆ ಹೋಗ್ಬೇಕು. ಅಲ್ಲಿ 100 ಮೀಟರ್ ಫೈನಲ್ಗೆ ಬಂದಂತ ಮಕ್ಕಳು ಊಟಕ್ಕೆ ಹೋಗ್ತಾ ಇದ್ದೀವಿ. ಫೈನಲ್ ಈಗಲೇ ನಡೀತದೆ, ಪಾರ್ಟಿಗೆ ಹೋಗಿ.
ಅಲ್ಲಿ ಸುಧೀರ್ ಸರ್ ಲಿಸ್ಟ್ ಬರಲಿಲ್ಲ ಲಿಸ್ಟ್ ಬರಲಿಲ್ಲ. ಯಾರೆಲ್ಲ 100 ಮೀಟರ್ ಫೈನಲ್ಸಿಗೆ ಅರ್ಹತೆ ಪಡೆದಿದ್ದೀರಿ ಮಕ್ಕಳ ನಿಮ್ಮ ಲಿಸ್ಟ್ ಓದ್ತೇವೆ ನಾವು, ನೀವೆಲ್ಲ ನಿಲ್ಲಬೇಕು. ಫೈನಲ್ಸ್ ಈಗಲೇ ನಡೀತದೆ. Second chance. ರಮಣ ನಿದ್ದೆ ಬರೋಣದಿ ಪುಡಾರೆ ನೇರಟ್ಟೆ ಮಕ್ಕಳೇ ಈಗಾಗಲೇ ಎಲ್ಲ ವಿಭಾಗದ 100 ಮೀಟರ್ ಓಟದ ಸ್ಪರ್ಧೆಯ ಅಂತಿಮ ಸ್ಪರ್ಧೆಗಳು ಈಗಾಗಲೇ ಮುಕ್ತಾಯಗೊಂಡಿದೆ. ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಸ್ಥಾನಗಳನ್ನು ಪಡೆದುಕೊಂಡಂತಹ ಸ್ಪರ್ಧೆಗೆ ಸಿದ್ಧರಿರಬೇಕು. ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಣಮ್ PV ನಾಯಕ್, ಆಶ್ಲೇಷ್ PV, ತೇಜಸ್ ದಯವಿಟ್ಟು ವಿಜಯವೇದಿಕೆ ಬನ್ನಿ. ಬರಲಿಲ್ಲ. ಲೀಸ್ಟ್ ಉಂಟು ಸರ್, ನಿಮ್ಮಲ್ಲಿ ಲೀಸ್ಟ್ ಉಂಟಾ? ಯಾವ ನಂಬರ್ ಸರ್, ಯಾವ ನಂಬರ್? ಅಲ್ಲಿ ಊಟಕ್ಕೆ ಮತ್ತೆ ಸೂಚನೆ ಬರ್ತಾ ಇದೆ. ಯಾರು ಊಟ ಆಗಲಿಲ್ಲ ಊಟವನ್ನು ಪೂರೈಸಿಕೊಳ್ಳಬಹುದು. ಚೆಸ್ಟ್ ನಂಬರ್ ಹೇಳಿ ಸರ್, ಚೆಸ್ಟ್ ನಂಬರ್ ಬರೆದು ಕಳಿಸಿ, ನಾವು ಅರೇಂಜ್ ಮಾಡ್ತೇವೆ ಸರ್. ಕಾಲ್ ಮಾಡ್ತಾರೆ ಸರ್, ಈಗ ಕಾಲ್ ಮಾಡಿ ಸುದೀಪ್ ಸರ್.
ಹಲೋ ಹೇಳಿ ಯಾವುದು ನಂಬರ್ 100 ಮೀಟರ್ಗೆ ಕ್ವಾಲಿಫೈ ಆದಂತಹ ಹತ್ರ ಹೇಳಿದ್ದೀನಿ ನೀವು ಅಂಡರ್ 17 ಎಸ್ ಓಕೆ ನೆಕ್ಸ್ಟ್ 17 ಗರ್ಲ್ಸ್ ಇದೆ ನೋಡಿ ಸರ್ ಒಂದ್ಸಲ ಸರ್ ಅಲ್ಲಿ ಸುಖೇಶ್ ಸರ್ ಬ್ಯಾಕ್ ನಂಬರ್ ಬೇಕು ತಾವೆಲ್ಲಿದ್ದೀರಾ 100 ಮೀಟರ್ಗೆ ನೀನು ಆಯ್ಕೆ ಆಗಿದ್ದಿ ಕಡಬ ನೋಡಿ ಎಲ್ಲ ಕ್ರೀಡಾಪಟುಗಳು ಗಮನಿಸಿ 100 ಮೀಟರ್ ಸ್ಪರ್ಧೆಯ ಫೈನಲ್ಸ್ಗೆ ಅಕೌಂಟು ಈಗಾಗಲೇ ನಾವು 1.5 ಗಂಟೆ ಲೇಟಲ್ಲಿ ಇದ್ದೇವೆ ಅಂಡರ್ 17 ಬಾಯ್ಸ್ ಫಸ್ಟಿಗೆ ಅಕೌಂಟು ಅಂಡರ್ 17 ಗರ್ಲ್ಸ್ ಅನಂತರ ಪ್ರೈಮರಿ ಅವರು ಅನಂತರ 8ನವರು ತಂಡದ ವ್ಯವಸ್ಥಾಪಕರು ಗಮನಿಸಿ ನಾವು ಸೆವೆನ್ 703 ಪ್ರಣಮ್ ಇದ್ದಾನೆ ಪ್ರಣಮ್ ಆಶ್ಲೇಷ್ ತೇಜಸ್ವಿ ಯಾರು ತೇಜಸ್ವಿ ಅಲ್ಲ ಓಕೆ ಪ್ರಾಥಮಿಕ ಶಾಲೆ ವಿಭಾಗದ ಬಾಲಕರ 600 ಮೀಟರ್ ಓಟದ ಸ್ಪರ್ಧೆ ವಿಜೇತರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇವರನ್ನು ಗೌರವಿಸಬೇಕು ಅಂತೇಳಿ ಅತಿಥಿ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಮತಿ ಜಯಮಾಲಾ ಮೇಡಮ್ ಅವರನ್ನ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್ ಬೇಟಿದೆಯಲ್ಲ ನೋಡಿ 600 ಮೀಟರ್ ಓಟದ ಸ್ಪರ್ಧೆ ವಿಜೇತರನ್ನ ಗೌರವಿಸ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಜೊತೆ ಈ ಆತಿಥ್ಯ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಮುಖ್ಯ ಗುರುಗಳು, ಈ ಸಂಸ್ಥೆಯನ್ನ ಮುನ್ನಡೆಸ್ತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರು ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ನಿಮಿಷ. 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರು ಈಗಾಗಲೇ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ತೇಜಸ್ವಿ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇವರು ಕಂಚಿನ ಪದಕದೊಂದಿಗೆ ಅವರಿಗೆ ಗೌರವ, ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಆಶ್ಲೇಷ್ ಬಿವಿ ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಕಡಬ, ಸೈಂಟ್ ಆನ್ಸ್ ಕಡಬ ಇಲ್ಲಿ ವಿದ್ಯಾರ್ಥಿ. ಅದೇ ರೀತಿ ಪ್ರಥಮ ಸ್ಥಾನ ಪ್ರಣಮ್ ಪಿವಿ ನಾಯಕ್ ಸೈಂಟ್ ಆನ್ಸ್ ಕಡಬ. ಬಹುಶಃ ಕಳೆದ ವರ್ಷ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿಗಳನ್ನ ಒಳಗೊಂಡಂತಹ ವಿದ್ಯಾಸಂಸ್ಥೆ ಸೈಂಟ್ ಆನ್ಸ್ ಕಡಬ. ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿನಂದನೆಗಳು. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಈ ವಿದ್ಯಾರ್ಥಿಗಳನ್ನ ಹರಿಸಿದಂತಹ ಸಂಸ್ಥೆಯ ಮುಖ್ಯಸ್ಥರು ಶ್ರೀಮತಿ ಜಯಮಾಲಾ ಮೇಡಮ್ ಅವರಿಗೆ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓವರ್ ಟು ಸ್ಟಾರ್ಟ್.
ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ನಿರಂತರವಾಗಿ ಎಲ್ಲ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀತಾ ಇದೆ. ಈ ಮಧ್ಯೆ ಬಿಡುವಿನಲ್ಲಿರತಕ್ಕಂಥ ದೈಹಿಕ ಶಿಕ್ಷಣ ಸಮಿತಿಯರು, ತಂಡದ ವ್ಯವಸ್ಥಾಪಕರು, ಕ್ರೀಡಾಪಟುಗಳು ತಾವು ಬಿಡುವು ಮಾಡಿಕೊಂಡು ಭೋಜನವನ್ನು ಸ್ವೀಕರಿಸಿಕೊಳ್ಬೇಕು. ಮಧ್ಯಾಹ್ನದ ಭೋಜನದ ವಿರಾಮ ಅಂತ ಹೇಳಿ ಇಲ್ಲ. ಓವರ್ ಟು ಸ್ಟಾರ್ಟ್. ಈ ವೈಟ್ ಇತ್ತು, ವೈಟು ಆಶ್ಲೇಷ್ ಎಲ್ಲಿದ್ದಾನೆ? ಆಶ್ಲೇಷ್ ಉದ್ದ ಜಿಗಿತ ಸ್ಪರ್ಧೆಗೆ ಕೂಡ ತೆರಳಬೇಕು. ನೋಡಿ ಮಕ್ಕಳು, ಒಂದು ವಿಚಾರ, ನೀವು ಯಾವುದಾದ್ರೂ ಸ್ಪರ್ಧೆಯಿಂದ ನೀವು ಇನ್ನೊಂದು ಸ್ಪರ್ಧೆಗೆ ಹೋಗುದಿದ್ರೆ ಆ ಸ್ಪರ್ಧೆಯ ಮುಖ್ಯಸ್ಥರಿಗೆ ತಿಳಿಸಿಕೊಂಡು ಹೋಗ್ಬೇಕು. ಆಶ್ಲೇಷ್ ಎಲ್ಲಿದ್ದಾನೆ? ಆಶ್ಲೇಷ್ ಎಲ್ಲಿದ್ದಾನೆ? ನೀವು ಕೂಡಲೇ ನೀವು ಉದ್ದ ಜಿಗಿತ ಸ್ಪರ್ಧೆಗೆ ತೆರಳಬೇಕು. ಆಶ್ಲೇಷ್ ಕ್ರೀಡಾಪಟುಗಳೇ, ನೀವು ಯಾವುದಾದ್ರೂ ಸ್ಪರ್ಧೆಯಲ್ಲಿದ್ರೆ ಇನ್ನೊಂದು ಸ್ಪರ್ಧೆಗೆ ತೆರಳುವುದಿದ್ರೆ ನೀವು ಅವರ ಮುಖ್ಯಸ್ಥರಿಗೆ ತಿಳಿಸಿಕೊಂಡು ತೆರಳಬೇಕು. ಅವಕಾಶ ವಂಚಿತರಾಗಬೇಡಿ ದಯವಿಟ್ಟು. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಡಿಸ್ಕಸ್ ಥ್ರೋ ಸ್ಪರ್ಧೆ ವಿಜೇತರನ್ನು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಡಿಸ್ಕಸ್ ಥ್ರೋ ಚಕ್ರ ಎಸೆತ ಸ್ಪರ್ಧೆ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಸ್ಪರ್ಧೆಗಳು ನಮ್ಮ ವಿಜೇತರು ವಿಜಯವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಷ್ಮಾ ಕೆ, ಯುಕ್ತಿ ಪರ್ಲಂಪಾಡಿ, ತೃಪ್ತಿ. ಉಲಹನ್ನಾನ್ ಸರ್ ಎಲ್ಲಿದ್ದೀರಿ? ಉಲಹನ್ನಾನ್ ಸರ್ ದಯವಿಟ್ಟು ಒಂದು ವೇದಿಕೆ ಹತ್ರ ಬನ್ನಿ. ಉಲಹನ್ನಾನ್ ಸರ್. ಉಲಹನ್ನಾನ್ ಸರ್, ಜಯರಾಮ್ ಸರ್, ಸೀತಾರಾಮ್ ಸರ್, ಜನಾರ್ದನ ಎಲ್ಲರಿದ್ದೀರಾ? ಜನಾರ್ದನ ನಿಲ್ಲಾಡಿ ಸರ್. ದಯವಿಟ್ಟು ತೃಪ್ತಿ, ಕಾವು ಮತ್ತು ಕೃತಿ ದಯವಿಟ್ಟು ಸ್ಟೂಡೆಂಟ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಡಿಸ್ಕಸ್ ಥ್ರೋ ಸ್ಪರ್ಧೆ ವಿಜೇತರನ್ನು ಗೌರವಿಸಿದ್ದಾರೆ ನವೀನ್ ರೈ ಸರ್ವೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ನಿಕಟಪೂರ್ವ ಅಧ್ಯಕ್ಷರು ಮತ್ತು ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ನವೀನ್ ರೈ ಕಾವು ಇವರು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಾಲಾ ಶಿಕ್ಷಣ ಇಲಾಖೆ ಅನೇಕ ಸ್ಪರ್ಧೆಗಳನ್ನು
ವಲಯ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಈಗಾಗಲೇ ಆಯೋಜನೆ ಮಾಡಿದಂತಹ ನವೀನ್ ರೈ ಅವರು ಪ್ರಸ್ತುತ ಕರ್ನಾಟಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಚಕ್ರ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ತೃಪ್ತಿ ಪಿಎಂ ಶ್ರೀ ಗವರ್ನಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ನೆಲ್ಯಾಡಿ ವಿದ್ಯಾರ್ಥಿ ತೃಪ್ತಿ ಸ್ಥಾನವನ್ನು ಕಂಚಿನ ಪದಕದೊಂದಿಗೆ ಗೌರವ. ಅದೇ ರೀತಿ ದ್ವಿತೀಯ ಸ್ಥಾನಿ ಯುಕ್ತಿ ಗವರ್ನಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಪೆರ್ಲಪ್ಪಾಡ್ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಅದೇ ರೀತಿ ಪ್ರಥಮ ಸ್ಥಾನವನ್ನು ನಿಷ್ಮಾಕೆ ವಿವೇಕಾನಂದ ಮಾಧ್ಯಮ ಶಾಲೆ ಪುತ್ತೂರು ಪ್ರಥಮ ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದಾರೆ. ಚಿನ್ನದ ಪದಕದೊಂದಿಗೆ ಗೌರವ. ಅಥ್ಲೆಟ್ಸ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ನವೀನ್ ಸರ್. ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲ ಪ್ರೀತಿಯ ಸ್ವಯಂ ಸೇವಕರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬಹುಶಃ ಈ ಸುಂದರವಾದಂತಹ ಕ್ರೀಡಾಂಗಣ ಆಗಬೇಕು ಅಂತ ಹೇಳಿದ್ರೆ ಈ ಕ್ರೀಡಾಂಗಣದ ಎಲ್ಲ ಮಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಆರ್ಥಿಕ ವಿದ್ಯಾಸಂಸ್ಥೆಯ ಪುಟಾಣಿ ಮಕ್ಕಳು ಕ್ರೀಡಾಪಟುಗಳು ನಮ್ಮ ವಿದ್ಯಾರ್ಥಿಗಳು ಹಗಲಿರುಳು ನಮಗೆ ದುಡಿದಿದ್ದಾರೆ. ಅದೇ ರೀತಿ ಬಿಸಿಲಿನ ಬೇಗೆಯನ್ನು ಲೆಕ್ಕಿಸದೆ ಸ್ವಯಂ ಸೇವಕರಾಗಿ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಕ್ರೀಡಾಕೂಟ ಎಲ್ಲರೂ ಕೂಡ ಈಗಾಗಲೇ ಬೆಳಿಗ್ಗೆ ಜೋರಾದ ಶ್ರೀಯುತ ಭಾಸ್ಕರ ಗೊತ್ತಿದೆ ನಮಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಸುಮಾರು 3,500 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಕಳೆದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಶ್ರೀಯುತ ಭಾಸ್ಕರಾಚಾರ್ಯ ಸರ್ಗೆ ಜೋರಾದ ಚಪ್ಪಾಳೆ. ಸಂಚಾಲಕರು ಸಂಸ್ಥೆಯನ್ನು ಅತ್ಯಂತ ಎತ್ತರಕ್ಕೆ ಏರಿಸ್ತಾ ಇರುವುದು ಇನ್ನಷ್ಟು ಮೇಲೆ ಬರಲಿ ಎನ್ನುವ ಹಾರೈಕೆಯೊಂದಿಗೆ ಜೋರಾದ ಚಪ್ಪಾಳೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಾಥಮಿಕ ಶಾಲಾ ವಿಭಾಗದ 100 ಮೀಟರ್ ಫೈನಲ್ಸ್ ಮುಗಿದಿದೆ. ಇಲ್ಲಿ ಬಹಳ ಉತ್ತಮವಾದಂಥ ಸ್ಪರ್ಧೆಯೊಂದಿಗೆ 100 ಮೀಟರ್ನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಮುಗಿಸಿದ್ದಾರೆ. ಮಕ್ಕಳೇ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಎಲ್ಲ ವಿಭಾಗಗಳ 100 ಮೀಟರ್ ಫೈನಲ್ಸ್ಗಳು ನಡೀತಾ ಇದೆ. ತಮ್ಮೆಲ್ಲರ ಗಮನವನ್ನು ಆ ಕಡೆಗೆ ಸೆಳೀತಾ ಇದ್ದೇವೆ. ಅದರ ಜೊತೆಯಲ್ಲಿ ಯಾರಿಗೆಲ್ಲ ಊಟ ಆಗಲಿಲ್ಲ, ಬಿಡುವಾಗಿದ್ದವರು ಊಟವನ್ನು ಪೂರೈಸಿಕೊಳ್ಳಬಹುದು. ಹಾಗೆ ನಮ್ಮ ಬ್ಯಾಂಡ್ ಸೆಟ್ನ ತಂಡ ಕೂಡ ಊಟಕ್ಕೆ ಹೋಗ್ಬೋದು ನೀವು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಬ್ರೇಕ್ ಕೊಡ್ತೇವೆ ನಾವು, ಮತ್ತೆ ಮುಂದುವರಿಸ್ತೇವೆ. ಊಟವನ್ನು ಮಾಡಿಕೊಳ್ಳಿ.
ಹಾಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಊಟಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಫ್ರೀ ಆಗಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಬೆಳಗ್ಗಿನಿಂದ ಈ ಬಿಸಿಲಿನಲ್ಲಿ ಗುಡಿ ಬಿಸಿಲಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹಾಗೆ ಎಲ್ಲ ಮಕ್ಕಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸ್ಪರ್ಧೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಎಲ್ಲರನ್ನ ಊಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಹಲೋ, ಹೈಸ್ಕೂಲ್ ಬಾಯ್ಸ್ ಜಾವ್ಲಿನ್ ಸ್ಪರ್ಧೆಗಳು ಕಾಲ್ರೂಮ್ಗೆ ಹೋಗ್ಬೇಕು. ಹೈಸ್ಕೂಲ್ ಬಾಯ್ಸ್ ಜಾವ್ಲಿನ್ ಥ್ರೋ ಸ್ಪರ್ಧೆಗಳು ಕಾಲ್ರೂಮ್ಗೆ ಬರಬೇಕಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಅಂಡರ್ 17 ಜಾವ್ಲಿನ್ ಥ್ರೋ ಸ್ಪರ್ಧೆಗಳು ಕಾಲ್ ರೂಮ್ಗೆ ಬರಬೇಕು ಆದಷ್ಟು ಬೇಗ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಊಟ ಎಲ್ಲರೂ ಹೆಚ್ಚಿನವರು ಮಾಡಲಿಲ್ಲ ಅಂತ ಕಾಣಿಸ್ತಾ ಇದ್ದಾರೆ. ಜೋರಾದಂಥ ಚಪ್ಪಾಳೆ ಬೀಳುವುದಿಲ್ಲ,
ಹಾಗಾಗಿ ಊಟ ಮಾಡದವರು ಆದಷ್ಟು ಬೇಗ ಊಟವನ್ನು ಪೂರೈಸಿಕೊಳ್ಳಿ. ನಮ್ಮ ಸಂಚಾಲಕರು ಕೂಡ ಈ ಬೆಳಿಗ್ಗಿನಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಊಟ ಮಾಡಲಿಲ್ಲ ಸರ್, ಊಟ ಮಾಡಲಿಲ್ಲ. ಊಟವನ್ನು ಆತಿಥ್ಯ ಮಾಡಿ ಮತ್ತೆ ಊಟ ಕೊಡುವಂತ ವ್ಯವಸ್ಥೆ ಸಂಪ್ರದಾಯ ನಮ್ಮ ಇಲ್ಲಿನ ಶಿಕ್ಷಕ ವೃಂದ ಮತ್ತು ಸಂಚಾಲಕರು ಮುಖ್ಯ ಗುರುಗಳು ಊಟಕ್ಕೆ ಹೋಗ್ಲಿಲ್ಲ ಅಲ್ಲ. ಸರಿ ಸರಿ. ಮೇಡಮ್ ಅವಳು ಸೋಡಿ ಸುಂದರ ಸನ್ನಿವೇಶ. ಬಹಳಷ್ಟು 3 ಜನ ಸ್ಪರ್ಧಿಗಳು ಗೆರೆಯತ್ತ ಗುರಿಯನ್ನಿಟ್ಟು ಗೆರೆಯನ್ನು ತಲುಪಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳು ನಿರ್ಧಾರ ಆಗಿದೆ. ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಊಟಕ್ಕೆ ಬರಬೇಕು ಅನ್ನುವಂಥ ಸೂಚನೆ ಆಗಾಗ ಕೊಡ್ತಾ ಇದ್ದೇವೆ. ಊಟವನ್ನು ಪೂರೈಸಿಕೊಳ್ಬೇಕು. ಹಾಗೆ ಮಳೆಯ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಅಲ್ಲಿನ ವಾತಾವರಣವನ್ನು ನೋಡಿ ಮಳೆ ಯಾವಾಗ ಬರ್ತದೆ ಬರುವುದಿಲ್ಲ ಎನ್ನುವುದು ನಮ್ಮ ಗಮನಕ್ಕೆ ಬರ್ತಾ ಇದ್ದು. ಆದರೆ ಆಧುನಿಕತೆಯೊಂದಿಗೆ ಅದನ್ನು ನಾವು ಕಳೆದುಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಈಗ ಎಲ್ಲವೂ ಕೂಡ ಹೊಸ ಮಾಹಿತಿ ತಂತ್ರಜ್ಞಾನಗಳು, ನಾವು ಉಪಯೋಗಿಸುವಂತಹ ಸಾಧನಗಳಿಂದ, ನಾವು ತಿನ್ನುವಂತಹ ಆಹಾರ, ಕೆಮಿಕಲ್ ಆಹಾರಗಳಿಂದ ನಾವು ಇದೆಲ್ಲವನ್ನ ಕಳೆದುಕೊಂಡು, ಭಾಸ್ಕರ್ ಸರ್ ಅಲ್ವಾ, ಹಿಂದೆ ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಕಾಯ್ತದೆ ಅನ್ನೋದನ್ನು ಪ್ರಕೃತಿಯನ್ನು ನೋಡಿ ಹೇಳ್ತಾ ಇದ್ರು. ಆದರೆ ಈಗ ಹಾಗೆ ಹೇಳುವಾಗಿಲ್ಲ. ನಮ್ಮ ಬುದ್ಧಿವಂತಿಕೆ ಹೆಚ್ಚಾದರೂ ಕೂಡ ನಾವು ಪ್ರಕೃತಿಯನ್ನು ಗಮನಿಸುವುದನ್ನು ಕಳೆದುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಮಳೆ ಬಾರದಿರಲಿ, 2 ದಿನ ಒಳ್ಳೆಯ ರೀತಿಯಲ್ಲಿ ಕ್ರೀಡೆ ನಡೀಲಿ, ಪ್ರಕೃತಿ ಸದಾ ನಮ್ಮ ಜೊತೆಗಿರ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಪ್ರಕೃತಿಯನ್ನು ನಾವೆಲ್ಲರೂ ಪ್ರಾರ್ಥಿಸೋಣ. ಖಂಡಿತ ನಮಗೆ ಒಳ್ಳೆಯದಾಗ್ತದೆ. ಓಕೆ, ಓವರ್ ಟು ಸ್ಟಾರ್ಟ್. ಈಗ ಈ ಗ್ರೌಂಡ್ ಅಲ್ಲಿ ಇರ್ಬೋದು. ಅದೇ
ಹಾಗೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಸ್ ನಿಕಟಪೂರ್ವ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ, ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಕಾಣಿಯೂರು CRP ಆಗಿರುವಂಥ ಯಶೋಧ ಮೇಡಮ್ ನಮ್ಮ ಜೊತೆಗಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಟ್ರ್ಯಾಕಿನ ದಾಮೋದರ್ ಸರ್, ಟ್ರ್ಯಾಕ್ 100 ಮುಗೀತಾ? ಇಲ್ಲಲ್ಲ ದಾಮೋದರ್ ಸರ್ 100 ಮುಗೀತಾ ಅಲ್ಲಿ ಫೈನಲ್? ಆಯ್ತು, ಓಕೆ, ಥ್ಯಾಂಕ್ ಯು. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಟ್ರ್ಯಾಕ್ ಇವೆಂಟ್ ಅಲ್ಲಿದ್ದ, ಕ್ರೋಸ್ ಇವೆಂಟ್ ಅಲ್ಲಿದ್ದ ಎಲ್ಲ ವಿಭಾಗಗಳಿದ್ದಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳಷ್ಟು ಶಿಸ್ತುಬದ್ಧವಾಗಿ ನಮ್ಮ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನ ಬ್ಯಾಂಡ್ ಸೆಟ್ನವರು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಸುಂದರ ಅತ್ಯಂತ ಯಶಸ್ವಿ ಕ್ರೀಡಾಕೂಟ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿಗಳಾದವರು ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು, ಈ ವಿದ್ಯಾಸಂಸ್ಥೆಯ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿಗಳು, ಸಂಚಾಲಕರು, ಮುಖ್ಯ ಗುರುಗಳು ಮತ್ತೆಲ್ಲರೂ ಸೇರಿಕೊಂಡು ಕ್ರೀಡಾಕೂಟವನ್ನ ದೊಡ್ಡ ಅತ್ಯದ್ಭುತವಾಗಿ ನಡೆಸಬೇಕು ಅನ್ನುವಂಥ ನಿರೀಕ್ಷೆಯೊಂದಿಗೆ ಮಾಡ್ತಾ ಇದ್ದೇವೆ. 2 ದಿನಗಳ ಕಾಲ ಸುಂದರ ಸನ್ನಿವೇಶಗಳನ್ನು ನೀವು ಸೃಷ್ಟಿ ಮಾಡಬೇಕು. ಸೃಷ್ಟಿ ಪ್ರಕೃತಿ ಆದರೆ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮದು ಎನ್ನುವಂತಹ ಮಾತನ್ನ ಹೇಳ್ತಾ ತಾವೆಲ್ಲರೂ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಕ್ರೀಡಾಕೂಟದ ಯಶಸ್ಸಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಎಲ್ಲ ದೈಹಿಕ ಶಿಕ್ಷಕರನ್ನ
ಊಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ವಾಲಂಟಿಯರ್ಸ್, ಯಾವಾಗ ವಾಲಂಟಿಯರ್ಸ್ ವ್ಯವಸ್ಥೆ, ಸ್ವಯಂ ಸೇವಕ ವ್ಯವಸ್ಥೆ ಕೆಲಸ ಮಾಡ್ತದೆ, ಅಲ್ಲಿ ಶಿಸ್ತುಬದ್ಧವಾದಂತ ಕ್ರೀಡಾಕೂಟ ಅಥವಾ ಯಶಸ್ಸು ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಸ್ವಯಂ ಸೇವಕರನ್ನು ಕೂಡ ನಾವು ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ಇಲ್ಲಿನವರೇ ಆಗಿರುವಂತಹ ನವೀನ್ ಸರ್, ಅಕ್ಷಯ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರು, ಆಳ್ವಾಸ್ನಲ್ಲಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತ ನವೀನ್ ಸರ್ ಅವರನ್ನ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಿದ್ದೇವೆ ಸರ್. ಎಲ್ಲ ಕ್ರೀಡಾಭಿಮಾನಿಗಳು ಅವರಿಗೆ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ETS ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥವರು ಶ್ರೀಮತಿ ಸಜಿಲಾ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಿಳೂರುಕಟ್ಟೆ ಮುಖ್ಯಸ್ಥರಾಗಿ, ಶ್ರೀ ನವೀನ, ದೈಹಿಕ ಶಿಕ್ಷಣ ಸುಧಾರ ವಸತಿಯುತ ಶಾಲೆ ಪುತ್ತೂರು, ಶ್ರೀಮತಿ ರಾಜೀವಿ BK, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರ್ಲಂಪಾಡಿ, ಶ್ರೀ ಚಂದ್ರಶೇಖರ C, ದೈಹಿಕ ಶಿಕ್ಷಣ ಶಿಕ್ಷಕರು, ಬುಷ್ರಾ ವಿದ್ಯಾಸಂಸ್ಥೆ ಕಾವು. ನಮ್ಮೆಲ್ಲ ಗೌರವಾನ್ವಿತ ನಿರ್ಣಾಯಕರು ETS ಸ್ಪರ್ಧೆಯನ್ನು ನಡೆಸಿಕೊಂಡಿದ್ದಾರೆ. ದಯವಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ETS ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಸ್ಪರ್ಧಿಗಳು ಕೂಡಲೇ ತಾವು ತೆರಳಬೇಕು. ETS ಜಾವಲಿನ್ ಥ್ರೋ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥವರು ಕೂಡಲೇ ತೆರಳಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ಬೇಸರಗಳ ಸ್ಪರ್ಧೆ ನಡೆಯುವ ಸಂದರ್ಭದಲ್ಲಿ ಯಾರು ಕೂಡ ಅತ್ತಿತ್ತ ತಿರುಗಾಡಬೇಡಿ, ಯಾರೂ ಕೂಡ ತಿರುಗಾಡಬೇಡಿ. ಹೆಚ್ಚಿನವರು ತೆರಳಿದ್ದಾರೆ. ಒಳ್ಳೆಯ ಸಮಯ ಕೂಡ ETS ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ETS ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂತಹ ಸ್ಪರ್ಧಿಗಳು ಕೂಡಲೇ ತೆರಳಬೇಕು. ನೋಡಿ, 8th ಬಾಯ್ಸ್ ಡಿಸ್ಕಸ್ ಥ್ರೋ, 8th ಬಾಯ್ಸ್ 8ನೇ ತರಗತಿ ಚಕ್ರಸ್ಥ ಸ್ಪರ್ಧೆಯ ಈವೆಂಟ್ ಲಿಸ್ಟ್ ಅನ್ನು ದಯವಿಟ್ಟು ಅಲ್ಲಿ ಕಳಿಸಿಕೊಡಿ. 8th ಬಾಯ್ಸ್ ಡಿಸ್ಕಸ್ ಈವೆಂಟ್ ಲಿಸ್ಟ್. 8th ಬಾಯ್ಸ್ ಡಿಸ್ಕಸ್ ಥ್ರೋದಲ್ಲಿ ಭಾಗವಹಿಸತಕ್ಕಂಥ ಚಕ್ರಸ್ಥ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಕೂಡಲೇ ತೆರಳಬೇಕು. ಈ ಮಧ್ಯೆ ಕ್ರೀಡಾ ಸಂಯೋಜಕರ ಬಳಿ ಡಿಸ್ಕಸ್ ಥ್ರೋ ಸ್ಪರ್ಧೆಯ ಪಟ್ಟಿ ಇದ್ರೆ ದಯವಿಟ್ಟು ಕಳಿಸಿಕೊಡಿ. ಹದಿನಾಲ್ಕರ ವಯೋಮಾನದ
ಬಾಲಕರ ಶಾರ್ಟ್ ಪುಟ್ ಸ್ಪರ್ಧೆಯ ವಿಜೇತರನ್ನು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಗುರು ಕಿರಣ್ ವಿಎಸ್ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. ಮೊಹಮ್ಮದ್ ಅಬ್ನಾಜ್ ಗವರ್ಮೆಂಟ್ PU ಕಾಲೇಜ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ. ಬನ್ವಿತ್ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ. 14ರ ವಯೋಮಾನದ 8ನೇ ತರಗತಿ ವಿಭಾಗದ ಗುಂಡೆಸ್ತ ಸ್ಪರ್ಧೆಯ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಗುರು ಕಿರಣ್ ವಿಎಸ್, ಮೊಹಮ್ಮದ್ ಅಬ್ನಾಸ್, ಬನ್ವಿತ್. ದಯವಿಟ್ಟು ವಿಜಯವೇದಿಕೆ ಬನ್ನಿ. ಮಿತ್ರ ಉಂಡಿ ಅನ್ಪತ್ತೇಳು ಪಡಿಗೆ ಸೇರಿ ಗುರು ಕಿರಣ್ ಬಂದಿದ್ದೆ. ಮೊಹಮ್ಮದ್ ಅಬ್ನಾಸ್, ಹದಿನಾಲ್ಕರ ವಯೋಮಾನದ ಬಾಲಕರ ಗುಂಡೆಸ್ತ ಸ್ಪರ್ಧೆಯ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ. ಈಗಾಗಲೇ ನಮ್ಮ ವಿಜೇತರು ಈಗಾಗಲೇ ವಿಜಯವೇದಿಕೆಗೆ ಆಗಮಿಸಿದ್ದಾರೆ. ಇವರನ್ನ ಗೌರವಿಸಬೇಕು ಹೇಳಿ ನಾವು ಪುತ್ತೂರು ತಾಲೂಕು ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂತಹ ಸನ್ಮಾನ್ಯ ರಾಧಾಕೃಷ್ಣ ಬೋರ್ಕರ್ ಸರ್ ಅವರನ್ನ ವಿಶೇಷವಾಗಿ ಸ್ವಾಗತಿಸುತ್ತಾ ತಮ್ಮನ್ನ ಈ ಒಂದು ವಿಜೇತ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನಮಾನಸದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರಿಗೆ ಒಂದು ಒಳ್ಳೆಯ ಹೆಸರಿದೆ. ಎಲ್ಲ ಕ್ರೀಡಾಕೂಟಗಳಿಗೂ ಕೂಡ ಬಹುಶಃ ಶಿಕ್ಷಕರ ದಿನಾಚರಣೆ ಇರಬಹುದು ಅಥವಾ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ನಮಗೆ ಯಾವತ್ತೂ ಕೂಡ ಸಹಕಾರ ನೀಡತಕ್ಕಂಥವರು. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಬನ್ವಿತ್ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ ಜಿಲ್ಲೆಯ ವಿದ್ಯಾರ್ಥಿ ಕಂಚಿನ ಪದಕದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಮೊಹಮ್ಮದ್ ಅಬ್ನಾಜ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿ ವಿದ್ಯಾರ್ಥಿ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಚಿನ್ನದ ಹುಡುಗ ಗುರು ಕಿರಣ್ ವಿಎಸ್ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇಲ್ಲಿ ವಿದ್ಯಾರ್ಥಿ 11 ಮೀಟರ್ ದೂರ ಎಸೆದು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ಶ್ರೀ ರಾಧಾಕೃಷ್ಣ ಬೋರ್ಕರ್ ಸರ್ ತಮಗೂ ಕೂಡ ಪ್ರೀತಿಯ ವಂದನೆಗಳು.
ಸಜಿಲ ಮೇಡಮ್ ಇನ್ನು ಜಾವಲಿನ್ ಥ್ರೋಗೆ ಬರಲಿಲ್ಲ, ಜಾವಲಿನ್ ಥ್ರೋಗೆ ಬರಲಿಲ್ಲ ಇನ್ನು ಕೂಡ. ಹದಿನೇಳರ ವಯೋಮಾನದ ಬಾಲಕರದು ನೋಡಿ. ದಯವಿಟ್ಟು ಜಾವಲಿನ್ ಥ್ರೋ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಸ್ಪರ್ಧಿಗಳು ಕೂಡಲೇ ತೆರಳಬೇಕು. ಇಲ್ಲ ಅಂತೇಳಿ ನಿಮ್ಮನ್ನ ಕಾಯುವುದಿಲ್ಲ. ಯಾರು ಬಂದಿದ್ದಾರೆ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಜಾವಲಿನ್ ಥ್ರೋ ಸ್ಪರ್ಧೆಗೆ ಭಾಗವಹಿಸಿದಂತಹ ಸ್ಪರ್ಧಿಗಳು ಕೂಡಲೇ ನೀವು ಸ್ಪರ್ಧೆ ನಡೆಯುವ ಸ್ಥಳಗಳಿಗೆ ತೆರಳಬೇಕು. ಅಲ್ಲಿ ಜಾವಲಿನ್ ಥ್ರೋ ಸ್ಪರ್ಧೆಯ ನಿರ್ಣಾಯಕರು ನಮ್ಮ ಜೊತೆ ಸಹಕರಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮೇಡಮ್ ಅಲ್ಲಿ ಸ್ಕೌಟ್ ಹುಡುಗನ ಹತ್ರ ಕಳಿಸಿ. ಬಹುಶಃ ಈ ಒಂದು ಸ್ಪರ್ಧೆಯ ಪ್ರಧಾನ ತೀರ್ಪುಗಾರರಾಗಿ ಓಟಗಳ ವಿಭಾಗಗಳಲ್ಲಿ ಶ್ರೀ ದಾಮೋದರ ಕೆ ದೈಹಿಕ ಶಿಕ್ಷಣ ಶಿಕ್ಷಕರು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು ಇವರು ಅನೇಕ ದಿನಗಳಿಂದ ಈ ಕ್ರೀಡಾಂಗಣದ ತಯಾರಿಯಿಂದ ಹಿಡಿದು ಅದರ ತಾಂತ್ರಿಕ ಎಲ್ಲ ವಿಷಯಗಳಿಗೆ ನಮಗೆ ಸಹಕಾರ ನೀಡಿದಂತವರು ಶ್ರೀಯುತ ದಾಮೋದರ ಅವರು ಇವತ್ತಿನ ಓಟಗಳ ಪ್ರಧಾನ ತೀರ್ಪುಗಾರರಾಗಿದ್ದಾರೆ. ಅದೇ ರೀತಿ ಎಸೆತಗಳ ವಿಭಾಗಗಳಲ್ಲಿ ಶ್ರೀ ಸಹದೇವ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಸರ್ವೆ. ಜಿಗಿತಗಳ ವಿಭಾಗದಲ್ಲಿ ಶ್ರೀಯುತ ಸೀತಾರಾಮಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇರಲ್ ತಡ್ಕ ಇವರು ಜಿಗಿತಗಳ ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದಾರೆ. ನಡಿಗೆ ವಿಭಾಗದಲ್ಲಿ ಶ್ರೀಯುತ ಕುಶಾಲಪಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಪಡುಬೆಟ್ಟು. ಸಂಯೋಜನೆ ವಿಭಾಗದಲ್ಲಿ ಶ್ರೀ ಬಾಲಕೃಷ್ಣ ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣೂರು ಹಾಗೂ ಸವಣೂರು ವಲಯದ ನೋಡಲ್ ಅಧಿಕಾರಿಗಳಾಗಿ ಇರತಕ್ಕಂಥ ಬಾಲಕೃಷ್ಣರು ಮತ್ತು ಶ್ರೀಯುತ ಮೋನಪ್ಪ ನೋಡಲ್ ಅಧಿಕಾರಿಗಳು. ಓಕೆ ನೋಡಿ, ದಯವಿಟ್ಟು ಜಾವಲಿನ್ ಥ್ರೋದ ಅಫಿಷಿಯಲ್ ಕೂಡಲೇ ತಕ್ಷಣ ನೀವು ತೆರಳಬೇಕು. ಜಾವಲಿನ್ ಥ್ರೋ ಅಫಿಷಿಯಲ್ಸ್ ಈಗಾಗಲೇ ನಾನು ಕರೆಯನ್ನು ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ETS ಸ್ಪರ್ಧೆಯಲ್ಲಿ ನವೀನ್ ದೈಹಿಕ ಶಿಕ್ಷಣ ಶಿಕ್ಷಕರು, ಸುಧಾನಂದ ಸುತೀರ್ಥ ಶಾಲೆ ಪುತ್ತೂರು, ಶ್ರೀಮತಿ ರಾಜೀವಿ BK ತರ್ಲಂಪಾಡಿ, ಚಂದ್ರಶೇಖರ ದೈಹಿಕ ಶಿಕ್ಷಣ ಶಿಕ್ಷಕರು, ಬುಶ್ರಾ ವಿದ್ಯಾಸಂಸ್ಥೆ. ದಯವಿಟ್ಟು ನೀವು ತೆರಳಬೇಕು. ಅಲ್ಲಿ ಸಜಿಲ ಮೇಡಮ್ ಮಾತ್ರ ಅಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ. ಈ ಮಧ್ಯೆ ನಿಮ್ಮೆಲ್ಲರ ಚಿತ್ತ 17ರ ವಯೋಮಾನದ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಯಾಗ್ತದೆ. ಬಹುಶಃ ದಾಖಲೆ ವಿಭಾಗದ ದಾಖಲೆಯನ್ನ ರೆಕಾರ್ಡ್ ಅನ್ನ ಬ್ರೇಕ್ ಮಾಡತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿನಿ ಹಾಡ್ತಾ ಇದ್ದಾಳೆ. ಬಹುಶಃ ದಕ್ಷಿಣ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ಯಾರೆಲ್ಲ ದಾಖಲೆ ಮಾಡ್ತಾರೆ ನಮ್ಮ ಒಂದು ಕಿಂಚಿತ್ ಪ್ರೋತ್ಸಾಹ ₹500 ಕ್ರೀಡಾಪಟುಗಳಿಗೆ ನೀಡುತ್ತೇವೆ ಅಂತ ಹೇಳಿ ಈಗಾಗಲೇ ಬೆಳಿಗ್ಗೆ ಹೇಳಿದ್ದೇವೆ. ಇದೀಗ ಬಾಲಕರ ವಿಭಾಗದಲ್ಲಿ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ದಾಖಲೆಯ ಸ್ಪರ್ಧೆ ನಡೆಯುತ್ತಾ ಇದೆ. ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. 8th ಬಾಯ್ಸ್ ಡಿಸ್ಕಸ್ ಥ್ರೋದ ಈವೆಂಟ್ ಲಿಸ್ಟ್ ಸಂಬಂಧಪಟ್ಟ ಫಲಿತ ಮೇಡಮ್. 8th ಬಾಯ್ಸ್ ಈವೆಂಟ್ ಲಿಸ್ಟ್ ಅನ್ನ ಈಗಾಗಲೇ ಅಲ್ಲಿಂದ ತಂದಿದ್ದಾರೆ ಮಕ್ಕಳು. 8th ಬಾಯ್ಸ್ ಡಿಸ್ಕಸ್ ಈವೆಂಟ್ ಲಿಸ್ಟ್ ಅನ್ನು ಕಳಿಸಿಕೊಡಿ. ಅಲ್ಲಿ ನಿರ್ಣಾಯಕರು ಕಾಯ್ತಾ ಇದ್ದಾರೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಗೆ ನಿಮಗೆ ಈಗಾಗಲೇ ಕರೆಯನ್ನ ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಎತ್ತರ ಜಿಗಿತ ಸ್ಪರ್ಧೆಗೆ ತಮಗೆ ಅಂತಿಮ ಕರೆ. ದಯವಿಟ್ಟು ಸ್ಟೂಡೆಂಟ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ.
ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಕುಮಾರಿ ಸುದೀಕ್ಷಾ ಮೇಡಮ್ ಎಲ್ಲಿದ್ದೀರಿ? ಕೂಡಲೇ ನೀವು ಡಿಸ್ಕಸ್ ರೋಗ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಪಟ್ಟಿ ಅಲ್ಲಿ ಸುದೀಕ್ಷಾ ಮೇಡಮ್ ಡಿಸ್ಕಸ್ ತ್ರೋ ಸ್ಪರ್ಧೆಯ ಪಟ್ಟಿ ತಮ್ಮಲ್ಲಿದೆ, ದಯವಿಟ್ಟು ಅದನ್ನು ನೀಡಬೇಕಾಗಿ ವಿನಂತಿ. ಅಂಡರ್ 14 ವಿಭಾಗದಲ್ಲಿ ಕಳೆದ ವರ್ಷ ನಮಗೆ ಪುತ್ತೂರು ತಾಲೂಕನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂತ ನಮ್ಮ ಹೆಮ್ಮೆ ವಿದ್ಯಾರ್ಥಿ ಇದೀಗ ಅಂಡರ್ 17 ಇಯರ್ಸ್ ಅಲ್ಲಿ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿದ್ದಾಳೆ. ಆಲ್ ದಿ ಬೆಸ್ಟ್. ಶ್ರೀಯುತ ದಾಮೋದರ ಇವರಿಂದ ತರಬೇತಿ ಪಡ್ಕೊಂಡಂತಹ ಕೀರ್ತಿ ಅಂಡರ್ 14 ವಿಭಾಗದಲ್ಲಿ ಕಳೆದ ವರ್ಷ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ನಮ್ಮ ಪುತ್ತೂರು ತಾಲೂಕನ್ನ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ಹೆಮ್ಮೆ ವಿದ್ಯಾರ್ಥಿ ಇದೀಗ ಕೀರ್ತಿ ನಮ್ಮ ಮುಂದೆ. ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಳ್ಳೆಯ ವಾತಾವರಣ ಇದೆ. ದಯವಿಟ್ಟು ಕ್ಲಬ್ನ ಸಮಯದಲ್ಲಿ ಕರೆಯನ್ನು ಕೊಟ್ಟಾಗ ತಾವುಗಳು ಆ ಸ್ಪರ್ಧೆಗೆ ಭಾಗವಹಿಸುವಂಥದ್ದು ನಮ್ಮೆಲ್ಲರ ಶಿಸ್ತಿನ ಸಿಪಾಯಿಗಳಾಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಈಗಾಗಲೇ ಅನೇಕ ಬಾರಿ ನಾನು ಜಾವಲಿನ್ ಥ್ರೋ ETS ಸ್ಪರ್ಧೆಗೆ ಕರೆಯನ್ನು ಕೊಟ್ಟಿದ್ದೇನೆ. ಸಂಬಂಧಪಟ್ಟಂತಹ ನಿರ್ಣಾಯಕರು ಕೂಡ ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತಿಥಿ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಸುದೀಕ್ಷಾ ಮೇಡಮ್ ಎಲ್ಲಿದ್ದೀರಿ? ದಯವಿಟ್ಟು ಡಿಸ್ಕಸ್ ಥ್ರೋ ಪಟ್ಟಿಯನ್ನು ನೀಡಬೇಕಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ನೀವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವಂತ ಒಳ್ಳೆಯ ಒಂದು ಸುದ್ದಿ ಇದೀಗ ಬಂದಿದೆ ನಮ್ಮ ಉಮಹನ್ನಾನ್ ಸರ್ ಅವರಿಂದ. ಕಳೆದ ವರ್ಷದ ಪುತ್ತೂರು ತಾಲೂಕು ಮಟ್ಟದ ರೆಕಾರ್ಡ್ ಈಗಾಗಲೇ ಇರತಕ್ಕಂಥದ್ದು 1.40 ಹೈಟ್. ಇದೀಗ ನಮ್ಮ ಕೀರ್ತಿ ಈ ಪ್ರಸ್ತುತ ವರ್ಷದಲ್ಲಿ 1.48 ಕೂಡ ಚಪ್ಪಾಳೆ ತಟ್ಟಿ ನೋಡಿ, ಕೇಳ್ತಾ ಇದೆಯಲ್ಲ ನಿಮಗೆ? ಈ ಕೂಟದ ದಾಖಲೆಯನ್ನ ಮಾಡಿದಂತಹ ಕೀರ್ತಿ ಕಳೆದ ವರ್ಷದ ದಾಖಲೆ 1.40 ನಮ್ಮಲ್ಲಿರತಕ್ಕಂಥ ಈ ತನಕದ ದಾಖಲೆ ಇರುವಂತದ್ದು 1.40. ಬಹುಶಃ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಇದೀಗ 1.48 ಎತ್ತರವನ್ನ ಹಾರುವುದರ ಮೂಲಕ ನಮ್ಮ ನಿರೀಕ್ಷೆಯನ್ನ ಇನ್ನಷ್ಟು ಮಾಡಿದ್ದಾಳೆ. ಬಹುಶಃ ನಮ್ಮ ತಾಲೂಕನ್ನು ಪ್ರತಿನಿಧಿಸಿ ಇದಂತಹ ವಿದ್ಯಾರ್ಥಿ ನಮಗೆ ಈ ಸಲವೂ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಹ ಒಂದು ಕನಸು ನಮ್ಮದಾಗಿದೆ. ಆಲ್ ದಿ ಬೆಸ್ಟ್. ಹದಿನೇಳರ ವಯೋಮಾನದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಯ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಮೊಹಮ್ಮದ್ ಸುಫೈನ್, ಸುಹಾಸ್ ರಾಮ್, ಮೋಕ್ಷಿತ್ ಕೆ ದಯವಿಟ್ಟು
ವಿಜಯ ವೇದಿಕೆ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಎಂಟನೇ ತರಗತಿಯ ಹುಡುಗಿಯರ ಚಾಕ್ಲೇಟ್ 425 430 ನಂಬರ್ನ 2 ಹುಡುಗಿಯರು. ಈಗಾಗಲೇ ಪುರುಷರ ವಿಭಾಗದ ಬಾಲಕರ ವಿಭಾಗದ ಜಾವೆಲಿನ್ ಥ್ರೋ ಸ್ಪರ್ಧೆ ಈಗಾಗಲೇ ನಡೀತಾ ಇದೆ. ಈ ಮಧ್ಯೆ ನಮ್ಮ ಜೊತೆ ಶ್ರೀಯುತ ರಾಮಕುಂಜ ಸಂಸ್ಥೆಯ ಕಿಶನ್ ರವರು ಕೂಡ ನಮಗೆ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಈಗ 17ರ ವಯೋಮಾನದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಮೊಹಮ್ಮದ್ ಸುಫೈಲ್, ಸುಹಾಸ್ ರಾಮ್, ಮೋಕ್ಷಿತ್ ಕೆ ದಯವಿಟ್ಟು ವಿಜಯ ವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾಲ್ಕು 400 ಮೀಟರ್ ಓಟದ ಸ್ಪರ್ಧೆಗೆ ಎಲ್ಲ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಗೆ ಅಂತಿಮ ಕರೆಯನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಕಾಲ್ ರೂಮಿಗೆ ತಮ್ಮನ್ನ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಗೆ ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಹೈ ಜಂಪ್ ಅಂಡರ್ 14 ಇಯರ್ಸ್ ಬಾಯ್ಸ್ ಸೆಕ್ಷನ್. ಅದೇ ರೀತಿ ಎಲ್ಲ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಗೆ ತಮಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಕಾಲ್ ರೂಮ್ ಇಂದ ಬಂದಂತಹ ವಿದ್ಯಾರ್ಥಿಗಳು ತಾವು ಎಲ್ಲಿದ್ದೀರಿ ಅಲ್ಲಿ ಪುನಃ ಬಂದು ಸೇರ್ಕೊಳ್ಬೇಕು. 400 ಮೀಟರ್ ಓಟದ ಸ್ಪರ್ಧೆ ಮೊದಲಾಗಿ 17ರ ವಯೋಮಾನದ ಬಾಲಕರ ಸ್ಪರ್ಧೆ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ಸ್ಪರ್ಧಿಗಳು ಕೂಡಲೇ, ಊಟದ ವಿರಾಮ ಇಲ್ಲ. ಓಕೆ. ಮೊಹಮ್ಮದ್ ಸುಬೈನ್, ಸುಹಾಸ್ ರಾಮ್, ಮೋಕ್ಷಿತ್, ಸೈಂಟ್ ಫಿಲೋಮಿನಾ ಪುತ್ತೂರು ಇಲ್ಲ ವಿದ್ಯಾರ್ಥಿ ಮೊಹಮ್ಮದ್ ಸುಫೈಲ್ ಇಲ್ಲಿದೆ, ದಯವಿಟ್ಟು ಬಾ. ಬಂದ್ಯಾ? ಓಕೆ. ಈ ಮಧ್ಯೆ ಈ ವಿದ್ಯಾರ್ಥಿಗಳನ್ನ ಗೌರವಿಸಲಿಕ್ಕಿದ್ದಾರೆ ನಮ್ಮ ಪುತ್ತೂರು ತಾಲೂಕಿನ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಜನಾರ್ದನ ಟಿ ಅವರು. ಶ್ರೀಯುತರ ಬಗ್ಗೆ ತಾವು ತಿಳ್ಕೊಳ್ಬೇಕು ಮಕ್ಕಳೇ. ಶ್ರೀಯುತರ ಅವಧಿಯಲ್ಲಿ, ಅವರ ಸೇವಾವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಬಹುಶಃ ನಾವೆಲ್ಲ ಮಿಲ್ಜಾಯನ್ಗೆ ಹರ್ಡಲ್ಸ್ ಅಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆ ವಿದ್ಯಾರ್ಥಿನಿ. ರಶ್ಮಿ ಆರ್ ಡಿಸ್ಕಸ್ ಥ್ರೋದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿ.
ಅಭಿಷೇಕ್ ಎನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಭಿಷೇಕ್ ಎನ್ ಶೆಟ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು, ರಾಮಚಂದ್ರ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರು, ಇವರ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ಅವರು ಹೆಮ್ಮೆ ಪಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದವರು, ಅವರ ವಿದ್ಯಾರ್ಥಿಗಳು ಅನೇಕರು ಶಿಕ್ಷಕರಿದ್ದಾರೆ, ಉಪನ್ಯಾಸಕರಿದ್ದಾರೆ, ವಿದ್ಯಾರ್ಥಿಗಳನ್ನ ಗೌರವಿಸಲಿಕ್ಕಿದ್ದಾರೆ. ಶ್ರೀಯುತ ಜನಾರ್ದನ ಟಿ ಅವರನ್ನ ಬರಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅನೇಕ ಹುದ್ದೆಗಳನ್ನು ನಿಭಾಯಿಸಿದವರು, ನಿಕಟಪೂರ್ವ ಅಧ್ಯಕ್ಷರಾಗಿದ್ದುಕೊಂಡು ಜಿಲ್ಲೆಯ ಅತ್ಯುತ್ತಮ ಪ್ರಶಸ್ತಿಯನ್ನ ಪಡ್ಕೊಂಡು ಅತ್ಯುತ್ತಮ ಪ್ರಶಸ್ತಿಗೆ ಭಾಜನರಾದಂತವರು ಶ್ರೀಯುತ ಜನಾರ್ದನ ಗೌಡ ನೆಲ್ಯಾಡಿ ಅವರು. ತಾವು ನಿವೃತ್ತರಾದರೂ ಕೂಡ ಇನ್ನೂ ಕೂಡ ಯುವಕರಾಗಿ ಕಾಣ್ತದೆ. ಯಾಕೆಂತಂದ್ರೆ ಕ್ರೀಡೆಯನ್ನ ತನ್ನ ಉಸಿರಾಗಿ ಇಟ್ಟುಕೊಂಡಂತಹವರು ಶ್ರೀಯುತ ಜನಾರ್ದನ ನೆಲ್ಯಾಡಿ ಅವರು ನಮ್ಮ ಜೊತೆ ಇವತ್ತು ಹದಿನೇಳರ ವಯೋಮಾನದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಮೋಕ್ಷಿತ್ ಕೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿಯ ವಿದ್ಯಾರ್ಥಿ 1.57 ಮೀಟರ್ ಎತ್ತರ. ಚಪ್ಪಾಳೆ ತಟ್ಟಿ ಮಕ್ಕಳೊಮ್ಮೆ. ನಮ್ಮ ಹೆಮ್ಮೆ ವಿದ್ಯಾರ್ಥಿಗಳು 1.57 ಮೀಟರ್ ಎತ್ತರವನ್ನು ಜಿಗಿದಂತಹ ಕಂಚಿನ ಪದಕವನ್ನು ತಂದಾಗಿಸಿಕೊಂಡ ವಿದ್ಯಾರ್ಥಿ ಮೋಕ್ಷಿತ್ ಕೆ. ದ್ವಿತೀಯ ಸ್ಥಾನಿ ಸುಹಾಸ್ ರಾಮ್ ಎಂ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಈತನು ಕೂಡ 1.57 ಮೀಟರ್ ಎತ್ತರವನ್ನು ಜಿಗಿದು ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ. ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಶ್ರೀ ಮೊಹಮ್ಮದ್ ಸುಫೈಲ್, ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು, 1.63 ಮೀಟರ್ ಎತ್ತರ ಜಿಗಿದು ಎತ್ತರ ಹಾರಿ ಪ್ರಥಮ ಸ್ಥಾನವನ್ನು ದಾಗಿಸಿಕೊಂಡು ಚಿನ್ನದ ಪದಕವನ್ನು ಪಡೆದಂತಹ ಹೆಮ್ಮೆಯ ನಮ್ಮ ವಿದ್ಯಾರ್ಥಿ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಮಕ್ಕಳೇ. ಈ ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ನಮ್ಮ ಜನಾರ್ದನ ಸರ್ ತಮಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸುದೀಕ್ಷಾ, ದೈಹಿಕ ಶಿಕ್ಷಣ ಶಿಕ್ಷಕಿ ಸುದೀಕ್ಷಾ ಮೇಡಮ್ ನೋಡಿ, ಅವರ ಕೈಯಲ್ಲಿ ಪಟ್ಟಿ ಇದೆ, ದಯವಿಟ್ಟು ಯಾರಲ್ಲಾದ್ರೂ ಕಳಿಸಿಕೊಡಿ. ಡಿಸ್ಕಸ್ ಥ್ರೋದ ಪಟ್ಟಿ ಇದೆ. ಪ್ರಾಥಮಿಕ ಶಾಲೆ ವಿಭಾಗದ ಡಿಸ್ಕಸ್ ಥ್ರೋದ ಪಟ್ಟಿಯನ್ನು ದಯವಿಟ್ಟು ತಂದು ಕೊಡಿ. ಅಲ್ಲಿ ರಾಜೇಶ್ ಅವರು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ 400 ಮೀಟರ್ ಓಟದ ಸ್ಪರ್ಧೆಗೆ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಸ್ಪರ್ಧಿಗಳು ಸಿದ್ಧರಿರಬೇಕು. ನಮ್ಮ ಎಲ್ಲ ಗೌರವಾನ್ವಿತ ಓಟದ ಪ್ರಾರಂಭಿಕರು ಮತ್ತು ಸಮಯಪಾಲಕರು, ಅಂತಿಮ ತೀರ್ಪುಗಾರರು ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಎಲ್ಲ ತೀರ್ಪುಗಾರರು ಕೂಡ ಕೂಡಲೇ ಸಿದ್ಧರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಭೋಜನದ ಕೌಂಟರ್ ಅನ್ನ 2:45ಕ್ಕೆ ಸರಿಯಾಗಿ ನಾವು ಕ್ಲೋಸ್ ಮಾಡ್ತೇವೆ. ದಯವಿಟ್ಟು ಊಟವನ್ನ ಭೋಜನವನ್ನ ಸ್ವೀಕರಿಸಿದವರು, ಬಹುಶಃ ಈಗಾಗಲೇ ಕೆಲಸದಲ್ಲಿ ಇರತಕ್ಕಂಥವರಾದ್ರೆ ಅವರಿಗೆ ಖಂಡಿತ ಓಕೆ.
ಭೋಜನವನ್ನು ಸ್ವೀಕರಿಸಿದವರು ಕೂಡಲೇ ನೀವು ಭೋಜನವನ್ನು ಸ್ವೀಕರಿಸಲು ತೆರಳಬೇಕು. ಸರಿಯಾಗಿ 2:45ಕ್ಕೆ ಸರಿಯಾಗಿ ಭೋಜನದ ಕೌಂಟರ್ ಅಲ್ಲಿ ಕ್ಲೋಸ್ ಆಗ್ತದೆ, ದಯವಿಟ್ಟು ಗಮನಿಸಿಕೊಳ್ಳಿ. 17ರ ವಯೋಮಾನದ ಬಾಲಕಿಯರ ಉದ್ದ ಜಿಗಿತ ಸ್ಪರ್ಧೆಗೆ ತಮಗೆ ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ. 17ರ ವಯೋಮಾನದ ಬಾಲಕಿಯರ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಸಿದ್ಧರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಬಂಧಪಟ್ಟ ತೀರ್ಪುಗಾರರು, ನಿರ್ಣಾಯಕರು ಅಲ್ಲಿ ಕಾಯ್ತಾ ಇದ್ದಾರೆ. ಹದಿನೇಳರ ವಯೋಮಾನದ ಬಾಲಕಿಯರ ಉದ್ದ ಜಿಗಿತ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಸ್ಟೂಡೆಂಟ್ಸ್ ಬಳಿ ರಿಪೋರ್ಟ್ ಮಾಡಿಕೊಂಡು ಸ್ಪರ್ಧೆ ನಡೆಯತಕ್ಕಂಥ ಸ್ಥಳಕ್ಕೆ ತೆರಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಂದೀಪನಿ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಕುಮಾರಿ ಸುದೀಕ್ಷಾ, ದಯವಿಟ್ಟು ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು. ಕುಮಾರಿ ಸುದೀಕ್ಷಾ ಅವರು ದಯವಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು. ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಸುದೀಕ್ಷಾ ಅವರು. ಪ್ರಾಥಮಿಕ ಶಾಲಾ ವಿಭಾಗದ ಗುಂಡಸ್ತ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಪ್ರೈಮರಿ ಬಾಯ್ಸ್ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಗುಂಡಸ್ತ ಸ್ಪರ್ಧೆಯ ವಿಜೇತರನ್ನು ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಆರ್ಯನ್ ಕುಮಾರ್, ಸಂದೀಪನಿ ನರಿಮುಗುರು. ಒಂದು ದೊಡ್ಡ ಚಪ್ಪಲ ಗಟ್ಟಿ. ನಮ್ಮ ಸಂಸ್ಥೆ ಆತಿಥ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಆರ್ಯನ್ ಕುಮಾರ್ ವಿದ್ಯಾರ್ಥಿ ಇದೀಗ ಸಂದೀಪನಿ ವಿದ್ಯಾಸಂಸ್ಥೆ ನರಿಮುಗುರು ವಿದ್ಯಾರ್ಥಿ, ಚೆಸ್ಟ್ ನಂಬರ್ 319. ಆರ್ಯನ್ ಕುಮಾರ್ ದಯವಿಟ್ಟು ವಿಜಯ ವೇದಿಕೆ ಬರಬೇಕು. ಕ್ಲೆಟನ್ ದೀಕ್ಷನ್ ಟೋರಸ್, ಬೆತನಿ ಆಂಗ್ಲ ಮಾಧ್ಯಮ ಶಾಲೆ, ದಯವಿಟ್ಟು ಬನ್ನಿ. ಚಿನ್ಮಯಿ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ವಿದ್ಯಾರ್ಥಿಗಳು ವಿಜಯ ವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ಶ್ರೀಯುತ ಉಲಹನನ್ ಸರ್, ಒಮ್ಮೆ ದಯವಿಟ್ಟು ವೇದಿಕೆ ಬನ್ನಿ ಸರ್. ನೋಡಿ, 8th ಶಾರ್ಟ್ ಪುಟ್ಗೆ ಚೆಸ್ಟ್ ನಂಬರ್ ಬಿಬ್ ನಂಬರ್ 814-552. ನೋಡಿ, 8th ಶಾರ್ಟ್ ಪುಟ್ 552 ಚೆಸ್ಟ್ ನಂಬರ್ ಬಿಬ್ ನಂಬರ್ 552. ಕೂಡಲೇ ನೀವು ಶಾರ್ಟ್ ಪುಟ್ ಸ್ಪರ್ಧೆಗೆ ತೆರಳಬೇಕು.
ಇಂದು ನಡೆಯುವಂತಹ ಈ ಕ್ರೀಡಾಕೂಟಕ್ಕೆ ಊರಿನ ಅನೇಕ ಮಹನೀಯರು ನಮಗೆ ಧನ ಸಹಾಯ ಮಾಡಿದ್ದಾರೆ. ಶ್ರೀ ಶಿವಪ್ರಸಾದ್ ಇಜ್ಜಾವು, ಕರೆಸ್ಪಾಂಡೆಂಟ್, ರಾಮಕುಂಜೇಶ್ವರ CBSE ಸ್ಕೂಲ್. ಇವರು ಖ್ಯಾತ ಉದ್ಯಮಿಗಳು ಹಾಗೂ ಕೃಷಿಕರು. ಹಾಗೆಯೇ ಪುತ್ತೂರು ಸಂಪದ ಟ್ರೇಡರ್ಸ್ ಇದರ ಮಾಲಕರಾದಂತಹ ಶ್ರೀಯುತ ರಾಜೇಶ್ ಅವರು, ಶ್ರೀ ರಾಜೇಶ್ವರ ಅಕಾಡೆಮಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಶ್ರೀ ಲಕ್ಷ್ಮಣ್ ಕರಂದ್ಲಾಜೆ, ಶ್ರೀ ವೆಂಕಟೇಶ್ ಪ್ರಸಾದ್ ಇವರ ಮಗ ಶ್ರೀಹರಿ ನಮ್ಮ ವಿದ್ಯಾಸಂಸ್ಥೆಯ 7ನೇ ತರಗತಿಯ ವಿದ್ಯಾರ್ಥಿ, ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಶ್ರೀ ಪ್ರಸಾದ್ ಅಡಿಗ ಅರ್ಚಕರು, ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲ್ಮಾರು, ಮತ್ತು ಈ ಕ್ರೀಡಾಕೂಟಕ್ಕೆ ಬೇಕಾಗುವಂಥ ಎಲ್ಲ ಟ್ರೋಫಿಗಳನ್ನು ಒದಗಿಸಿದವರು ಶ್ರೀ ಪ್ರಸಾದ್ ಪಾಣಾಜೆ, ಸಂಚಾಲಕರು ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಆರ್ಲಪದವು ಪಾಣ. ಇವರೆಲ್ಲರನ್ನು ನಾವು ಬಹಳ ಕೃತಜ್ಞತೆಯಿಂದ ನೆನೆಸ್ಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ತಮಗೆ ಮೊದಲ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ಟೂಡೆಂಟ್ಸ್ ಬಳಿ ರಿಪೋರ್ಟ್ ಮಾಡಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಚಕ್ರ ಎಸ್ತ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆ. ದಯವಿಟ್ಟು ಸ್ಟೂಡೆಂಟ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಸರಿ, 1500 ರಮಣರೇ, 1500 ಅಲ್ಲ? ನೋಡಿ, ದಯವಿಟ್ಟು ಎಲ್ಲ ಕ್ರೀಡಾಪಟುಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನೀವು ಯಾವುದೇ ಸ್ಪರ್ಧೆಗೆ ಗುಟ್ಟಾಗಿ ಹೋಗಿ ಸೇರ್ಕೊಳ್ಳೋದು ಬೇಡ. ಕಾಲ್ ರೂಮಿಗೆ ಬಂದು ರಿಪೋರ್ಟ್ ಮಾಡಿದ ಮೇಲೆ ಮಾತ್ರ ನೀವು ತೆರಳಬೇಕು. ಪ್ರತಿ ಸ್ಪರ್ಧಿಗಳು ಕೂಡ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕಾಲ್ ರೂಮ್ ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ, ತದನಂತರ ತೆರಳಬೇಕು. ಆರ್ಯನ್ ಬಂದಿದೆ. ಆರ್ಯನ್, ಎಸ್. ಕ್ಲಿಂಟನ್, ವಿಕ್ಷನ್, ತೋರಸ್, ಹದಿನೇಳರ ವಯೋಮಾನದ ಬಾಲಕರ 1500 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ಎಷ್ಟು? 400, ಸಾರಿ 400 ಮೀಟರ್ ಓಟದ ಸ್ಪರ್ಧೆ. ಈ ಕ್ರೀಡಾಕೂಟದಲ್ಲಿ ಈ ಕ್ರೀಡಾಂಗಣಕ್ಕೆ 2 ಸುತ್ತುಗಳನ್ನು ಕ್ರಮಿಸತಕ್ಕಂಥ 400 ಮೀಟರ್ ಓಟದ ಸ್ಪರ್ಧೆ 15ರ ವಯೋಮಾನದ ಕೊನೆಯ ಸುತ್ತು. 17ರ ವಯೋಮಾನದ ಬಾಲಕರ 400 ಮೀಟರ್ ಓಟ ನಡೀತಾ ಇದೆ. ಈ ಮಧ್ಯೆ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಗುಂಡೆಸ್ತ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜೊತೆ ಸ್ನೇಹಿತ ಉಲಹನ್ನಾನ್ ಸರ್ ನಮ್ಮ ಜೊತೆ ಇದ್ದಾರೆ.
ವಿಭಾಗಕ್ಕೆ ಕೂತಿರಬೇಕು. ಸಾಲಿಕ ಫಾತಿಮಾ ತಜ್ಮೀರಾ ಸಾಲಿಕ ಸಾಧುಕನಿಗಾರಿ ಮಗಳು ಮತ್ತು ಫಾತಿಮಾ ತಜ್ಮೀರಾ ಮುಖ್ಯ. ಲಾವಣ್ಯ ರಾಮಕೃಷ್ಣ ಕಿತ್ತೂರು ಸ್ಥಾನಿಕ ಸಾಂಕಣಿ ಮತ್ತು ಫಾತಿಮಾ ತಜ್ಮೀರಾ ಮಕ್ಕಳೇ, ನೀವು ಬರಲಿದ್ರೆ ನಿಮ್ಮ ಅನುಪಸ್ಥಿತಿಯನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ. ಸರ್ ಒಂದು ನಿಮಿಷ ನಾವು ಒಂದು ವಿಕ್ಟರಿ ಸ್ಟ್ಯಾಂಡ್ ಅನ್ನು ಮಾಡ್ಕೊಳ್ತೇವೆ, ಒಂದು ವಿಜಯ ತಂಡ. ಈ ಮಧ್ಯೆ ನಮ್ಮ ಜೊತೆ ಶ್ರೀಯುತ ಉಲಹಣ್ಣನ್ ಸರ್ ನಮ್ಮ ಜೊತೆ ಇದ್ದಾರೆ. ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲೆಯ ಅನೇಕ ಹುದ್ದೆಗಳನ್ನು ನೆರವೇರಿಸಿದಂತಹ ಜಿಲ್ಲೆ ಉಪಾಧ್ಯಕ್ಷರಾಗಿ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಜೊತೆ ಸೇವೆ ಸಲ್ಲಿಸಿದಂಥವರು ಬಾಲಕೃಷ್ಣ ಸರ್ ಒಂದು ನಿಮಿಷ. ನೋಡಿ ಮಕ್ಕಳ, ನೀವೆಲ್ಲ ಗಮನಿಸಿದ ಹಾಗೆ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದಲ್ಲಿ ಯೇಸುದಾಸ್ 110 ಹರ್ಡಲ್ಸ್ ಅಲ್ಲಿ ಯೇಸುದಾಸ್ ಎಂದು ಹೇಳುವಂತಹ ಒಬ್ಬ ಕ್ರೀಡಾಪಟುವಿನ ಬಗ್ಗೆ ನಾವು ಕಲಿತಾ ಇದ್ದೇವೆ. ಆ ಯೇಸುದಾಸ್ ಎಂಬ ಕ್ರೀಡಾಪಟುವನ್ನು ತರಬೇತಿಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಪದಕಗಳು ಬರಬೇಕು ಅಂತ ಹೇಳಿದ್ರೆ ಅವರಿಗೆ ತರಬೇತಿಯನ್ನು ನೀಡಿದಂಥವರು ಶ್ರೀಯುತ ಉಲಹಣ್ಣನ್ ಸರ್ ಅವರಿಂದ ತರಬೇತಿ ಪಡೆದಂತಹ ಹೆಮ್ಮೆ ವಿದ್ಯಾರ್ಥಿ ಯೇಸುದಾಸ್. ಅದೇ ರೀತಿ ಅಭಿಷೇಕ್ ಶೆಟ್ಟಿ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದಂಥವರು, ಜಿಶಾ, ಸುಪ್ರೀತಾ, ಹೀಗೆ 10 ಹಲವು ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದಂತಹ ಶ್ರೀಯುತ ಹೆಮ್ಮೆಯ ಶಿಕ್ಷಕರಿಂದ ತರಬೇತಿಗೊಂಡಂತಹ ನಮ್ಮ ಉಲಹಣ್ಣನ್ ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಸರ್ ಒಂದು ನಿಮಿಷ. 17ರ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಗುಂಡೆಸ್ತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಚಿನ್ಮಯ್ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ರಾಮಕುಂಜ ಇಲ್ಲಿಯ ವಿದ್ಯಾರ್ಥಿ 9.08 ಮೀಟರ್ ಎಸೆಯುವುದರ ಮೂಲಕ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅವರಿಗೆ ಕಂಚಿನ ಪದಕದೊಂದಿಗೆ ಅವರಿಗೆ ಗೌರವ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಕ್ಲೇಟನ್ ದೀಕ್ಷನ್ ತೋರಸ್ ಬತನಿ ಆಂಗ್ಲ ಮಾಧ್ಯಮ ಶಾಲೆಯ ಬರ್ಬೆ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿ 9.49 ಮೀಟರ್ ಎಸೆದು ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ಪ್ರಥಮ ಸ್ಥಾನಿ ಆರ್ಯನ್ ಕುಮಾರ್, ದೊಡ್ಡ ಚಪ್ಪಾಳೆ, ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಹೆಮ್ಮೆ ವಿದ್ಯಾರ್ಥಿ ಸಂದೀಪನಿ ನರಿಮುಗರು ವಿದ್ಯಾಸಂಸ್ಥೆಯ ಚೆಸ್ಟ್ ನಂಬರ್ 319 9.77 ಮೀಟರ್ ಎಸೆದು ಪ್ರಥಮ ಸ್ಥಾನವನ್ನು ತಾಗಿಸಿಕೊಂಡಂತಹ ಆರ್ಯನ್ ಕುಮಾರ್ ಸಂದೀಪನಿ ವಿದ್ಯಾಸಂಸ್ಥೆ, ಇವರಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಈ ಮಧ್ಯೆ
ಉದ್ದಜಿಗಿತ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದ ಉದ್ದಜಿಗಿತ ಸ್ಪರ್ಧೆಯಲ್ಲಿ ವಿಜೇತರನ್ನು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಅಬ್ದುಲ್ ವಹಾಬ್ ಡಿ, ಬತನಿ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು. ಮೋಕ್ಷ್ ಅಬ್ದುಲ್ ವಹಾಬ್, ಮೋಕ್ಷಿತ್ ಗೌಡ, ಜಿ.ಕೆ. ಅಶ್ವಿತ್, ದಯವಿಟ್ಟು ವಿಜಯವೇದಿಕೆ ಬನ್ನಿ. ಶಾರ್ಟ್ ಪುಟ್ಟಿಗೆ ಬಾಶೀಲಾ ಶಾರ್ಟ್ ಪುಟ್ಟಿಗೆ ತೆರಳಬೇಕು ಕೂಡಲೇ. ಬಾಶೀಲಾ 8th ಬಾಶೀಲಾ. ಹಲೋ, ಯಾರಿಗೆಲ್ಲ ಊಟ ಆಗ್ಲಿಲ್ಲ ಅನ್ನೋ ಕೈ ಎತ್ತಿ ನೋಡ. ಆದಷ್ಟು ಬೇಗ ಹೋಗ್ಬೇಕಂತೆ, ಕೌಂಟರ್ ಕ್ಲೋಸ್ ಮಾಡ್ತಾರೆ. ಊಟ ಆಗದವರು ಇಲ್ಲದಿದ್ದರೆ ತಿಳಿಸ್ಬೇಕು ಎಷ್ಟು ಜನ ಊಟಕ್ಕಿದ್ದೀರಿ ಅನ್ನೋದು. ಬಹಳ ಒಳ್ಳೆಯ ಪ್ರೀತಿಯ ಊಟವನ್ನು ಕೊಟ್ಟಿದ್ದಾರೆ. ಅತ್ಯಂತ ರುಚಿಕರವಾದಂಥ ಊಟವನ್ನು ವಿದ್ಯಾಸಂಸ್ಥೆ ವತಿಯಿಂದ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾವೆಲ್ಲ ಕ್ರೀಡಾಭಿಮಾನಿಗಳು ನಿಮಗೆ ಅಭಿನಂದನೆ ಸಲ್ಲಿಸ, ಎಲ್ಲರನ್ನು ಯಾರೆಲ್ಲ ಬಾಕಿಯಾಗಿದ್ದೀರಿ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಗ್ರೌಂಡಲ್ಲಿದ್ದವರು ಕೂಡ ಊಟವನ್ನು ಪೂರೈಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಂಸ್ಥೆಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ಈ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಇನ್ನು ಸಂಜೆಗೆ ಚಹಾ ಮತ್ತು ಮಾಲ್ಟಿನ ವ್ಯವಸ್ಥೆ ಇದೆ. ಹಾಗೆ ತಿಂಡಿ ಕೂಡ ಇದೆ ಅಂತೆ, ಸಂಚಾಲಕರು ಹೇಳಿದ್ರು. ತಿಂಡಿ ಕೂಡ ಇದೆ ಅಂತ, ಗೋಲಿ ಬಜೆ. ಸರಿ. ಹಾಗಾಗಿ ಎಲ್ಲ ವಿದ್ಯಾಭಿಮಾನಿಗಳು ಮತ್ತು ಕ್ರೀಡಾಭಿಮಾನಿಗಳು ಅತ್ಯಂತ ಪ್ರೀತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ದ ಜಿಗಿತ ಸ್ಪರ್ಧೆ ಟೀಮ್ ಎ 8th ಗರ್ಲ್ಸ್ ಮತ್ತು 8th ಬಾಯ್ಸ್ ವಿಭಾಗದಲ್ಲಿ ಉದ್ದ ಜಿಗಿತ ಸ್ಪರ್ಧೆ ನಡೆಸಿಕೊಡುವಂತಕ್ಕಂಥ ನಿರ್ಣಾಯಕರು ದಯವಿಟ್ಟು ತೆರಳಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ರಾಮಕೃಷ್ಣ ಸರ್, ಮೊಹಮ್ಮದ್ ಆರೀಸ್, ಶ್ರೀಮತಿ ಇಂದಿರಾ ಮೇಡಮ್, ಶ್ರೀಮತಿ ನಮಿತಾ, ಶ್ರೀಮತಿ ವಿಮಲಾ ಕೆಲವರಿದ್ದಾರೆ. ಕೆಲವು ನಿರ್ಣಾಯಕರು ಕೂಡಲೇ ತೆರಳಬೇಕು ಅಂತ ನಮ್ಮಲ್ಲಿ ಮುಖ್ಯಸ್ಥರು ತಿಳಿಸಿದ್ದಾರೆ. ಉದ್ದ ಜಿಗಿತ ಸ್ಪರ್ಧೆ ನಿರ್ಣಾಯಕರು ದಯವಿಟ್ಟು ತೆರಳಬೇಕು. ನೋಡಿ ಮಕ್ಕಳಲ್ಲಿ ಅನಗತ್ಯವಾಗಿ ಒಳಗೆ ತಿರುಗಾಡುವವರು ಹೊರಗೆ ಬನ್ನಿ. ಅನಗತ್ಯವಾಗಿ ತಿರುಗಾಡುವವರು ಹೊರಗೆ ಬನ್ನಿ. ಅಲ್ಲಿ ವಾಲಂಟಿಯರ್ಸ್ ಕಳಿಸಿ ಅವರನ್ನ. ನಾವು ಕಳಿಸ್ಬೇಕಾ, ನೀವೇ ಕಳಿಸ್ತೀರಾ? ನೋಡಿ, ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ಕೊನೆಯ ಕರೆ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಡಿಸ್ಕಸ್ ಥ್ರೋ ಪ್ರೈಮರಿ ಸೆಕ್ಷನ್. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರದು ಆಯ್ತಾ, ಬಾಲಕರ ವಿಭಾಗದ ಡಿಸ್ಕಸ್ ಥ್ರೋಗೆ ನಿಮಗೆ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಇನ್ನು ಕಾಲ್ ಕೊಡೋದಿಲ್ಲ, ಸ್ಪರ್ಧೆ ಪ್ರಾರಂಭ ಮಾಡ್ತೇವೆ.
ಇಂದಿನ ಕ್ರೀಡಾಕೂಟಕ್ಕೆ ಎಲ್ಲ ಟ್ರೋಫಿಗಳನ್ನು ಒದಗಿಸಿದವರು ಶ್ರೀ ಪ್ರಸಾದ್ ಪಾಣಾಜೆ, ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಇದರ ಸಂಚಾಲಕರು ಇವತ್ತು ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಸರ್, ಧನ್ಯವಾದಗಳು. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಗೆ ತಮಗೆ ಈಗಾಗಲೇ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಗೆ ನಿಮಗೆ ಇದೀಗ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ಟುವರ್ಡ್ಸ್ ಬಳಿ, ಕ್ರೀಡಾ ಸಂಯೋಜಕರ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಅಬ್ದುಲ್ ವಹಾಬ್ ಬಾಪ, ಮೋಕ್ಷಿತ್ ಗೌಡ, ಎಸ್, GK ಅಶ್ವಿತ್ ಮುಂದೆ ಬಾ. GK ಅಶ್ವಿತ್ ಎಲ್ಲಿದ್ದಾನೆ? ಈ ಒಂದು ಕ್ರೀಡಾಪಟುಗಳನ್ನು ಗೌರವಿಸಲಿಕ್ಕಿದ್ದಾರೆ ಶ್ರೀ ಪ್ರಸಾದ್ ಸರ್. ಪ್ರಸಾದ್ ರವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಪ್ರಸಾದ್ ಸರ್ ಆ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರಸಾದ್ ರವರು ಆತಿಥ್ಯ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು. ಇದೀಗ ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಆರ್ಲಪದವು ಇಲ್ಲಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ತಾಲೂಕು ಮಟ್ಟದ ಕ್ರೀಡಾಕೂಟದ ಎಲ್ಲ ಟ್ರಾಫಿಗಳನ್ನು ಕೊಡ ಮಾಡಿದಂಥವರು ಶ್ರೀಯುತ ಶ್ರೀ ಪ್ರಸಾದ್ ಸರ್ ಅವರು. ಅದೇ ರೀತಿ ಈಗಾಗಲೇ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಒಂದು ತಾಲೂಕು ಮಟ್ಟದ ಯುವ ಒಕ್ಕೂಟವನ್ನು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥವರು ಕೂಡ ಬಹುಶಃ ಒಂದು ರಾಷ್ಟ್ರೀಯ ಪಕ್ಷದ ಒಂದು ತಾಲೂಕು ಹಂತದ ಸ್ಥಾನವನ್ನು ಗಳಿಸಿಕೊಂಡು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡತಕ್ಕಂಥ ಯುವ ನಾಯಕ. ಬಹುಶಃ ಈ ಒಂದು ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಉದಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ GK ಅಶ್ವಿತ್ 4.26 ಮೀಟರ್ ದೂರವನ್ನು ಕ್ರಮಿಸುವುದರ ಮೂಲಕ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ GK ಅಶ್ವಿತ್, ಗಜಾನನ ಕನ್ನಡ ಮಾಧ್ಯಮ ಶಾಲೆ. ಅದೇ ರೀತಿ ದ್ವಿತೀಯ ಸ್ಥಾನಿ ಮೋಕ್ಷಿತ್ R ಗೌಡ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಇಲ್ಲಿಯ ವಿದ್ಯಾರ್ಥಿ 4.52 ದೂರವನ್ನು ಜಿಗಿದಂತಹ ವಿದ್ಯಾರ್ಥಿ, ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂಥ ಅಬ್ದುಲ್ ವಹಾಬ್ ಡಿ, ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು, ಇಲ್ಲಿ 4.77 ಮೀಟರ್ ಕ್ರಮಿಸಿದಂತಹ ಪ್ರಥಮ ಸ್ಥಾನವನ್ನು ತನ್ನಾಗಿಸಿಕೊಂಡಂತಹ ಅಬ್ದುಲ್ ವಹಾಬ್ ಡಿ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಗೌರವಿಸಿದಂಥ ಪ್ರಸಾದ್ ಸರ್, ತಮಗೂ ಕೂಡ ಪ್ರೀತಿಯ ವಂದನೆಗಳು. ಸುಶಾನ್ ಎಂ ಕೋಡಿಂಬಾಡಿ ಶಾಲಾ ವಿದ್ಯಾರ್ಥಿ ಸುಶಾನ್ ಎಂ
ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯನ್ನು ಕೂಡಲೇ ಭೇಟಿಯಾಗಬೇಕು. ಸುಶಾನ್ ಎಂ ಕೋಡಿಂಬಾಡಿ ಶಾಲೆ ವಿದ್ಯಾರ್ಥಿ, ಕೂಡಲೇ ನೀವು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯನ್ನು ಭೇಟಿಯಾಗಿ. ಓವರ್ ಟು ಸ್ಟಾರ್ಟರ್. Under 70 girls 4 in relay. This is the first call for you. 4 into 100 under please boy. ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ 4 into 100 ಮೀಟರ್ಸ್ ರಿಲೇಗೆ ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಸುಮಾರು 3, 6, 9, 10 ಮಕ್ಕಳು ಈಗ ಸ್ಪರ್ಧೆಯಲ್ಲಿದ್ದಾರೆ. 2 ಸೆಟ್ಗಳನ್ನು ಅತ್ಯಂತ ವೇಗವಾಗಿ ಹೋಗುವುದು ಈ ಸ್ಪರ್ಧೆಯನ್ನು ಪ್ರಥಮ ಮತ್ತು ದ್ವಿತೀಯ ಎಲ್ಲರೂ ಕೂಡ ಒಂದೇ ಬಹಳ ನಿಕಟವಾದಂತಹ ಸ್ಪರ್ಧೆಯನ್ನು ಒಂದು ಸುತ್ತಲ್ಲಿ ಬರ್ತಾ ಇದ್ದಾರೆ. ನೋಡಿ, ದಯವಿಟ್ಟು ಎಲ್ಲ ತಂಡದ ವ್ಯವಸ್ಥಾಪಕರಲ್ಲಿ ಒಂದು ವಿಜ್ಞಾಪನೆ. ಬಿಬ್ ನಂಬರನ್ನು ಈಗಾಗಲೇ ಪಡ್ಕೊಂಡಿದ್ದೀರಿ. ಬಹುಶಃ ನಮ್ಮದೊಂದು ವಾಡಿಕೆ ಇದೆ, ಯಾರೆಲ್ಲ ಚೆಸ್ಟ್ ನಂಬರ್ ಬಿಬ್ ನಂಬರನ್ನು ತಗೊಳ್ಳಾಗ ನಾವು ಒಂದಿಷ್ಟು ಡೆಪಾಸಿಟನ್ನು ತಗೊಳ್ತಿದ್ದೆವು. ಬಹುಶಃ ಇಲ್ಲಿ ನಾವು ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಶಿಕ್ಷಕರ ಮೇಲೆ ಭರವಸೆ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳು ನಿಮ್ಮ ಬಿಬ್ ನಂಬರನ್ನು ಚೆಸ್ಟ್ ನಂಬರನ್ನು ದಯವಿಟ್ಟು ಸ್ಪರ್ಧೆ ಮುಗಿದ ತಕ್ಷಣ ನೀಡಿ ತಾವು ತೆರಳಬೇಕು ಅಂತ ಮನೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾರೆಲ್ಲ ಚೆಸ್ಟ್ ನಂಬರ್ಗಳನ್ನು ಪಡ್ಕೊಂಡಿದ್ದೀರಿ, ಬಿಬ್ ನಂಬರನ್ನು ಪಡ್ಕೊಂಡಿದ್ದೀರಿ, ದಯವಿಟ್ಟು ನಿಮ್ಮ ಸ್ಪರ್ಧೆ ಮುಗಿದ ಮೇಲೆ ನೀವು ತೆರಳುವ ಸಂದರ್ಭದಲ್ಲಿ ಅದನ್ನು ದಯವಿಟ್ಟು ನಮಗೆ ನೀಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ನಾಳೆಯ ಸ್ಪರ್ಧೆಯವರು ನೀಡುವುದು ಬೇಡ. ಸ್ಪರ್ಧೆಯನ್ನು ಮುಗಿಸಿದವರು ಯಾರಿದ್ದೀರಿ ಅವರು ಬಿಬ್ ನಂಬರನ್ನು ದಯವಿಟ್ಟು ಹಿಂತಿರುಗಿಸಿ ತೆರಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ಸುಂದರವಾಗಿ ಸ್ಪರ್ಧೆಗಳು ನಡೀತಾ ಇದೆ. ಇದಕ್ಕೆ ನಾವೆಲ್ಲ ಸಂಚಾಲಕರನ್ನು ಅಭಿನಂದಿಸಬೇಕು. ಇಲ್ಲಿಯ ಶಿಕ್ಷಕ ವೃಂದ ಹಾಗೆ ಊರಿನ ಎಲ್ಲ ದಾನಿಗಳ ಮತ್ತು ಪೋಷಕರ ಸಹಕಾರ ಬೇಕಾಗ್ತದೆ. ಒಂದು ಕ್ರೀಡಾಕೂಟವನ್ನ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಾದ್ರೆ ಕೆಲವರು ಧನ ಸಹಕಾರ ಮಾಡಬಹುದು, ಇನ್ನು ಕೆಲವರು ಸಹಕಾರ ಅಂದ್ರೆ ಪ್ರೀತಿಯ ಸಹಕಾರವನ್ನು ನೀಡಬೇಕಾಗ್ತದೆ, ಇನ್ನು ಕೆಲವರು ಸಹಾಯದೊಂದಿಗೆ ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕಾಗ್ತದೆ. ಹಾಗಾಗಿ ಎಲ್ಲರನ್ನ ಸೇರಿಸಿಕೊಂಡು ಕ್ರೀಡೆಯ ನೇತೃತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ತಾಳ್ಮೆ ಬೇಕಾಗ್ತದೆ. ಇಲ್ಲಿನ ವಿದ್ಯಾಸಂಸ್ಥೆಯ ಸಂಚಾಲಕರಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ಬಹಳಷ್ಟು ತಾಳ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ರೀತಿಯ ಒಂದು ಅದ್ಭುತ ಕ್ರೀಡಾಕೂಟವನ್ನು ನಡೆಸಬೇಕಾದ್ರೆ ಬಹಳಷ್ಟು ಖರ್ಚು ಇದೆ. ಆ ಖರ್ಚನ್ನು ಬಹಳ ಪ್ರೀತಿಯಿಂದ ಒದಗಿಸಿಕೊಟ್ಟಿದ್ದಾರೆ ಎಲ್ಲ ವ್ಯವಸ್ಥೆಗಳು. ನಾವು ನಿನ್ನೆ ಇಲ್ಲಿ ಕ್ರೀಡಾಕೂಟ ನಡೆಯುವಾಗ ಮೇಲ್ಭಾಗದಲ್ಲಿ ಕಾಲ್ ರೂಮ್ ಬೇಡ, ಕೆಳಗೆ ಮಾಡುವ ಅಂತ ಹೇಳಿ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಈ ದಿನ ನೋಡುವಾಗ ಕಾಲ್ ರೂಮ್ ಮೇಲೆ ಆಗಿದೆ. ಸಂಚಾಲಕರು ನಿನ್ನೆ ಕೆಲವರು ಹೇಳಿದ್ರು, ನೀವು ಯಾವ ವ್ಯವಸ್ಥೆ ಬೇಕು ನನ್ನಿಂದ ಕೊರತೆ ಆಗಬಾರ್ದು, ಎಲ್ಲ ವ್ಯವಸ್ಥೆಗಳನ್ನು ನಿಮಗೆ ಬೇಕಾದಾಗಿ ಮಾಡಿಕೊಳ್ಳಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾತನಾಡಿ ನಮ್ಮನ್ನ ಪ್ರೋತ್ಸಾಹಿಸಿದ್ದಾರೆ. ಸರ್, ತಮಗೆ ಎಲ್ಲರೂ ಕೂಡ ಇಲ್ಲಿನ ಸಂಚಾಲಕರಿಗೆ, ಶಿಕ್ಷಕ ವರ್ಗದವರಿಗೆ, ಪೋಷಕರಿಗೆ ಎಲ್ಲರಿಗೆ ಕೂಡ ಎಲ್ಲ ವರ್ಗಗಳಿಗೆ ಚಪ್ಪಾಳೆ ಬರಬೇಕು. ನಮ್ಮ ರಕ್ತದ ಹರಿವನ್ನು ಸರಿಯಾಗಿರ್ತದೆ, ಹೃದಯ ಬಡಿತವನ್ನ ಸರಿಯಾಗಿರ್ತದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಎಲ್ಲ ಬಂದಿರುವಂತಹ ಎಲ್ಲ ತಾಲೂಕಿನ ಕ್ರೀಡಾಪಟುಗಳು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಥ್ಯಾಂಕ್ ಯು ಕನ್ನಡ. ಹೇಳಿ ಸರ್. 17 girls and boys 4 into 100 ಮುಂದೆ ಬರಬೇಕು. ಅದೇ ರೀತಿ
ಹಲೋ ಪ್ರಾಥಮಿಕ ವಿಭಾಗದ ಹುಡುಗಿಯರ ನೋಡಿ, ಈಗಾಗಲೇ ನಮಗೆ ಕರೆಯನ್ನು ಕೊಟ್ಟಿದ್ದೇವೆ. ಫಾರಿನ್ 200 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಸ್ಪರ್ಧೆಗಳಿಗೆ ಈಗಾಗಲೇ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ನಮ್ಮ ಈ ಮಕ್ಕಳು ಎಷ್ಟು ದಿನಗಳ ಕಾಲ ಗ್ರೌಂಡ್ ಅಲ್ಲಿ ಕಳೆದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಮಗೆ ಅದನ್ನ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಲವು ದಿನಗಳ ಕಾಲ ಸ್ಪರ್ಧೆಯಲ್ಲಿ ತೊಡಗಿಸಿಕೊಂಡವರು ಪ್ರಥಮ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡ್ಕೊಳ್ತಾರೆ. ವೇಗವನ್ನು ಹೆಚ್ಚಿಸಿಕೊಂಡು ಬಹಳ ಪ್ರೀತಿಯಿಂದ ಬರ್ತಾ ಅತ್ಯಂತ ಅವರು ದೈಹಿಕ ಶಿಕ್ಷಣ ಆಗಬೇಕಾಗಿತ್ತು. ಆದರೆ ಎಲ್ಲ ಅವರ ಅನುಕಲ್ಲು ಶಾಲೆ ಇರಲಿ, ಅವರ ಕ್ಷೇತ್ರದ ಶಾಲೆಗಳ ಮಕ್ಕಳನ್ನ ವಿವಿಧ ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಂಡು ಎಲ್ಲ ಕ್ರೀಡಾಕೂಟಗಳಲ್ಲಿ ತಮ್ಮ ಪಾತ್ರವನ್ನು ತೋರಿಸುವವರು ಪುರಂದರಗಳು ಸರ್, ತಮ್ಮನ್ನ ಈ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. 17ರ ವಯೋಮಾನದ ಬಾಲಕರ ಸಮಯದಲ್ಲಿ ದೊಡ್ಡ ಕಬಡ್ಡಿ ಕ್ರೀಡಾಪಟು ಮತ್ತು ಅಥ್ಲೆಟಿಕ್ಸ್ ನಲ್ಲಿ ಕೂಡ ಜಿಲ್ಲಾ ಮಟ್ಟದವರೆಗೆ ಹೋದವರು ಪುರಂದರಗಳು. 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತವರು ಕೂಡಲೇ ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಅದೇ ರೀತಿ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಗೆ ತಮಗೂ ಕೂಡ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ದಿಸ್ ಇಸ್ ಲಾಸ್ಟ್ and final call for foreign 200 meter relay under 17 boys and girls. meters under 17 boys, Manohar Kumar of VEMS Sangela, Jamshid KPS Kayuru, Dhruva HSC CMHS ರಾಮಕ್ಕುಂಜ ನೀವು ವೇದಿಕೆಗೆ ಬರಬೇಕು. ಈ ವೇದಿಕೆಯಲ್ಲಿ ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮಾಡಿಸಲಿಕ್ಕಿದ್ದೇವೆ. ನಾವು ನಿನ್ನೆ ಇಲ್ಲಿ ಸುತ್ತಮುತ್ತಲೆಲ್ಲ ಮಳೆ ಬಂದಿತ್ತು, ಆದ್ರೆ ನಮ್ಮ ಈ ಸ್ಥಳದಲ್ಲಿ ಈ ಪವಿತ್ರವಾದಂತಹ ಸ್ಥಳ ಅಂತ ಹೇಳ್ಬೋದು. ಈ ಮೈದಾನ ನಮ್ಮ ಸಂಸ್ಥೆ ಇರುವಂತಹ ಜಾಗ ಅತ್ಯಂತ ಪವಿತ್ರವಾದಂತಹ ಸ್ಥಳ. ಹಾಗಾಗಿ ಖಂಡಿತ ಪ್ರಕೃತಿ ಈ 2 ದಿನಗಳ ಕಾಲ ನಮಗೆ ಸಹಕರಿಸ್ತದೆ, ನಮಗೆ ಆಶೀರ್ವದಿಸ್ತದೆ ಅನ್ನಂತ ಮಾತನ್ನ ಹೇಳ್ತಾ ಅಂಡರ್ 17 ಹುಡುಗಿಯರನ್ನ ಕರೀತಾ ಇದ್ದೇವೆ. ಜಾಸ್ಮಿನ್, ನಿಂಪುಲ್ ಶೆಟ್ಟಿ ಮತ್ತು ಸಾನ್ನಿಧ್ಯ ರಾಯ್ ವಿಜಯ ವೇದಿಕೆ ಕಡೆಗೆ ಬನ್ನಿ. ಡಿಂಪಲ್ ಶೆಟ್ಟಿ ಬೆಲಿಶಿತ್ತ ಜಾಸ್ಮಿನ್, ಬೆಲಿಸಿದ ಜಾಸ್ಮಿನ್ ಅಲ್ಲ, ಸರಿ, 3 ಜನ ಕೂಡ ಬಂದಿದ್ದಾರೆ. ಇವರನ್ನ ಶ್ರೀಯುತ ಪುರಂದರರಾಯ್ ಅವರು ಒಮ್ಮೆ ವಿಜಯ ವೇದಿಕೆಯಲ್ಲಿ ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಬ್ಬ ದೊಡ್ಡ ಕ್ರೀಡಾಪಟುವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಜನರನ್ನ ತೊಡಗಿಸಿಕೊಂಡವರು. ಹಲವು ವರ್ಷಗಳಿಂದ ನಾವು ಪ್ರತಿಯೊಂದು ಕ್ರೀಡಾ ಚಟುವಟಿಕೆಯಲ್ಲಿ ಅವರನ್ನು ನೋಡ್ತಾ ಇದ್ದೇವೆ. ಹಾಗೆ ದಸರಾ ಇರಲಿ ಅಥವಾ ಕಬಡ್ಡಿ ಪಂದ್ಯಾಟ, ತಾಲೂಕು ಕಬಡ್ಡಿ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೆಲಸವನ್ನು ಮಾಡುವವರು ಪುರಂದರಗಳು.
ಅವರಿಗೆ ಕಂಚಿನ ಪದಕದೊಂದಿಗೆ ಅವರು ದ್ವಿತೀಯ ಸ್ಥಾನವನ್ನು ಪಡೆದ ಡಿಂಪಲ್ ಶೆಟ್ಟಿ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದವರು ಬೆಳ್ಳಿಯ ಪದಕದೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಬೆರ್ಸಿಕಾ ಜಾಸ್ಮಿನ್ ಸಾಹಿತ್ಯ ಗಾರ್ಜಿ ನೆಲ್ಲಿಯಾಡಿ ಅವರು ಬಹಳಷ್ಟು ದೂರದಿಂದ ಬಂದು ತಾಲೂಕಿಗೆ ಹೆಸರನ್ನು ತಂದವರು. ಈ ಮೂರು ಮಕ್ಕಳು ಕೂಡ ನಿಮ್ಮನ್ನ ವಿಜಯ ವೇದಿಕೆಯಲ್ಲಿ ನೋಡಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕದೊಂದಿಗೆ ಮತ್ತಷ್ಟು ಪದಕಗಳನ್ನು ನಮ್ಮದಾಗಿಸಬೇಕು, ತಾಲೂಕಿಗೆ ದೊಡ್ಡ ಹೆಸರು ತರಬೇಕು ಆಶಾ ಭಾವನೆಯೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್ ಆರ್ಡರ್. ಥ್ಯಾಂಕ್ ಯು ಸರ್. ಪುರಂದರ ಅವರಿಗೆ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಮಧ್ಯೆ ಗುಂಡೇಸ್ತ ಸ್ಪರ್ಧೆಯಲ್ಲಿ ಬೆಳಗಿಂದ ನಮ್ಮ ಜೊತೆ ಸಹಕರಿಸತಕ್ಕಂಥವರು ಶ್ರೀಮತಿ ಚಂದ್ರಕಲಾ, ದೈಹಿಕ ಶಿಕ್ಷಣ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ ಮುಖ್ಯಸ್ಥರಾಗಿದ್ದುಕೊಂಡು, ಶ್ರೀ ಮುರಳಿ ಮೋಹನ ಶೆಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರಮಂಗಲ, ಶ್ರೀ ಜಿಮ್ಸನ್ ವರ್ಗೀಸ್, ದೈಹಿಕ ಶಿಕ್ಷಣ ಶಿಕ್ಷಕರು, ಬಿಷಪ್ ಮೋರ್ಲಿ ಕಾಪರ್ಸ್ ಪಬ್ಲಿಕ್ ಸ್ಕೂಲ್ ಉದನೆ, ಶ್ರೀಮತಿ ಸುಲೋಚನಾ, ದೈಹಿಕ ಶಿಕ್ಷಣ ಶಿಕ್ಷಕರು, ಮಂಜುನಾಥ ನಗರ, ಶ್ರೀಮತಿ ವಿದ್ಯಾ, ದೈಹಿಕ ಶಿಕ್ಷಣ ಶಿಕ್ಷಕರು, ಇಂದ್ರಪ್ರಸ್ಥ ಉಪ್ಪಿನಂಗಡಿ. ತಮ್ಮೆಲ್ಲರ ಶ್ರಮವನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಗುಂಡೇಸ್ತ ಸ್ಪರ್ಧೆಯಲ್ಲಿ ಬಿ ತಂಡದಲ್ಲಿ ಮುಖ್ಯಸ್ಥರಾಗಿದ್ದುಕೊಂಡು ಶ್ರೀ ಶಿವಪ್ರಸಾದ್ ಆಳ್ವ, ದೈಹಿಕ ಶಿಕ್ಷಣ ಶಿಕ್ಷಕರು, ವಿದ್ಯಾರಶ್ಮಿ ಸವಣೂರು, ಶ್ರೀ ಬಾಲಕೃಷ್ಣ, ದೈಹಿಕ ಶಿಕ್ಷಣ ಶಿಕ್ಷಕರು, ಸೀತಾರಾಘವ ಪ್ರೌಢಶಾಲೆ ಪೆರ್ನಾಜೆ, ಶ್ರೀಮತಿ ಲೀಲಾವತಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಬೆಟ್ಟು, ಶ್ರೀಮತಿ ಮಮತಾ, ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರಿಯದರ್ಶಿನಿ ಪ್ರೌಢಶಾಲೆ ಬೆಟ್ಟಂಪಾಡಿ, ಶ್ರೀಮತಿ ವಾಣಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ. ಇವರನ್ನ ವಿಶೇಷವಾಗಿ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಇಲ್ಲೊಬ್ಬರು ಅದ್ಭುತವಾದಂತಹ ವ್ಯಕ್ತಿ ಇದ್ದಾರೆ, ರಾಧಾಕೃಷ್ಣ ಕೋಡಿ ಅಂತ ಹೇಳಿ. ಸಂಚಾಲಕರಿಗೆ ಪರಿಚಯ ಇರಲಿಕ್ಕಿಲ್ಲ ಸರ್. ಇವರು ಶಿಕ್ಷಕರಾಗಿದ್ದವರು. ಬಹಳಷ್ಟು ವರ್ಷಗಳ ಕಾಲ ಬೆಟ್ಟಂಪಾಡಿಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಜೇನು ವ್ಯವಸಾಯದಲ್ಲಿ ರಾಜ್ಯದಾದ್ಯಂತ ತರಬೇತಿಯನ್ನು ನೀಡುವರು. ನಮಗೆ ಹೆಚ್ಚಿನವರಿಗೆ ಅವರನ್ನು ನೋಡಿಲ್ಲದಿದ್ರು ಕೂಡ ರಾಧಾಕೃಷ್ಣ ಕೋಡಿ ಎನ್ನುವಂತ ಹೆಸರು ಗೊತ್ತಿರಬಹುದು. ಜೇನು ಉದ್ಯಮ ಅತ್ಯಂತ ದೊಡ್ಡದಾಗಿ ಬೆಳೀತಾ ಇದೆ. ಇಲ್ಲಿ ಮನೋಹರ್ ಎನ್ನುವಂತ ಒಬ್ಬರು ಇದ್ದಾರೆ. ಅವರ ನಂತರದಲ್ಲಿ ಮನಮೋಹನ್ ಇರ್ದೆ ಅವರಿದ್ದಾರೆ ಪ್ರಥಮ ಸ್ಥಾನದಲ್ಲಿ ರಾಜ್ಯದಲ್ಲಿ. ಅವರ ಜೊತೆಯಲ್ಲಿ ಅವರಿಗೆ ಹೆಗಲಿಗೆ ಹೆಗಲಾಗಿ ಕೆಲಸವನ್ನು ಮಾಡ್ತಾ ರಾಜ್ಯದಾದ್ಯಂತ ಜೇನು ಉದ್ಯಮವನ್ನು ಬೆಳೆಸಿದವರು ರಾಧಾಕೃಷ್ಣ ಕೋಡಿ. ಅವರಿಗೆ ನಮ್ಮ ಜೋರಾದ ಚಪ್ಪಾಳೆಯನ್ನು ತರಬೇಕು. ಜೇನು ಉದ್ಯಮ ಅಂದ್ರೆ ಏನು ಗೊತ್ತಿಲ್ಲ. ಕೋಟಿಗಟ್ಟಲೆ ಆದಾಯ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಉದ್ಯಮ ಅಂತ ಹೇಳಿದ್ರೆ ಜೇನು ಉದ್ಯಮ. 2000ಕ್ಕಿಂತ ಹೆಚ್ಚು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಜೇನನ್ನ ಸಾಕಿ ಬೆಳೆಸುವವರು ಶ್ರೀಯುತ ಮನಮೋಹನ್ ಮತ್ತು ಶ್ರೀ ರಾಧಾಕೃಷ್ಣ ಕೋಡಿ ಅವರು. ಕೇವಲ ಜೇನು ಉದ್ಯಮವನ್ನು ಬೆಳೆಸುವುದಲ್ಲ, ಅನೇಕ ಯುವಕರಿಗೆ ಮಾರ್ಗದರ್ಶನವನ್ನು ನೀಡಿ, ನನ್ನಲ್ಲಿ ಕೂಡ ಸುಮಾರು 50 ಪೆಟ್ಟಿಗೆ ಇದೆ, ಆದ್ರೆ ಅದರಲ್ಲಿ ಜೇನು ಕುಟುಂಬಗಳು ಕಡಿಮೆ ಇರುವುದು. ಹಾಗೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿ ಜೇನನ್ನ ಬೆಳೆಸಿದವರು ಶ್ರೀಯುತ ರಾಧಾಕೃಷ್ಣ ಕೋಡಿ. ಹಾಗೆ ಎಲ್ಲರೂ ಕೂಡ ಜೇನು ಉದ್ಯಮದಲ್ಲಿ ಒಂದು 50 ಪೆಟ್ಟಿಗೆ ಆಗದಿದ್ರೆ 1-2 ಪೆಟ್ಟಿಗೆಗಳನ್ನಾದರೂ ನಿಮ್ಮ ಮನೆಗಳಲ್ಲಿ ಬೆಳೆಸಿ ನಮ್ಮನ್ನು ಉಳಿಸಿ ಮಾತನ್ನ ಜೇನು ಉದ್ಯಮವನ್ನು ಬೆಳೆಸಿದಂತ ರಾಧಾಕೃಷ್ಣ ಕೋಡಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದಾರೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಉದ್ಯೋಗ ಸ್ಪರ್ಧೆಗೆ ತಮಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಲಾಂಗ್ ಜಂಪ್ ಪ್ರೈಮರಿ ಗರ್ಲ್ಸ್ ಲಾಂಗ್ ಜಂಪ್. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಉದ್ದ ಜಿಗಿತ ಸ್ಪರ್ಧೆಗೆ ನಿಮಗೆ ಅಂತಿಮ ಕರೆ. ದಯವಿಟ್ಟು ಕ್ರೀಡಾ ಸಂಯೋಜಕರ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ನಮಸ್ಕಾರ ಸರ್. ಇಲ್ಲಿ ಐವಿ ಗ್ರೇಟ ಮೇಡಮ್ ಆಗದಿಂದ ನಮ್ಮ ಜೊತೆಗಿದ್ದಾರೆ. ವಿಜಯ ವೇದಿಕೆಗೆ ಅವರನ್ನು ಆಹ್ವಾನಿಸಬೇಕಾಗ್ತದೆ. ಹಿರಿಯ ಶಿಕ್ಷಕಿ, ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಫಿಲೋಮಿನಾ ಕಾಲೇಜಿಗೆ ಇದೆ. ಹಲವಾರು ಇನ್ನು ಕೆಲವೇ ದಿನಗಳಲ್ಲಿ ಬರುವ ನಿವೃತ್ತರಾಗಲಿಕ್ಕೆ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ವಿಜಯ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇದ್ದೇವೆ ನಾವು. ಹಿರಿಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಕೂಡ. Under 14 boys, 100-meter winners Akhil NS of Sri Rama Nelliyadi, Dalwin Anthony, ಜ್ಞಾನೋದಯ ಬೆತ್ತನಿ ನೆಲ್ಯಾಡಿ, ಜ್ಞಾನೋದಯ ಬೆತ್ತನಿ ನೆಲ್ಯಾಡಿ ಮತ್ತು ಮೊಹಮ್ಮದ್ ಆದಿಲ್ ಸೈಂಟ್ ಫಿಲೋಮಿನಾ ಪುತ್ತೂರು ಇದ್ರೆ ವಿಜಯ ವೇದಿಕೆ ಕಡೆಗೆ ಬರಬೇಕು. 100-meter winners, respected 100-meter winners of under 14,
ಅಖಿಲ್ NS ಶ್ರೀರಾಮ ನಿಲ್ಯಾಡಿ, ಡಾಲ್ವಿನ್ ಆಂಟನಿ ಆಫ್ ಜ್ಞಾನೋದಯ ಬೆತನಿ ಅಂಡ್ ಮೊಹಮ್ಮದ್ ಆದಿಲ್ ಸೈಫುಲ್ ಫಿಲಮಿನಾ ಕಾಲೇಜ್ ಪುತ್ತೂರು ಎಲ್ಲಿದ್ರು ಕೂಡ ವಿಜಯ ವೇದಿಕೆ ಬರಬೇಕು. ಹಾಗೆ 400 ಮೀಟರ್ ವಿನ್ನರ್ಸ್ ಅಂಡರ್ 17 ಮನೋಹರ್ ಕುಮಾರ್ ಆಫ್ ವಿವೇಕಾನಂದ ತೆಂಗಿಲ, ಜಮ್ಶೀದ್ ಸಿ ಆಫ್ KPS ಕಿಯೂರ್ ಮತ್ತು ಧ್ರುವ HC ಆಫ್ SRIEMHS ರಾಮಪುಂಜ ನೀವು ಕೂಡ ವಿಜಯ ವೇದಿಕೆ ಬರಬೇಕು. ಸರ್ ಹೇಳಿ ಸರ್. ಅಣ್ಣ ಒಂದು ನಿಮಿಷ ಏನ್ ಸರ್ 400 ಬರ್ಬೇಕಾ? ಕಾಲ್ ರೂಮಿಗೆ ಕಾಲ್ ರೂಮಿಗೆಲ್ಲ 400 ಮೀಟರ್ಸ್ ತಂಡವನ್ನು ಕಳುಹಿಸಲು 17ರ ವಯೋಮಾನದ ಬಾಲಕ ಬಾಲಕಿಯರು ಎರಡೂ ತಂಡಗಳನ್ನು ಕಳಿಸಿಕೊಡಿ ದಯವಿಟ್ಟು. 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ಕೂಡಲೇ ಬನ್ನಿ. ಹಾಗೆ ಭಾಸ್ಕರ್ ಸರ್ ಸಂಚಾಲಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ಕೃಷ್ಣ ಪ್ರಸಾದ್ ಮತ್ತು ಮೋನಪ್ಪ ಸರ್ ಹಲವು ದಿನಗಳಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಅವರ ಜೊತೆಯಲ್ಲಿ ದಾಮೋದರ್ ಸರ್ 3 ಜನ, ಅವರ ಜೊತೆಯಲ್ಲಿ ನಾವು ಕೂಡ ಸ್ವಲ್ಪ ಕೆಲಸ ಮಾಡಿರಬಹುದು. ಅವರನ್ನು ನಾವು ಅಭಿನಂದನೆಗಳಿಗೆ ನೆನಪಿಸಿಕೊಳ್ಳಲೇಬೇಕಾಗ್ತದೆ. ಶ್ರೀಯುತ ಕೃಷ್ಣ ಪ್ರಸಾದ್ ಸರ್, ಮೋನಪ್ಪ ಸರ್ ಮತ್ತು ದಾಮೋದರ್ ಸರ್ ಸವನೂರು ವಲಯದ ನೇತೃತ್ವ ವಹಿಸಿಕೊಂಡು ಎಲ್ಲ ದೈಹಿಕ ಶಿಕ್ಷಕರನ್ನ ಸೇರಿಸಿಕೊಂಡು ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟವರು ಅವರನ್ನ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಲೇಬೇಕಾಗ್ತದೆ. ಒಮ್ಮೆ ಜೋರಾದ ಚಪ್ಪಾಳೆ ತಗ್ತೀವಿ. ಈ ಕ್ರೀಡಾಂಗಣ ರೆಡಿ ಆಗಬೇಕಾದ್ರೆ ಅವರ ನೇತೃತ್ವ ಇಲ್ಲಿದೆ. ಮಕ್ಕಳೇ ಚಪ್ಪಾಳೆ ತಟ್ಟುತ್ತಿಲ್ಲಲ್ಲ, ಬೇಸರ ಉಂಟಾ? ಇಲ್ಲಲ್ಲ. ಎಸ್. ಹಾಗೆ ಅಂಡರ್ 17 ಬಾಯ್ಸ್ ಅಲ್ಲ, 14 ಬಾಯ್ಸ್. ಥ್ಯಾಂಕ್ ಯು. ಹಾಗೆ ಡ್ರಮ್ ಸೆಟ್ ನಮ್ಮ ಪುಟಾಣಿಗಳು ಬಹಳ ಸಂತೋಷದಿಂದ ಬಾರಿಸ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದೇವೆ. ಅಂಡರ್ 14 ಬಾಯ್ಸ್ ನಮ್ಮ ಎದುರು ಇದ್ದಾರೆ. 100 ಮೀಟರ್ನ ಅಂಡರ್ ಬಾಯ್ಸ್ ಇವರನ್ನ ಅಭಿನಂದಿಸಲಿಕ್ಕೆ ಶ್ರೀಯುತ ಮಾಮಚ್ಚನ್ ಅವರು ಹೋಗ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ ಸರ್. ಐವಿ ಗ್ರೇಟ್ ಬಾಯ್ಸ್ ದೊಡ್ಡ ಹೆಸರಿದೆ, ಅವರು ಎಷ್ಟು ದೊಡ್ಡ ವ್ಯಕ್ತಿತ್ವ ಇದೆ ಅಷ್ಟೇ ವಿಶಾಲವಾದಂತಹ ಮನಸ್ಸು ಅವರಲ್ಲಿದೆ. ಫಿಲೋಮಿನಾ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ಗೆ ದೊಡ್ಡ ಹೆಸರಿದೆ. ಸೈಂಟ್ ಫಿಲೋಮಿನಾ ಕಳೆದ ಕೆಲವು ವರ್ಷಗಳ ಹಿಂದೆ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರೆದಂತಹ ಶಾಲೆ ಅಂತ ಹೇಳಿದ್ರೆ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಮತ್ತು ಕಾಲೇಜ್. ಅದರ ದೈಹಿಕ ಶಿಕ್ಷಣಕ್ಕಾಗಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅನೇಕರಿಗೆ ಮಾರ್ಗದರ್ಶಕರಾಗಿ ಅವರ ಮಗ ಕೂಡ ಕ್ರಿಕೆಟ್ ಪಡೆದವರು. ಅಂಡರ್ ಓವರ್ ಕ್ರಿಕೆಟ್ ಅಲ್ಲಿ ರಾಷ್ಟ್ರ ಮಟ್ಟದವರೆಗೆ ಆಟ ಆಡಿದವರು ಅವರ ಮಗ. ಈ ನಿಟ್ಟಿನಲ್ಲಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನು ಪಡೆದಂತಹ ಮೊಹಮ್ಮದ್ ಆದಿಲ್ ಸೈಂಟ್ ಫಿಲೋಮಿನಾ ಕಾಲೇಜ್ ಮೇಲೆ ಇರಬೇಕು. ಮೊಹಮ್ಮದ್ ಆದಿಲ್ ಸೈಂಟ್ ಫಿಲೋಮಿನಾ ಎಲ್ಲ ಹೇಳುವಾಗ ಮೊಹಮ್ಮದ್ ಆದಿಲ್ ಸೈಂಟ್ ಫಿಲೋಮಿನಾ, ಡಾಲ್ವಿನ್ ಆಂಟನಿ ಜ್ಞಾನೋದಯ ಬೆತನಿ ನೆಲ್ಲಿಯಾಡಿ ದ್ವಿತೀಯ ಸ್ಥಾನವನ್ನು ಪಡೆದವರು. ಪ್ರಥಮ ಸ್ಥಾನವನ್ನು ಪಡೆದಂತಹ ಅಖಿಲ್ NS 12.88 ನಿಮಿಷಗಳೊಂದಿಗೆ ಸೆಕೆಂಡ್ಗಳೊಂದಿಗೆ ಸ್ಪರ್ಧೆಯನ್ನ ಮುಗಿಸಿದ್ದಾರೆ. 12.88. ಇನ್ನಷ್ಟು ಸಮಯವನ್ನ ಕಡಿಮೆಗೊಳಿಸಿ ನೀವು ಮುಂದಿನ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ತಾಲೂಕಿಗೆ ಶಾಲೆಗೆ ಹೆಸರನ್ನು ತರಬೇಕು ಅನ್ನುವಂತ ಆಶಯದೊಂದಿಗೆ ಶುಭ ಹಾರೈಸ್ತಾ ಇದ್ದೇವೆ. ಐವಿ ಗ್ರೇಟ್ ಪಾಯಸ್ ಅವರೊಂದಿಗೆ. ಅಟೆನ್ಷನ್ ಆರ್ಡರ್. ಥ್ಯಾಂಕ್ ಯು. ಒಂದು ನಿಮಿಷ ಐವಿ ಮೇಡಮ್ ಒಂದು ನಿಮಿಷ. ಒಮ್ಮೆ ಅವರಲ್ಲಿ ಅಲ್ಲಿ ಫೋಟೋಗ್ರಾಫರ್ ಓಕೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಅಭಿನಂದಿಸ್ತಾ ಇದ್ದೇವೆ ಮಕ್ಕಳೇ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳಿಗೆ ಮೊದಲೊಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ದಯವಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂತಹ ಸ್ಪರ್ಧೆಗಳನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಕಳಿಸಿಕೊಡಬೇಕು. 4x100 ಮೀಟರ್ ರಿಲೇ 17ರ ವಯೋಮಾನದ ಬಾಲಕ ಬಾಲಕಿಯರು. ಈ ಮಧ್ಯೆ ಒಂದು ಪ್ರಕಟಣೆ. ಅಂಡರ್ 17 ಬಾಯ್ಸ್ 400 ಮೀಟರ್ ವಿನ್ನರ್ಸ್ ಮನೋಹರ್ ಕುಮಾರ್ ಆಫ್ VMS ತೆಂಗಿಲ ಬನ್ನಿ. ಜಮ್ಶೀದ್ ಸಿ KPS ಕಿಯೂರು ಮತ್ತು ಧ್ರುವ HC SREMHS ರಾಮಪುಂಜ ವಿಜಯ ವೇದಿಕೆ ಅಂತ ಬನ್ನಿ.
ದಯವಿಟ್ಟು ಎಲ್ಲ ಮುಖ್ಯಸ್ಥರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕ್ರೀಡಾ ಉಪಕರಣಗಳನ್ನ ಯಾರೆಲ್ಲ ಕ್ರೀಡಾ ಉಪಕರಣಗಳನ್ನ ಕೊಂಡೋಗಿದ್ದೀರಿ ದಯವಿಟ್ಟು ನಿಮ್ಮ ಸ್ವಯಂ ಸೇವಕರ ಮೂಲಕ ಅದನ್ನು ಹಿಂತಿರುಗಿಸುವಂತ ಕೆಲಸಗಳಾಗಬೇಕು. ಯಾಕೆಂತ ಹೇಳಿದ್ರೆ ಈ ಉಪಕರಣಗಳೆಲ್ಲವೂ ಕೂಡ ಬೇರೆ ಬೇರೆ ವಿದ್ಯಾಸಂಸ್ಥೆಯಿಂದ ತಂದಿರುವಂತದ್ದು. ಅದನ್ನ ಅತ್ಯಂತ ಜಾಗರೂಕತೆಯಲ್ಲಿ ನಾವು ನೀಡಬೇಕಾಗ್ತದೆ. ಕ್ರೀಡಾ ಉಪಕರಣಗಳನ್ನ ಕೊಂಡೋದವರು ಅದೇ ಸ್ಥಳದಲ್ಲಿ ಕೊಂಡೋಗಿ ಅದನ್ನ ನೀಡತಕ್ಕಂಥ ವ್ಯವಸ್ಥೆಗಳು ತಮ್ಮ ಸ್ವಯಂ ಸೇವಕರ ಮೂಲಕ ನಡೀಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. Under 17, Manohar Kumar VMS Tenkila, sorry, Vivekananda English Medium Tenkila, Jamshid KPS Kayuru, Jamshid, Salila, Dhruva HSC of SREMH Ramakunja, Eligri, Hogi, Vijay Tarivaru, Nama Mundiru, Manohar Kumar of Vivekananda Tenkila, Jamshid of Kayuru, Matu Dhruva of SREMH Ramakunja. ಇವರನ್ನ ಹರಿಸಲಿಕ್ಕೆ ಶ್ರೀಯುತ ಮೊಹಮ್ಮದ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಚಂದ್ ದೊಡ್ಡ ಹೆಸರಿದೆ. ಮೊಹಮ್ಮದ್ ಚಂದ್ ಅವರಿಗೆ ದಸರಾ ಕ್ರೀಡಾಕೂಟವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟವರು. ಅವರನ್ನ ಈ ವೇದಿಕೆಯಲ್ಲಿ ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಮುಂದಿರುವಂತಹ 400 ಮೀಟರ್ ಅಂಡರ್ 17 ಬಾಯ್ಸ್ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಧ್ರುವ HSC SREMH ರಾಮಕುಂಜ ಕ್ರೀಡಾ ಕ್ಷೇತ್ರದಲ್ಲಿ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ತನ್ನ ವೃತ್ತಿಯನ್ನು ಪ್ರಾರಂಭಿಸಿ ಈಗ ಶಿಕ್ಷಕರಾಗಿದ್ದುಕೊಂಡು ಹಲವಾರು ಕ್ರೀಡಾ ಚಟುವಟಿಕೆಗಳನ್ನ ನೇತೃತ್ವವನ್ನು ವಹಿಸಿಕೊಳ್ತಾರೆ ಶ್ರೀಯುತ ಮೊಹಮ್ಮದ್ ಅವರು. ಈಗಾಗಲೇ ದಸರಾ ಅತ್ಯಂತ ಅದ್ಭುತವಾಗಿ ನಡೀಬೇಕಾದ್ರೆ ಕಡಬ ಮತ್ತು ಪುತ್ತೂರು ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದನ್ನು ನಡೆಸಿಕೊಡ್ಬೇಕಾದ್ರೆ ಮೊಹಮ್ಮದ್ ಚಂದ್ ಕಾರಣಕರ್ತರನ್ನು ಮಾತನ್ನ ಹೇಳ್ತಾ ಈ ಮಕ್ಕಳನ್ನು ಹರಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮೊಹಮ್ಮದ್ ಚಂದ್ ಅವರು. ತೃತೀಯ ಸ್ಥಾನವನ್ನು ಪಡೆದಂತಹ ಧ್ರುವ HSC SREMH ರಾಮಕುಂಜ ಬೆಳ್ಳಿಯ ಕಂಚಿನ ಪದಕದೊಂದಿಗೆ, ಜಮ್ಶೀದ್ KPS ಊರಿನ ಹುಡುಗ ಬೆಳ್ಳಿಯ ಪದಕದೊಂದಿಗೆ ನಮ್ಮ ಮುಂದಿದ್ದಾರೆ. ಪ್ರಥಮ ಸ್ಥಾನವನ್ನು ಪಡೆದಂತಹ ಮನೋಹರ್ ಕುಮಾರ್ VEMS ತೆಂಕಿಲದವರು ಅತ್ಯಂತ ಎತ್ತರದಲ್ಲಿದ್ದಾರೆ. ಈ ಮಕ್ಕಳಿಗೆ ಜೋರಾದ ಬ್ಯಾಂಡ್ ವಾದನದೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ಸಮಯವನ್ನ ಕಡಿಮೆಗೊಳಿಸಿ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಬೇಕು ಅನ್ನುವಂತ ಆಶಯದೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್ ಚಲೋ ಆರ್ಡರ್. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಜೊತೆಗೆ ಮಾನ್ಯ ಶಕುಂತಲಾ ಶೆಟ್ಟಿ ಅವರು, ಪುತ್ತೂರಿನಲ್ಲಿ ಅತ್ಯಂತ ದೊಡ್ಡ ಹೆಸರು ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರದು. ಎಲ್ಲಿ ರಾಜಕೀಯದ ಹೆಜ್ಜೆಗಳು ಇವೆ ಅಲ್ಲೆಲ್ಲ ಶಕುಂತಲಾ ಶೆಟ್ಟಿ ಅವರ ಹೆಸರಿದೆ. ನಾವು ಯಾವುದೇ ಹಲವು ವರ್ಷಗಳಿಂದ ನೋಡ್ತಾ ಇದ್ದೇವೆ. ನಾವು ರಾಜಕೀಯ ಕ್ಷೇತ್ರದಲ್ಲಿ ತಾಲೂಕಿನಾದ್ಯಂತ ವಿವಿಧ ಭಾಗಗಳಲ್ಲಿ ಬೇರನ್ನ ನೀಡಿದವರು ಇದ್ದಲ್ಲೆಲ್ಲ ಬೇರನ್ನ ನೀಡಿದವರು ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈಗ ಕೂಡ ರಾಜಕೀಯದಲ್ಲಿ ಅನೇಕ ಯುವಕರು ಮುಂದಿನ ಭವಿಷ್ಯವನ್ನು ನಿರ್ಧರಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರೀತಿಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರನ್ನು ನಾವು ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ. ಹಲೋ ರಿಲೇ ತೆಲ್ಲಂಪಾಡಿ ಮತ್ತು ಹಿರೇಬಂಡಾಡಿ ಗರ್ಲ್ಸ್ ಟೀಮ್ ಮುಟ್ಟೆ ಇಲ್ವಾ ಗೊತ್ತಾಗ್ಬೇಕು. ತೆಲ್ಲಂಪಾಡಿ ಗರ್ಲ್ಸ್ ಅಂಡ್ ಬಾಯ್ಸ್ ಟೀಮ್ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್ ಇದ್ರೆ ಆದಷ್ಟು ಬೇಗ ಕಾಲ್ ರೂಮ್ಗೆ ಹೋಗಿ. ಹಿರೇಬಂಡಾಡಿ ಹಾಗೆ ಹಿರೇಬಂಡಾಡಿ ತಂಡ ಸೀತಾರಾಮ್ ಸರ್. ಪುತ್ತೂರು ತಾಲೂಕು ಮಟ್ಟದ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ಮಗದೊಮ್ಮೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಕಾರಣ ಇಷ್ಟೇ,
ನೋಡಿ ನಿಮ್ಮೆಲ್ಲರ ಚಿತ್ತ ಈ ಕಡೆ ಇರಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಕ್ರೀಡಾಕೂಟಗಳು ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ಸೇರಿಕೊಂಡು ಮಾಡಿರುವಂತದ್ದು ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂತದ್ದು. ಸುಮಾರು 18.5 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಸುಧಾನ ವಿದ್ಯಾಸಂಸ್ಥೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದರ ನೇತೃತ್ವವನ್ನ 18 ದಿನಗಳಲ್ಲಿ 18.5 ಲಕ್ಷ ರೂಪಾಯಿ. ದೊಡ್ಡ ಚಪ್ಪಾಳೆ ತಟ್ಟಿ ಮಕ್ಕಳೇ ನೋಡೊಮ್ಮೆ. ಅದು ನಮ್ಮ ಕ್ರೀಡಾಪಟುಗಳಿಗಾಗಿ ನಮ್ಮ ಶಾಸಕರು, ನಿಕಟಪೂರ್ವ ಶಾಸಕರು ಮಾಡಿರುವಂತದ್ದು. ಅದೇ ರೀತಿ ರಾಜ್ಯ ಮಟ್ಟದ ಯುವಜನ ಮೇಳ ಸುಮಾರು 74 ಲಕ್ಷ ರೂಪಾಯಿ ಖರ್ಚು ಮಾಡಿ ಯುವಜನ ಮೇಳವನ್ನ ನಾವು ಸುಧಾನ ವಿದ್ಯಾಸಂಸ್ಥೆಯಲ್ಲಿ ಮಾಡುವಾಗಲೂ ಕೂಡ ಅದರ ಒಂದು ನಾಯಕತ್ವವನ್ನು ಕೂಡ ಮಂಡಿಸಿಕೊಂಡು ಬಂದವರು ನಮ್ಮ ಮಾನ್ಯ ಆಗಿನ ಶಾಸಕರು, ನಮ್ಮ ಸನ್ಮಾನ್ಯ ಶಕುಂತಲಾ ಟಿ ಶೆಟ್ಟಿ. ನೀವೀಗ ಎತ್ತರ ಜಿಗಿತವನ್ನು ಹಾರ್ತಾ ಇದ್ದೀರಿ ಸರ್. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇವತ್ತು ಜಿಗಿತಗಳ ಸ್ಪರ್ಧೆಗೆ ನಮಗೆ ಬೆಡ್ಡಿಲ್ಲ. ಬಹುಶಃ ನನಗೆ ಬಹಳ ಹೆಮ್ಮೆ ಎನಿಸ್ತಾ ಇದೆ. ನನಗೆ ಒಂದು ಅವರ ಆಶೀರ್ವಾದದಿಂದ 4 ವರ್ಷ ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಕ್ರೀಡಾಧಿಕಾರಿಯ ಕೆಲಸ ಮಾಡುವ ಸಂದರ್ಭದಲ್ಲಿ ಪ್ರದೇಶಾಭಿವೃದ್ಧಿ ನಿಧಿಯಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೇ ಬೆಡ್ ಅನ್ನ ಮಾನ್ಯ ನಮ್ಮ ಶಕುಂತಲಾ ಶೆಟ್ಟಿ ಅವರೇ ತರಿಸಿದಂತಹ ಬೆಡ್ ಇವತ್ತು 10 ಊರಿಗೆ ಹೋಗ್ತಾ ಇದೆ. ನಿಮ್ಮ ಬೆಡ್ ಕೊಡಿ ಅಂತ ಹೇಳಿ. ಬಹುಶಃ ಎಲ್ಲೂ ಕೂಡ ಬೆಡ್ ಇಲ್ಲ. ಇವತ್ತು ಕಬಡ್ಡಿ ಮ್ಯಾಟ್ ಇದೆ ಪುತ್ತೂರು ತಾಲೂಕಿನಲ್ಲಿ. ಆ ಕಬಡ್ಡಿ ಮ್ಯಾಟ್ ಅನ್ನು ಒದಗಿಸಿಕೊಟ್ಟಂತವರು ಕೂಡ ಸನ್ಮಾನ್ಯ ಶಕುಂತಲಾ ಶೆಟ್ಟಿ ಅವರು ಅವತ್ತು ಕಾಲದಲ್ಲಿ ಕೊಟ್ಟಂತದ್ದು. ಬಹುಶಃ ಇದರೆಲ್ಲ ನನಗೆ ಬಹಳ ಖುಷಿ ಏನಂತ ಹೇಳಿದ್ರೆ, ನನಗೆ ಒಂದು 4 ವರ್ಷ ಅವರ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಸುಮಾರು 3 ಕೋಟಿಯಷ್ಟು ಅನುದಾನವನ್ನ ತಂದ್ರು. ಕೊಂಬೆಟ್ಟು ಕ್ರೀಡಾಂಗಣದ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳುವಂಥದ್ದು. ಬಹುಶಃ 2ನೇ ಅವಧಿಯಲ್ಲಿ ಅವರು 3ನೇ ಅವಧಿಗೆ ಅವರು ಶಾಸಕರಾಗಲಿಲ್ಲ. 3 ಕೋಟಿ ಅದು ಸರ್ಕಾರದ ಹಂತಕ್ಕೆ ತಿರುಗಿ ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡೆಗೆ ಕೊಟ್ಟಂತ ಪ್ರೋತ್ಸಾಹ ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಕೊಟ್ಟಷ್ಟು ಯಾರು ಕೊಟ್ಟಿಲ್ಲ ಅಂತ ಹೇಳುವಂತ ಒಂದು ದೊಡ್ಡ ಖುಷಿಯ ಸಂತೋಷದ ವಿಷಯವನ್ನು ನಾನು ಹೆಮ್ಮೆಯಲ್ಲಿ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿ ಅವರನ್ನ ಆತ್ಮೀಯವಾಗಿ ಮಗದೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದ. ಅಲ್ಲಿ ಹಿರೇಬಂಡಡಿ ಮತ್ತು ಪೆರ್ಲಂಪಾಡಿ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್ ಟೀಮ್ ಇದೆ. ಟೀಮ್ ಇದ್ರೆ ಬನ್ನಿ, ಗರ್ಲ್ಸ್ ಮಾತ್ರ ಸರ್. ಚಕ್ರಬಂಡಿ ಸರ್, ಹಿರೇಬಂಡಡಿ ಟೀಮ್ ಇದೆ. ಗರ್ಲ್ಸ್ ಅಂಡರ್ 17 ಇಲ್ಲಂತೆ ಸರ್. ಪೆರ್ಲಂಪಾಡಿ ಅವರು ಯಾರಿದ್ದೀರಿ? ಪೆರ್ಲಂಪಾಡಿ ಅವರು ಯಾರಿದ್ದೀರಿ? ಇದ್ರೆ ಆದಷ್ಟು ಬೇಗ ಹುಡುಗಿಯರ ತಂಡವನ್ನ ಕಳಿಸಬೇಕು ಅಲ್ಲಿಗೆ. ಆಶೀರ್ವಾದ ಜೋಕ್ಲಿ ಕೂಡ हाल हाय
17ರ ವಯೋಮಾನದ ಬಾಲಕರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಿಗೆ ಆಹ್ವಾನಿಸ್ತಾ ಇದ್ದೇವೆ. ಸೃಜನ್ ಕೆ, ಜಡನ್ ಕುಟಿನ, ಯಶ್ವಿತ್ ಬಿ. ಯಶ್ವಿತ್ ಬಿ ಫಿಲೋಮಿನಾ ಪುತ್ತು, ಜಡನ್ ಕುಟಿನ ಸೈಂಟ್ ಫಿಲೋಮಿನಾ ಪುತ್ತು, ಸೃಜನ್ ಕೆ ಶ್ರೀ ಪಂಚಲಿಂಗೇಶ್ವರ ಈಶ್ವರ ಮಂಗಳ. ಹದಿನೇಳರ ವಯೋಮಾನದ ಬಾಲಕರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನು ಆಹ್ವಾನಿಸ್ತಾ ಇದ್ದೇವೆ. ಸೃಜನ್ ಕೈಯೆತ್ತು, ಜಾಡನ್ ಕುಟಿನ, ಯಶ್ವಿತ್ ಓಕೆ. ಹದಿನೇಳರ ವಯೋಮಾನದ ಬಾಲಕರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಈ ಕೂಟದ ಅತಿ ವೇಗದ ಅಭಿನಂದಿಸ್ತಾ ಇದ್ದೇವೆ. ಇವರನ್ನು ಅಭಿನಂದಿಸಬೇಕು ಅಂತ ಹೇಳಿ ನಮ್ಮ ಮಾಜಿ ಶಾಸಕರು ಸನ್ಮಾನ್ಯ ಶಕುಂತಲಾ ಟಿ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಾಮಾಜಿಕ ಹೋರಾಟಗಾರರಾಗಿ ತನ್ನ ವೃತ್ತಿ ಬದುಕನ್ನ ನಡೆಸಿದಂತವರು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಜಾತಿ ಧರ್ಮ ಭೇದ ಮರೆತು ಎಲ್ಲರೊಟ್ಟಿಗೆ ಬೆರೆತು ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತಹ ಅತ್ಯುತ್ತಮ ರಾಜಕೀಯ ಧುರೀಣರು ನಮ್ಮ ಪುತ್ತೂರಿನ 2 ಬಾರಿ ಶಾಸಕರಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನ ಸಂಸದೀಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದಂತಹ ದೊಡ್ಡ ಹೆಸರನ್ನು ಗಳಿಸಿದಂತಹ ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಸೃಜನ್ ಕೆ ಶ್ರೀ ಪಂಚಲಿಂಗೇಶ್ವರ ಈಶ್ವರ ಮಂಗಲ ಇಲ್ಲಿಯ ವಿದ್ಯಾರ್ಥಿ 11.84 ಸೆಕೆಂಡುಗಳನ್ನು ಕ್ರಮಿಸಿ ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಜೈಡನ್ ಕುಟಿನ ಸೈಂಟ್ ಫಿಲೋಮಿನಾ ಪುತ್ತೂರು 11.84 ಸೆಕೆಂಡುಗಳ ಜೊತೆಯಲ್ಲಿ ಸಮಯದೊಂದಿಗೆ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ತೃತೀಯ ಸ್ಥಾನವ ಕಂಚಿನ ಪದಕವನ್ನು ಯಶ್ವಿತ್ ಬಿ ಸೈಂಟ್ ಫಿಲೋಮಿನಾ ಪುತ್ತೂರು 11.97 ಸೆಕೆಂಡುಗಳ ಅಂತರದೊಂದಿಗೆ ತೃತೀಯ ಸ್ಥಾನ ತನ್ನದಾಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗೌರವ ವಂದನೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ಈ ವಿದ್ಯಾರ್ಥಿಗಳನ್ನ ಗೌರವಿಸಿದಂತಹ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹದಿನೇಳರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆ. ಓಕೆ. ಆತ್ಮೀಕೆಎಲ್ ತೆಂಕಿಲ, ಶಾನ್ವಿ ಸೈಂಟ್ ಕಡಬ, ಪುಣ್ಯಶ್ರೀ ಕಾವು, ಪುಣ್ಯಶ್ರೀ ಕಾವು, ಶಾನ್ವಿ ಸೈಂಟ್ ಕಡಬ, ಆತ್ಮೀಕೆಎಲ್ ತೆಂಕಿಲ. ದಯವಿಟ್ಟು ವಿಜಯ ವೇದಿಕೆ ಬನ್ನಿ.
ಸರಿ ಸರ್ ತಕ್ಕೊಳ್ತೀನಿ ನೀಡಿ ಸಿಕ್ಕ ಅರ್ಥ ನೀನು ಕಡ್ಕೊಂಡು ರೋಡ್ ಬಂತು ನನಗೆ ಪ್ರೋಗ್ರಾಮ್ ಇವ್ರಿಲ್ಲ ಲಾಸ್ಟ್ ಅದು ಮುಗಿದ ಎಲ್ಲ ಇಂಚನಿ ಕರೆಂಚರ್ Hello. Hello. Under 17 boys and girls 1500 meters. It is the first cross sorry. 1500. 1500 meters. 17ರ ವಯೋಮಾನದ ಬಾಲಕ ಬಾಲಕಿಯರಿಗೆ ಪ್ರಥಮ ಕರೆಯನ್ನು ಕೊಟ್ಟಿದ್ದೇವೆ. 1500 ಮೀಟರ್ ಓಟ 1500 ಮೀಟರ್ ಓಟ 17ರ ವಯೋಮಾನದ ಹುಡುಗಿಯರು ಮತ್ತು ಹುಡುಗಿಯರು. ಮತ್ತೆ ಏನು ಹಂಚಿಕೆ ಬೇಕು ಅಲ್ಪ ಉಂಟು ಇಲ್ಲೇ ಉಂಟು ಅರ್ಧ ಪಾಲ ಯಾರು ರಡ್ಡು ಹಂಚಿಕೆ ಬೇಕು ಬಲಿ ಸರಿ ಸರಿ ದಾಮೋದರ ಸರ್ ಪಟ್ಟಿ ಕೊಟ್ಟಿ Hello. 1500 under 17 and boys and girls. ಈ ಗೌತಮ್ ಸರ್ ಇವತ್ತು ಬಂಟರ್ ಸಂಗತಿ ದಯವಿಟ್ಟು ಫಿನಿಶಿಂಗ್ ಜಡ್ಜಸ್ ದಯವಿಟ್ಟು ಬರಬೇಕು. ಫಿನಿಶಿಂಗ್ ಜಡ್ಜಸ್ ಬರ್ತಾರೆ. ಪಾಸಿಂಗ್ ಇಲ್ಲ ತಿಕ್ಕೊಂಡಿದ್ದು ತೊಂದರೆ ಇರಿಗೆ ಅವ್ರು ತಿಕ್ಕೊಂಡ ಈರ್ನ ಇದ್ದರು ಆಯ್ತಾ ಇರಿ ಅಪ್ಪ ಇದ್ದರು ಬರೋಡಿ ಇಂಚಿಲ್ಲ ಅದು ಪಾಸ್ ರನ್ನಿಂಗ್ ಹಿಡಿತಾರದ ರನ್ನಿಂಗ್ ಹಿಡಿಪಿದ್ದೀರಾ ದಯವಿಟ್ಟು ರಿಲೀಸ್ ಇದೆ ರಿಲೀಸ್ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅನಗತ್ಯವಾಗಿ ಯಾರು ಕೂಡ ಕ್ರೀಡಾಂಗಣದೊಳಗೆ ಬೇಡ. ಯಾರಾದ್ರೂ ಇದ್ರೆ ನೀವು ಕೂತ್ಕೊಳ್ಬೇಕಲ್ಲಿ. ಯಾರಾದ್ರೂ ಇದ್ರೆ ದಯವಿಟ್ಟು ಕೂತ್ಕೊಳ್ಳಿ ಅಥವಾ ಹೊರಗೆ ಬನ್ನಿ. ನೋಡಿ ದಯವಿಟ್ಟು ಕೂತುಕೊಳ್ಳಿ. ಅಲ್ಲಿ ಮಧ್ಯದಲ್ಲಿ ಇದ್ದವರು ಹುಡುಗರು ಸರಿ ಪುಷ್ಪರಾಜ್ ಸರ್ ಆ ಉಳಿದವರನ್ನ ಕೂರಿಸಿ ಅಲ್ಲಿ ಎಲ್ಲರೂ ಕೂತುಕೊಳ್ಳಿ. ಅಲ್ಲಿ ಒಳಗೆ ಅಲ್ಲಿ ಹೈ ಜಂಪ್ ಹತ್ರ ಚಕ್ರಪಾಣಿ ಸರ್ ನೋಡಿ ಅಲ್ಲಿ ಇದ್ದಾರೆ. ಕೂತ್ಕೊಳ್ಳಿ ಕೇಳಿ ಅವರ ಹತ್ರ ಪ್ಲೀಸ್. ಯಾರು ಕೂಡ ಒಟ್ಟಿಗೆ ಓಡಬೇಡಿ. ಯಾರಾದ್ರೂ ಒಟ್ಟಿಗೆ ಓಡಿದ್ರೆ ನಿಮ್ಮ ಟೀಮ್ ಅನ್ನ ಡಿಸ್ಕ್ವಾಲಿಫೈ ಮಾಡ್ತೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ತಂಡದ ವ್ಯವಸ್ಥಾಪಕರಾಗ್ಲಿ ಯಾರಾದ್ರೂ ಅವರೊಟ್ಟಿಗೆ ಓಡಿದ್ರೆ ಇಡೀ ಟೀಮ್ ಅನ್ನ ಡಿಸ್ಕ್ವಾಲಿಫೈ ಮಾಡ್ತೇವೆ. ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ. ಸರಿ ಕೂತ್ಕೊಳ್ಳಿ.
ಫೌಲ್ ಶಾಟ್, ತಾಂತ್ರಿಕ ಅಡಚಣೆ. ದಯವಿಟ್ಟು ಕೂತ್ಕೊಳ್ಳಿ. ಈ ಮಧ್ಯೆ ಪ್ರಾಥಮಿಕ ಶಾಲಾ ವಿಭಾಗದ 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಆತ್ಮಿ KL, ಶಾನ್ವಿ ಜೆ, ಪುಣ್ಯಶ್ರೀ. ನೀವು ರೆಡಿ ಇರಬೇಕು, ಈಗ ದಾಟುದು ಬೇಡ, ಸಿದ್ಧರಿರಬೇಕು. ಬಹಳ ಸುಂದರವಾದಂತಹ ಕ್ರೀಡಾಂಗಣ, ಅದೇ ರೀತಿ ಬಹಳ ಅತ್ಯುತ್ತಮವಾದಂತಹ ಒಂದು ಸಂಘಟನೆ ಕೂಡ ನಮ್ಮ ಈ ಒಂದು ಆತಿಥ್ಯ ಸಂಸ್ಥೆಯಿಂದ ಆಗಿದೆ. ಅದರಲ್ಲೂ ಕೂಡ 4x100 ಮತ್ತು 400 ರಿಲೇ ಸ್ಪರ್ಧೆ ಅತ್ಯಂತ ಆಕರ್ಷಣೀಯವಾದಂತಹ ಸ್ಪರ್ಧೆ ಕೂಡ ಹೌದು. ಕ್ರೀಡೆಯಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡಬೇಕು, ಆ ಕೌಶಲ್ಯ, ಆ ತಂತ್ರಗಾರಿಕೆ ಎಲ್ಲವೂ ಕೂಡ ನಮ್ಮ ರಿಲೇ ಸ್ಪರ್ಧೆಯಲ್ಲಿ ಕಾಣಬಹುದು. ದಯವಿಟ್ಟು ಕ್ಷಮಿಸಿ. ಅಲ್ಲಿ ಹುಡುಗಿಯರು ಅಂಡರ್ 17 ಗರ್ಲ್ಸ್ ಪ್ಲೀಸ್ ಅಲ್ಲಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. 17ರ ವಯೋಮಾನದ ಹುಡುಗಿಯರು ಕೂತ್ಕೊಳ್ಳಿ ಅಲ್ಲಿ, ಇಲ್ಲದ್ರೆ ಹೊರಗೆ ಬನ್ನಿ ಪ್ಲೀಸ್. ಗೆಟ್ ನೋಡಿ, 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನ ಗೌರವಿಸ್ತಾ ಇದ್ದೇವೆ. ಆತ್ಮಿ KL, ಶಾನ್ವಿ ಜೆ, ಪುಣ್ಯಶ್ರೀ. ನೀವು ಸಿದ್ಧರಿರಬೇಕು. ಈ ಮಧ್ಯೆ ಬಹುಶಃ ನಾನು ಇವರನ್ನ ಉಲ್ಲೇಖ ಮಾಡಲೇಬೇಕು. ದಾಖಲೆ ವಿಭಾಗದ ಅನೇಕ ದಿನಗಳಿಂದ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ದಾಖಲೆ ವಿಭಾಗದ ಮಾತಾಡಬೇಡಿ. ಹದಿನೇಳರ ವಯೋಮಾನದ ಬಾಲಕರ 4x100 ಮೀಟರ್ ರಿಲೇ ಸ್ಪರ್ಧೆ ನಡೀತಾ ಇದೆ. ಇದು ಹೀಟ್ ಸ್ಪರ್ಧೆ ನಡೀತಾ ಇದೆ. 17ರ ವಯೋಮಾನದ ಬಾಲಕಿಯರ ಮತ್ತು ಬಾಲಕಿಯರ 1500 ಮೀಟರ್ ಓಟಕ್ಕೆ ಇದು ಕೊನೆಯ ಕರೆ. ಇಲ್ಲಿ ಬಂದು ಕೂಡಲೇ ರಿಪೋರ್ಟ್ ಮಾಡಿಕೊಳ್ಳಿ. 1500 ಮೀಟರ್ ಓಟ. ಸಾವಿರದ 500 ಮೀಟರ್ ಓಟದ ಸ್ಪರ್ಧೆಗೆ ಆತ್ಮೀಯಲ್ಲಿದೆ. ಆತ್ಮಿ, ಶಾನ್ವಿ ಜೆ, ಶಾನ್ವಿ, ಪುಣ್ಯಶ್ರೀಯಲ್ಲಿದೆ. ಪುಣ್ಯಶ್ರೀ, ಆತ್ಮಿ KL. ಮೀಟರ್ ಓಟದ ಸ್ಪರ್ಧೆಗೆ 17ರ ವಯೋಮಾನದ ವಿಭಾಗದಲ್ಲಿ ಹುಡುಗ ಮತ್ತು ಹುಡುಗಿಯರು ಈ ಕೂಡಲೇ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಈ ಮಧ್ಯೆ ನಮ್ಮ ಜೊತೆ ಶ್ರೀಯುತ ಲಕ್ಷ್ಮಣಗೌಡ ಬೆಳ್ಳಿಪಾಡಿ ಅವರು, ತಾಲೂಕು ಪಂಚಾಯತ್ನ ನಿಕಟಪೂರ್ವ ಸದಸ್ಯರು, ನಮ್ಮ ಆತ್ಮೀಯರಾದ ಲಕ್ಷ್ಮಣಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಲಕ್ಷ್ಮಣಗೌಡ ಬೆಳ್ಳಿಪಾಡಿ, ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು ಹೌದು. ಮತ್ತು ಬಾಲಕಿಯರ 1500 ಮೀಟರ್ ಓಟಕ್ಕೆ ಇದು ಕೊನೆಯ ಕರೆ. ದಯವಿಟ್ಟು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಆತ್ಮೀಯಲ್ಲಿದ್ದಳಿ ಶಾನ್ವಿ ಜೆ, ಆತ್ಮಿ ಇದಳ, ಪುಣ್ಯಶ್ರೀ ಹೋಗಿ ಅಲ್ಲಿ ಹೋಗಮ್ಮ.
ಯಾರು ಬರಲಿಲ್ಲ? ಶ್ರೀಯುತ ಚಕ್ರಪಾಣಿ ಸರ್, ಸರ್ ದಯವಿಟ್ಟು ಬನ್ನಿ ಸರ್, ಒಮ್ಮೆ ಬನ್ನಿ. ಶ್ರೀಯುತ ಚಕ್ರಪಾಣಿ ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಚಕ್ರಪಾಣಿ ಸರ್ ಅವರು. ಶ್ರೀಯುತ ಸುಂದರಗೌಡ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪದೋನ್ನತಿ ಹೊಂದಿದಾಗ ನಮ್ಮ ಆತ್ಮೀಯ ಸ್ನೇಹಿತ ಶ್ರೀಯುತ ಚಕ್ರಪಾಣಿ ಸರ್ ಅವರು ಈ ಒಂದು ಹುದ್ದೆಯನ್ನ ಅಲಂಕರಿಸಿದಂತವರು. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಡೆದಂತ ಎಲ್ಲ ನಮ್ಮ ಸ್ಪರ್ಧೆಗಳಿಗೆ ಹೇಳಿ. 1500 ಮೀಟರ್ ಓಟಕ್ಕೆ ಯಾರು ಬರಲಿಲ್ಲ, ದಯವಿಟ್ಟು ಇನ್ನೊಮ್ಮೆ ಹೇಳಿ. ನೋಡಿ, 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವರು ಕ್ರೀಡಾ ಸಂಯೋಜಕರ ಬಳಿ ನೀವು ರಿಪೋರ್ಟ್ ಮಾಡಿಕೊಳ್ಳಿ. ಶ್ರೀಯುತ ಚಕ್ರಪಾಣಿ ಅವರು 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಬಹುಶಃ ಬಹಳ ಸಂತೋಷದಿಂದ ಖುಷಿಯಲ್ಲಿ ಹೇಳ್ಬೋದು, ಶ್ರೀಯುತ ಚಕ್ರಪಾಣಿ ಸರ್ ಮತ್ತು ನಾನು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶ ನಮಗಿಬ್ಬರಿಗೂ ಕೂಡ ದೊರೆತಿತ್ತು. ಒಟ್ಟಿಗೆ ಕೆಲಸ ಮಾಡಿ, ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಒಟ್ಟಿಗೆ ಶಿಕ್ಷಕರಾಗಿ ಕೆಲಸ ಮಾಡುವಂತಹ ಒಂದು ಭಾಗ್ಯ ನನಗೂ ಚಕ್ರಪಾಣಿ ಅವರಿಗೂ ದೊರೆತಿದೆ. ಬಹುಶಃ ಇದೀಗ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮ ಚಕ್ರಪಾಣಿ ಸರ್ ಅವರು ವಿದ್ಯಾರ್ಥಿಯನ್ನು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಪುಣ್ಯಶ್ರೀ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕಾವು, ಇವಳು ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. 14.63 ಸೆಕೆಂಡುಗಳನ್ನು ಕ್ರಮಿಸಿಕೊಂಡು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದೊಡ್ಡ ಚಪ್ಪಾಳೆ ತಟ್ಟಬೇಕು ಮಕ್ಕಳೇ. ಅತಿ ದೂರದ ಅಲ್ಲ, ಅತಿ ವೇಗದ ಓಟಗಾರ್ತಿ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಶಾನ್ವಿ ಜೆ, ಸೈಂಟ್ ಆನ್ಸ್ ಕಡಬ. ಕಳೆದ ವರ್ಷ ದೊಡ್ಡ ಹೆಸರಿದೆ, ರಾಷ್ಟ್ರ ಮಟ್ಟವನ್ನು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ಸಂಸ್ಥೆಯ ನಮ್ಮ ವಿದ್ಯಾರ್ಥಿನಿ, ಸೈಂಟ್ ಆನ್ಸ್ ವಿದ್ಯಾರ್ಥಿನಿ ಶಾನ್ವಿ ಜೆ 14.19 ಸೆಕೆಂಡುಗಳನ್ನು ಕ್ರಮಿಸಿ 100 ಮೀಟರ್ನಲ್ಲಿ ದ್ವಿತೀಯ ಸ್ಥಾನ ತಂದಾಗಿಸಿಕೊಂಡಿದ್ದಾರೆ. ಪ್ರಥಮ ಸ್ಥಾನಿ ಆತ್ಮಿ KL ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ 13.97 ಸೆಕೆಂಡುಗಳೊಂದಿಗೆ ಪ್ರಥಮ ಸ್ಥಾನ, ಚಿನ್ನದ ಪದಕದೊಂದಿಗೆ ಗೌರವ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಓವರ್ ಟು ಸ್ಟಾರ್ಟರ್. Boys and girls, 17, under 17, it is the last call for you. ಇಲ್ಲಿದ್ದವರನ್ನು ಕಲಿಸ್ತೇವೆ ನಾವು. 1500. ಶ್ರೀಯುತ ಸೀತಾರಾಮಗೌಡ ಸರ್ ಹಿರೇಬಂಡಾಡಿ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೀತಾರಾಮ ಸರ್ ಹಿರೇಬಂಡಾಡಿ ಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ದಯವಿಟ್ಟು ವೇದಿಕೆ ಹತ್ರ ಬನ್ನಿ ಸರ್.
ಅಂದ್ರಣ್ಣ ಸರಿ ಸರಿ ಮತ್ತೆ 17 boys short speed is the first call for you. 17 ವಯೋಮಾನದ ಬಾಲಕರಿಗೆ ಇದು ಪ್ರಥಮ ಕರೆ. ಗುಡ್ಡೆ ಸೆತ 17 ವಯೋಮಾನದ ಬಾಲಕರ ಶಾರ್ಟ್ ಪುಟ್ಗೆ ಇದು ಪ್ರಥಮ ಕರೆಯನ್ನು ಕೊಡ್ತಾ ಇದೆ. ಹದಿನೇಳರ ವಯೋಮಾನದ ಬಾಲಕರ ಶಾರ್ಟ್ ಪುಟ್ಗೆ ಇದು ಪ್ರಥಮ ಕರೆಯನ್ನು ಕೊಡ್ತಾ ಇದೆ. ಕರೆಕ್ಟ್ ಅನೌನ್ಸ್ ಮಾಡಿದ್ರೆ ಆಗ್ತದೆ. ಕ್ರೀಡಾಂಗಣದಲ್ಲಿರುವ ಎಲ್ಲ ಶಿಕ್ಷಕರು ಗಮನಿಸಿ, ಸಂಜೆ ಉಪಹಾರ ಮೆಟೀರಿಯಲ್ ರೂಮ್ ಹತ್ರ ನಿಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಮೆಟೀರಿಯಲ್ ರೂಮ್ ಹತ್ರ ಒಂದು ಕೌಂಟರ್ ಇದೆ, ಶಿಕ್ಷಕರಿಗೆ ಮಾತ್ರ ಅಲ್ಲಿ. ದಯವಿಟ್ಟು ಎಲ್ಲ ಶಿಕ್ಷಕರು ಉಪಹಾರ ಸ್ವೀಕರಿಸಬೇಕು. ನೋಡಿ ಮಕ್ಕಳೇ, ಮೆಟೀರಿಯಲ್ ರೂಮ್ ಹತ್ರ ಶಿಕ್ಷಕರಿಗೆ, ನಮ್ಮೆಲ್ಲ ಮಕ್ಕಳಿಗೆ ಮೇಲೆ ಭೋಜನದ, ನೀವೆಲ್ಲಿ ಭೋಜನವನ್ನು ಸ್ವೀಕರಿಸಿದ ಮಧ್ಯಾಹ್ನ ಅಲ್ಲಿ ನಿಮಗೂ ಕೂಡ ಸಂಜೆಯ ಲಘು ಉಪಹಾರದ ವ್ಯವಸ್ಥೆ ಇದೆ, ಸ್ವೀಕರಿಸಿಕೊಳ್ಬಹುದು. ಹದಿನಾಲ್ಕರ ವಯೋಮಾನದ ಬಾಲಕಿಯರ ಗುಂಡೆಸ್ತ ಸ್ಪರ್ಧೆ ವಿಜೇತರನ್ನು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಕೃತಿ ಪಿ, ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಉಪ್ಪಿನಂಗಡಿ, ಶಾನ್ವಿಕಾ ಸಾಂದೀಪನಿ ನರಿಮುಗುರು, ಆಯುಷ್ಯತ್ ಹಿಬಾ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ. ದಯವಿಟ್ಟು ವಿದ್ಯಾರ್ಥಿಗಳು ವಿಜಯವೇದಿಕೆ ಬನ್ನಿ. ನೂರು ಮೀಟರ್ ಓಟದ 14ರ ವಯೋಮಾನದ 8ನೇ ತರಗತಿ ವಿದ್ಯಾರ್ಥಿಗಳು ಕೂಡ ತಾವುಗಳು ಸಿದ್ಧರಿರಬೇಕು. ನಿಧಿಶ್ರೀ ಕೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರು, ಆಯುಷತ್ ಶಿಫಾನಾ KPS ಕೆಯೂರು, ಜ್ಯೋತಿಕಾ GPUC ಹಾಳೆನೇರಂಕಿ, ತಾವು ಕೂಡ ವಿಜಯವೇದಿಕೆಗಾಗಿ ತಮ್ಮನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಅಲ್ಲಿ ಉಳಿದವರು ಕೂತ್ಕೊಳ್ಳಿ, ಮಕ್ಕಳೇ ಅಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ಹುಡುಗಿಯರು, 17ರ ವಯೋಮಾನದ ಹುಡುಗಿಯರು ಎಲ್ಲರೂ ಕೂಡ ಅತಿಥ ತಿರುಗಾಡುವರು ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಸಾಂದೀಪನಿ ವಿದ್ಯಾಸಂಸ್ಥೆಯ 8ನೇ ತರಗತಿ ವಿದ್ಯಾರ್ಥಿ ಭುವನ್ ತಕ್ಷಣ ಇಲ್ಲಿ ಸ್ಟೇಜ್ ಹತ್ರ ಬರಬೇಕು.
14ರ ವಯೋಮಾನದ ಬಾಲಕಿಯರ ಗುಂಡೆಸ್ತ ಸ್ಪರ್ಧೆಯ ವಿಜೇತರನ್ನು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಕೃತಿ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಉಪ್ಪಿನಂಗಡಿ, ಎಲ್ಲಿದೆಯಮ್ಮ? ಶಾನ್ವಿಕಾ ಸಾಂದೀಪನಿ ನರಿಮುಗುರು, ಆಯುಷತ್ ಹಿಬಾ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು. ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತೇಳಿ ಶ್ರೀಯುತ ಮೋನಪ್ಪ ಸರ್, ಪಟ್ಟೆ ವಿದ್ಯಾಸಂಸ್ಥೆಯ ಮೋನಪ್ಪ ಸರ್ ಅವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಈ ಬಾರಿ ನಮ್ಮ ವಲಯದ ಸವಣೂರು ವಲಯದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಮೋನಪ್ಪ ಸರ್, ಬನ್ನಿ. ಮೋನಪ್ಪರವರು ಪಟ್ಟೆ ಬನ್ನಿ. ಶ್ರೀಯುತ ಮೋನಪ್ಪ ಪಟ್ಟೆ ಇವರು ಬಹುಶಃ ತಮಗೆಲ್ಲ ತಿಳಿದ ಹಾಗೆ ಅತ್ಯುತ್ತಮ ಸಂಘಟಕರು ಕೂಡ ಹೌದು. ಅನೇಕ ವಿದ್ಯಾರ್ಥಿಗಳನ್ನ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಪಂದ್ಯಾಟ, ಇನ್ನಿತರ ಪಂದ್ಯಾಟಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತರಬೇತಿಗೊಳಿಸಿದಂತಹ ಅತ್ಯುತ್ತಮ ತರಬೇತುದಾರರು ಕೂಡ ಹೌದು. ಕಬಡ್ಡಿ, ಖೋಖೋ, ವಾಲಿಬಾಲ್ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಅನೇಕ ತರಬೇತಿಗಳನ್ನು ಕೂಡ ನೀಡಿದ್ದಾರೆ. ಕುಮಾರಿ ಶ್ರೀಮತಿ ಪೂರ್ಣಿಮಾ ಅಂತಾರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಆಟಗಾರ್ತಿ, ಅವರನ್ನ ತರಬೇತಿಗೊಳಿಸಿದ ಹೆಗ್ಗಳಿಕೆ ಪಾತ್ರರಾದಂತವರು. 14ರ ವಯೋಮಾನದ ಶಾರ್ಟ್ ಪುಟ್ ಪಂದ್ಯಾಟದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿ ಪ್ರಕೃತಿ ಪಿ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಉಪ್ಪಿನಂಗಡಿ 7.89 ಮೀಟರ್ ದೂರ ಎಸೆಯುವುದರ ಮೂಲಕ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನ ಶಾನ್ವಿಕಾ ಸಂದೀಪನಿ ನರಿಮುಗುರು ಆತಿಥ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ 7.66 ಮೀಟರ್ ದೂರ ಎಸೆದು ಬೆಳ್ಳಿಯ ಪದಕದೊಂದಿಗೆ ಗೌರವ. ಅದೇ ರೀತಿ ತೃತೀಯ ಸ್ಥಾನವನ್ನು ತಂದಾಯಿಸಿಕೊಂಡಂತಹ ಆಯುಷತ್ ಹಿಬಾ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು 7.15 ಮೀಟರ್ ಓಟದ ದೂರ ಎಸೆದು ತೃತೀಯ ಸ್ಥಾನ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೋನಪ್ಪ ಸರ್. ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದಂತಹ 8ನೇ ತರಗತಿ ವಿಭಾಗದ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದೇವೆ. ನಿಧಿಶ್ರೀ ಕೆ, ಆಯುಷತ್ ಶಿಫಾನಾ, ಜ್ಯೋತಿಕಾ ಹಳೆನೆರಂಕಿ ದಯವಿಟ್ಟು ವಿಜಯ ವೇದಿಕೆ ಬರಬೇಕು. ಶ್ರೀಯುತ ಸೀತಾರಾಮ್ ಗೌಡ ಸರ್, ದಯವಿಟ್ಟು ಒಮ್ಮೆ ವಿಜಯ ವೇದಿಕೆ ಹತ್ರ ಬನ್ನಿ. ಎಸ್ ಸರ್. ಸರ್ ಹೇಳಿ ಸರ್. ನೋಡಿ, ದಯವಿಟ್ಟು 17ರ ವಯೋಮಾನದ ಬಾಲಕರ 5 ಕಿಲೋಮೀಟರ್ ವಾಕ್, 5000 ಮೀಟರ್ ವಾಕಿನ ಸ್ಪರ್ಧೆಯ 5 ಕಿಲೋಮೀಟರ್ ವಾಕ್ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಬಾಲಕರು ದಯವಿಟ್ಟು ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಶ್ರೀಯುತ ಸೀತಾರಾಮ ಸರ್ ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ನಮ್ಮ ಈ ಕ್ರೀಡಾಕೂಟವನ್ನ ಸಂಘಟನೆ ಮಾಡಿದಂಥವರು, ದಯವಿಟ್ಟು ವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಧಿಶ್ರೀ ಎಲ್ಲಿದೆಯಮ್ಮ? ಆಯುಷತ್ ಶಿಫಾನಾ, ಜ್ಯೋತಿಕಾ ಎಲ್ಲಿದ್ದಿ? ಜ್ಯೋತಿಕಾ. ಇಸ್ಗೆಟ ಜ್ಯೋತಿಕಾ ಇದ್ದಾಳಲ್ಲ ಸರಿ, ಒಮ್ಮೆ ದಯವಿಟ್ಟು ಲ್ಯಾಬ್ ಸ್ಕೋರರ್ ಸುತ್ತು ಎಣಿಕೆದಾರರು ನಮ್ಮ ಎಲ್ಲ ಗೌರವಾನ್ವಿತ ಶಿಕ್ಷಕ ವೃಂದದವರು ನಮ್ಮ ಜೊತೆ ಸಹಕರಿಸಬೇಕು.
17ರ ವಯೋಮಾನದ ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆ ನಡೀತಾ ಇದೆ. 17ರ ವಯೋಮಾನದ ಬಾಲಕರ 5 ಕಿಲೋಮೀಟರ್ ಓಟಕ್ಕೆ ವೇಗದ ನಡಿಗೆಗೆ ಇದು ದ್ವಿತೀಯ ಕರೆ. ಅದೇ ರೀತಿಯಾಗಿ 17ರ ವಯೋಮಾನದ ಹುಡುಗಿಯರ ಜಾವಲಿನ್ ಫಸ್ಟ್ below 17 girls javelin throw. This is the first toss. ಹದಿನೇಳರ ವಯೋಮಾನದ ಹುಡುಗಿಯರ ಜಾವಲಿನ್ ಥ್ರೋಗೆ ಈ ಕೂಡಲೇ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಹುಡುಗಿಯರು 17 girls javelin throw. 14ರ ವಯೋಮಾನದ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಸೀತಾರಾಮಗೌಡ ಹಿರೇಬಂಡಾಡಿ, ದೈಹಿಕ ಶಿಕ್ಷಣ ಶಿಕ್ಷಕರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ನಿಕಟಪೂರ್ವ ಅಧ್ಯಕ್ಷರಾಗಿ ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ಒಂದು ಕ್ರೀಡಾಂಗಣವನ್ನ ಸುಮಾರು 25 ಲಕ್ಷಕ್ಕಿಂತ ಮಿಕ್ಕಿ ಒಂದು ಹಣವನ್ನು ಖರ್ಚು ಮಾಡಿ ಸ್ವತಃ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಕೀರ್ತಿ ಶ್ರೀಯುತ ಸೀತಾರಾಮಗೌಡ ಸರ್ ಅವರಿಗೆ ಸಲ್ಲುತ್ತದೆ. ಬಹಳ ಅತ್ಯುತ್ತಮ ರೀತಿಯಲ್ಲಿ ಆ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದ್ದಾರೆ. 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಜ್ಯೋತಿಕಾ, ಗವರ್ಮೆಂಟ್ PU, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ. ಜ್ಯೋತಿಕಾ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ ಇಲ್ಲಿಯ ವಿದ್ಯಾರ್ಥಿನಿ 100 ಮೀಟರ್ ಓಟದ ಸ್ಪರ್ಧೆ 14.80 ಸೆಕೆಂಡ್ಸ್ಗಳಲ್ಲಿ ಕ್ರಮಿಸಿದ್ದಾರೆ. ದ್ವಿತೀಯ ಸ್ಥಾನಿ ಆಯುಷತ್ ಶಿಫಾನ KPSC ಕೆಯ್ಯೂರು. ಆಯುಷತ್ ಶಿಫಾನ KPSC ಕೆಯ್ಯೂರು 14.43 ಮೀಟರ್ ಸೆಕೆಂಡ್ಸ್ಗಳಲ್ಲಿ 100 ಮೀಟರ್ ಓಟದ ಸ್ಪರ್ಧೆಯನ್ನ ಪೂರೈಕೆ ಮಾಡಿ ಬೆಳ್ಳಿಯ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಪ್ರಥಮ ಸ್ಥಾನಿ ನಿಧಿಶ್ರೀ ಕೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು 14.05 ಸೆಕೆಂಡ್ಸ್ಗಳ ಜೊತೆಯಲ್ಲಿ 100 ಮೀಟರ್ ಓಟದ ಸ್ಪರ್ಧೆಯನ್ನ ಕ್ರಮಿಸಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ನಿಧಿಶ್ರೀ ಕೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು. ಈ ಕ್ರೀಡಾಪಟುಗಳನ್ನು ಅರಸಿದಂತ ಸರ್ ತಮಗೂ ಪ್ರೀತಿ ವಂದನೆಗಳು. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಿಗಳನ್ನ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಸವೀಶ್ ಸೈಂಟ್ ಆನ್ಸ್ ಕಡಬ, ಅಬ್ದುಲ್ ವಹಾಬ್ ಬೆತನಿ ಆಂಗ್ಲ ಮಾಧ್ಯಮ ದರ್ಬೆ ಪುತ್ತೂರ್, ಮೊಹಮ್ಮದ್ ಫವಾಜ್ ಪೆರ್ಲಂಪಾಡಿ ಪುತ್ತೂರು. ದಯವಿಟ್ಟು ವಿದ್ಯಾರ್ಥಿಗಳು ವಿಜಯ ವೇದಿಕೆ ಬನ್ನಿ. ಸವೀಶ್, ಅಬ್ದುಲ್ ವಹಾಬ್, ಮೊಹಮ್ಮದ್ ಫವಾಜ್ ಪೆರ್ಲಂಪಾಡಿ. ಬಹುಶಃ ಬೆಳಗ್ಗೆ ದಾಖಲೆ ವಿಭಾಗದಲ್ಲಿ ನಮ್ಮ ಜೊತೆ ಸಹಕರಿಸಿದಂತ ಶ್ರೀಮತಿ ಪ್ರವೀಣಾ ರೈ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಪಾಪೆ ಮಜಲು ಮುಖ್ಯಸ್ಥರಾಗಿ, ಶ್ರೀಮತಿ ನಿರ್ಮಲಾ ರೋಡ್ರಿಗೆಸ್ ಶಾಂತಿನಗರ, ಶ್ರೀಮತಿ ವನಿತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು, ಶ್ರೀಮತಿ ಶ್ರೀಲತಾ ದೈಹಿಕ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರಿಮುಗುರು, ಶ್ರೀಮತಿ ಗೀತಾಂಜಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ಶ್ರೀಮತಿ ಹೇಮಾ ವೀರಮಂಗಲ, ಶ್ರೀಮತಿ ಮಂಜುಳಾ ಸಹ ಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮುಗುರು, ಶ್ರೀಮತಿ ನೀತು ನಾಯಕ್ ಸಹ ಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮುಗುರು, ಶ್ರೀಮತಿ ಸೌಮ್ಯ ಸಹ ಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮುಗುರು, ಶ್ರೀಮತಿ ವಾಣಿ ಸಹ ಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮುಗುರು. ಬಹುಶಃ ದಾಖಲೆ ವಿಭಾಗದಲ್ಲಿ ಅನೇಕ ದಿನಗಳಿಂದ ನಮಗೆ ದಾಖಲೆ ವಿಭಾಗದಲ್ಲಿ ನಮ್ಮ ಜೊತೆ ಸಹಕರಿಸಿದವರು, ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ವಿಜಯ ವೇದಿಕೆ ನಿರ್ವಹಣೆಯನ್ನ ಶ್ರೀಮತಿ ವಿಜಯಪ್ರಭು ದೈಹಿಕ ಶಿಕ್ಷಣ ಶಿಕ್ಷಕಿ ಕೋಡಿಂಬಾಡಿ,
ಶ್ರೀಮತಿ ಪ್ರಮೀಳಾ ಜಿ ಸಹಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮುಗುರು, ಶ್ರೀಮತಿ ವೀಣಾ ಬಿ ಸಹಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನಗರಿಮುಗುರು, ಶ್ರೀಮತಿ ಶ್ವೇತಾ ಸಹಶಿಕ್ಷಕರು ಸಾಂದೀಪನಿ ವಿದ್ಯಾಸಂಸ್ಥೆ ನಗರಿಮುಗುರು, ಶ್ರೀಮತಿ ಪೂರ್ಣಿಮಾ ದೈಹಿಕ ಶಿಕ್ಷಕರು ಸೈಂಟ್ ವಿಕ್ಟರ್ಸ್ ಪುತ್ತೂರು. ತಮ್ಮೆಲ್ಲರ ಸೇವೆಯನ್ನ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಮಿಕ್ಸೆಡ್ ಝೋನ್ ವಿಭಾಗದಲ್ಲಿ ನಮಗೆ ಬೆಳಗಿಂದ ಸಹಕಾರ ನೀಡಿದಂತಹ ಶ್ರೀಯುತ ರಾಧಾಕೃಷ್ಣ ದೈಹಿಕ ಶಿಕ್ಷಕರು ಸರಸ್ವತಿ ನರಿಮುಗುರು, ಶ್ರೀ ಜಯಚಂದ್ರ ದೈಹಿಕ ಶಿಕ್ಷಕರು ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು, ಶ್ರೀ ಸದಾಶಿವ ದೈಹಿಕ ಶಿಕ್ಷಕರು ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ, ಶ್ರೀಮತಿ ಶ್ವೇತಾ ಕುಮಾರಿ ದೈಹಿಕ ಶಿಕ್ಷಕರು ಇಡನ್ ಸ್ಕೂಲ್ ಬೆಳಂದೂರು. ಬಹುಶಃ ಎಲ್ಲ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ನಮ್ಮ ಸಮಿತಿಯರನ್ನ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಬೆಳಗಿಂದ ನಮ್ಮ ಜೊತೆ ನಮಗೆ ಸಹಕಾರ ನೀಡಿದ್ದಾರೆ. ಏನ್ ಹೆಸರಣ್ಣ? ನೋಡಿ, ಸವೀಶ್ ಅಬ್ದುಲ್ ವಹಾಬ್ ಮೊಹಮ್ಮದ್ ಫವಾಜ್, ದಯವಿಟ್ಟು ಲ್ಯಾಬ್ ಸ್ಕಾರರ್ ಅವರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು. ಓಟದ ಸುತ್ತಿನ ಲೆಕ್ಕಿಗರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ದೂರದ ಓಟವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಬೇಕು ಅಂತ ಹೇಳಿದರೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಪಥವೀಕ್ಷಕರು ಮತ್ತು ಸುತ್ತಿನ ಲೆಕ್ಕಿಗರು ಶ್ರೀ ಅರುಣ್ ಕುಮಾರ್ ಕಡಬ ಮುಖ್ಯಸ್ಥರಾಗಿದ್ದುಕೊಂಡು ಅರುಣ್ ಕುಮಾರ್ ಸೈಂಟ್ ಆನ್ಸ್ ಪ್ರೌಢಶಾಲೆ ಮುಖ್ಯಸ್ಥರು, ಶ್ರೀ ವಿನಯ ಬಿಳಿನೆಲೆ, ಶ್ರೀ ರಾಜಾರಾಮ್ ಕಡಬ, ಶ್ರೀಮತಿ ಕಸ್ತೂರಿ ಕೆಮ್ಮಿಂಜೆ, ಶ್ರೀ ಪದ್ಮನಾಭ ಪುತ್ತೂರು, ಶ್ರೀಮತಿ ರಶ್ಮಿ ತೆಂಕಿಲ, ಶ್ರೀ ಭರತ್ ಮಾರಿವಾನಿಸ್ ಕುಂತೂರು, ಶ್ರೀಮತಿ ದಿವ್ಯಾ ರಾಮಕುಂಜ. ದಯವಿಟ್ಟು ಎಲ್ಲ ಲ್ಯಾಬ್ ಸ್ಕಾರರ್ಗಳನ್ನು, ಪಥವೀಕ್ಷಕರು ಮತ್ತು ಓಟದ ಸುತ್ತಿನ ಲೆಕ್ಕಿಗರನ್ನು ನಾವು ದಯವಿಟ್ಟು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ದಯವಿಟ್ಟು ಪ್ರಕೃತಿ ಪಿ ಉಪ್ಪಿನಂಗಡಿ, ಸೈಂಟ್ ಮ್ಯಾರೀಸ್ ಉಪ್ಪಿನಂಗಡಿ ಮತ್ತು ಶ್ರುತ ಡಿಬಿ ನಿಮ್ಮ ಎಲಿಜಿಬಿಲಿಟಿಯನ್ನ ದಾಖಲೆ ವಿಭಾಗಕ್ಕೆ ನೀವು ತಂದು ಒಪ್ಪಿಸಬೇಕು. 8ನೇ ತರಗತಿ ಶ್ರುತ ಬಿ ಮತ್ತು ಪ್ರಕೃತಿ. ಸವೀಶ್ ಅಬ್ದುಲ್ ವಹಾಬ್ ಮತ್ತು ಮೊಹಮ್ಮದ್ ಫವಾಜ್ ಪೆರ್ಲಂಪಾಡಿ ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಕಡಬ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಬಾಲಕೃಷ್ಣ ಸರ್ ಅವರನ್ನ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸವೀಶ್ ಅಲ್ಲ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಡಬ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಬಾಲಕೃಷ್ಣ ಸರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಣಾಲು ಇಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಮೊಹಮ್ಮದ್ ಫವಾಜ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿ ಹಿರಿಯ ವಿದ್ಯಾರ್ಥಿ 13.93 ಸೆಕೆಂಡುಗಳ ಸಮಯದೊಂದಿಗೆ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಂತಹ ಮೊಹಮ್ಮದ್ ಫವಾಜ್ ಪೆರ್ಲಂಪಾಡಿ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಅಬ್ದುಲ್ ವಹಾಬ್ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು 13.47 ಸೆಕೆಂಡುಗಳೊಂದಿಗೆ 100 ಮೀಟರ್ ಓಟದ ಸ್ಪರ್ಧೆಯನ್ನು ಕ್ರಮಿಸಿದಂತಹ ವಿದ್ಯಾರ್ಥಿಗೆ ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಸವೀಶ್ ಸೈಂಟ್ ಆನ್ಸ್ ಕಡಬ 13.37 ಸೆಕೆಂಡುಗಳೊಂದಿಗೆ ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಬೆತನಿ ಸೈಂಟ್ ಆನ್ಸ್. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ನೋಡಿ ದಯವಿಟ್ಟು ಲ್ಯಾಬ್ ಸ್ಕೋರರ್ ಅವರು ದಯವಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ಗೆ ತೆರಳಬೇಕು. 1500 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ಲ್ಯಾಬ್ ಸ್ಕೋರರ್ನವರು ನೋಡಿ, ಯಾವುದಾದ್ರೂ ತೊಂದರೆಗಳಾದರೆ ಲ್ಯಾಬ್ ಸ್ಕೋರರ್ನವರೇ ನೀವು ಉತ್ತರ ಹೇಳಬೇಕಾಗ್ತದೆ. ದಯವಿಟ್ಟು ಕರ್ತವ್ಯ ನಿರತ ದೈಹಿಕ ಶಿಕ್ಷಕರು ದಯವಿಟ್ಟು ಕೂಡಲೇ ತೆರಳಬೇಕು. ನೋಡಿ, ಪ್ರಾಥಮಿಕ ಶಾಲಾ ವಿಭಾಗದ ಹೈ ಜಂಪ್ ಸ್ಪರ್ಧೆಯ ಆಫೀಷಿಯಲ್ ಯಾರಾದರೂ ಒಬ್ಬರು ದಯವಿಟ್ಟು ಪ್ರಾಥಮಿಕ ಶಾಲಾ ವಿಭಾಗದ ಹೈ ಜಂಪ್ ಆಫೀಷಿಯಲ್ ಒಬ್ಬರು ದಾಖಲೆ ವಿಭಾಗಕ್ಕೆ ತೆರಳಬೇಕಾದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಲೋ, ತನುಶ್ರೀ ರೈ ಎಲ್ಲಿದ್ದೀರಿ? ಒಮ್ಮೆ ನೀವು ವೇದಿಕೆ ಹತ್ರ ಬರಬೇಕು. ತನುಶ್ರೀ ರೈ ಪಟ್ಟೆ. ನೋಡಿ, ದಯವಿಟ್ಟು ಈಗಾಗಲೇ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದು ಪಥವೀಕ್ಷಕರು, ಸುತ್ತಿನ ಲೆಕ್ಕಿಗರು, ಅರುಣ್ ಕುಮಾರ್ ದೈಹಿಕ ಶಿಕ್ಷಣ ಸೈಂಟ್ ಆನ್ಸ್ ಪ್ರೌಢಶಾಲೆ ಮುಖ್ಯಸ್ಥರು ಎಲ್ಲಿದ್ದೀರಿ? ಕೈ ಎತ್ತಿ ಒಮ್ಮೆ. ಇದ್ದೀರಲ್ಲ? ಓಕೆ, ಮುಖ್ಯಸ್ಥರಿದ್ದಾರೆ. ವಿನಯ ಸರ್ ಬಿಳಿನಲೆ, ವಿನಯ್ ಸರ್ ಇದ್ದಾರೆ. ಓಕೆ, ರಾಜಾರಾಮ್ ಸರ್ ಇದ್ದಾರೆ. ಓಕೆ, ಕಸ್ತೂರಿ ಮೇಡಮ್ ಕೆಮ್ಮಿಂಜೆ, ಕಸ್ತೂರಿ ಮೇಡಮ್, ಪದ್ಮನಾಭ ಸರ್ ಮಾಯ್ದಿದೇವ್ಸ್ ಪುತ್ತೂರು, ಪದ್ಮನಾಭ ಸರ್ ಇಲ್ಲ. ಶ್ರೀಮತಿ ರಶ್ಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ್ಲ, ರಶ್ಮಿ ಮೇಡಮ್ ಬಂದಿಲ್ಲ. ಇದ್ದಾರೆ. ಓಕೆ ಇದ್ದಾರೆ. ಭರತ್ ದೈಹಿಕ ಶಿಕ್ಷಣ ಮಾರಿವಾನಿ ಆಂಗ್ಲ ಮಾಧ್ಯಮ ಇದ್ದಾರೆ. ಶ್ರೀಮತಿ ದಿವ್ಯಾ ರಾಮಕುಂಜೇಶ್ವರ ಇದ್ದಾರೆ. ಎಲ್ಲರೂ ಇದ್ದಾರೆ. ನೋಡಿ, ಉಳಿದವರು ಹೊರಗೆ ಬನ್ನಿ. ಉಳಿದ ಸ್ಪರ್ಧೆಯಲ್ಲಿ ಇಲ್ಲದ ಉಳಿದ ತಂಡದ ವ್ಯವಸ್ಥಾಪಕರಿರ್ಬೋದು ಅಥವಾ ಯಾವುದೇ ಶಿಕ್ಷಕರಿರ್ಬೋದು, ಹೊರಗೆ ಬನ್ನಿ. ಇಲ್ಲದ್ರೆ ಕೂತ್ಕೊಳ್ಬೇಕಲ್ಲಿ ಚೇರ್ ಇದೆ, ಅತ್ಯಂತ ಗೌರವಪೂರ್ವಕವಾಗಿ ಕೂತ್ಕೊಳ್ಳಿ. ನೀವು ಇಲ್ಲದ್ರೆ ಹೊರಗೆ ಬನ್ನಿ. ನೋಡಿ ಸರ್, ಅಲ್ಲಿ ಯಾರು ಅಲ್ಲಿ ಎಸೆತಗಳ ನಿರ್ಣಾಯಕರು ದಯವಿಟ್ಟು ಗಮನಿಸಿ. ಉಳಿದವರನ್ನು ಹೊರಗೆ ಕಳಿಸಿ. ರಾಜೇಶ್ ರೈ ಅವರೇ, ಉದನೆ ರಾಜೇಶ್ ರೈ, ನಿಮ್ಮಲ್ಲಿ ತುಂಬಾ ಜನ ಕಾಣ್ತಾ ಇದ್ದಾರೆ. ಸ್ಪರ್ಧಿಗಳಲ್ಲದವರನ್ನು ಹೊರಗೆ ಕಳಿಸಿ. ಹೊರಗೆ ದಯವಿಟ್ಟು ಹೊರಗೆ ಬನ್ನಿ. ಹಲೋ, 17ರ ವಯೋಮಾನದ ಬಾಲಕಿಯರ 3 ಕಿಲೋಮೀಟರ್ ವಾಕ್ಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕಿಯರ 3 ಕಿಲೋಮೀಟರ್ ವಾಕ್ಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಈ ಕಡೆ ಒಂದು ರಿಪೋರ್ಟ್ ಮಾಡಿಕೊಳ್ಳಿ. ದಯವಿಟ್ಟು ಗಮನಿಸಿ. ಉಪಹಾರ ಸೇವಿಸದಂಥ ಶಿಕ್ಷಕರು ತಕ್ಷಣ ಅಲ್ಲಿ ಮೆಟೀರಿಯಲ್ ರೂಮ್ ಹತ್ರ ಹೋಗಬೇಕು. ಆಮೇಲೆ ಅಲ್ಲಿ ಅವರು ಕೌಂಟರ್ ಕ್ಲೋಸ್ ಮಾಡ್ತಾರೆ. ಸಾಯಂಕಾಲದ ಲಘು ಉಪಹಾರ ಸೇವಿಸದಂತಹ ಕ್ರೀಡಾಂಗಣದಲ್ಲಿರುವಂತಹ ಶಿಕ್ಷಕರ ಗಮನಕ್ಕೆ. ಇಂದು ಮತ್ತು ನಾಳೆ ನಡೆಯುವಂಥ ಈ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಧನ ಸಹಾಯ ಮಾಡಿದಂತಹ ಮಹನೀಯರು ಶ್ರೀ ಶಿವಪ್ರಸಾದ್ ಇಜ್ಜಾವು, ಶ್ರೀ ರಾಜೇಶ್ ಸಂಪದ ಟ್ರೇಡರ್ಸ್ ಪುತ್ತೂರು,
ಶ್ರೀ ರಾಕೇಶ್ ರೈ ಕಡೆಂಜಿ, ಶ್ರೀ ಲಕ್ಷ್ಮಣ್ ಕರಂದ್ಲಾಜೆ, ಶ್ರೀ ವೆಂಕಟೇಶ್ ಪ್ರಸಾದ್, ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಶ್ರೀ ಪ್ರಸಾದ್ ಅಡಿಗ ಹಾಗೂ ಶ್ರೀ ಪ್ರಸಾದ್ ಪಾಣಜೆ ಇವರ ಈ ಸಹಾಯವನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇವೆ. 14ರ ವಯೋಮಾನದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. 14ರ ವಯೋಮಾನದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆ ವಿಜೇತರು ದಯವಿಟ್ಟು ವಿಜಯವೇದಿಕೆ ಬರಬೇಕು. ಮೊಹಮ್ಮದ್ ಇಶಾಮ್, ಮೊಹಮ್ಮದ್ ನಿಹಾದ್, ಶೋಹಾನ್ ಜಿಜಾನ್. ಹುಡುಗಿಯರ 3 ಕಿಲೋಮೀಟರ್ ವಾಕ್ ರೇಸ್ಗೆ ಇದು ದ್ವಿತೀಯ ಕರೆ. ಕೂಡಲೇ ಬಂದು ರಿಪೋರ್ಟ್ ಮಾಡಿಕೊಡಿ. ಮೊಹಮ್ಮದ್ ಇಶಾಮ್ 8ನೇ ತರಗತಿ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ವಿಜೇತರು. ಮೊಹಮ್ಮದ್ ಇಶಾಮ್, ಮೊಹಮ್ಮದ್ ನಿಹಾದ್, ಶೋಹಾನ್ ಜಿಜಾನ್. ಮೊಹಮ್ಮದ್ ಇಶಾಮ್ ಬಂದಿದ್ದಾನ? ಮೊಹಮ್ಮದ್ ನಿಹಾದ್? ಓಕೆ ಓಕೆ. ಪ್ರಜ್ಞಾ ಮತ್ತು ವೈಷ್ಣವಿ 3 ಕಿಲೋಮೀಟರ್ ವಾಕ್ ರೇಸ್ಗೆ ಬರಲಿಲ್ಲ. ಬೆತ್ತನಿ, ನೂಜಿಬಾಸಿಲ ಮತ್ತು ಕಡಬ. ಹದಿನಾಲ್ಕರ ವಯೋಮಾನದ 8ನೇ ತರಗತಿ ವಿಭಾಗದ ಡಿಸ್ಕಸ್ ಥ್ರೋ ಸ್ಪರ್ಧೆಗಳ ವಿಜೇತರನ್ನ ಅಭಿನಂದಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಲಲಿತಾ ಕೆ ಹಿರೇಬಂಡಾಡಿ, ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕಿ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಪುತ್ತೂರು ತಾಲೂಕಿನ ಸಂಘದ ಉಪಾಧ್ಯಕ್ಷರು ಆಗಿರತಕ್ಕಂತಹ ಶ್ರೀಮತಿ ಲಲಿತಾ ಕೆ ಹಿರೇಬಂಡಾಡಿ ಇವರು ಈ ಒಂದು ವಿಜೇತರನ್ನ ಅಭಿನಂದಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಇವರನ್ನ ಶ್ರೀಯುತ ಅಕ್ಷತಾ
ಅವರ ವಿದ್ಯಾರ್ಥಿನಿ ಶ್ರೀಮತಿ ಅಕ್ಷತಾ ಮೇಡಮ್ ಅವರು ಬರಮಾಡಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಲಲಿತಾ ಮೇಡಮ್ ರವರ ಶಿಷ್ಯೆ ಶ್ರೀಮತಿ ಅಕ್ಷತಾ ಇವರು ಈ ಒಂದು ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿಗೆ ಪಾತ್ರರಾದಂತಹ ಶ್ರೀಮತಿ ಲಲಿತಾ ಕೆ ಹಿರೇಬಂಡಾಡಿ ಶ್ರೀಮತಿಯವರು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಶ್ರೀಯುತ ಚಕ್ರಪಾಣಿಯವರ ಧರ್ಮಪತ್ನಿಯೂ ಕೂಡ ಹೌದು. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು, ಅಭಿನಂದಿಸಬೇಕು ಎಂದು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೋಡಿಕೊಂಡು ದಾಟಬೇಕು ಒಟ್ಟಿಗೆ. 8ನೇ ತರಗತಿ ವಿಭಾಗದ ಬಾಲಕರ ಚಕ್ರ ಎಸ್ತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಶೋಹಾನ್ ಜಿಜಾನ್ ಜ್ಞಾನೋದಯ ಬೆತನಿ ನೆಲ್ಯಾಡಿ ಇಲ್ಲಿಯ ವಿದ್ಯಾರ್ಥಿ 27.04 ಮೀಟರ್ ಅಷ್ಟು ದೂರ ಎಸೆದು ತೃತೀಯ ಸ್ಥಾನ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಅದೇ ರೀತಿ ಮೊಹಮ್ಮದ್ ನಿಹಾದ್ ಈಡನ್ ಗ್ಲೋಬಲ್ ಬೆಳಂದೂರು ಇಲ್ಲಿಯ ವಿದ್ಯಾರ್ಥಿ 28.17 ಮೀಟರ್ನಷ್ಟು ದೂರ ಎಸೆದು ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿ ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಮೊಹಮ್ಮದ್ ಇಶಾಮ್ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ 28.58 ಮೀಟರ್ ದೂರ ಎಸೆದು ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡು ಚಿನ್ನದ ಪದಕದೊಂದಿಗೆ ಗೌರವ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ಈ ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ಲಲಿತಾ ಮೇಡಮ್ ತಮಗೂ ಕೂಡ ಪ್ರೀತಿಯ ವಂದನೆಗಳು. ಅಖಿಲ್ ಎನ್ ಎಸ್ ಶ್ರೀರಾಮ ನೆಲ್ಯಾಡಿ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿ. ದಯವಿಟ್ಟು ನಿಮ್ಮ ಎಲಿಜಿಬಿಲಿಟಿಯನ್ನು ದಾಖಲೆ ವಿಭಾಗಕ್ಕೆ ಒಪ್ಪಿಸಬೇಕು, ನಂತರ ಮಾತ್ರ ಸರ್ಟಿಫಿಕೇಟ್ ಅನ್ನು ಬರೆಯುವಂಥದ್ದು ತಿಳ್ಕೊಳ್ಳಿ. ದಯವಿಟ್ಟು ಯಾರೇ ಪ್ರಥಮ ದ್ವಿತೀಯ ತೃತೀಯ ಬಂದರೂ ಕೂಡ ನಿಮ್ಮ ಎಲಿಜಿಬಿಲಿಟಿಯನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು. ಅಖಿಲ್ ಎನ್ ಎಸ್ ಶ್ರೀರಾಮ ನೆಲ್ಯಾಡಿಯ ವಿದ್ಯಾರ್ಥಿ ನಿಮ್ಮ ಎಲಿಜಿಬಿಲಿಟಿಯನ್ನು ದಾಖಲೆ ವಿಭಾಗಕ್ಕೆ ತಲುಪಿಸತಕ್ಕದ್ದು. ಪ್ರಾಥಮಿಕ ಶಾಲಾ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದಂತಹ ಕೌಶಿಕ್ ಪ್ರಣಮ್ ಬಿ ಅಶ್ವಿನ್ ನಿಮ್ಮನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಕೌಶಿಕ್ ಪ್ರಣಮ್ ಬಿ ಅಶ್ವಿನ್ ದಯವಿಟ್ಟು ವಿಜಯ ವೇದಿಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ನಾಲ್ಕುನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪ್ರಥಮ ಸ್ಥಾನಿ ಕೌಶಿಕ್ ಪೆರ್ಲಂಪಾಡಿ, ಪ್ರಣಮ್ ಸೈಂಟ್ ಆನ್ಸ್ ಕಡಬ, ಅಶ್ವಿನ್ ಹಳೆನೇರಂಕಿ ದಯವಿಟ್ಟು ವಿಜಯ ವೇದಿಕೆ ಬನ್ನಿ. ಶ್ರೀಮತಿ ಕವಿತಾ ಮೇಡಮ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇಲ್ಲಿಯ ಸಹ ಶಿಕ್ಷಕಿ ಕವಿತಾ ಮೇಡಮ್ ದಯವಿಟ್ಟು ವಿಜಯ ವೇದಿಕೆ ಹತ್ರ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕವಿತಾ ಮೇಡಮ್ ಒಮ್ಮೆ ದಯವಿಟ್ಟು ಬನ್ನಿ. ಕೌಶಿಕ್ ದಯವಿಟ್ಟು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ನಮ್ಮಲ್ಲಿ ಶಿಕ್ಷಣ ಸಂಯೋಜಕರು ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೌಶಿಕ್ ಶ್ರೀಯುತ ಹರಿಪ್ರಸಾದ್ ಸರ್ ಅವರನ್ನ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾಲ್ಕುನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ವಿಜೇತರನ್ನು ಗೌರವಿಸಲಿಕ್ಕಿದ್ದಾರೆ ಶಿಕ್ಷಣ ಸಂಯೋಜಕರಾಗಿರತಕ್ಕಂತಹ
ನಮ್ಮ ECO ಶಿಕ್ಷಣ ಸಂಯೋಜಕರಾಗಿರತಕ್ಕಂಥ ಶ್ರೀಯುತ ಹರಿಪ್ರಸಾದ್ ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಅಶ್ವಿನ್, ಗವರ್ಮೆಂಟ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಹಳೆನೇರಂಕಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ, ದಯವಿಟ್ಟು ನೀನು ಮೇಲೆ ಬಾ. ದ್ವಿತೀಯ ಸ್ಥಾನಿ ಪ್ರಣಮ್ ಬಿ, ಸೈಂಟ್ ಆನ್ಸ್ ಕಡಬ ಇಲ್ಲಿಯ ವಿದ್ಯಾರ್ಥಿ ಪ್ರಣಮ್ ಬಿ, ಬೆಳ್ಳಿಯ ಪದಕದೊಂದಿಗೆ ಗೌರವ, ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತ ಕೌಶಿಕ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿ, ಚಿನ್ನದ ಪದಕದೊಂದಿಗೆ ಗೌರವ. ಚಪ್ಪಾಳೆ ತಟ್ಟಿ ಅವರನ್ನ ಗೌರವಿಸಬೇಕು ಮಕ್ಕಳೇ, ನೀವೆಲ್ಲ ಆರಾಮದಲ್ಲಿ ಕೂತಿದ್ದೀರಿ ನೋಡಿ, ಚಪ್ಪಾಳೆ ತಟ್ಟಿ ನೋಡ. 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನ ಗೌರವಿಸ್ತಾ ಇದ್ದೇವೆ. ಅಥ್ಲೇಟ್ಸ್ ಅಟೆನ್ಷನ್, ಸಲ್ಯೂಟ್. ಈ ಮಧ್ಯೆ ನಮ್ಮ ಜೊತೆ ಆರ್ಡರ್ ಜಾವಲಿನ್ ಥ್ರೋ ಸ್ಪರ್ಧೆಯಲ್ಲಿ ಕವಿತಾ ಮೇಡಮ್, ತಮಗೆ ವಂದನೆಗಳು. ಒಮ್ಮೆ ಬನ್ನಿ. ಎಂಟನೇ ತರಗತಿ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಧನುಷ್ PD, ನಿಧೀಶ್, ಅನುಷ್ BC. ದಯವಿಟ್ಟು ವಿಜಯ ವೇದಿಕೆ ಬರಬೇಕು, ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಈ ಮಧ್ಯೆ ಜಾವಲಿನ್ ಥ್ರೋ 17ರ ವಯೋಮಾನದ ಗರ್ಲ್ಸ್ ಜಾವಲಿನ್ ಥ್ರೋ, ಅಲ್ಲಿ ಜಾವಲಿನ್ ಸ್ಪರ್ಧೆಯ ವಾಲಂಟಿಯರ್ಸ್, ಸ್ವಯಂ ಸೇವಕರು ಜಾವಲಿನ್ ಅನ್ನ ಕೊಂಡೋಗಬೇಕು, ಸ್ವಯಂ ಸೇವಕರು ಹೋಗಬೇಕು ಮತ್ತು ಅಫಿಷಿಯಲ್ ದಯವಿಟ್ಟು ಕೂಡಲೇ ತೆರಳಬೇಕು. ನಮ್ಮ ಸಮಯ ಈಗಾಗಲೇ 4:35 ಆಗಿದೆ. ಜಾವಲಿನ್ ಸ್ಪರ್ಧೆ ಇನ್ನು ಪ್ರಾರಂಭ ಆಗಬೇಕು. 17ರ ವಯೋಮಾನದ ಜಾವಲಿನ್ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ನಿರ್ಣಾಯಕರು, ಸ್ವಯಂ ಸೇವಕರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕರ ಜಾವಲಿನ್ ಸ್ಪರ್ಧೆಯಲ್ಲಿ ಈಗಾಗಲೇ ಸ್ಪರ್ಧೆಗಳು ನಡೆದಿದೆ. ದಯವಿಟ್ಟು ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. 8ನೇ ತರಗತಿ ಬಾಲಕರ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಧನುಷ್ PD, ನಿಧೀಶ್, ಅನುಷ್ BC. ಎಲ್ಲಿದ್ದೀರಾ? ಧನುಷ್ PD, ನಿಧೀಶ್, ಅನುಷ್ BC. ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತ ಹೇಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇಲ್ಲಿಯ ಸಹ ಶಿಕ್ಷಕರು ಪ್ರೌಢಶಾಲಾ ವಿಭಾಗ ಶ್ರೀಮತಿ ಕವಿತಾ ಮೇಡಮ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ಅನೇಕ ತರಬೇತಿ ಕಾರ್ಯಕ್ರಮಗಳಲ್ಲಿ ತನ್ನದಾಗಿಸಿಕೊಂಡು ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಶ್ರೀಮತಿ ಕವಿತಾ ಮೇಡಮ್ ರವರು ಈ ಒಂದು ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುರಳೀಕೃಷ್ಣ ಸರ್ ಇವರನ್ನ ವಿಜಯ ವೇದಿಕೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಕವಿತಾ ಮೇಡಮ್ ಅವರನ್ನ ಶ್ರೀ ಮುರಳೀಕೃಷ್ಣ ಸರ್ ವಿಜಯ ವೇದಿಕೆಗೆ ಆಹ್ವಾನಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
8ನೇ ತರಗತಿ ವಿಭಾಗದಲ್ಲಿ 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನಿ ಅನುಷ್ ಬಿಸಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕರ ಇಲ್ಲಿಯ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ. ಕಂಚಿನ ಪದಕದೊಂದಿಗೆ ಗೌರವ. ನಿತೀಶ್ ಜ್ಞಾನೋದಯ ಬೆತನಿ ನೆಲ್ಯಾಡಿ ಬೆಳ್ಳಿಯ ಪದಕದೊಂದಿಗೆ ಗೌರವ. ನಿತೀಶ್ ಜ್ಞಾನೋದಯ ಬೆತನಿ ನೆಲ್ಯಾಡಿ. ಪ್ರಥಮ ಸ್ಥಾನ ತಂದಾಗಿಸಿಕೊಂಡಂತಹ ಧನುಷ್ ಪಿಡಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಪ್ರಥಮ ಸ್ಥಾನ, ಚಿನ್ನದ ಪದಕದೊಂದಿಗೆ ಗೌರವ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹುಶಃ ನಾನು ಈ ಮಾತನ್ನು ಹೇಳದಿದ್ದರೆ ತಪ್ಪಾಗ್ತದೆ. ಬಹುಶಃ 5 ವಲಯಗಳಿಂದ ಬಂದಿರತಕ್ಕಂಥ ಎಲ್ಲ ದಾಖಲೆಗಳನ್ನು ಬಹಳ ಕ್ಲಪ್ತ ಸಮಯದಲ್ಲಿ ನಮಗೆ ದಾಖಲೆಗಳನ್ನು ಅದನ್ನು ಕಂಪ್ಯೂಟರಲ್ಲಿ ಕ್ರೋಢೀಕರಣ ಮಾಡಿ ಇಷ್ಟು ಸುಂದರವಾದಂತಹ ಒಂದು ಸ್ಪರ್ಧೆ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸಹಕಾರ ನೀಡಿದಂಥವರು ಆತಿಥ್ಯ ವಿದ್ಯಾಸಂಸ್ಥೆಯ ಸಾಂದೀಪನಿ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ. ತಪ್ಪು ತಿಳ್ಕೊಳ್ಬೇಡಿ, ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲರ ಅಳಿಲು ಸೇವೆ ಇದೆ. ಆದರೆ ಕಂಪ್ಯೂಟರ್ ಅನ್ನ ಕೆಲಸಗಳನ್ನು ಮಾಡಿದಂಥವರು ದಾಖಲೆ ವಿಭಾಗದಲ್ಲಿ ಶ್ರೀಮತಿ ಸ್ಮಿತಾ ಕೆ ಮತ್ತು ನಯನಾ KS. ದೊಡ್ಡ ಚಪ್ಪಾಳೆ ಕೊಡಿ ಮಕ್ಕಳೇ, ನೋಡಿ ಅಲ್ಲಿ ದೊಡ್ಡ ಚಪ್ಪಾಳೆ. ಸ್ಮಿತಾ ಮೇಡಮ್ ಮತ್ತು ನಯನಾ KS ರವರು ಈ 1500 ವಿದ್ಯಾರ್ಥಿಗಳನ್ನು ಕೂಡ ದಾಖಲೆಯಲ್ಲಿ ಅದನ್ನ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಆ ಕಂಪ್ಯೂಟರಲ್ಲಿ ದಾಖಲೀಕರಿಸಿಕೊಂಡು ನಮಗೆ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದ್ದಾರೆ. ಶ್ರೀಮತಿ ಸ್ಮಿತಾ ಕೆ ಮತ್ತು ನಯನಾ KS ರವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹದಿನೇಳರ ವಯೋಮಾನದ ಬಾಲಕಿಯರ ಗುಂಡೆಸ್ದ ಸ್ಪರ್ಧೆಯ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕಿಯರ ಗುಂಡೆಸ್ದ ಸ್ಪರ್ಧೆಗೆ ಶ್ರೀಯುತ ಕೃಷ್ಣ ಪ್ರಸಾದ್ ಸರ್ ಅವರು, ಶ್ರೀಯುತ ಕೃಷ್ಣ ಪ್ರಸಾದ್ ರವರು ಎಲ್ಲಿದ್ದೀರಿ? ಒಮ್ಮೆ ಬನ್ನಿ. ಬಿಸಿ ಇದ್ದಾರಾ? ಕೃಷ್ಣ ಪ್ರಸಾದ್ ರವರು ಲ್ಯಾಬ್ಸ್ ಅಲ್ಲಿದ್ದಾರೆ. ಲ್ಯಾಬ್ಸ್ ಕೋರ ಕೃಷ್ಣ ಪ್ರಸಾದ್ ಸರ್. ತನುಶ್ರೀ ರೈ, ನಂದನಾ ಎನ್ ನಾಯರ್, ಆಯುಷತ್ ಜಸೀನಾ. ಬಹುಶಃ ಈ ಒಂದು ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತೇಳಿ. ಎಲ್ಲಿದ್ದೀರಿ ಮಕ್ಕಳೇ? ತನುಶ್ರೀ, ತನುಶ್ರೀ ಎಲ್ಲಿದ್ದೀರಿ? ನಂದನಾ ಎನ್ ನಾಯರ್, ಆಯುಷತ್ ಜಸೀನಾ, ತನುಶ್ರೀ ರೈ, ಪ್ರತಿಭಾ ಪಟ್ಟೆ, ನಂದನಾ ಎನ್ ನಾಯರ್ ಸೈಂಟ್ ಆನ್ಸ್ ಕಡಬ, ಆಯುಷತ್ ಜಸೀನಾ ಮೌಂಟನ್ ವ್ಯೂ ಸಾಲ್ಮಾರ. ಈ ವಿದ್ಯಾರ್ಥಿಗಳನ್ನ ಗೌರವಿಸಲಿಕ್ಕಿದ್ದಾರೆ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಜಯಮಾಲಾ ಮೇಡಮ್ ಅವರು. ಮಗದೊಮ್ಮೆ ಅವರನ್ನ ಅಭಿನಂದಿಸಬೇಕು. ತನುಶ್ರೀ ರೈ, ನಂದನಾ ಎನ್ ನಾಯರ್, ಆಯುಷತ್ ಜಸೀನಾ. ನೋಡಿ, ಎಸೆತಗಳ ವಿಭಾಗದಲ್ಲಿ ಅಲ್ಲಿ ಜಾವಲಿನ್ ಥ್ರೋ ವಾಲಂಟಿಯರ್ಸ್ ಮೇಡಮ್, ಜಾವಲಿನ್ ಥ್ರೋ ವಾಲಂಟಿಯರ್ಸ್ ಅನ್ನು ಕಳಿಸಿ ಅಲ್ಲಿ ಎಸೆತಗಳ ವಿಭಾಗದಲ್ಲಿ ಅಲ್ಲಿ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಮೆಜರಿಂಗ್ ಟೇಪ್ ಮತ್ತು ಜಾವಲಿನ್ ಥ್ರೋ. ತನುಶ್ರೀ ಬಂದ್ರ, ನಂದನಾ ಎನ್ ನಾಯರ್, ಆಯುಷತ್ ಜಸೀನಾ. ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತ ಹೇಳಿ ನಾನು ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು, ಸಂಸ್ಥೆಯ ಮುಖ್ಯಸ್ಥರು
ಜಯಮಾಲಾ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಬಹುಶಃ ಒಂದು ಮಾತನ್ನು ಹೇಳಬೇಕು. ನಿನ್ನೆ ರಾತ್ರಿ 7 ಗಂಟೆ ತನಕ ಕೂಡ ಮೇಡಮ್ ಇಲ್ಲಿ ಕ್ರೀಡಾಂಗಣದಲ್ಲಿ ನಮ್ಮ ದೈಹಿಕ ಜೊತೆಯಾಗಿದ್ದು ಜೊತೆಯಾಗಿದ್ದು ಪೇಂಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನನಗೆ ಬಹಳ ಖುಷಿಯಾಗಿದೆ. ಯಾವ ಸಂಸ್ಥೆ ಮುಖ್ಯಸ್ಥರು ಈ ರೀತಿ ಕೆಲಸ ಮಾಡಿರಲಿಕ್ಕಿಲ್ಲ. ಅವರು, ಅವರ ಮಗಳು, ಅವರ ಬಹುಶಃ ಎಲ್ಲ ದೈಹಿಕ ಶಿಕ್ಷಕರು ಒಟ್ಟಿಗೆ ಸೇರಿಕೊಂಡು ಒಂದು ಅತ್ಯಂತ ಪ್ರೀತಿಯಿಂದ ಆ ಕೆಲಸವನ್ನು ಮಾಡಿದ್ದಾರೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಆಯುಷ್ಯತ್ ಜಸೀನಾ ಮೌಂಟನ್ ವ್ಯೂ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು 9.28 ದೂರ ಎಸೆದು ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಕಂಚಿನ ಪದಕದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ನಂದನ ಎ ನಾಯರ್ ಸೈಂಟ್ ಆನ್ಸ್ ಕಡಬ 9.29 ಮೀಟರ್ ಎಸೆದು ದ್ವಿತೀಯ ಸ್ಥಾನವನ್ನು. ಪ್ರಥಮ ಸ್ಥಾನಿ ತನುಶ್ರೀ ರೈ ರಾಷ್ಟ್ರಮಟ್ಟದ ಕ್ರೀಡಾಪಟು, ಕಳೆದ ವರ್ಷ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂತಹ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಇಲ್ಲಿಯ ವಿದ್ಯಾರ್ಥಿನಿ 11.55 ಮೀಟರ್ ದೂರ ಎಸೆದು ಬಹುಶಃ ಈ ಕೂಟದ ದಾಖಲೆಯನ್ನು ಕೂಡ ಮಾಡಿದಂತಹ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ನಮ್ಮ ಮೋಹನಪ್ಪ ಸರ್ ಒಮ್ಮೆ ಹೋಗಿ ಅವರೊಟ್ಟಿಗೆ. ಮೋಹನಪ್ಪ ಸರ್ ಅವರ ತರಬೇತಿಯಿಂದ ನಮ್ಮ ರಾಷ್ಟ್ರಮಟ್ಟದ ಹೆಮ್ಮೆಯ ಕ್ರೀಡಾಪಟು ತನುಶ್ರೀ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. 3 ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು. ನೋಡಿ, ದಯವಿಟ್ಟು ರಿಲೇ ಫೈನಲ್ ಹಂತಕ್ಕೆ ತಲುಪಿದೆ. ಈ ಮಧ್ಯೆ ಅಲ್ಲಿ ಶಾರ್ಟ್ ಪುಟ್, ಡಿಸ್ಕಸ್ ಮತ್ತು ಜಾವಲಿನ್ ಎಲ್ಲ ಸ್ಪರ್ಧೆಗಳು ನಡೀತಾ ಇದೆ. ಫೀಲ್ಡ್ ಇವೆಂಟ್. ಸರಿ, ರಿಲೇ ಸ್ವಲ್ಪ ಲೇಟ್ ಮಾಡಿ. ಯಾಕೆಂತ ಹೇಳಿದ್ರೆ ಅಲ್ಲ, ಲೇಟ್ ಅಲ್ಲ, ಅಲ್ಲಿ ಆಗ್ತಾ ಇದೆ ಸಿದ್ಧತೆಗಳು. ಶ್ರೀಯುತ ರಾಕೇಶ್ ರೈ ಅವರು ನಮ್ಮ ಜೊತೆ ಒಂದಿಷ್ಟು ಟೈಮ್ ಇರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಆಯುಷ್ಯತ್ ಡಿಸ್ಕಸ್ ಥ್ರೋ 17ರ ವಯೋಮಾನದ ಬಾಲಕಿಯರ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಆಯುಷ್ಯತ್ ಜಸೀನಾ ಸಾಲ್ಮಾರ, ಚಂದನ ಕೆವಿ ಸೈಂಟ್ ಜಾರ್ಜ್ ನೆಲ್ಯಾಡಿ, ಯಜ್ಞಶ್ರೀ ಹಿರೇಬಂಡಾಡಿ ದಯವಿಟ್ಟು ನಮ್ಮ ಜೊತೆ ಸೇರಿಕೊಳ್ಬೇಕು. ತಮ್ಮನ್ನ ಅಭಿನಂದಿಸಲಿಕ್ಕಿದ್ದೇವೆ. ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ರಿಲೇ ಸ್ಪರ್ಧೆ ಫೈನಲ್ಗೆ ನಿಮ್ಮನ್ನ ಕರೆಯನ್ನು ಕೊಡ್ತಾ ಇದ್ದೇವೆ. ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ರಿಲೇ ಸ್ಪರ್ಧೆ ಫೈನಲ್ ಸ್ಪರ್ಧೆಗೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಆಯುಷ್ಯತ್ ಜಸೀನಾ, ಚಂದನ ಕೆವಿ, ಯಜ್ಞಶ್ರೀ ದಯವಿಟ್ಟು ಬನ್ನಿ. ನೋಡಿ, ಟ್ರ್ಯಾಕ್ ವಾಲಂಟಿಯರ್ಸ್ ಸ್ವಯಂ ಸೇವಕರು, ಟ್ರ್ಯಾಕಿನ ವಾಲಂಟಿಯರ್ ಸ್ವಯಂ ಸೇವಕರು ದಯವಿಟ್ಟು ಒಂದು 10 ಜನ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ತೆರಳಬೇಕು. ಅಲ್ಲಿ ಮಂಜುನಾಥ್ ಸರ್ ಅವರನ್ನ ಭೇಟಿ ಆಗಬೇಕು. ಯಾರೆಲ್ಲ ವಾಲಂಟಿಯರ್ಸ್ ಇದ್ದೀರಿ, ಸುಸ್ತಾದ್ರ ನೀವು, ಇನ್ನು ನಾಳೆ ಕೂಡ ಸ್ಪರ್ಧೆ ಇದೆ. 17ರ ವಯೋಮಾನದ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಈಗಾಗಲೇ ಕ್ವಾಲಿಫೈಡ್ ಆದವರು GPUC ಕಾಣಿಯೂರು, ಸೈಂಟ್ ಫಿಲೋಮಿನಾ ಪುತ್ತೂರು, VMS ತೆಂಕಿಲ, ಸೈಂಟ್ ಆನ್ಸ್ ಕಡಬ, ಶ್ರೀರಾಮ ನೆಲ್ಯಾಡಿ, ಜ್ಞಾನೋದಯ ಬೆತ್ತನೆ ನೆಲ್ಯಾಡಿ, GHS ಕಡಬ, ಪಂಚಲಿಂಗೇಶ್ವರ ಈಶ್ವರಮಂಗಲ. ದಯವಿಟ್ಟು ಸ್ಪರ್ಧಿಗಳು ಕೂಡಲೇ ನೀವು ಹೆಸರನ್ನ ಅಲ್ಲಿ ನೋಂದಣಿ ವಿಭಾಗದಲ್ಲಿ
ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಂಡು ಕೂಡಲೇ ನೀವು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು. ಈ ಮಧ್ಯೆ 17ರ ವಯೋಮಾನದ ಬಾಲಕಿಯರ ವಿಜೇತರನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವರನ್ನು ಅಭಿನಂದಿಸಲಿಕ್ಕಿದ್ದಾರೆ ಶ್ರೀಯುತ ರಾಕೇಶ್ ರೈ ಕೆಡಂಜಿ. ಈ ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ರಾಕೇಶ್ ರೈ ಕೆಡಂಜಿ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ರಾಕೇಶ್ ರೈ ಕೆಡಂಜಿ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಈ ಸಂಸ್ಥೆಯ ನಮ್ಮ ಸಂಸ್ಥೆ ಎರಡೂ ಉಭಯ ಸಂಸ್ಥೆಗಳಲ್ಲಿ ಕೂಡ ನಮಗೆ ಸಹಕಾರ ನೀಡಿ ನಮ್ಮ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯ ಮಟ್ಟದ ಅತ್ಯುತ್ತಮ ಅಥ್ಲೀಟ್ ಕೂಡ ಹೌದು. ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ನಡೆಸತಕ್ಕಂಥ ರಾಜ್ಯ ಮಟ್ಟದ ಅತ್ಯುತ್ತಮ ಏಕಪಾತ್ರ ಅಭಿನಯ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ನಮ್ಮ ಹೆಮ್ಮೆಯ ಕ್ರೀಡಾಪಟು ಕೂಡ ಹೌದು. ಬಹುಶಃ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಒಬ್ಬ ರಾಷ್ಟ್ರೀಯ ರಾಜಕೀಯ ಪಕ್ಷದಲ್ಲಿ ಕೂಡ ತಾಲೂಕು ಹಂತದ ಒಂದು ಜಿಲ್ಲಾ ಹಂತದ ಪದಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ರಾಕೇಶ್ ರೈ ಕೆಡಂಜಿ ಅವರು ಇವತ್ತು ಈ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕಿದ್ದಾರೆ. ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಯಜ್ಞಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಇಲ್ಲಿಯ ವಿದ್ಯಾರ್ಥಿ 20.27 ಮೀಟರ್ ದೂರ ಎಸೆದು ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಕಂಚಿನ ಪದಕದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಚಂದನಾ ಕೆವಿ ಸೈಂಟ್ ಜಾರ್ಜ್ ಆಂಗ್ಲ ಮಾಧ್ಯಮ ಶಾಲೆ ನೆಲ್ಯಾಡಿ. ಇವರು 22.04 ಮೀಟರ್ ದೂರ ಎಸೆದು ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಆಯುಷ್ಯತ್ ಜಸೀನಾ ಸಾಲ್ಮಾರ ಪ್ರೌಢಶಾಲೆ ಸಾಲ್ಮಾರ 24.14 ಮೀಟರ್ ದೂರ ಎಸೆದು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಕೇಶ್ ಸರ್. ನೋಡಿ, ಈಗಾಗಲೇ ನಿಮಗೆ ತಿಳಿಸಿದ್ದೇವೆ. ನೋಡಿ, 17ರ ವಯೋಮಾನದ ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಕ್ವಾಲಿಫೈಡ್ ಆದವರು ನೋಡಿ. ಬ್ಯಾಂಡ್ ಸೆಟ್ನವರು ಶಬ್ದ ಮಾಡಬೇಡಿ. 17ರ ವಯೋಮಾನದ ಬಾಲಕಿಯರ ರಿಲೇ ಸ್ಪರ್ಧೆಗೆ ಕ್ವಾಲಿಫೈಡ್ ಶ್ರೀರಾಮ ನೆಲ್ಯಾಡಿ, ನೆಟ್ಟಣಿಗೆ ಮುಡ್ನೂರು, VMS ತೆಂಕಿಲ, ಸೈಂಟ್ ಆನ್ಸ್ ಕಡಬ, GHS ಕಡಬ, ವಿವೇಕಾನಂದ ತೆಂಕಿಲ, ಸೈಂಟ್ ಜಾರ್ಜ್ ನೆಲ್ಯಾಡಿ, GHS ಸವಣೂರು. ಇಷ್ಟು ವಿದ್ಯಾರ್ಥಿಗಳು 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಕ್ವಾಲಿಫೈಡ್. ಕೂಡಲೇ ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಬಾಲಕರ ವಿಭಾಗದಲ್ಲಿ GPUC ಕಾಣಿಯೂರು, ಸೈಂಟ್ ಫಿಲೋಮಿನಾ ಪುತ್ತೂರು, VMS ತೆಂಕಿಲ, ಸೈಂಟ್ ಆನ್ಸ್ ಕಡಬ, ಶ್ರೀರಾಮ ನೆಲ್ಯಾಡಿ, ಜ್ಞಾನೋದಯ ಬೆತನಿ ನೆಲ್ಯಾಡಿ, GHS ಕಡಬ, ಪಂಚಲಿಂಗೇಶ್ವರ ಈಶ್ವರಮಂಗಲ. ಈ ಇಷ್ಟು ತಂಡಗಳು ಕೂಡಲೇ ನೀವು ರಿಪೋರ್ಟ್ ಮಾಡಿಕೊಳ್ಳಿ. ಅಲ್ಲ ಬಂದಿದ್ದಾರೆ ಸರ್, ನೋಡಿ ಅಲ್ಲಿ ಕಾಲ್ ರೂಮ್ ಅಲ್ಲಿ ರೆಡಿ ಇದ್ದಾರಲ್ಲ. ಅಲ್ಲ, ಯಾರು ತಡವಾಗಿ ಬಂದ ನೋಡಿ, ಸ್ಟಾನಿ ಅವರೇ, ಇನ್ನೂ ತಡವಾಗಿ ಬಂದ್ರೆ ನೀವು ಅವರನ್ನು ತಗೊಳ್ಬೇಡಿ, ಬಿಡಿ ಅವರನ್ನ. ಅಷ್ಟು ಅಸಡ್ಡೆ ಯಾಕೆ, ಬಿಡಿ, ಕೈ ಬಿಡಿ ಅವರನ್ನ.
ವಾಕ್ ಮಾಡಿ, ಟೈಮ್ ಮಾಡಬೇಡಿ ಅಲ್ಲಿ. ನಿಮಗೆ ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, 3 ಸಲ ಕಾಲ್ ಕೊಟ್ಟಿದ್ದೇವೆ, ಕೂಡಲೇ ಹೋಗಬೇಕು, ಯಾಕೆ ಕಾಯಬೇಕು? ಕೈ ಬಿಡಿ ಅವರನ್ನ, ಇಲ್ಲಾಂದ್ರೆ ವಾಕ್ ಮಾಡಬೇಕು, ಈಗಲೇ ಸ್ಟಾರ್ಟ್ ಮಾಡಬೇಕು. ನಮ್ಮ ಸ್ಪರ್ಧಿಗಳಿಗೆ ಏನು ನೀವು ಇಂಟರ್ನ್ಯಾಷನಲ್ ಅಥ್ಲೆಟ್ ಅಂತ ಭಾವಿಸ್ಕೊಂಡಿದ್ದೀರಿ ನೀವು. ಒಂದ್ಸಲ ಕರೆದ್ರೆ ಗೊತ್ತಾಗಲ್ವಾ ನಿಮಗೆ? ನೋಡಿ, 17ರ ವಯೋಮಾನದ ಉದ್ದ ಜಿಗಿತ ಸ್ಪರ್ಧೆಯ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಧನ್ಯಾಕೆ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ, ಪುಣ್ಯಶ್ರೀ ಶ್ರೀರಾಮ ನೆಲ್ಯಾಡಿ, ಶ್ರುತಿ ಈಶ್ವರಮಂಗಳ ಆಂಗ್ಲ ಮಾಧ್ಯಮ ಶಾಲೆ, ಶ್ರುತಿ ಈಶ್ವರಮಂಗಳ ಆಂಗ್ಲ ಮಾಧ್ಯಮ ಶಾಲೆ, ದಯವಿಟ್ಟು ಬನ್ನಿ. ಸೃಷ್ಟಿ, ಓಕೆ, ಸೃಷ್ಟಿ ಈಶ್ವರಮಂಗಳ ಆಂಗ್ಲ ಮಾಧ್ಯಮ ಶಾಲೆ. ಧನ್ಯಾಕೆ, ಧನ್ಯ ಎಲ್ಲಿದೆ? ಆ ಕಡೆ ಹೋಗು. ಧನ್ಯ, ಪುಣ್ಯಶ್ರೀ, ಸೃಷ್ಟಿ ಹೋಗಿ. ಎಲ್ಲಿದ್ದಾಳೆ? ಸ್ಟಾರ್ಟ್ ಆಗಲಿಲ್ಲಲ್ಲ, ಬಂದಲ್ಲ? ಈ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕಿದ್ದಾರೆ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಹಿರಿಯ ಶಿಕ್ಷಕಿ ಶ್ವೇತಾ ಮೇಡಮ್ ರವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 17ರ ವಯೋಮಾನದ ಬಾಲಕಿಯರ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ವಿಜೇತರನ್ನು ಗೌರವಿಸ್ತಾ ಇದ್ದಾರೆ. ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ವೇತಾ ಮೇಡಮ್ ಅವರನ್ನು ಗೌರವಿಸ್ತಾ ಇದ್ದಾರೆ. ಸೃಷ್ಟಿ ಈಶ್ವರಮಂಗಲ ಆಂಗ್ಲ ಮಾಧ್ಯಮ ಶಾಲೆಯ ಸೃಷ್ಟಿ ಈಶ್ವರಮಂಗಲ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ತೃತೀಯ ಸ್ಥಾನವನ್ನು ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ತನ್ನದಾಗಿಸಿಕೊಂಡಿದ್ದಾರೆ. 4.36 ದೂರ ಜಿಗಿದು ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಪುಣ್ಯಶ್ರೀ ಶ್ರೀರಾಮಕುಂಜೇಶ್ವರ ಶ್ರೀರಾಮ ನೆಲ್ಯಾಡಿ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ 4.35 ಮೀಟರ್ ದೂರ ಜಿಗಿದು ಬೆಳ್ಳಿಯ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಪ್ರಥಮ ಸ್ಥಾನಿ ಧನ್ಯಾಕೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ 4.55 ಮೀಟರ್ ದೂರ ಜಿಗಿದು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇವರಿಗೆ ಪ್ರಶಸ್ತಿ ಪತ್ರ ಮತ್ತು ಚಿನ್ನದ ಪದಕದೊಂದಿಗೆ ಗೌರವ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೇಡಮ್. Under 14 girls discuss throw winners Shrita DB St. Mary's Uppinangadi, Pratiksha GHS Herebandadi, Niriksha Sri Gopalakrishna Bilinele High School Bilinele Vidya Vedikete ಬರಬೇಕು. ಸೈಂಟ್ ಜಾರ್ಜ್ ನೆಲ್ಲಿಯಾಡಿ ಮತ್ತು GHPS ನೆಟ್ಟಣಿಗೆ ಮುಟ್ನೂರು ತಂಡಗಳು ರಿಲೇ ಕಾಲ್ ರೂಮಿಗೆ ಬರಬೇಕಲ್ಲ. ಕಾಲ್ ರೂಮಿಗೆ ಸಿದ್ಧಲಿಂಗ ಸರಿ, ಕಾಲ್ ರೂಮಿಗೆ ಬರಬೇಕು. ಟೀಮ್ ಇಲ್ಲದಿದ್ದರೆ ಆದಷ್ಟು ಬೇಗ ಹೇಳಬೇಕು. ನಿಟ್ಟಣಿಗೆ ಮುಟ್ನೂರು ಮತ್ತು ಇನ್ನೊಂದು ಯಾವುದು
ಸೈಂಟ್ ಜಾರ್ಜ್ ನೆಲ್ಯಾಡಿ, ಸೈಂಟ್ ಜಾರ್ಜ್ ನೆಲ್ಯಾಡಿ ಬಾಲಕಿಯರ ಟೀಮ್ ಇದೆ, ಗರ್ಲ್ಸ್ ಟೀಮ್ ನೆಟ್ ರನ್ನಿಂಗ್ಗೆ 300. ಜಯಪ್ರಕಾಶ್ ಸರಿ ಸರಿ ಇಲ್ಲ ಸರಿ. ಸೈಂಟ್ ಜಾರ್ಜ್ ನೆಲ್ಯಾಡಿ ಇದ್ದೀರಾ ಹುಡುಗಿಯರು? ಅಂಡರ್ 17 ಗರ್ಲ್ಸ್ ಇದ್ರೆ ಬನ್ನಿ. ರಾಕೇಶ್ ರೈ ಅವರೇ, ಈ ಬೆಳಗ್ಗಿನಿಂದ ನೋಡ್ತಾ ಇದ್ದೆ ನಾವು ಮೋಡ ಕವಿದ ವಾತಾವರಣ ಇದೆ, ಆದರೆ ಬಹಳ ಸುಂದರವಾಗಿ ಕ್ರೀಡಾಕೂಟ ನಡೀತಾ ಇದೆ. ಪ್ರಕೃತಿ ಖಂಡಿತ ನಮ್ಮ ಜೊತೆಗಿದೆ. ನಾಳೆ ಕೂಡ ಅತ್ಯಂತ ಅದ್ಭುತವಾಗಿ ಕ್ರೀಡಾಕೂಟ ನಡೀಲಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ರಿಲೇ ತಂಡಗಳು ಅಂಡರ್ 14 ಗರ್ಲ್ಸ್ ಡಿಸ್ಕಸ್ ಥ್ರೋ ವಿನ್ನರ್ಸ್ ಶ್ರುತಾ ಡಿಎಸ್ ಸೈಂಟ್ ಮೇರೀಸ್ ಉಪ್ಪಿನಂಗಡಿ, ಪ್ರತೀಕ್ಷಾ GSS ಹಿರಬಂಡಾಡಿ, ನಿರೀಕ್ಷಾ ಗೋಪಾಲಕೃಷ್ಣ ಹೈಸ್ಕೂಲ್ ಬಿಲಿನೆಲೆ. ಇದ್ದೀರಾ? ಎಸ್ ಬಂದಿದ್ದಾರೆ ಸರ್. ರಾಕೇಶ್ ರೈ ಅವರು ಆಯ್ತಾ? ಸರಿ, ಸಂಚಾಲಕರು ಹೋಗಿ ಸರ್. ಪ್ರಮೀಳಾ ಮೇಡಮ್ ಇದ್ದಾರೆ, ಹಿರಿಯ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಹಲೋ, ಇದ್ದೀರಾ ಶ್ರುತಾ? ಎಸ್. ಪ್ರತೀಕ್ಷಾ ಬರಲಿಲ್ಲ. ಪ್ರತೀಕ್ಷಾ GSS ಹಿರಬಂಡಾಡಿ, ಆದಷ್ಟು ಬೇಗ ಬನ್ನಿ. ಪ್ರತೀಕ್ಷಾ ಇದ್ದೀರಾ? ಪ್ರತೀಕ್ಷಾ ಎಲ್ಲಿದ್ದೀರಿ? ಹಿರೇಬಂಡಾಡಿಯ ಹುಡುಗಿ. ಎಸ್, ಬರ್ತಾ ಇದ್ದಾರೆ. ನಿರೀಕ್ಷಾ ನಮ್ಮ ಜೊತೆಗಿದ್ದಾರೆ ಈಗಾಗಲೇ. ಪ್ರತೀಕ್ಷಾ ನೀವು ಸೇರಿಕೊಳ್ಬೇಕು, ನಿಮ್ಮನ್ನು ಹರಸಲಿಕ್ಕೆ ಬರ್ತಾ ಇದ್ದಾರೆ. ಪ್ರಮೀಳಾ ಮೇಡಮ್ ನಮ್ಮ ಸಂಸ್ಥೆಯ ಶಿಕ್ಷಕಿ, ಕಳೆದ ಹಲವು ದಿನಗಳಿಂದ ಈ ಕ್ರೀಡೆ ಯಶಸ್ಸಿನಲ್ಲಿ ದುಡಿದವರು. ಕ್ರೀಡೆ ಯಶಸ್ವಿಯಾಗಬೇಕಾದ್ರೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ದುಡಿಬೇಕಾಗ್ತದೆ. ಎಲ್ಲ ಸೇರಿ ಕೆಲಸವನ್ನು ಮಾಡಿದರೆ ಮಾತ್ರ ಈ ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಮುಖ್ಯ ಗುರುಗಳ ಜೊತೆಯಲ್ಲಿ, ಸಂಚಾಲಕರ ಜೊತೆಯಲ್ಲಿ ಎಲ್ಲ ಶಿಕ್ಷಕ ವೃಂದ ಇದೆ. ಹಾಗೆ ಅನೇಕ ಮಕ್ಕಳು ಕೆಲವು ದಿನಗಳಿಂದ ಸ್ವಯಂ ಸೇವಕರಾಗಿ ಮತ್ತು ಈ ಕ್ರೀಡಾಂಗಣದ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನೆನಪಿಸಿಕೊಳ್ತಾ ಶುಭ ಹಾರೈಸ್ತಾ ಇದ್ದೇವೆ. ತಾಲೂಕು ಮುಗಿತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ನೀವು ಯಶಸ್ವಿ ಆಗಬೇಕು ಅಂತ ಹಾರೈಕೆಯೊಂದಿಗೆ ನಾವೆಲ್ಲರೂ ಸೇರಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಶ್ರುತಾ DB ಸೈಂಟ್ ಮೇರೀಸ್ ಹೈಸ್ಕೂಲ್ ಉಪ್ಪಿನಂಗಡಿ ಅತ್ಯಂತ ಎತ್ತರದಲ್ಲಿ, ಪ್ರತೀಕ್ಷಾ ಹಿರೇಬಂಡಾಡಿ ಹುಡುಗಿ ಕಳೆದ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಂಡ ಶಾಲೆಯ ವಿದ್ಯಾರ್ಥಿನಿ. ಹಾಗೆ ನಿರೀಕ್ಷಾ ಗೋಪಾಲಕೃಷ್ಣ ಹೈಸ್ಕೂಲ್ ಬಿಳಿನೆಲೆ ವಿದ್ಯಾರ್ಥಿನಿಗಳು. ನಿಮಗೆ ಶುಭವಾಗಲಿ. ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಿದ್ದು ತಾಲೂಕಿಗೆ ಪ್ರಶಸ್ತಿಯನ್ನು ತನ್ನಿ ಅನ್ನುವಂಥ ಮಾತನ್ನು ಹೇಳ್ತಾ ದಟ್ಸ್ ಅಟೆನ್ಷನ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಹೈ ಜಂಪ್ ಪ್ರೈಮರಿ ಬಾಯ್ಸ್ ವಿನ್ನರ್ಸ್ ರೆನಿಲ್ ಆಫ್ BPPS ಉದನೆ. ರೆನಿಲ್ ಶೇಖ್ ಮೊಹಮ್ಮದ್ ಸೈಂಟ್ ವಿಕ್ಟರ್ಸ್ ಪ್ರೈಮರಿ ಸ್ಕೂಲ್ ಪುತ್ತೂರು, ಮೊಹಮ್ಮದ್ ಫಾರೀಶ್ ಸೈಂಟ್ ವಿಕ್ಟರ್ಸ್ ಪ್ರೈಮರಿ ಸ್ಕೂಲ್ ಪುತ್ತೂರು. ಎಲ್ಲಿದ್ರು ಕೂಡ ವಿಜಯ ವೇದಿಕೆ ಬರಬೇಕು. ರೆಸ್ಪೆಕ್ಟೆಡ್ ಹೈ ಜಂಪ್ ವಿನ್ನರ್ಸ್ 1.31 ಮೀಟರ್ಗಳ ಎತ್ತರವನ್ನು ಜಿಗಿದಂತ ರೆನಿಲ್ BPPS ಉದನೆ ಬರಬೇಕು ವಿಜಯ ವೇದಿಕೆ ಬನ್ನಿ. ಹಾಗೆ ಶೇಖ್ ಮೊಹಮ್ಮದ್ ಅರ್ಷ್ ಸೈಂಟ್ ವಿಕ್ಟರ್ಸ್ ಪ್ರೈಮರಿ ಸ್ಕೂಲ್ ಪುತ್ತೂರು ಇದ್ದೀರಾ? ಓಕೆ. ಮೊಹಮ್ಮದ್ ಫೈರಿಶ್ ಸೈಂಟ್ ವಿಕ್ಟರ್ಸ್ ಪ್ರೈಮರಿ ಸ್ಕೂಲ್ ಪುತ್ತೂರು. 3 ಜನ ಕೂಡ ಇದ್ದೀರಿ. ವಿಜಯ ವೇದಿಕೆಯಲ್ಲಿ ನಿಮ್ಮನ್ನ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ನೀತು ನಾಯಕ್ ಅವರು ನಮ್ಮ ಈ ಸಂಸ್ಥೆಯ ಇನ್ನೋರ್ವ ಶಿಕ್ಷಕಿ. ನೀತು ನಾಯಕ್ ಅವರು ಈ ಮಕ್ಕಳನ್ನು ಹರಿಸಲಿಕ್ಕಿದ್ದಾರೆ. ಹಾಗೆ ಕ್ರೀಡಾ ಭವಿಷ್ಯವನ್ನು ನಿರ್ಮಾಣ ಮಾಡೋದು ನಮ್ಮ ಕೈಯಲ್ಲಿದೆ. ಯಾರು ಶ್ರೇಷ್ಠವಾದಂತಹ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ, ದಿನದ 24 ಗಂಟೆಗಳಲ್ಲಿ 8 ರಿಂದ 10 ಗಂಟೆ ಆದರೂ ನಾವು ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಕೊಂಡ್ರೆ ಮಾತ್ರ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟವನ್ನು ಮುಟ್ಟಲಿಕ್ಕೆ ಸಾಧ್ಯ. ಅದನ್ನು ನೆನಪಿಟ್ಟುಕೊಂಡು ನಾವು ಪ್ರಯತ್ನಿಸಬೇಕಾಗ್ತದೆ. ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವರು ಹೆಚ್ಚಿನ ಸಮಯವನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಾರೆ. ನಾವು ಮೊದಲು ನಮ್ಮ ಕ್ಷೇತ್ರ ಯಾವುದೆಂಬುದನ್ನು ನಿರ್ಧರಿಸಿ ಕೆಲಸ ಮಾಡಿದರೆ ಇದು ಸಾಧ್ಯವಾಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಪ್ರಥಮ ಸ್ಥಾನವನ್ನು ಪಡೆದಂಥ ರೆನಿಲ್ BPPS ಉದನೆಯ ವಿದ್ಯಾರ್ಥಿ
ದ್ವಿತೀಯ ಸ್ಥಾನವನ್ನು ಪಡೆದಂತಹ ಶೇಖ್ ಮೊಹಮ್ಮದ್ ಸೈಂಟ್ ವಿಕ್ಟರ್ಸ್ನ ವಿದ್ಯಾರ್ಥಿ ಮೊಹಮ್ಮದ್ ಫ್ಯಾರಿಸ್ ಇನ್ನೊಬ್ಬ ಸೈಂಟ್ ವಿಕ್ಟರ್ಸ್ ಪ್ರೈಮರಿ ಸ್ಕೂಲ್ ಪುತ್ತೂರಿನ ಇಬ್ಬರು ವಿದ್ಯಾರ್ಥಿಗಳು ಈ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮತ್ತಷ್ಟು ಶುಭ ಹಾರೈಕೆಯೊಂದಿಗೆ ನಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಮೇಡಮ್, ನೀತು ಮೇಡಮ್ ಅವರಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂಡರ್ 17 ಬಾಯ್ಸ್ 4x100 ಮೀಟರ್ಸ್ ರಿಲೇ ಪ್ರಥಮ ಸ್ಥಾನವನ್ನು ಪಡೆದಂತಹ GPUC ಕಾಣಿಯವರು, ದ್ವಿತೀಯ ಸ್ಥಾನವನ್ನು ಪಡೆದವರು ಸೈಂಟ್ ಫಿಲಮಿನ ಪುತ್ತೂರು, ತೃತೀಯ ಸ್ಥಾನವನ್ನು ಪಡೆದರು VEMS ತೆಂಕಿಲ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ. ಸಾರಿ ಫೈನಲ್ಸ್ಗೆ ಅರ್ಹತೆಯನ್ನು ಪಡೆದಂಥ ತಂಡಗಳು GPUC ಕಾಣಿಯೂರು, ಸೈಂಟ್ ಫಿಲೋಮಿನಾ ಪುತ್ತೂರು, VEMS ತೆಂಕಿಲ, ಸೈಂಟ್ ಆನ್ಸ್ ಕಡಬ, ಶ್ರೀರಾಮ ನೆಲ್ಲಿಯಾಡಿ, ಜ್ಞಾನೋದಯ ಬೆಥನಿ ನೆಲ್ಲಿಯಾಡಿ, GHS ಕಡಬ, ಪಂಚಲಿಂಗೇಶ್ವರ ಈಶ್ವರಮಂಗಲ. ಈ 8 ತಂಡಗಳು ಈಗಾಗಲೇ ಫೈನಲ್ಸಲ್ಲಿ ಸ್ಪರ್ಧಿಸ್ತಾ ಇವೆ. ನಮ್ಮ ಮುಂದಿರುವಂತಹ ಹುಡುಗರು ಇವರೇ ಸ್ಪರ್ಧೆಯಲ್ಲಿ ಕೆಲವೇ ಸಮಯದಲ್ಲಿ ಫಲಿತಾಂಶವನ್ನು ಪ್ರಕಟಪಡಿಸಲಿಕ್ಕಿದ್ದೇವೆ. ಅಂಡರ್ 17 ಬಾಯ್ಸ್ ಜಾವೆಲಿನ್ ಥ್ರೋ ವಿನ್ನರ್ಸ್ ಕಿರಣ್ ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ, ಮೊಹಮ್ಮದ್ ಇರಾಜ್ ಗವರ್ಮೆಂಟ್ ಹೈಸ್ಕೂಲ್ ಮಣಿಕಾರ, ಪುನೀತ್ BKMS ತೆಂಕಿಲ. ಈ 3 ವಿದ್ಯಾರ್ಥಿಗಳು ವಿಜಯ ವೇದಿಕೆ ಬರಬೇಕು. ಕಿರಣ್ ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ, ಮೊಹಮ್ಮದ್ ಇರಾಜ್ ಗವರ್ಮೆಂಟ್ ಹೈಸ್ಕೂಲ್ ಮಣಿಕಾರ, ಪುನೀತ್ BKMS ತೆಂಕಿಲ. ಎಸ್ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟದ 17ರ ವಯೋಮಾನದ ಬಾಲಕರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಸ್ಪರ್ಧಿಗಳ ವಿವರ ಈ ರೀತಿ ಇದೆ. ಲೇ ನಂಬರ್ 2 ದಯವಿಟ್ಟು ಉಳಿದವರು ಹೊರಗೆ ಬನ್ನಿ. ಉಳಿದ ಮಕ್ಕಳಲ್ಲಿ ಟ್ರ್ಯಾಕಿನ ಒಳಗಿದ್ದವರು ಅಲ್ಲಿ ಕೂತ್ಕೊಳ್ಳಿ, ಕ್ರೀಡಾಂಗಣದ ಒಳಗಿದ್ದವರು ಕೂತ್ಕೊಳ್ಳಿ. ಬಾಲಕಿಯರು ದಯವಿಟ್ಟು ಗಮನಿಸಿಕೊಳ್ಳಿ. 17ರ ವಯೋಮಾನದ ಬಾಲಕರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಲೇ ನಂಬರ್ 2 ಸ್ವಲ್ಪ ಫಿಲೋಮಿನ ಚಪ್ಪಲಿ ತಡಿ ನೋಡಿ ಮಕ್ಕಳ, ಅವರನ್ನ ಗೌರವಿಸಬೇಕು. ಲೇ ನಂಬರ್ 3 ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಕ್ಕಿಲ. ಲೇ ನಂಬರ್ 4 ಸೈಂಟ್ ಆನ್ಸ್ ಕಡಬ. ಲೇ ನಂಬರ್ 5 ಶ್ರೀರಾಮ ನೆಲ್ಲಿಯಾಡಿ. ಲೇ ನಂಬರ್ 6 ಜ್ಞಾನೋದಯ ಬೆತನಿ. ಲೇ ನಂಬರ್ 7 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಪ್ರೌಢಶಾಲಾ ವಿಭಾಗ ಕಡಬ. ಓವರ್ ಟು ಸ್ಟಾರ್ಟ್. ಸೇವಕರು ರಿಲೇ ಬೇಟನ್ ಸ್ವಯಂ ಸೇವಕರು ಹದಿನೇಳರ ವಯೋಮಾನದ ಬಾಲಕರ
4x100 ಮೀಟರ್ ರಿಲೇ ಸ್ಪರ್ಧೆಯ ಅಂತಿಮ ಕ್ಷಣದಲ್ಲಿದ್ದೇವೆ. ಫೈನಲ್ ಸ್ಪರ್ಧೆ ರೆಡಿ. ಫೋರ್ ಇಂಟು 100 ಮೀಟರ್ಸ್ ರಿಲೇ ಅತ್ಯಂತ ಆಕರ್ಷಣೀಯವಾದಂಥ ಸ್ಪರ್ಧೆ, ನೋಡಲಿಕ್ಕೆ ಸಿಗುವುದು ಖಂಡಿತ ಅಪರೂಪ. 4 ಜನ 100 ಮೀಟರನ್ನು 100 ಮೀಟರ್ನೊಂದಿಗೆ ರಿಲೇ ಬ್ಯಾಟನನ್ನು ಬದಲಾಯಿಸಿಕೊಂಡು 400 ಮೀಟರನ್ನು ಕ್ರಮಿಸುವಂಥ ಅತ್ಯಂತ ಆಕರ್ಷಣೀಯವಾದಂಥ ಸ್ಪರ್ಧೆ. ಬಳಸು ಬೊಬ್ಬೆಗಳನ್ನು ನಾವು ಕೇಳ್ತಾ ಇದ್ದೇವೆ, ಎಲ್ಲ ಬಳಿಯಿಂದ ಜೋರಾದ ಚಪ್ಪಾಳೆ ಮತ್ತು ಬೊಬ್ಬೆ ಕೇಳಬೇಕು. ಯಾಕಂದರೆ 4 ಜನ ಅತ್ಯಂತ ವೇಗದ ಓಟಗಾರರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧೆಯನ್ನು ಮುಗಿಸುವಂಥ ಅತ್ಯಂತ ಸುಂದರವಾದಂಥ ಸ್ಪರ್ಧೆ. ಬ್ಯಾಂಡ್ಸೆಟ್ ಜೋರಾಗಿ ಬ್ಯಾಂಡನ್ನು ಬಾರಿಸುವುದರ ಮೂಲಕ ಈ ವಿಜೇತರನ್ನು ಗುರುತಿಸುವಂಥ ಕೆಲಸ ಆಗಬೇಕು. 4 ಇಂಟು ಕೊನೆಯ ಲ್ಯಾಪಲ್ಲಿ ಇದ್ದಾರೆ. 4ನೇ ಲ್ಯಾಪಲ್ಲಿ ಯಾರು ಮುಂದೆ ಬರ್ತಾರೆ, ಸುಮಾರು 5-6 ಮೀಟರ್ಗಳ ಅಂತರವನ್ನು ಕಾಯ್ದುಕೊಂಡು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದ ಸ್ಪರ್ಧೆಯನ್ನು ಮುಗಿಸುವಂಥ ನೇರ ಹಣಾಹಣಿಯೊಂದಿಗೆ ಕೊನೆಯ ಹಂತದಲ್ಲಿ ಅತ್ಯಂತ ನಿಕಟ ಸ್ಪರ್ಧೆ 5-2 ಮೀಟರ್ಗಳ ಅಂತರದೊಂದಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ನಿರ್ಧಾರ ಆಗಿದೆ. ಇದು ಕೊನೆಯ ರಿಲೇ ಪಂದ್ಯ. ಅಂತಿಮ ಫೈನಲ್ಸ್ಗೆ ಬಂದಂಥ 8 ತಂಡಗಳು ಭಾಗವಹಿಸಿ ವಿಜೇತರನ್ನ ನಿರ್ಧರಿಸುವಂಥ ಸ್ಪರ್ಧೆ. ಕಂಗ್ರಾಟ್ಸ್. ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳನ್ನ ಅಭಿನಂದಿಸಬೇಕು, ಹರಸಬೇಕು. ಅಂಡರ್ 17 ಬಾಯ್ಸ್ ಜಾವ್ಲಿನ್ ಥ್ರೋ ವಿನ್ನರ್ಸ್ ವಿಜಯ ವೇದಿಕೆ ಕಡೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಿರಣ್ ಶ್ರೀರಾಮಕುಂಜೇಶ್ವರ. ಕಿರಣ್ ಎಲ್ಲಿದ್ದೀರಿ? ಮೊಹಮ್ಮದ್ ಐರಾಜ್ ಗವರ್ಮೆಂಟ್ ಹೈಸ್ಕೂಲ್ ಮಣಿಕಾರ. ಪುನೀತ್ VKMS ತೆಂಕಿಲ. ಬನ್ನಿ ವಿಜಯ ವೇದಿಕೆ ಕಡೆಗೆ ಬನ್ನಿ. ನಿಮ್ಮನ್ನ ರಾಕೇಶ್ ರೈ ಅವರು ಈ ವಿದ್ಯಾಸಂಸ್ಥೆಯ ಶಿಕ್ಷಕ ರಕ್ಷಕರ ಸಂಘದ ಅಧ್ಯಕ್ಷರು. ಹಾಗೆ ಯಾವುದೇ ಕಾರ್ಯಕ್ರಮ ನಿರೂಪಣೆಯಲ್ಲಿ ತುಳುವಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ, ತುಳು ಅಷ್ಟು ಸುಲಭ ಅಲ್ಲ, ತುಳುವಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಸುಂದರವಾಗಿ ನಿರೂಪಣೆಯನ್ನು ಮಾಡಬಲ್ಲಂತ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ರಾಕೇಶ್ ರೈ ಕೆಡಿಂಜಿ. ತುಳು ಭಾಷೆ ಅತ್ಯಂತ ಕ್ಲಿಷ್ಟಕರವಾದಂಥ ಭಾಷೆ. ಈ ಭಾಷೆಯಲ್ಲಿ ಅದನ್ನು ನಿರೂಪಣೆ ಮಾಡಬೇಕಾದ್ರೆ ಖಂಡಿತ ಕಷ್ಟ ಸಾಧ್ಯ. ಕನ್ನಡದಲ್ಲಿ ನಿರೂಪಣೆ ಮಾಡೋದು ಕಷ್ಟ ಅಲ್ಲ, ಯಾಕೆಂದರೆ ಲಿಪಿ ಇಲ್ಲದ ಒಂದು ಅದ್ಭುತ ಭಾಷೆಯಲ್ಲಿ ಅತ್ಯಂತ ಸುಂದರವಾಗಿ ತಾಲೂಕಿನಾದ್ಯಂತ ದೊಡ್ಡ ಹೆಸರನ್ನು ಕಲಿಸಿದವರು ಈ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ರಾಕೇಶ್ ರೈ ಕೆಡಿಂಜಿ. ಈ ಮಕ್ಕಳನ್ನು ಹರಸಲಿಕ್ಕೆ ಅಂಡರ್ 17 ವಿಜೇತರನ್ನ ಅಭಿನಂದಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಬಹಳ ಸಂತೋಷದಿಂದ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಸರಿ ಓಕೆ. ಕಿರಣ್ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ ಅತ್ಯಂತ ಎತ್ತರದಲ್ಲಿರುವವರು. 2ನೇ ಸ್ಥಾನವನ್ನು ಗಳಿಸಿರುವ ಮೊಹಮ್ಮದ್ ಇಜಾಜ್ ಗವರ್ಮೆಂಟ್ ಹೈಸ್ಕೂಲ್ ಮಣಿಕರ. ತೃತೀಯ ಸ್ಥಾನವನ್ನು ಪಡೆದವರು ಪುನೀತ್ VKMS ತೆಂಕಿಲ. ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕದೊಂದಿಗೆ ನಮ್ಮ ಮುಂದೆ ಅತ್ಯಂತ ಸಂತೋಷದಿಂದ ವಿಜೃಂಭಿಸುತ್ತಿದ್ದಾರೆ. ಮ್ಯಾನ್ಸೆಟ್ ಒಮ್ಮೆ ಸಂತೋಷದಿಂದ ಬಾರಿಸಬೇಕು ನೀವು. ಅತ್ಯಂತ ಸಂತೋಷದಿಂದ ಮೇಲಕ್ಕೆ ಏರ್ತಾ ಇದ್ದಾರೆ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಂಥ ಅಂಡರ್ 17 ಬಲಿಷ್ಠ ಬಾಲಕರು ಇವರು. ಜಾವ್ಲಿನ್ ಥ್ರೋ ವಿನ್ನರ್ಸ್. ಹಾಗೆ ಜಾನಪದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ರಾಕೇಶ್ ರೈ ಅವರು. ಪುತ್ತೂರು ತಾಲೂಕು ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಕೂಡ ದೊಡ್ಡ ಹೆಸರನ್ನು ಗಳಿಸಿರುವಂಥ ರಾಕೇಶ್ ರೈ ಅವರನ್ನು ಈ ಮಕ್ಕಳನ್ನು ಹರಸಲಿಕ್ಕೆ ನಾವು ಕಳಿಸಿದ್ದೇವೆ. ಬಹಳ ಸಂತೋಷದಿಂದ ಹರಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಅಭಿನಂದನೆ ಸಲ್ಲಿಸಿದ ಮಕ್ಕಳಿಗೆ. ರಾಕೇಶ್ ರೈ ಅವರು ಒಮ್ಮೆ ಅಲ್ಲಿ ನಿಲ್ಲಬೇಕು. ಅಂಡರ್ 17 ಬಾಯ್ಸ್ ಜಾವ್ಲಿನ್ ಥ್ರೋ ವಿನ್ನರ್ಸ್ ಕಿರಣ್ SREMHS ರಾಮಕುಂಜ. ಕಿರಣ್ ಎಲ್ಲಿದ್ದೀರಿ? ಮೊಹಮ್ಮದ್ ಇರಾಜ್ GHS ಮಣಿಕಾರ ಮತ್ತು ಧ್ರುವ. ನೀವು 3 ಜನ ಕೂಡ ಮತ್ತೊಮ್ಮೆ ಅಲ್ಲಿಗೆ ಬರಬೇಕು.
ಓಕೆ, ರಾಕೇಶ್ ರೈ ಅವರನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಅಂಡರ್ 17 ಡಿಸ್ಕಸ್ ಥ್ರೋ ರಿಸಲ್ಟ್ ಬರಲಿಲ್ಲಲ್ಲ? ಎಸ್, ಅಂಡರ್ 17 ಡಿಸ್ಕಸ್ ಥ್ರೋ. ಹೈ ಜಂಪ್ ಪ್ರೈಮರಿ ಬಾಯ್ಸ್ ವಿನ್ನರ್ಸ್ ಪುಣ್ಯಶ್ರೀ GHVS ಕಾವು, ಮುಫೀದಾ PMC GHVS ನೆಲ್ಯಾಡಿ, ಸಾನ್ವಿ ಆನಂದ್ VEMS ತಂಕಿಲ. ನೀವು ವಿಜಯ ವೇದಿಕೆ ಬರಬೇಕು. ಪುಣ್ಯಶ್ರೀ, ಮುಫೀದಾ ಮತ್ತು ಸಾನ್ವಿ ಆನಂದ್, ಹಾಗೆ ಸ್ವಾತಿ GHPS ನೆಕ್ಕಿಲಾಡಿ, ಪೂರ್ವಿ GHPS ಹಿರೇಬಂಡಾಡಿ 3 ಸ್ಥಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 3 ಜನ ತಮ್ಮದಾಗಿ 3 ಜನ ಎಸ್ ಎಸ್ ಹೈ ಜಂಪ್ ವಿನ್ನರ್ಸ್ ಸಂಚಾಲಕರು ಮತ್ತೆ ಒಮ್ಮೆ ಇಲ್ಲ ಹೆಚ್ಚಮ್ಮ ನಮ್ಮ ಶಾಲೆಯ ಮುಖ್ಯ ಗುರುಗಳು ಈ ಮಕ್ಕಳನ್ನು ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ವಿ. ಹೈ ಜಂಪ್ ವಿನ್ನರ್ಸ್ ಎಲ್ಲಿದ್ದೀರಿ? ಬರ್ತಾ ಇದ್ದೀರಾ? ಪುಣ್ಯಶ್ರೀ, ಎಸ್. ಮುಫೀದಾ, ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ 5 ಜನ ಸ್ಪರ್ಧಿಗಳಿದ್ದಾರೆ. 3 ಜನ ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಸಾನ್ವಿ ಆನಂದ್, ಸ್ವಾತಿ GHPS ನೆಕ್ಕಿಲಾಡಿ, ಪೂರ್ವಿ GHPS ಹಿರೇಬಂಡಾಡಿ 3 ಜನ ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದೀರಿ. ದಾಟಿ ನೀವು ದಾಟಿ, ಈಗ ದಾಟಿ ಆಚೆಗೆ. ನಮ್ಮ ಶಾಲೆಯ ಮುಖ್ಯ ಗುರುಗಳು ಒಂದು ನಿಮಿಷ ಅದನ್ನು ಬಿಡ್ಲಿಯಾ ಅಂತ. ಮೇಡಮ್ ಬಿಡ್ಲಿಯಾ? ರೀಲೇ ರೆಡಿ ಅಲ್ಲ? ಒಂದು ನಿಮಿಷ ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಈಗಾಗಲೇ ಸ್ಪರ್ಧೆ ನಡೀತಾ ಇದೆ. ಫೈನಲ್ ಹಂತದ ಸ್ಪರ್ಧೆ. ಲೇ ನಂಬರ್ 2 ಶ್ರೀರಾಮ ನೆಲ್ಯಾಡಿ, ಲೇ ನಂಬರ್ 3 ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಲೇ ನಂಬರ್ 4 ಸೈನ್ಸ್ ಅಂಡ್ ಕಡಬ, ಲೇ ನಂಬರ್ 5 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ, ಲೇ ನಂಬರ್ 6 ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ ಪುತ್ತೂರು, ಲೇ ನಂಬರ್ 7 ಸಂತ ಜಾರ್ಜ್ ಆಂಗ್ಲ ಮಾಧ್ಯಮ ಶಾಲೆ ನೆಲ್ಯಾಡಿ. ಓವರ್ ಟು ಟಾಟಾ. ಅಲ್ಲಿ ಸಣ್ಣ ತಾಂತ್ರಿಕ ತೊಂದರೆ, ನಾವು ತೊಂದರೆಗಳನ್ನು ಅನುಭವಿಸಬೇಕು, ಇಲ್ಲದಿದ್ದರೆ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಆಗುವುದಿಲ್ಲ. 10 ಸಲ ಯಾರು ಫೇಲ್ ಆಗ್ತಾರೆ ಅವ ಖಂಡಿತ ಪಾಸ್ ಆಗ್ತಾನೆ ಅನ್ನುವಂಥ ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಜೀವನದಲ್ಲಿ ಮುಂದಾಗಬೇಕಾದ್ರೆ ಓಕೆ ಮುಂದೆ ಬರಬೇಕಾದ್ರೆ ಸತತವಾಗಿ ಫೇಲ್ ಆಗಬೇಕು. ಎಸ್, ಈಗ ಹೈ ಜಂಪ್ ವಿನ್ನರ್ಸನ್ನು ನಾವು ಮುಖ್ಯ ಗುರುಗಳು ಅಭಿನಂದಿಸಲಿಕ್ಕೆ ಬಂದಿದ್ದಾರೆ. ಪುಣ್ಯಶ್ರೀ ಪ್ರಥಮ ಸ್ಥಾನದಲ್ಲಿ, ಮುಫೀದಾ ದ್ವಿತೀಯ ಸ್ಥಾನದಲ್ಲಿ, ತೃತೀಯ ಸ್ಥಾನವನ್ನು ಪಡ್ಕೊಂಡಂಥ ಸಾನ್ವಿ ಆನಂದ್, ಸ್ವಾತಿ ಮತ್ತು ಪೂರ್ವಿ. ಜಯಮಾಲಾ VN ಅವರು ಈ ಶಾಲೆಯ ಮುಖ್ಯಸ್ಥರಾಗಿ ಈ ಕ್ರೀಡಾಕೂಟವನ್ನು ನಡೆಸಿಕೊಡುವಲ್ಲಿ ಸತತವಾಗಿ ಹಲವು ದಿನಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರೀತಿಯಿಂದ ಎಲ್ಲರನ್ನು ಮಾತನಾಡಿಸುವರು. ಎಲ್ಲ ಶಿಕ್ಷಕ ವೃಂದವನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಈ ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿಕೊಂಡು ದುಡಿತಾ ಇದ್ದಾರೆ. ಎಷ್ಟೇ ದಿನಗಳಿಂದ ದುಡಿದರೂ ಕೂಡ ಅವರ ಮುಖದಲ್ಲಿ ಬಹಳ ಪ್ರೀತಿ, ಸಂತೋಷ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಮಕ್ಕಳನ್ನು ಹರಿಸಲಿಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಪುಣ್ಯಶ್ರೀ ಅತ್ಯಂತ ಎತ್ತರದಲ್ಲಿರುವವರು, GHPS ಕಾವು ಇಲ್ಲಿನ ವಿದ್ಯಾರ್ಥಿನಿ, 1.22 ಮೀಟರ್ಗಳ ಎತ್ತರವನ್ನು ಜಿಗಿದವರು. ಮುಫೀದಾ PMC GHPS ನೆಕ್ಕಿಲಾಡಿ ಇನ್ನೋರ್ವ ವಿದ್ಯಾರ್ಥಿನಿ 1.17 ಮೀಟರ್ಗಳ ಎತ್ತರವನ್ನು ಜಿಗಿದವರು. ಸಾನ್ವಿ ಆನಂದ್
VMS ತೆಂಕಿಲ, ಸ್ವಾತಿ GHPS ನೆಕ್ಕಿಲಾಡಿ, ಪೂರ್ವಿ GHPS ಹಿರೇಬಂಡಾಡಿ, ಈ 3 ಜನ ಕೂಡ 1.17 ಮೀಟರ್ ಎತ್ತರವನ್ನು ಹಾರಿದವರು. ನಿಮ್ಮೆಲ್ಲರಿಗೆ ಶುಭವಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್, ಸೆಲ್ಯೂಟ್. ಅವಡ ಥ್ಯಾಂಕ್ ಯು ಮೇಡಮ್. ಹಾಗೆ ಈ ಒಂದು ಈವೆಂಟಲ್ಲಿ ಮಾತ್ರ 5 ಜನರನ್ನು ನಾವು ವಿಜಯ ವೇದಿಕೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. 5 ಜನ, 3 ಜನ ಥರ್ಡ್ ಪ್ಲೇಸನ್ನು ಹಂಚಿಕೊಂಡಿದ್ದಾರೆ, ಅಭಿನಂದಿಸ್ತಾ ಇದ್ದೇವೆ. ಮುಫೀದಾ ನೆಲ್ಲಿಯಾಡಿಯ ಹುಡುಗಿ, ನೆಕ್ಕಿಲಾಡಿ ಅಲ್ಲ. ಓಕೆ. ಹಾಗೆ ರಾಮಣ್ಣ ಸರ್ ಅವರನ್ನು ನೋಡ್ತಾ ಇದ್ದೇವೆ. ಅದು ರಾಮಣ್ಣ ಸರ್ಗೆ ಒಂದು ಜೋರಾದ ಚಪ್ಪಾಳೆದಿಡಬೇಕು. ಈ ಬೆಳಗ್ಗಿನಿಂದ ಸ್ಟಾರ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂಥ ರಾಮಣ್ಣ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಬೀಳಬೇಕು. ಆ ಗನ್ ಕೂಡ ಅವರದೇ. ಯಾಕೆಂತ ಹೇಳಿದರೆ ಗನ್ ಬೇಕು ಅಂತೇಳಿ ಯಾವುದೇ ಕ್ರೀಡಾಕೂಟ ಆಗಬೇಕಾದ್ರೆ ಅಲ್ಲಿ ಗನ್ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗನ್ನನ್ನು ಒದಗಿಸಿಕೊಂಡು ಈ ತಾಲೂಕು ಕ್ರೀಡಾಕೂಟಕ್ಕೆ ಅವರೇ ಸ್ಟಾರ್ಟ್ ಕೊಡುವುದರ ಜೊತೆಯಲ್ಲಿ ಗನ್ನನ್ನು ಕೂಡ ಈ ಕ್ರೀಡಾಕೂಟಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಅವರ ಖೋ ತಂಡ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ಹಾಗೆ ಜಿಲ್ಲಾ ಮಟ್ಟವನ್ನು ಕೂಡ ಪ್ರತಿನಿಧಿಸಿ ಸ್ಥಾನವನ್ನು ಗಳಿಸಿದೆ ಅನ್ನುವಂಥ ಸಂತೋಷದೊಂದಿಗೆ ರಾಮಣ್ಣ ಸರ್ ಅವರಿಗೆ ಜೋರಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 4x100 ಮೀಟರ್ ರಿಲೇ ಬಾಲಕಿಯರ ವಿಭಾಗದ ಅಂಡರ್-17 ಗರ್ಲ್ಸ್ ಮುಕ್ತಾಯದ ಗೆರೆಯತ್ತ ಬರ್ತಾ ಇದ್ದಾರೆ. ಬಹಳಷ್ಟು ಅಂತರ, ಸುಮಾರು 10 ಮೀಟರ್ಗಳ ಅಂತರದೊಂದಿಗೆ. ಬ್ಯಾಡ್ ಲಕ್. ಇದು ಹೇಳೋದು ಬ್ಯಾಡ್ ಲಕ್ ಅಂತ ಹೇಳಿದರೆ, ಇದು ಕೊನೆಯ 2ನೇ ಸ್ಥಾನದಲ್ಲಿದ್ದಂಥ ವಿದ್ಯಾರ್ಥಿನಿ ಕೊನೆಯ ಹಂತದಲ್ಲಿ ಕೇವಲ 5 ಮೀಟರ್ಗಳ ಹಂತದಲ್ಲಿ ಗೆರೆಯನ್ನು ತಲುಪಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದು ಬಹಳಷ್ಟು ದುರಾದೃಷ್ಟ ಅಂತ ಹೇಳ್ಬೋದು. ಆ ತಂಡಕ್ಕೆ ಕೇವಲ 5 ಮೀಟರ್ಗಳ ಅಂತರದಲ್ಲಿ ಫಿನಿಶಿಂಗ್ ಲೈನನ್ನು ಮುಗಿಸಬೇಕಾದಂಥ ಹುಡುಗಿ. ನಾವು ಈಗಾಗಲೇ ಕ್ರೀಡೆಯಲ್ಲಿ ನೋಡಿದ್ದೇವೆ, ಕ್ರೀಡಾಭಿಮಾನ ಎನ್ನುವುದು ಬಹಳ ದೊಡ್ಡದು. ಎಲ್ಲಿ ಕ್ರೀಡೆ ದೊಡ್ಡ ದೂರದ ಓಟಗಳಲ್ಲಿ ಕೆಲವೊಂದು ನಿದರ್ಶನಗಳನ್ನು ನಾವು ನೋಡ್ತೇವೆ. ಎಲ್ಲಿ ಕ್ರೀಡಾ ಸ್ಪರ್ಧಿ ಬೀಳ್ತಾರೆ ಅಲ್ಲಿ ಆತನನ್ನು ಎಬ್ಬಿಸಿಕೊಂಡು ಮುಂದುವರಿಯುವಂತಹ ನಾವು ಘಟನೆಗಳನ್ನು ನೋಡಿರ್ಬೋದು. ಆದರೆ ಇಲ್ಲಿ ಕೇವಲ 100 ಮೀಟರ್ ಇರೋದ್ರಿಂದ ಆ ಸ್ಪರ್ಧಿಗಳಿಗೆ ಆ ಸ್ಪರ್ಧೆಯನ್ನು ಮುಂದೆ ಕಳಿಸುವಂಥ ಅವಕಾಶ ಇಲ್ಲ. 4x100 ಮೀಟರ್ ರಿಲೇ ಇದೆ. ಆದ್ದರಿಂದ ಎಲ್ಲ ನಮ್ಮ ಪ್ರಯತ್ನ ಮತ್ತು ಎಲ್ಲ ಪ್ರಕೃತಿ ಮತ್ತು ದೇವರು ಆಶೀರ್ವದಿಸಿದ್ರೆ ಮಾತ್ರ ನಾವು ಜಯವನ್ನು ಪಡೀಲಿಕ್ಕೆ ಆಗ್ತದೆ. ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆಯ ECO ಆಗಿರುವಂಥ ಹರಿಪ್ರಸಾದ್ ಸರ್ ಇದ್ದಾರೆ. ಅವರನ್ನು ಗುರುತಿಸಿಕೊಳ್ತಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರೈಮರಿ ಗರ್ಲ್ಸ್ ಲಾಂಗ್ ಜಂಪ್ ವಿನ್ನರ್ಸ್ ವಂಶಿತಾ VMS ತೆಂಕಿಲ, ತಶ್ರೀಫಾ GUPS ಮುಂಡೂರು, ರಚನಾ MMC ವಿದ್ಯಾ ಶ್ರೀ ವೇದವ್ಯಾಸ ಬಿಳಿನೆಲೆ. ನೀವು ವಿಜಯ ವೇದಿಕೆಯತ್ತ ಬರಬೇಕು. ಲಾಂಗ್ ಜಂಪ್ ಪ್ರಾಥಮಿಕ ಶಾಲಾ ವಿಭಾಗದ ವಿಜೇತರು. ಪ್ರೈಮರಿ ಗರ್ಲ್ಸ್ ಲಾಂಗ್ ಜಂಪ್ ವಿನ್ನರ್ಸ್ ವಂಶಿತಾ VMS ತೆಂಕಿಲ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ. ಇದ್ದೀರಾ ವಂಶಿತಾ ವಿಜಯ ವೇದಿಕೆ ಕಡೆಗೆ ಬರಬೇಕು. ತಶ್ರೀಫಾ ಎಸ್. ರಚನಾ ಶ್ರೀ ವೇದವ್ಯಾಸ ಬಿಳಿನೆಲೆ. ಈ 3 ಮಕ್ಕಳು ಇಬ್ಬರು ಬಂದಿದ್ದಾರೆ. ಪ್ರಥಮ ಸ್ಥಾನವನ್ನು ಪಡೆದಂಥ ವಂಶಿತಾ ಎಲ್ಲಿದ್ದೀರಿ? ಬರ್ತಾ ಇದ್ದಾರೆ. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ತೆಂಕಿಲದ ಹುಡುಗಿ ಶ್ರೀ ಹರಿಪ್ರಸಾದ್ ಅವರು, ECO ಆಗಿರುವಂಥ ಹರಿಪ್ರಸಾದ್ ಅವರು. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹರಿಪ್ರಸಾದ್ ಸರಿಗೆ ದೊಡ್ಡ ಹೆಸರಿದೆ. ಹೈಸ್ಕೂಲ್ ವಿಭಾಗದ ECO ಆಗಿ ಕೆಲವು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇರೋರು. ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಶಿಕ್ಷಕ ಬಂಧುಗಳನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಪ್ರೋತ್ಸಾಹಿಸ್ತಾ ಇರೋರು ಶ್ರೀಯುತ ಹರಿಪ್ರಸಾದ್ ಸರ್ ಅವರು. ಈ ವೇದಿಕೆಯಲ್ಲಿ ನಮ್ಮ ಮಕ್ಕಳನ್ನು ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಸರ್. ಲಾಂಗ್ ಜಂಪ್ ವಿಜೇತರಾದ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅತ್ಯಂತ ಎತ್ತರವನ್ನು ಈಗಾಗಲೇ ಏರಿದವರು ವಂಶಿತಾ VMS ತೆಂಕಿಲ, ವಿವೇಕಾನಂದದ ಹುಡುಗಿ. ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇರುವಂಥ ವಿವೇಕಾನಂದದ ಮಕ್ಕಳು ಮತ್ತೆ ವಿಜಯ ವೇದಿಕೆಯಲ್ಲಿ ಕಾಣಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದಂಥ ತಶ್ರೀಫಾ GUPS ಮುಂಡೂರಿನ ಹುಡುಗಿ, ನೆರೆಯ
ಶಾಲೆ ಮುಂಡೂರಿನ ಹುಡುಗಿ ತಶ್ರೀಫ. ತೃತೀಯ ಸ್ಥಾನವನ್ನು ಪಡೆದಂಥ ರಚನಾ MG ಶ್ರೀ ವೇದವ್ಯಾಸ ಬಿಳಿನೆಲೆ ಶಾಲೆಯ ವಿದ್ಯಾರ್ಥಿನಿ. ಈ 3 ಸ್ಥಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಿಮಗೆ ಶುಭವಾಗಲಿ. 4.15 ಮೀಟರ್ ದೂರ ಲಾಂಗ್ ಜಂಪಲ್ಲಿ ಒಳ್ಳೆಯ ಸಾಧನೆ ಇದು. ವಲಯ ಮಟ್ಟದಲ್ಲಿ ಕೂಡ 4.28 ಮೇಲೆ ಬಂದಿದೆ. ಆದರೆ 4.15 ನೋಡ್ತಾ ಇದ್ದೇವೆ ನಾವು ಇಲ್ಲಿ. ಮಕ್ಕಳೇ ತೊಂದರೆ ಇಲ್ಲ, ಚೆನ್ನಾಗಲಿ. ವಾತಾವರಣ ಕೂಡ ನಮ್ಮನ್ನು ವಾತಾವರಣ ಗಣಿಸಿಕೊಂಡು ನೋಡಿಕೊಂಡು ನಾವು ಹಾರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಥ್ಲೆಟ್ಸ್ ಅಟೆನ್ಷನ್, ಸೆಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. Under 17 1500 meters race winners ಭರತ್ ಕುಮಾರ್. Under 17 boys 1500 meters race winners Bharat Kumar of Shri SREMHS ರಾಮಕುಂಜ. ದ್ವಿತೀಯ ಸ್ಥಾನವನ್ನು ಪಡೆದವರು ಸುದೀಶ್ ಆಫ್ GHS ಕಡಬ ಗವರ್ಮೆಂಟ್ ಹೈಸ್ಕೂಲ್ ಕಡಬ. ತೃತೀಯ ಸ್ಥಾನವನ್ನು ಪಡೆದವರು ನಿತಿನ್ P GHS ಮಣಿಕರ. ನೀವು ವಿಜಯ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇವೆ. ದಾಖಲಾತಿ ವಿಭಾಗದಲ್ಲಿ ಪ್ರೈಮರಿ ಬಾಯ್ಸ್ ಅಲ್ಲ ಸರ್, ಪ್ರೈಮರಿ ಗರ್ಲ್ಸ್ ಲಾಂಗ್ ಜಂಪ್ ರಿಸಲ್ಟ್ ಬರಲಿಲ್ಲ ಅಂತ ಅನ್ನುವಂಥ ಸೂಚನೆ ಬಂದಿದೆ. ಪ್ರೈಮರಿ ಗರ್ಲ್ಸ್ ಲಾಂಗ್ ಜಂಪ್ ಅಲ್ಲಿ ದಾಖಲೆ ವಿಭಾಗದಲ್ಲಿ ಪ್ರೈಮರಿ ಗರ್ಲ್ಸ್ ಲಾಂಗ್ ಜಂಪ್ ಫಲಿತಾಂಶ ಬಂದಿಲ್ಲ. ಓಕೆ, ಬರ್ತಾ ಇದೆ. ಅಲ್ಲಿ ಅಂಡರ್ 14 ಗರ್ಲ್ಸ್ 400 ಮೀಟರ್ ವಿನರ್ಸ್ ಕ್ಷಮಾ ಜೇರಾಯಿ VMS ತೆಂಕಿಲ, ಆದಿಲ KPS ಕೆಯೂರು, ಪೂಜಿತ ಶ್ರೀ ಗೋಪಾಲಕೃಷ್ಣ ಬಿಳಿನೆಲೆ ವಿಜಯ ವೇದಿಕೆ ಬರಬೇಕು. ಅಂಡರ್ 14 ಗರ್ಲ್ಸ್ 400 ಮೀಟರ್ ವಿನರ್ಸ್ ಕ್ಷಮಾ ಜೇರಾಯಿ VMS ತಂಕಿಲ, ಆದಿಲ ಇದ್ದೀರಾ? ಕ್ಷಮಾ ಜೇರಾಯಿ VMS ತೆಂಕಿಲ ಇದ್ರೆ ಆದಷ್ಟು ಬೇಗ ಬರಬೇಕು. ವಾಕ್ ಸ್ಟಾರ್ಟ್ ಆಗ್ತದೆ. ಆದಿಲ KPS ಕೆಯೂರು, ಆದಿಲ ಎಸ್, ಪೂಜಿತ ಗೋಪಾಲಕೃಷ್ಣ ಬಿಳಿನೆಲೆ ಆದಷ್ಟು ಬೇಗ ಬನ್ನಿ ಮಕ್ಕಳೇ. ಸ್ಪರ್ಧೆ ವಾಕ್ ರೇಸ್ ಪ್ರಾರಂಭ ಆಗ್ತದೆ. ರವಿಶಂಕರ್ ಸರ್ ಇವರನ್ನ ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇಲ್ಲಿ ಕ್ಷಮಾ ಎಲ್ಲಿದ್ದೀರಿ? ಕ್ಷಮಾ ಜೇರಾಯಿ, ಕ್ಷಮಾ ಎಸ್ ಬನ್ನಿ. ಎಲ್ಲ 3 ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಈ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. 1.1497 ಅವಧಿಯೊಂದಿಗೆ ಸ್ಪರ್ಧೆ. ಓಕೆ, ಎಸ್ ಅಲ್ಲಿ ಸರಿ ಅಲ್ಲಿ ಲ್ಯಾಬ್ ಸ್ಕೋರರ್ ಆಗಿ ಸಹಕರಿಸಬೇಕಾಗಿ ನಾವು ದೈಹಿಕ ಶಿಕ್ಷಣ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಮಧ್ಯೆ ರವಿಶಂಕರ್ ಸರ್ ಹಿರಿಯ ಶಿಕ್ಷಕರು, ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದರು. ಮಕ್ಕಳೇ ಮೇಲೆ ಇರಬೇಕು. ದ್ವಿತೀಯ ಸ್ಥಾನವನ್ನು ಪಡೆದಂಥ ಪೂಜಿತ ಯಶ್ ಗೋಪಾಲಕೃಷ್ಣ ಬಿಳಿನೆಲೆಯ ವಿದ್ಯಾರ್ಥಿನಿ, ಆದಿಲ KPS ಕೆಯೂರಿನ ಪ್ರಾಥಮಿಕ ಶಾಲಾ ವಿಭಾಗದ ವಿದ್ಯಾರ್ಥಿನಿ, ಕ್ಷಮಾ ಜೇರಾಯಿ VMS ತೆಂಕಿಲ ಪುತ್ತೂರಿನ ವಿದ್ಯಾರ್ಥಿನಿ. ಈ 3 ವಿದ್ಯಾರ್ಥಿಗಳನ್ನು ನಾವು ಹರಿಸ್ತಾ ಇದ್ದೇವೆ. ರವಿಶಂಕರ್ ಸರ್ ಅವರ ಜೊತೆಯಲ್ಲಿ ಶುಭವಾಗಲಿ ನಿಮಗೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಸ್ಥಾನವನ್ನು ನಿಮ್ಮದಾಗಿಸಿಕೊಳ್ಳುವಂಥ ಹಾರೈಕೆಯೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್ ರವಿಶಂಕರ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಎಸ್
ಬ್ಯಾಂಡ್ ಒಂದು ನಿಮಿಷ. ಎಲ್ಲ ನಮಗೆ ವಾಕಿಗೆ ತುಂಬ ಜನ ಅಫಿಷಿಯಲ್ಸ್ ಬೇಕಾಗ್ತದೆ. ಪ್ರತಿಯೊಬ್ಬ ಮಗುವಿಗೆ ಒಬ್ಬ ಲೆಫ್ಟ್. ಓಕೆ ಓಕೆ ಓಕೆ.
ಹೌದಾ ಗೊತ್ತಿದೆ ಗಾಡಿ ಸರ್ ಅಲ್ಲಿ ದಾಮೋದರ್ ಸರ್ ಒಂದು ವಿಕ್ಟ್ರಿ ಸೆರೆಮನಿ ಮಾಡ್ಬೋದಾ ಅಲ್ಲಿ? ಹಲೋ, ವಿಕ್ಟ್ರಿ ಸೆರೆಮನಿ ಒಂದು ಮಾಡ್ಬೋದಾ? ಹಲೋ ಸ್ಟಾರ್ಟರ್ಸ್, ಒಂದು ವಿಕ್ಟರಿ ಸೆರೆಮನಿ ಮಾಡ್ಬೋದಲ್ಲಿ? ಮಾಡ್ಬೋದಾ?
ಒಂದು ಸರ್, ಒಂದು ದೂರದ ಮಕ್ಕಳಿದ್ದಾರೆ, ನಾಳೆ ಕೊಡುದಾ? ಸರಿ ಸರಿ, ಅದೇ ಒಂದು ಮಾಡ್ತೇವೆ ಮತ್ತೆ ನಾಳೆ ಕೊಡುವ ಅಲ್ಲ? ಸರಿ ಸರಿ ಸರಿ, ಹೋಗಿ. ಲಾಂಗ್ ಜಂಪ್ ವಿನ್ನರ್ಸ್ ಗರ್ಲ್ಸ್, 8th ಗರ್ಲ್ಸ್ ಲಾಂಗ್ ಜಂಪ್ ವಿನ್ನರ್ಸ್ ಆದಷ್ಟು ಬೇಗ ವೇದಿಕೆಗೆ ಬನ್ನಿ. ತನ್ವಿ GUPS ಹಳೆನೆರಂಕಿ, ನಿಧಿಶ್ರೀ VMS ದಂಕಿಲ, ಆಯಿಷತ್ ಶಿಫಾನ KPS ಕೆಯೂರು ವಿಜಯ ವೇದಿಕೆ ಬನ್ನಿ. ಮುರಳೀಕೃಷ್ಣ ಸರ್ ಮತ್ತು ಮುಖ್ಯ ಗುರುಗಳು ಈ ಮಕ್ಕಳನ್ನು ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ತನ್ವಿ GUPS ಹಳೆನೆರಂಕಿ ಪ್ರಥಮ ಸ್ಥಾನವನ್ನು ಪಡೆದರು. ನಿಧಿಶ್ರೀ VMS ತಂಕಿಲ ಮತ್ತು ಆಯಿಷತ್ ಶಿಫಾನ KPS ಕೆಯೂರಿನ ಮಕ್ಕಳು ವಿಜಯ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. 4.32 ಮೀಟರ್ ವಲಯದಲ್ಲೇ ಇದಕ್ಕಿಂತ ಹೆಚ್ಚು ಹಾರಿದ್ದೀರಿ ನೀವು, ಆದರೆ ಜಿಲ್ಲೆಯಲ್ಲಿ ಸಾಧನೆ ಹೆಚ್ಚಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಥಮ ಸ್ಥಾನವನ್ನು ತೃತೀಯ ಸ್ಥಾನವನ್ನು ಪಡೆದಂಥ ಆಯಿಷತ್ ಶಿಫಾನ ಮೇಲೆ ಇರಬೇಕು. ದ್ವಿತೀಯ ಸ್ಥಾನವನ್ನು ಪಡೆದಂಥ ನಿಧಿಶ್ರೀ ಮೇಲೆ ಇರಬೇಕು. ಹಾಗೆ ಆಯಿಷತ್ ತನ್ವಿ GUPS ಹಳೆನೆರಂಕಿಯ ವಿದ್ಯಾರ್ಥಿನಿ ಮುಖ್ಯ ಗುರುಗಳು ಮತ್ತು ಮುರಳೀಕೃಷ್ಣ ಸರ್ ಅಭಿನಂದಿಸ್ತಾ ಇದ್ದಾರೆ. ಮುಖ್ಯ ಗುರುಗಳು ಮತ್ತು ಮುರಳೀಕೃಷ್ಣ ಸರ್ ಈ ಮಕ್ಕಳನ್ನು ಹರಿಸ್ತಾ ಇದ್ದಾರೆ. ಅಥ್ಲೆಟ್ಸ್ ಅಟೆನ್ಷನ್, ಸೆಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಮಕ್ಕಳೇ ಅಭಿನಂದಿಸ್ತಾ ಇದ್ದೇವೆ. ಎಸ್, ಇನ್ನು ಮುಂದಿನ ವಿಜಯ ವೇದಿಕಾ ಕಾರ್ಯಕ್ರಮವನ್ನು ನಾಳೆ ಮುಂದುವರಿಸ್ತೇವೆ. ಎಲ್ಲ ಗಮನಿಸಿಕೊಳ್ಳಿ. ಎಲ್ಲ ಕ್ರೀಡಾ ವಿಜೇತರು ನಾಳೆ ಕೊಡು. ನಾಳೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ವಿ. 400 ಮೀಟರ್ ವಿಜೇತರು ಬಾಲಕಿಯರ 8th 400 ಮೀಟರ್ ವಿಜೇತರು ಇದ್ದಿದ್ದೀರಾ. ಪ್ರೈಮರಿ 400 ಮೀಟರ್ ವಿಜೇತರು ಇದ್ದೀರಾ. 3 ಜನ ಇದ್ದರೆ ಒಮ್ಮೆ ವಿಜಯ ವೇದಿಕೆ ಬನ್ನಿ. ಅಲ್ಲಿ ದಾಟುವಾಗ ನೋಡಿಕೊಳ್ಳಿ ಮಾತ್ರ. ವಂಶಿತ VMS ತಂಕಿಲ, ಕೃತಿ ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ, ಕೃತಿ VP GHPS ಆನಡ್ಕ ಇದ್ದೀರಾ? ಸರಿ ಸರ್, ಇದ್ದೀರಾ? ಮೆಲ್ಲ ದಾಟುವಾಗ ನೋಡಿಕೊಳ್ಳಿ ಮಾತ್ರ. ಪ್ರಥಮ ಸ್ಥಾನವನ್ನು ಪಡೆದಂಥ ವಂಶಿತ ಇದ್ದೀರಾ? ಕೃತಿ ವಂಶಿತ ಇದ್ದಾಳ? ಸರಿ ಸರಿ, ಕೃತಿ ಮತ್ತು ಇನ್ನೋರ್ವ ಕೃತಿ VP ಆನಡ್ಕ. ಎಸ್, 3 ಜನ ಕೂಡ ಇದ್ದಾರೆ. ಇನ್ನು ಮುಂದಿನ ವಿಜಯ ವೇದಿಕೆ ಕಾರ್ಯಕ್ರಮವನ್ನು ನಾಳೆ ಮುಂದುವರಿಸಲಿಕ್ಕಿದ್ದೇವೆ. ಇದು ಕೊನೆಯ ವಿಜಯ ವೇದಿಕೆ ಕಾರ್ಯಕ್ರಮ. ಎಸ್, ಬರ್ತಾ ಇದ್ದಾರೆ. ಮೆಲ್ಲ ದಾಟಿ ಮಕ್ಕಳೇ ನೋಡಿಕೊಳ್ಳಿ, ಆಚೆ ವಾಕ್ ರೇಸ್ ಆಗ್ತಾ ಇದೆ. ಮುರಳೀಕೃಷ್ಣ ಸರ್, ಈ ಕ್ರೀಡಾಕೂಟದ ಯಶಸ್ಸಿನಲ್ಲಿ ನಿಮ್ಮ ದೊಡ್ಡ ಕೈ ಇದೆ. ಹಲವು ದಿನಗಳಿಂದ ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಶಿಕ್ಷಕ ವೃಂದದ ಪರವಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ವಾಕ್ ಮಾಡುವಾಗ ಅಲ್ಲಿ ದಾಟುವಾಗ ನೋಡಿಕೊಳ್ಳಿ ಮಕ್ಕಳೇ. ನೀಲಿ. ಎಸ್, ಪ್ರಥಮ ಸ್ಥಾನದಲ್ಲಿ ಪಡೆದಂಥ ವಂಶಿತ ಅವರನ್ನು ಮುರಳೀಕೃಷ್ಣ ಸರ್ ಅಭಿನಂದಿಸ್ತಾ ಇದ್ದಾರೆ. ಕೃತಿ ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿಯ ವಿದ್ಯಾರ್ಥಿನಿಯನ್ನು ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿ. ಹಾಗೆ ಇನ್ನೋರ್ವ ಕೃತಿ VP GHPS ಆನಡ್ಕದ ವಿದ್ಯಾರ್ಥಿನಿ. ಈ 3 ಮಕ್ಕಳಿಗೆ ಶುಭ ಹಾರೈಸ್ತಾ ಇದ್ದಾವೆ. 1.10 ನಿಮಿಷಗಳೊಂದಿಗೆ ಸ್ಪರ್ಧೆಯನ್ನು ಮುಗಿಸಿದಂಥ ವಂಶಿತ, 1.13 ಸ್ಪರ್ಧೆಯನ್ನು ಮುಗಿಸಿದಂಥ ಕೃತಿ ಮತ್ತು 1.16 ಸ್ಪರ್ಧೆಯನ್ನು ಮುಗಿಸಿರುವಂಥ ಇನ್ನೋರ್ವ ಕೃತಿ VP. ನೀವು 3 ನಾವು ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅಥ್ಲೆಟ್ಸ್ ಅಟೆನ್ಷನ್, ಸೆಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ದಾಟುವಾಗ ನೋಡಿಕೊಳ್ಳಿ ಅಲ್ಲಿ ಸ್ವಲ್ಪ ನೋಡಿ ಬನ್ನಿ. ಇದು ಕೊನೆಯ ವಿಜಯ ವೇದಿಕೆ ಕಾರ್ಯಕ್ರಮ. ಇನ್ನು ಮುಂದಿನ ವಿಜಯ ವೇದಿಕೆ ಕಾರ್ಯಕ್ರಮ ನಾಳೆ ಮುಂದುವರಿಸ್ತಾ ಇದ್ದೇವೆ. ಓಕೆ.
ಹಾಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ ನಾವು ಈ ಸಂಸ್ಥೆಯ ಪರವಾಗಿ. ನಾಳೆ ವೆಹಿಕಲನ್ನು ನೀವು ನಿಲ್ಲಿಸಿದರೆ ಎಡಭಾಗದಲ್ಲಿರುವಂಥ ಮೈದಾನದಲ್ಲಿ, ವೇದಿಕೆ ಎಡಭಾಗದಲ್ಲಿ, ಮೈದಾನದ ಮೇಲ್ಭಾಗದಲ್ಲಿ ಅಲ್ಲಿ ವೆಹಿಕಲನ್ನು ನಿಲ್ಲಿಸಬಹುದು ಎನ್ನುವಂಥ ಸೂಚನೆಯನ್ನು ಕೊಡ್ತದೆ. ಎಲ್ಲರಲ್ಲಿ, ಎಲ್ಲ ವಾಹನ ಚಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ವೇದಿಕೆ ಎಡಭಾಗದಲ್ಲಿರುವಂಥ ಮೇಲ್ಭಾಗದಲ್ಲಿ ವಾಹನಗಳನ್ನು ನಿಲ್ಲಿಸಬಹುದು ಅಂತೇಳಿ ಸಂಚಾಲಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಪರವಾಗಿ ನಿಮ್ಮೆಲ್ಲರನ್ನು ನಾವು ಅಲ್ಲಿ ಮುಂಭಾಗದ ಬರಲಿಕ್ಕೆ ದಾರಿ ಬಿಡಬೇಕು, ಮಾತ್ರ ಗ್ರೌಂಡಿಗೆ ಬರಲಿಕ್ಕೆ ದಾರಿ ಬಿಟ್ಟು ಉಳಿದ ಜಾಗವನ್ನು ವೆಹಿಕಲ್ ನಿಲ್ಲಿಸಲಿಕ್ಕೆ ಉಪಯೋಗಿಸಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ಹಾಗೆ ಕೊನೆಯ ಸ್ಪರ್ಧೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇರುವಂಥ 5 ಕಿಲೋಮೀಟರ್ ವಾಕ್ ನಡೀತಾ ಇದೆ. ಬಹಳಷ್ಟು ಸ್ಪರ್ಧಿಗಳು, ಬಹಳ ಕಷ್ಟಕರವಾದಂತಹ ಸ್ಪರ್ಧೆ ಅಂತ ಹೇಳಿದರೆ ವಾಕ್ ರೇಸ್. ನಾವು ನೋಡಲಿಕ್ಕೆ ಬಹಳ ಸುಂದರ ಕಾಣ್ತದೆ, ಆದರೆ ಎಷ್ಟು ಕಷ್ಟ ಇದೆ ಅನ್ನೋದು ಆ ಮಕ್ಕಳಿಗೆ ಗೊತ್ತು. 5 ಕಿಲೋಮೀಟರನ್ನು ಅದು ಕೂಡ ವಾಕ್ ಮಾಡುವಂಥ ವಿಧಾನ ಇದೆ. ಕಾಲನ್ನು ಬಗ್ಗಿಸುವ ಹಾಗಿಲ್ಲ, ನೇರವಾದಂಥ ನಡಿಗೆಗೆ ಮಾತ್ರ ಅವಕಾಶ ಇದೆ. ಈ ನಿಯಮಗಳನ್ನು ಅನುಸರಿಸಿಕೊಂಡು ಮಕ್ಕಳ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಸರ್ ಅಲ್ಲಿ ಸರ್, ಅಲ್ಲಿ ವಾಕ್ ರೇಸ್ ಇದು ಕೊನೆಯ ಸ್ಪರ್ಧೆ ಅಲ್ಲ? ಕೊನೆಯ ಸ್ಪರ್ಧೆ ನಮ್ಮದರ್ ಸರ್, ಬಾಲಕರ ಕೊನೆಯ ಸ್ಪರ್ಧೆ. ಗರ್ಲ್ಸ್ ಇದೆ ಅಲ್ಲ? ಗರ್ಲ್ಸ್ ಇದೆ. ಈಗಾಗಲೇ ಅಲ್ಲಿ ಸುಮಾರು 10-11 ಸ್ಪರ್ಧಿಗಳಲ್ಲಿ ಇದ್ದಾರೆ ಸರ್. ಸ್ಪರ್ಧಿಗಳ ಇವತ್ತಿನ ಎಲ್ಲ ಇವೆಂಟ್ಗಳನ್ನು ಇವತ್ತೇ ಮುಗಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಾಲಕಿಯರ ವಿಭಾಗದ ವಾಕ್ ರೇಸ್ ಕೂಡ ಇದೆ. ಕೂತ್ಕೊಳ್ಳಿ ಮಕ್ಕಳೇ, ನೀವು ಆಫೀಸರ್ಸ್ ಅನ್ನು ಬಿಟ್ಟು ಉಳಿದವರು ಕೂತ್ಕೊಳ್ಳಿ, ಗೊತ್ತಾಗೋದಿಲ್ಲ ಅಲ್ಲಿ, ಕೂತ್ಕೊಳ್ಳಿ.
ಅಲ್ಲಿ KPSK ಇವರನ್ನ ಜಮ್ಶೀರ್ ಮತ್ತು ನಿಶಾಂತ್ ಎಲ್ಲಿದ್ದರೂ ಕೂಡ ವಾಹನದ ಬಳಿಗೆ ಹೋಗಬೇಕು. ನೀವು ನಿಮ್ಮ ಗಾಡಿ ಹೊರಡಲಿಕ್ಕೆ ರೆಡಿಯಾಗಿದೆ. ಜಮ್ಶೀರ್ ಮತ್ತು ನಿಶಾಂತ್ ಹಾಗೆ ಎಲ್ಲ KPSK ಇವರಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಗಾಡಿಯತ್ತ ಬರಬೇಕಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಅತ್ಯಂತ ಕ್ಲಿಷ್ಟಕರವಾದ ಅತ್ಯಂತ ಸುಂದರ ಸ್ಪರ್ಧೆ. ನಮ್ಮ ಮನುಷ್ಯರಿಗೆ ನಾವು ನಿಜವಾಗಿ ಕೂಡ ವಾಕ್ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ದೇಹದ ಪ್ರಕೃತಿ ಹಾಗಿದೆ. ನಾವು ಯಾವುದೇ ಓಡ್ಲುವಂತಹ ನಮ್ಮ ಅಂಗಾಂಗಗಳ ವ್ಯವಸ್ಥೆ ಇಲ್ಲ. ವಾಕ್ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯ ವಿಧಾನ. ಡಾಕ್ಟರ್ BM ಹೆಗ್ಡೆ ಅವರು ಹೇಳ್ತಾರೆ, ನೀವು ನಮ್ಮ ಶರೀರದ ಪ್ರಕೃತಿ ಇರುವುದು ವಾಕ್ ಮಾಡಲಿಕ್ಕೆ ಮಾತ್ರ, ನಾವು ಓಡಲಿಕ್ಕೆ ಇರುವಂತಹ ಪ್ರಕೃತಿ ಅಲ್ಲ. ಯಾಕೆಂತ ಹೇಳಿದರೆ ನಾವು ಮಾಂಸಾಹಾರಿಗಳಲ್ಲ, ನಾವು ಸಸ್ಯಾಹಾರಿಗಳು. ಆ ನಿಟ್ಟಿನಲ್ಲಿ ಯಾವುದೇ ಪ್ರಾಣಿಯನ್ನು ಬೇಟೆಯಾಡಿ ಹಿಡಿಯುವಂಥ ಪ್ರಕೃತಿ ನಮ್ಮದಲ್ಲ. ಆ ರಚನೆಯನ್ನು ನಮಗೆ ಪ್ರಕೃತಿ ಕೊಟ್ಟಿದೆ. ಹಾಗಾಗಿ ವಾಕ್ ಮಾಡಿದಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಮಕ್ಕಳಿಗೆ ಶುಭ ಹಾರೈಸ್ತಾ ಇದ್ದೇವೆ. ಕೊನೆಯ ಹಲವು ಸುತ್ತುಗಳನ್ನು ಮುಗಿಸಬೇಕಾಗ್ತದೆ. ನೀವು ಕ್ಲಿಷ್ಟಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಸ್ಪರ್ಧೆ ಮುಂದಿನ ದಿನಗಳಲ್ಲಿ ನಮ್ಮ ಆಯುಷ್ಯವನ್ನು ವೃದ್ಧಿಸಬಲ್ಲಂಥ ಸ್ಪರ್ಧೆ ಇದ್ದರೆ ಅದು ಖಂಡಿತವಾಗಿ ಕೂಡ ವಾಕ್ ಎನ್ನುವಂಥ ಸ್ಪರ್ಧೆ ಎನ್ನುವಂಥ ಮಾತನ್ನು ಹೇಳ್ತಾ ಮಕ್ಕಳೇ ಕೆಲವು ಸುತ್ತುಗಳನ್ನು ವೇಗವಾಗಿ ಮುಗಿಸಿ ಸ್ಪರ್ಧೆ ನಿಮ್ಮದಾಗಲಿ. ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ. ಯಾರು ವಿಜೇತರಾಗ್ತೀರಿ ಎನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಗುಡ್ ಲಕ್.
ಅಲ್ಲಿ KPS ವಿದ್ಯಾಸಂಸ್ಥೆಯ ಹೈಸ್ಕೂಲು ವಿಭಾಗದ ವಿದ್ಯಾರ್ಥಿಗಳು ಎಲ್ಲಿದ್ದರೂ ಕೂಡ ನಿಮ್ಮ ವಾಹನದತ್ತ ತೆರಳಬೇಕು ಅನ್ನೋಂಥ ಸೂಚನೆ ಬಂದಿದೆ. ಇಲ್ಲದಿದ್ದರೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅಲ್ಲಿ ಗಾಡಿ ಹೊರಡಲಿಕ್ಕೆ ರೆಡಿಯಾಗಿದೆ. KPS ಕೆಯೂರಿನ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಆದಷ್ಟು ಬೇಗ ಗಾಡಿಯತ್ತ ಬರಬೇಕು. ಇಲ್ಲದಿದ್ದರೆ ವಾಹನ ಮುಂದೆ ಹೋಗ್ತದೆ, ನೀವು ಮತ್ತೆ ಬೇರೆ ವೆಹಿಕಲ್ಗಳಲ್ಲಿ ಹೋಗಬೇಕಾಗ್ತದೆ. ಆದಷ್ಟು ಬೇಗ ಹೋಗಿ. ಹಾಗೆ ಈ ಶಾಲೆಯ ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಇನ್ನೂ ಕೂಡ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ವ್ಯವಸ್ಥೆಯಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡ್ರೆ ಈ ರೀತಿಯ ವ್ಯವಸ್ಥೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ನಮ್ಮ ಸಂಸ್ಥೆಯ ಸ್ವಯಂ ಸೇವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳಷ್ಟು ಸುಮಾರು 100ರಷ್ಟು ವಿದ್ಯಾರ್ಥಿಗಳು ಕಳೆದ ಕೆಲವು ದಿನಗಳಿಂದ ಈ ಕ್ರೀಡಾಕೂಟದ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮಕ್ಕಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಗುಡ್ ಲಕ್. ಎಲ್ಲರನ್ನ ಗುರುತಿಸಿಕೊಳ್ತಾ ಅಭಿನಂದಿಸ್ತಾ ಇದ್ದೇವೆ.
ಈ ಸ್ಪರ್ಧೆ ಮುಗಿದ ಕೂಡಲೇ 3 ಕಿಲೋಮೀಟರ್ ಬಾಲಕಿಯರ ವಿಭಾಗದ ಸ್ಪರ್ಧೆ ನಡೀಲಿಕ್ಕಿದೆ. ಈಗಾಗಲೇ ಸಿದ್ಧರಾಗಿ ಕಾಯ್ತಾ ಇದ್ದಾರೆ ಸ್ಪರ್ಧೆ ಯಾವಾಗ ಪ್ರಾರಂಭ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ. ಕೊನೆಯ ಕೆಲವು ಸುತ್ತುಗಳು ಮಾತ್ರ ಉಳಿದಿದೆ. ಅದಾದ ಕೂಡಲೇ ಬಾಲಕಿಯರ ವಿಭಾಗದ 3 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಒಮ್ಮೆ ಕೈ ಎತ್ತಿ ಮಕ್ಕಳೇ, ನಡಿಗೆಯಲ್ಲಿರುವವರು ಹುಡುಗಿಯರು 1 2 3 4 5 ಅವರೆಲ್ಲ ನಡಿಗೆಯಲ್ಲಿರುವವರು. ಸರಿ 10 12 ಮಕ್ಕಳಿದ್ದಾರೆ. ಸ್ಪರ್ಧೆಯನ್ನು ಪ್ರಾರಂಭಿಸ್ತೇವೆ. ಸೂರ್ಯ ಮುಳುಗುವ ಮುನ್ನ ಪ್ರಾರಂಭಿಸಬೇಕಿತ್ತು, ಆದರೆ ಸೂರ್ಯ ಮುಳುಗಿ ಈಗ ಸ್ವಲ್ಪ ಹೊತ್ತಾಯಿತು. ಯಾಕೆಂತೇಳಿದರೆ ನಾವು ಇಂದಿನ ಸ್ಪರ್ಧೆಗಳನ್ನು ಇವತ್ತೇ ಮುಗಿಸಬೇಕಾಗ್ತದೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು ಗಮನಿಸಿಕೊಳ್ಳಿ. ನಾಳೆ 8:15 ಸರಿಯಾಗಿ ನೀವೆಲ್ಲರೂ ಮುಟ್ಟಬೇಕಾಗ್ತದೆ. ಸ್ಪರ್ಧೆಗಳನ್ನು ನಾವು ಸ್ಪರ್ಧೆಗೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಬೇಕಾಗ್ತದೆ ಎನ್ನುವಂಥ ಸೂಚನೆಯನ್ನು ಚಕ್ರಪಾಣಿ ಸರ್ ಅವರು ನೀಡಿರ್ತಾರೆ. ಸರಿಯಾಗಿ 8:15 ಗಂಟೆಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸ್ಪರ್ಧಿಗಳು ಮೈದಾನದಲ್ಲಿ ಹಾಜರಿರಬೇಕು. ಎಲ್ಲ ಸ್ಪರ್ಧೆಗಳನ್ನು 8:15 ಸರಿಯಾಗಿ ಪ್ರಾರಂಭಿಸ್ತೇವೆ. ಸಿಂಗಲ್ ಪೂರ ಸಿಂಗಲ್ ಪಡ್ತೀರಲ್ಲ ಇಂಥ ಒಬ್ಬನೇ ಗಾಡಿಯಾರೇ ಬಂತಾರೆ
ಉರ್ದು ಫೈಟ್ ಪಾಸೆ ಹೋದ ಅದೊಂದು ಲೈನ್ ಮಾಡಿ ಅಷ್ಟೇ ರಿಮೋಟ್ ಮಾಡಿದೆ ಇದು ಕ್ಯಾಟ್ ಕೊಡಿ di internet last corpo che pora di fine media ಮೊಬೈಲ್ ಲೈಟ್ ಹೊರಡ್ಬೇಕು ತೋಜಿನ ಲೈವ್ ನಮ್ಮ ಸ್ಟುಡಿಯೋ ನೆಲ್ಲಿಡಿದ ಮುಪ್ಪಾಡಿ ಜಿಪ್ಪಡ ಮುಪ್ಪಾಡಿ ಎಲ್ಲ ವಿಷಯ ಗೊತ್ತಾಗ ayo lah boleh. Ini kalau mula boleh. Lapu nak? Lapu. Kakak di luar Oh, ini ke? Oh, nodu tu ba? Kan nak apa bara? Apa?
Goal